ಸ್ಥಾನಗಳು ಪನ್ಲೇದು ಪನ್ನಿಯ ಅಂಚಿದ್ರೆ ಅಮ್ಮಗೆ ಮಗೆ ಗುದ್ದು ಮಾಡ್ತೀವನ್ ಪ್ರಶ್ನ ಅಧರ್ಮವಾಯಿತ್ರ ಕತೆ ನೀಯನ್ನ ಆ ಸ್ಥಾನಗಳು ಪ್ರಾಣರೇನಿಗಳು ಪಣದುಲ್ಲರು ಆಯಲ ಪುತ್ರೇನಾ ಶಿವಾನಗಳು ಕುಳಿತು ಶನಿ ರಾಜ ಅಂತರಿಕ್ಷದಿ ಹೋಗುತ್ತಿರಲು ಬ್ರಾಹ್ಮಣೋತ್ಮನೊಡನೆ ವಿಕ್ರಮ ನುಡಿದ ಮಾತು ಕೇಳಿ ಶನಿದೇವ ತಾನು ತಕ್ಷಣ ಇಳಿದು ಬಂದರು ಸಮಸ್ಥಾನಗೆ ಕಳವಳಗೊಂಡೆದ್ದು ನಿಂದರು ಎಲ್ಲ ಜನರು. ಇಂತೆಂದು ಶನಿದೇವರು ಸಮಸ್ಥಾನಕ್ಕೆ ಬರಲು ವಿಕ್ರಮರಾಜನು ಕಂಡು ಎದ್ದು ತಕ್ಷಣ ಶನಿದೇವರಿಗೆ ಸಾಷ್ಟಾಂಗ ನಮಸ್ಕಾರದಿಂದೆರಗಲು ಶನಿರಾಜನು ಕೋಪೋಪದಿಂದ ಏನನ್ನು ತಿರ್ದಣ್ಣ ಅದೆಂದಿವಿ ಶನಿದೇವ ಕೋಪಗಳು ತಾನು ನನ್ನ ನಮಸ್ಕಾರವ ತೋರುವೆಯನ್ನು ಕನ್ಯಾರಾಜಿಗಳನ್ನು ಬಂದಿರು ಕೇಳಿದ್ದು ಎನ್ನುತ್ತ ಶನಿದೇವ ಹೇಳುವಂಟರು. ಇಂತೆಂದು ಶನಿದೇವರು ಇಲ್ಲಿ ಹೊರಡುವ ಸಮಯದಲ್ಲಿ ವಿಕ್ರಮರಾಜನು ಬಂದು ಶನಿದೇವರ ಚರಣಕ್ಕೆ ನಮಸ್ಕರಿಸಿ ನನ್ನ ಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳಲು ಶನಿದೇವರು ಕೇಳದೆ ನನ್ನ ಮಹತ್ವವನ್ನು ತೋರುವೆ ನೋಡೆಂದು ಹೇಳಿ ಹೋಗಳು ಕಾಯಲು ಇಲ್ಲದ ಬಲು ಪರಾಕ್ರಮಿಸನಿಯೋ ಸುಮ್ಮನಿರದ ನಾವಾಡೆ ಬಲು ಕಷ್ಟವ ಕೊಡುವನವನಿನ್ನೋ. ಓ ಬ್ರಾಹ್ಮಣೋತ್ತಮರೆ ಕಲಿಪುರುಷನ ಮೈ ಮೆತ್ತಿಲಿಯಾದದು ಎಂದು ಮನದಿ ಚಿಂತಿರ್ತಾಳೆ ನೊಂದುಕೊಂಡರಾಯತ ಕಂದೆ ಕುಂದೆ ಕಳವಳಗೊಂಡನೋ. ಓ ಬ್ರಾಹ್ಮಣೋತ್ತಮರೆ ಮಾಧವನೆ ಗತಿಯೆಂದನು ಹಣೆ ಬರವ ಮೀರಿ ಆರು ಬಾಳುವರ ಜಗದೊಳಗೆ ಅಣಕವಲ್ಲ ಬ್ರಹ್ಮಲಿಖಿತವು. ಓ ಬ್ರಾಹ್ಮಣೋತ್ತಮರೇ ಕ್ಷಣವಾದರೂ ತಪ್ಪಲರಿಯಾದದು ಎಂದು ಎಲ್ಲರಿಗೂ ಕಳುವಿ ಬಂದ ತನ್ನ ಅಂತಃಪುರಕ್ಕೆ ಬುದ್ಧಿಮಂದವಾಗಿ ಹೋಯಿತು. ಓ ಬ್ರಾಹ್ಮಣೋತ್ತಮರೇ ಎಂದು ವಿಕ್ರಮಹರನ ಭಜಿಸಲು ಇಂತೆಂದು ವಿಕ್ರಮರಾಯನು ತನ್ನ ಮಂದಿರಕ್ಕೆ ಬಂದು ಸ್ನಾನ ಸಂಧ್ಯಾದಿ ಮತ್ತು ಭೋಜನಗಳಿಂದಲೂ ನಿದ್ರಲ್ಲೂ ಒಂದು ಮಾಸವನ್ನು ಹೀಗೆ ಕಳೆಯಲು ನಂತರ ಬ್ರಾಹ್ಮಣೋತ್ತಮರು ಬಂದು ಶನಿದೇವರ ಪೂಜೆ ಮಾಡಿರೆಂದು ರಾಯಗೆ ಹೇಳುತ್ತಿದ್ದರ ಅದೆತ್ತೀನಿ ಶನಿರಾಜನ ಪೂಜೆ ಮಾಡಯ್ಯ ಎನ್ನುತ್ತ ಬ್ರಾಹ್ಮಣರೆಲ್ಲ ಹೇಳಿದರು ದುರಗಿಸಿ ಕುದುರೆಯಳ್ಳೆಗಳಿಂದ ಪ್ರತಿಮೆಯ ಮಾಡಿ ಸೈಯಾಲಿಗ ಮುದದಿ ಕುಮ್ಮದ ಮೇಲೆ
ಬೇಗ ದೇವಿ ಜಪ ಸಹಸ್ರ ಸಮಾಧಾನದಿ ಹೀಗ ಕ್ರಮವಾಗಿ ಮಾಡಯ್ಯ ಸರ್ವದಾನ ಪುಷ್ಪಾಂಡ ಪದಗಾನ ನೀಟಾಗಿ ಕೊಡಿಸಯ್ಯ ಕಷ್ಟ ಬಾರದ ರೀತಿ ಶನಿದೇವ ಕಾಯುವ ಇಂದೆಂದು ಬ್ರಾಹ್ಮಣೋ ತಮರ ವಿಕ್ರಮರಾಜನೊಡನೆ ಶನಿದೇವರ ಪೂಜಾ ವಿಧಾನವನ್ನು ಹೇಳಲು ವಿಕ್ರಮರಾಜನ ಏನನ್ನು ತಿಳಿದರೆ ಆಗದಾಗದು ಈಗ ಕೇಳಿರಯ್ಯ ಬ್ರಾಹ್ಮಣಿರ ಸಾಗದಿಂದ ಸರಿ ಪೂಜೆ ಮಾಡುವುದೇ ಇಲ್ಲ ಸುಮ್ಮನೆ ಮಾಡುವುದ್ಯಾಕೆ ನಮ್ಮನ್ನು ಬಿಡುವುದಿಲ್ಲ ನಮಗೆ ತಾಯಿ ತಂದೆ ಸರಿ ರಾಜ ಎಂದ ಅವನ ಮನಸ್ಸಿಗೆ ಪ್ರೀತಿ ಬಂದಂತೆ ಮಾಡಲಿ ಭವರೋಗ ವೈದ್ಯನ ದಯವನ್ನು ಇರಲಿ ಎಳ್ಳಷ್ಟು ತಪ್ಪದು ಬ್ರಹ್ಮ ಲಿಖಿತವನ್ನು ಕಳವಳ ಪಡುವುದ್ಯಾಕೆ ಕೇಳಿ ನೀವಿಲ್ಲ ಇಷ್ಟೊಂದು ವಿಕ್ರಮರಾಯನು ಆಗದಾಗಲು ಎಂದು ತನ್ನ ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡು ಇರುವ ಸಮಯದಲ್ಲೂ ಸರಿರಾಜನು ಮಾಯ ವೇಷವನ್ನು ಧರಿಸಿ ಕಾರವಾರನ ಹಾಗೆ ಬಂದನ ಅದೆಂದಿನಿ ಬ್ರಾಹ್ಮಣರನ್ನ ಪಾತ್ರಕ್ಕೆ ರಾಜ ವಿಕ್ರಮರು ಬರ್ತಾರೆ ಬ್ರಾಹ್ಮಣರೇ ಧರ್ಮರಹಿತವಾಯಿತ್ರ ಕಥೆಯನ್ನು ಆಸ್ಥಾನನು ಪಣದೊಳರೆ ಅಮ್ಮಗೆ ಮಗೆ ಗುದ್ದು ಮಾಡದೆ ಬಂದ ಕಥೆಯನ್ನು ಪಣದೊಳರೆ ಆಯಲ ಪುತ್ರೇನ ಆಯ್ ಪುತ್ರತ್ತೆ ಅಪುತ್ರೆ ಚಪ್ಪಾಳ ತಟ್ಟದೆ ಧರುಣಿನ ದೊಕ್ಕೋದು ಅಟ್ಟಾಸಡು ಶನಿದೇವರದಾರನೆಂದ ಮಲ್ಪುರಿನ ಪುತ್ತುಡು ಅಂಬರ ಮಾರ್ಗೋಡು ಕಾಕವಾಹನ ಆಗಿ ಲೋಕ ಸಂಚಾರ ಕೊಡ್ತಿದ್ರ ದೇವಿರ ತಾನ ಕೇಳು ನಾರಾಯರು ಅಪನಗ ಈ ಭೂಮಿ ನಿಮಿತ್ತ ಎನನಿಂದ ವಲ್ಪುರಗಳು ಆಂಡಲ ಏರು ಒಂದು ಸಾಮಾನ್ಯವಾಯಿನ ಮನುಷ್ಯ ತಾನ ನಿಂದ ದೇವೆಲ್ಲ ತರ ಕೊಡ್ತಾ ಇರು ಚಕ್ರೇಶ್ವರಿವಾದ ಮೇಲೆ ಪ್ರಯತ್ನ ವಿಕ್ರಮೇ ಎನನ ನಮ್ಮ ನಿಂತ್ರ ಬ್ರಾಹ್ಮಣರನ್ನ ಸಂಬುಗಳು ಎನನಿಂದ ಮಲ್ಪಿನ ಆಂಡ ನೆಟ್ಟ ಬಿರವುಡು ದಾದಾಂಡಲ ಕಾರಣ ಉಪ್ಪರ ಸಾಧ್ಯ ಉಂಟು ಒಂದು ವೇಳೆಯನ್ನ ಮಣಿಪಂದನೆ ಹುಲಿಯನ್ನಾಂಡ ಎಲ್ಲ ಕುಡೋರಿಯನಿಂದ ಮಲ್ಪರ ಸಾಧ್ಯ ಉಂಟು ಅಂಚ ಅವರೇ ಬಲ್ಲಿ ವಿಕ್ರಮಣದೇ ಹೆಸರು ವಿಕ್ರಮಣದೇ ಅಂತ್ಯಲಾವಡು ಬಂಟಕ್ಕ ಕಾಕವಾಹನೆ ಆದ ಶನಿದೇವಿರಿ ರಾಜ ವಿಕ್ರಮಣ ಸ್ಥಾನವು ತಾನು ಬನ್ನಗ ಸಿಂಹಾಸನದ ಮಿತ್ತುಕೊಳ್ಳೋದಿತ್ತನ ವಿಕ್ರಮಾದಿತ್ಯಗ ದೇವೇರು ಭಕ್ತರು ಬಂಟಗ ತೆರಿಯರ ಹೆಚ್ಚ ಕೊಟ್ಟು ಪೋಯಿ ಸಿಂಹಾಸನದ ಮಿತ್ತುಕೊಳ್ಳುವಂತರ ವಿಕ್ರಮಯೇ ದೇವರ ಭಕ್ತರೇ ಬಂಟಗ ತೆರೆದು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಭಕ್ತರಿಗೆ ಆಂಡ ದೇವರ ಸ್ವೀಕಾರ ಭಕ್ತಿಗೆರಿ ಧಿಕ್ಕರಿಸದು ಬಂಡೇರು ದಾನರಾಜ ನಿಕ್ಕೀತಲ ಗರ್ವನ ವೈಂತ ಗರ್ವ ನಿಕ್ಕು ತಾನವರಿ ಚಕ್ರವರ್ತಿ ಕನ್ನಡ ಅಧಿಕಾರ ಉಂಟು ಅಂತಸ್ತುಂಟು ಐಶ್ವರ್ಯ ಉಂಟು ಜನಬಲ ಉಂಟು ದೈವ ಬಲ ಉಂಟು ಅಹಂಕಾರ ನಿಕ್ಕುಪ್ಪರ ಸಾಧ್ಯ ಉಂಟು ವಿಕ್ರಮ ನಿನ್ನ ಕನ್ಯಾರಾಶಿಡಿ ಯಾನ ಪ್ರವೇಶ ಕೊಡ್ದು ಯಾನ ಪುತ್ರರ ಮಂಟದ ನಿತ್ಯಾನಂದದ ಪಾದ ಕೊರಪ ಮಂಟಕ್ಕ ದಡಿಬಾರ್ದು ಬೆರಿಬಾರ್ದು ಪಿರ ತೀರ್ಕನಗ ರಾಜ ವಿಕ್ರಮೇರಿಲ್ಲ ಕೊಂದು ಭಕ್ತದಿ ಶನಿದೇವನ ಕಾರಣ ರಾಧಪತಿ ಕೇಂದ್ರಿಗೆ ದೇವರೇ ಎರಡು ಅಪರಾಧಾದ ಕೊಡು ಈಗ ಕ್ಷಮೆ ಕೊಡ್ಲಿ ಎಂದಿಕ್ಕೆ ದೇವರು ಬಂದರಿಗೆ ಕ್ಷಮೆ ಪಂಪನ ಉಂಟು ಆಂಡ ಏರಿಗೆ ಹೋಗಿ ಬುದ್ಧಿ ಕರಿಯಂದ್ರ ಬಾಲ ತಪ್ಪು ಮಂತ್ರ ನಾಟ ಐಕ್ಯಲಕ್ಷಣ ಉಂಟು ಅಥವಾ ಸಾಮಾನ್ಯವಾಯಿನ ಮನುಷ್ಯ ತಾನು ತಪ್ಪು ಮಲ್ತೆಂದಂಡ ಐಕ್ಯಲಕ್ಷಣ ಉಂಟು ಆಂಡ ಈ ಅಂಚಿತ್ತನ ಸಾಲಡು ಬರ್ಪುಜ ತುಲ ಚಪ್ಪಣ್ಣಾದೀಶಾದಿ ಬೆರಪನ ಚಕ್ರವರ್ತಿ ಲೋಕದ ಜನಕು ಹಿತ ಪರಿಹರಿತನಾಯೇ ನಿನ್ನ ಬಾಯಿತಲ್ಲ ಅಪನಿಂದ ಪರನಿಂದವಾದಿ ಮೂಡತ್ತ ವಿಕ್ರಮ ಯಾನ ನಿಕ್ಕೆ ಕ್ಷಮೆ ಅಂತ ಪಡೆದಕ್ಕೂ ಎನ್ನ ಆಂಡ ಎಲ್ಲ ಲೋಕಡು ಮಾತಿರಲೇನ ನಿಂದ ಮಲ್ಪರ ಸಾಧ್ಯ ಉಂಟು ವಿಕ್ರಮ ನಮ್ಮ ಮಾತರಿಗಳ ಕ್ಷಮೆ ಎಂದೇ ಪನುಡು ಅಂಚ ಅವರೇ ಬಲ್ಲಿ ವಿಕ್ರಮ ನಿನ್ನಡದ ನನ್ನ ಲೋಕ ತೆರೆಯೋಡು ದೇವನಿಂದ ಬಂದಿರಿದ್ರ ಪರಿಣಾಮ ವಿಕ್ರಮೇ ವಾಕಷ್ಟು ಅನುಭವಿಸಿ ಮಾತ್ರ ಆ ಕಥೆಯನ್ನು ನನ್ನ ಲೋಕದ ಜನತೆಯರನ್ನು ಪಡೆದು ದೇವರು ಜಟ್ಟೊಂದು ಪೋಯಿ ನೆಡಬೇಕ ಪ್ರಾಣರು ಮಾತ್ರ ಒಟ್ಟುಪಾಡ್ದು ತಾನ ಚಿಂತನೆ ಮಂತಿರಿಗೆ ದುಃಖ ಮಂತಿರಿಗೆ ಆ ತಾನಗ
ತನ ಗೋವುಳ ಬರ್ಚಿ ಬರ್ತಕ ಕತ್ತಲ ಕೋಣನೆ ಸೇರಿದು ಹೋಯಿರಿ ಬ್ರಾಹ್ಮಣರನ್ನು ಬರ್ತದಿ ಪೂಜದ ವಿಧಿವಿಧಾನವನ್ನು ಪಂಡೇರಿ ಆಂಡ ವಿಕ್ರಮಾದಿತ್ಯ ಆ ಒಂದೊಂದು ಪಂಡೇರಿ ಯಾನು ಪೂಜೆ ಮಲ್ಪಯ ಬರ್ಪಿನ ಬರಡಿ ಭವರೋಗ ವೈದ್ಯರ ದಯಮಲ್ಪಿನವು ಎಲ್ಲ ಮಾಲಿಗೂ ಪಡೆಯ ಪಟ್ಟಕ್ಕ ಕುಪ್ಪನಿಗ ಪೂಜೆ ಮಲ್ಪೂಜೆ ಅಂತ ಬಂದಾಗ ನಾಸ್ತಿಕೆ ಆದ ಕೊಯ್ಯಿರಿ ಅದೆಲ್ಲ ಶನಿದೇವರಲ್ಲ ಸಮಯನೂ ಕಾತೊಂದುತ್ತೇರಿ ವಿಕ್ರಮನ ರಾಶಿಗೆ ಪ್ರವೇಶ ಕೊರಿಯರೆ ಬದಿಗೈಟು ಕೋಪಿನ ಸರಿಯತ್ತೆ ಪಣ ತಿರುಗಿ ಮಾಯದ ಪುತ್ರನ ನಿರ್ಮಾಣ ಮಲ್ತೊಂದು ಪುತ್ರ ಮಾರುತ್ರ ಸಾಹುಕಾರ ವೇಷವನ್ನು ಧಾರಣ ಮಲ್ತೊಂದು ಉಜ್ಜಯಿನಿಪುರಕ್ಕೂ ತಾನ ದೃಷ್ಟಿ ಬೀರುವರಿಗೆ ಪನ್ಪತ್ತಿನ ನನದ ಪುಣ್ಯ ಪ್ರಧಾನ ಮಾತ್ರ ಕಥಾಮೃತ ಎನ್ನ ಆತ್ಮೀಯ ಬಂಧು ಸೋಮನಾಥ್ ಪೂಜಾರ್ಲು ರಾಧಾಕೃಷ್ಣ ಶನೀಶ್ವರ ಮಂದಿರದ ಅಧ್ಯಕ್ಷರು ದೇವರ ಪ್ರಸಾದ ಬಂತು ಕೈನ ಬೈದರು ದಯಪನ್ನಗೆ ಮಸ್ತೋ ಕಾರ್ಯಕ್ರಮ ಮುಂಡೆಗಳ್ಳ ಅಂಚಾದ ಪನಗೆ ಎಂಗಳು ಬೀಸ ಕತೆ ಬನ್ನೋದಿಲ್ಲ ಬೈದಿನ ಭಕ್ತರ ಮಾತ ಎಂಗಳಿಗೆ ಕ್ಷಮೆ ಕೊಡ್ದು ಮಾತ ಕಾರ್ಯಕ್ರಮಗಳು ಎಂಗಳಿಗೆ ಸಹಭಾಗಿ ಅವಳು ಬರ್ತದೆ ಎಂಗಳು ನಟೋದು ವ್ಯಾಸಪೀಠನು ಎನ್ನ ಮಿತ್ರರಾಯಿನ ಸೋಮನಾಥ್ ಪೂಜಾರಿಗೆ ಬಿಡುಕೊರ್ರೆ ಎಂಗಳು ನಾನು ಎನ್ನುವುದು ಶನಿರಾಜ ಹಲ್ದಾನು ಉಜ್ಜಯಿನಿ ನಗರಿ ಗಣವಾದೇಶ್ವರ ಹಳಿರಾಜ ಕಾರ್ಯ ಬೇಕಾದ ವ್ಯಾಪಾರಿ ಜನರಲ್ಲ ಕೂಡಲು ವಿಕ್ರಮರಾಜ ತಾನು ಅಲ್ಲಿಗೆ ಬರಲು ತುರಗಾಗಲ್ಗೆಯವನ್ನ ಕಾಲು ಕೇಳಲು ಹಾಗೆ ಹೊರದಾದಿ ಶನಿರಾಜ ನುಡಿದನು ಬೇಗ ಸ್ವಾರೆಯ ಮಾಡದೆ ತುರಗಾಗಲ್ಗೆಯ ಕೇಳೆ ಸರಿ ಬರುವುದುಂಟೆ ಮಹಾರಾಜ ದೊರೆಯೇ ಕಾರವಾರ ವೇಷದೆಯ ಶನಿದೇವರು ನುಡಿದ ಮಾತನ್ನು ವಿಕ್ರಮರಾಜನು ಕೇಳಿ ತಕ್ಷಣ ಚಾಬುಕ್ಕು ಸ್ವರನನ್ನು ಸಾರಂಗ ಬಣ್ಣದ ಕುದುರೆಯ ಮೇಲೆ ಸ್ವಾರ್ಯ ಮಾಡಿಸಲು ಉತ್ತಮವಾದ ಸ್ವಾರಿಗೆ ಮೆಚ್ಚಿ ಸಂತೋಷಪಟ್ಟು ಮತ್ತೇನನ್ನು अब घोड़ो जाल केल तुअर बसाब अब हम उसको देखत जाकर सराओ महाराज उसको माल एक लाख होई गो सुन राजा सा बोले अर बसाब ಇಂತೆಂದುಗಾರವಾದ ವೇಷದ ಸರಿ ರಾಜನು ಹಿಂದೂಸ್ತಾನಿ ಭಾಷೆಯಿಂದ ವಿಕ್ರಮ ರಾಜನೊಡನೆ ಅಶ್ವದ ಕ್ರಯವನ್ನು ಹೇಳಿ ನೀವೇ ಸವಾರಿ ಮಾಡಬೇಕೆಂದು ಹೇಳಲು ರಾಜನು ಹಾಗೆ ಆಗಲಿ ಎಂದು ಕುದುರೆಗೆ ಜೇನು ಹಚ್ಚಿ ಸವಾರಿ ಮಾಡುತ್ತಿದ್ದರ ಅದೆತ್ತಿನಿ ಶನಿಯ ಮಹಿಮೆಯೋ ಗಣಪರ ಮನಗೆ ಅರುಷವಾಗುವಂತೆ ನಡೆಯುತ್ತವಿರಲು ಅದರ ನಡಿಗೆಗೆ ಸಂತುಷ್ಟನಾಗಿ ವಿಕ್ರಮನು ಉಲ್ಲಾಸ ಪಡುತ್ತೆಗೆ ಮಂಡಿ ಮಾರ್ಪನೆ ನೋಡುತ್ತಿದ್ದರು ಕುದುರೆಯ ಚಂದಾಯ ಸುಖದ ಕೊನೆಯಳು ದುಃಖ ಇರ್ಪುವುದು ದುಃಖದ ಮೊದಲೇ ಸುಖವಾಗುವುದು ಸುಖ ದುಃಖದ ನೆಲೆಯು ತಿಳಿಯದು ಆರಿಗೂ ಎಂದು ಇಂದೆಂದು ಸಂತೋಷವರಿತನಾದ ವಿಕ್ರಮರಾಯನ ಕೂಡ ಮಾಯಾವೇಶದ ಕಾರವಾರರು ಏರೆನ್ನುತ್ತಿದ್ದರ ಎಂದರೆ ಏನೆಯ ರಾಜಲ್ಲ ಎನ್ನ ಅಶ್ವದ ಮೈಮೆ ನಿಮಗೆ ಗೊತ್ತಿಲ್ಲ ಬೇಡುವೆನೆಂದ
ಒಂದು ಪೆಟ್ಟನ್ನು ಹೊಡೆಯ ಹಾರುವುದು ಗಗನಕ್ಕೆ. ಇದರ ಸಾಮರ್ಥ್ಯವು ಹೀಗೆಂದು ಪೇಳಿ ಇಂತೆಂದು ವಿಕ್ರಮರಾಜನೊಡನೆ ಗರಿಪುರುಷನಾದ ಕಾರವಾರ ಹೇಳಲಾಗಿ ರಾಜನು ಕುದುರೆಗೆ ಒಂದು ಪೆಟ್ಟು ಹೊಡೆದನ. ಅದೆಂತೆಯೇ ಹೊರಡ ಬೆಟ್ಟದ ಮೇಲೆ ದಾರಿ ಪಟ್ಟವಿದ್ದೆ. ಹಾರಿದು ಗಗನಕ್ಕೆ ಹಾರಿದು ಕಾಣದಂತೆ ಘೋರಗಾನದ ಕಡೆಗೆ ಸಾರಿ ಹೊರಟಿದು ಕುದುರೆ ಮೀರಿ ಹೋಗುವುದು ನೋಡೆ. ಹೊರ ಹೊರ ಎಂದೇ ವೀರ ವಿಕ್ರಮದಾನು ಕೊರಡ ಇನ್ನೊಂದನ್ನು ತುರಗಕ್ಕೆ ಹೊಡೆಯಲು ಹೋರನ್ನು ನಡೆಯಲು ಇಂತೆಂದು ಮಾಯದ ಅಶ್ವವು ಬಹುದೂರ ದೇಶವನ್ನು ಸೇರಿ ಮಹಾಗುಂಡಾರಣ್ಯವನ್ನು ಮತ್ತು ನದಿಯನ್ನು ಕಂಡು ಆ ಕಡೆ ಕುದುರೆ ನಿಲ್ಲಲು ವಿಕ್ರಮರಾಯನ ಕೆಳಗೆ ಇಳಿದು ತಕ್ಷಣವಾದ ಆಶ್ಚರ್ಯವನ್ನು ಹೇಳುತ್ತಿದ್ದರ ವಿಕ್ರಮನು ಎಳೆದು ತಾನು ಸುತ್ತಮುತ್ತ ತಿರುಗಿ ನೋಡೆ ತೋರುತ್ತಿರುವ ಅಡವಿಯಲ್ಲವೋ ಓ ಶಂಭುಲಿಂಗ ಹರಿಯುವಂತ ನದಿಯೂ ಇಲ್ಲವೋ. ಇದು ಏನೋ ಚೋದವೆಂದೋ ಹಿಂದೆ ತಿರುಗಿ ನೋಡುತ್ತಿರಲು ಕುದುರೆ ಇಲ್ಲೋ ಮಾಯವಾಯಿತು. ಓ ಶಂಭುಲಿಂಗ ಇದೇನಾಶ್ಚರ್ಯ ಎಂದನೋ. ನಿನ್ನ ಮಾಯ ನೀನೆ ಬಲ್ಲೆ ದೀನನಾಥ ನೀನೆ ಎನ್ನ ಕಾಯುವ ಪಾರ ನಿನ್ನದೆ. ಓ ಶಂಭುಲಿಂಗ ಮನೋಮೋನಿ ಪೋಷಣೀನಂದ. ಇಂತೆಂದು ವಿಕ್ರಮರಾಜನು ಶಿವಶಂಭುಲಿಂಗನ ಸ್ತುತಿಯನ್ನು ಮಾಡಿ ವ್ಯಸನವನ್ನು ತಾಳಿರುವ ಸಮಯದ ಸೂರ್ಯನು ಪಶ್ಚಿಮ ಬುದಿಯಲ್ಲಿ ಇಳಿಯಲು ಕತ್ತಲೆ ಕಳೆದು ರಾಜನು ಅಲ್ಲೇ ಪವಳಿಸಿ ರಾತ್ರಿಯನ್ನು ಕಳೆದು ಸೂರ್ಯೋದಯವಾಗಲು ರಾಜನು ಒಂದು ಪಟ್ಟಣದ ಮಾರ್ಗವನ್ನು ಹಿಡಿದು ಹೋಗುತ್ತಿದ್ದರ. ಅದೆಂತೆಯೇ ಪ್ರಥಮವಾದ ಭಾಗಣದಿನ ಪಾದಾವರಿಂದಗೂ ಸಾಷ್ಟಾಂಗ ನಮಸ್ಕಾರ ಮಲ್ಕೊಂಡು ಭವಾನಿ ಶಂಕರ ಈಶ್ವರ ತ್ರಿಭುವನೇಶ್ವರಿ ಪಂಡದ ಮೇಲೆವಂತಿನ ಅಪ್ಪ ದುರ್ಗ ಪರಮೇಶ್ವರನ ಪಾದಗಳ ಸಾಷ್ಟಾಂಗ ನಮಸ್ಕಾರ ಮಲ್ಕೊಂಡು ಅಣುರೇಣು ದಣಗಾಷ್ಟ ಸಾವಿರ ಜಂಗಮೋಡು ಪರಿಪೂರ್ಣವಾಯಿನ ಮಹಾವಿಷ್ಣುನ ಪಾದಗಳ ಸಾಷ್ಟಾಂಗ ನಮಸ್ಕಾರ ಮಲ್ಕೊಂಡು ಅಜ್ಞಾನ ಗೆದ್ದು ಸುಜ್ಞಾನ ಕೊಟ್ಟಿನ ಗುರುದೇವರನ್ನ ಪಾದ ಬಸವಲ್ಲ ಕಲಿಯುಗದೊಡೆ ನವಗ್ರಹ ಶ್ರೇಷ್ಠೆಯಾದ ಮೆರೆವಂತಿನ ಶನಿದೇವರನ್ನ ಪಾದಬಸವನ ಮೂಲ ಸೇರಿದಿನ ಮಾತ ಗುರು ಹಿರಿಯರ ನಗಲ ಆಶೀರ್ವಾದ ಗೆದೊಂದು ಪರಮ ಪವಿತ್ರವಾಯಿನ ಶನಿದೇವರನ್ನ ಚರಿತಾಮೃತವನ್ನು ಮುಂದುವರಿಸ ನಿಗಳ ಆಶೀರ್ವಾದ ಅನುಮತಿಗೆ ಏನೊಂದಿಲ್ಲ. ರಾಜಶೇಖರ ವಿಕ್ರಮಾದಿತ್ಯ ರಾಜಾದಿರಾಜೆ ಚಪ್ಪನ್ನಾರ ದೀಶೆ ಇನಿ ಬ್ರಾಹ್ಮಣೋತ್ತಮೇರು ಪನ್ಯಂಚಿನ ಪೂಜೆನೆ ತಿರಸ್ಕಾರ ಮಲ್ತೀನಿ ಮಾತ್ರವತ್ತೆ ಪೂಜೆ ಮಲ್ಪನೆ ಇದ್ದಿಂದ ಪನ್ನಗ ಶನಿದೇವರ ಆಲೋಚನೆ ಮಲ್ತಿರುಂದೇ ಸರಿಯಾಯಿನ ಸಮಯ ಅವಾಗ ರಾಜ ವಿಕ್ರಮನೆನ್ನ ಮಾಯದ ಬಳಿಕ ಪಾಡೋಳು ಬಂದಿನ ಆಲೋಚನೆ ಐಕ್ಯಬೋಡದೆ ರಾಜ ವಿಕ್ರಮೆಲ ಅಸಾಮಾನ್ಯವಾಯಿನ ವ್ಯಕ್ತಿ ದೇಗಗೊಂಡ ರಾಜ ವಿಕ್ರಮನ ಸನಿನ ಮಾಯದ ಬಳಿಕ ಪಾಡೋಳು ನಾಂಡ ರಾಜ ವಿಕ್ರಮನ ಅಡಕವಾದತ್ತಿನ ಮಾತ ವಿದ್ಯೆಯನ್ನ ಮೀರಿಸವನಂಜನ ವಿದ್ಯೆ ಬೋಡು ನಮ್ಮ ತೂವನ್ನು ಬೈದ 24 ವಿದ್ಯೆನೆ ಕರಗದ ಮಲ್ದಿನ ಮಾತ್ರ ಮತ್ತೆ 4 ವೇದ ಆದಿಶಾಸ್ತ್ರ ಭಕ್ತರ್ಮ ಪುರಾಣ ಸ್ವನ್ಪತ್ರಡ್ ತತ್ವನೇ ಅಳವಡಿಸಿದಂಜಿನ ರಾಜ ವಿಕ್ರಮೆ ಅವಾಗ ಎನ್ನ ಮಾಯಾ ಜಾಲ ವಾರೀತಿ ಉಪ್ಪೊಡವಂಡ ಅವು ಜಗತ್ತಿಡಿಯರಿದ ತಿರಿಯರವಲ್ಲಿ ಬಂದಿನ ಆಲೋಚನೆ ಕೊಡದೆ ಮಾಯಾ ಕುದುರೆ ನಿರ್ಮಾಣವಂತ ಬಸಾತ್ತೆ ಮಾಯಾ ಕುದುರೆ ವಾರೀತಿ ಬಂದ ಸಾರಂಗ ಬಣ್ಣದ ಕುದುರೆ ಐಕ ಒಂಜತ್ತು ರೆಡ್ಡತ್ತು ಆಜಿ ಬನ್ನೊಲೆ ಎತ್ತಣು ದಷ್ಟಪುಷ್ಟಿಯಾದ ಇತ್ತಿನಂಜಿನ ಅಬಲಕಾಯದ ಕುದುರೆ ಒಂದಿನ ತೂ ಅನಗ ಜನಕುಲು ತಾನಾದಿ ಬಿರಬಿರ ಬೋಯರ್ ದೇಪಂಡ ಒಂದೆಂಜೆತ ನಂಚಿನ ಯೋಗ್ಯತೆ ನಮಡೆಜ್ಜಿ ರಾಜಗೆ ದೂರು ಬರಿ ಮಾತ್ರಡೆ ರಾಜವತ್ತು ತೂ ಅನಗ ಕುದುರದ ಅಂದ ಚಂದ ನಡುಗೆ ತೂವನ ವರಾಣೆ
ಆಕರ್ಷಣೆಯಂಜಿನ ರಾಜಾದಿರಾಜ ವಿಕ್ರಮೇರು ರಯಗೇನುವೇರಿಗೆ ಅದಾಗ ಕಾರವಾನ ವೇಷೋಡು ವೈದ್ಯ ಸನಿದೇವಿಯರು ಬಂದ್ಬೇರೆ ಅಯ್ಯ ರಾಜ ಒಂಜಿ ವಸ್ತು ವೈಕಾಸರಾದ ಯೋಗ್ಯ ಉಂಡ ಇಜ್ಜ ತೂದು ಪಕ್ಕ ಕ್ರಯಗೆನ್ನ ಸರಿ ಒಂದು ಸವಾರಿ ಮಲ್ಪರಪ್ಪ ನೈಕ್ ಬೋಡದ ಸವಾರಿ ಮಲ್ಪಲೆ ಯಾನ ಕ್ರಯ ಬಂದ್ಪೆ ಅಂತ ಬಂದಾಗ ಕುದುರೆ ಸವಾರನಲ್ಲಿ ಬಿಡಾದ ಸವಾರಿ ಮಲ್ಪಯರಿಗೆ ಸವಾರಿ ಮಲ್ಪನ ಆಯ್ ಪಂಡೆ ಕುದುರೆಡು ವಾದೋಷಲ ಅಜ್ಜಿ ಬಾರಿ ಎಡ್ಡೆ ಕುಲತ ಕುದುರೆ ಅಂತ ಬಂದಾಗ ಇಂಚಿಡೆ ರಾಜ ವಿಕ್ರಮೇರ ಆಲೋಚನೆ ಮಲ್ತೇರು ಕಾರವಾನ ವೇಷಡು ವೈದಿನ ಅರಬಿಸ್ತಾನದ ವ್ಯಾಪಾರಿನ ಭಾಷತು ಓಡು ದೇಗಬಂಡ ಪ್ರತೀವರಿಲ ಉದಾರ ನಿಮಿತಂ ಬಹುಕೃತ ವೇಷಂ ಬಂಜಿ ಜಿಂಜರ ಬೋಡಾದ ನಾನಾ ರೀತಿಯ ವೇಷ ಮಲ್ಪೇರು ಅಪಗ ವೇಷೋತಕ್ಕ ಮಗಳ ಭಾಷೆ ಬಡದೆ ಆರಿ ಹಿಂದೂಸ್ತಾನಿ ಭಾಷೆ ಅಬಲ ಕಾಯದ ಕುದುರದ ತುಯ್ಯ ಆಯ್ತ ವಿಶೇಷತೆ ಪನ್ಲಪ್ಪ ಅಂದದೆ ರಾಜ ವಿಕ್ರಮೇರ್ ವನ್ಪೇರಿಗೆ ಅದ ಮೇರ್ ವನ್ಪೇರಿಗೆ ಸಲಲೇವು ಮಹಾರಾಜ ಉತ್ಕ ಮೋಲ್ 1 लाख ಓಯಿಂಗ್ ಸುನೋ ರಾಜ ಸಹಬೋಲೆ ಅರ್ಬ ಸಾಬ ಬಣ್ಣ ಸನಿದೇವಿ ಎಲ್ಲ ಅವೇ ಭಾಷೆ ಬಾತೇರಿಯರು ಅದಾಗ ಆ ರೀತಿ ಎರಡರ ಸಂಶಯವನ್ನು ನೆತ್ತಜಿ ಇಂಚಿಡ ಬಂಡೇರೆ ಇದ ಮುಟ್ಟ ಕುದುರೆಡುಗಲ್ದಿ ನೀರಿನ ಕೆಲಸದೆ ಹಾಲು ಮಾಡಿದ್ದು ಹಾಲು ಮಗ ಮಾಡಿದ್ದು ಮಾಧ್ಯಮ ತಾನು ಮಾಡಿದ್ದು ಉತ್ತಮ ಒವ್ವೇ ಒಂದು ಕೆಲಸ ಎಲ್ಲ ನಮ ಬಣ್ಣಡಕ್ಕೆ ಕಲಿ ಹುಚ್ಚು ಬಡದು ಹೀರೇ ಕುದುರೆಡುಗಲ್ದು ಸವಾರಿ ಮಲ್ಪಲೆ ಅದಾಗ ಯಾನ್ ಮನ್ಯ ಕ್ರಯ ಸರಿದೋ ಜೋಡು ಒಂದು ಮಂಡೆ ರಾಜ ವಿಕ್ರಮೇರ ಚಾಬೂಕ ಪದದ ಕುದುರೆ ಏರ್ನೇ ತಡ ತಿಂಗಳೊಂಜಿ ಹಿಡಿದಿಂಚೀನಿ ಬೇಸೋಡುತ್ತಿನ ಕತ್ತಲೆ ಗೋನೆಡುತ್ತಿನ ರಾಜ ವಿಕ್ರಮಗೆ ಬೇಸರ ಒಡೆ ಮಾಯವಾದು ಪೋಂಡು ಮೋನೆಡೆ ಪ್ರಸನ್ನತೆ ಮೂಡುನ್ಗೆ ಎಂಚಿಡೆ ಕುದುರೆದ ಅಂದ ಚಂದ ನಡಿಗೆ ತುವನಗ ಮಾರೀತಿದ ಮಹಾನಂದವಾದು ಪೋಂಡು ಅದಾಗ ರಾಜ ವಿಕ್ರಮಗ ಮಾತ್ರ ಕುದುರೆ ಸಂತೋಷ ಕೊರಿನತ್ತೆ ಅನ್ನ ದುಃಖವನ್ನು ದೂರ ಮಲ್ತಿನತ್ತೆ ಸಂಪೂರ್ಣ ಉಜ್ಜಯಿನ ನಗರದ ಪ್ರತಿ ಒಂಜಿ ಪ್ರಜಾ ಪರಿವಾರಲಿನಿ ಸಂತೋಷಗಳಾಗ ಇರದೇಗೆ ರಾಜನ ಸಂತೋಷನೇ ಜನಕ್ಕುಲ ಸಂತೋಷ ಪ್ರಜೆಕ್ಕಲ್ನ ಸಂತೋಷ ನೀ ರಾಜ ಒಂಜಿ ನಿಂಗೆ ಬೇಸರಡುತ್ತಿನ ಈ ಕುದುರೆಂಡಲೆಂಗಲ ರಾಜಗೆ ಸಂತೋಷ ಕೊರ್ನತ್ತ ಬಡದೆ ಮಾತೆಲ್ಲ ಸಂತೋಷಡು ತಲ್ಲಿನ ರಾಯರಿಗೆ ಅದಾಗ ಕವಿವಾಣಿ ವನ್ಪೇರೆ ಪರಮಾತ್ಮೆ ಯಾಪ ಸುಖ ಕೊರ್ಪೇರಿ ಯಾಪ ಕಷ್ಟ ಕೊರ್ಪೇರೆ ಕಷ್ಟ ಸುಖದ ನೆಲೆ ಜಗತ್ತಿಡೆಯಲ್ಲ ತೆರಿದಿನಾಗಲಿಜ್ಜೇರು ಈ ಕುದುರೆ ಇತ್ತೆ ರಾಜ ವಿಕ್ರಮಗ ಇಡೀ ಉಜ್ಜಯಿನಿ ನಗರಗೂ ಸುಖನು ಸಂತೋಷನು ಕೊರ್ನ ನಾನು ಒಂದೇ ಕುದುರೆ ತುಂಬ ಸ್ವಲ್ಪ ಕಷ್ಟಗಳು ಬಂದು ಸಾಧ್ಯಜಿ ಇಂಚಿಡೆ ಮಾಯಾ ಕುದುರೆದ ವಶಕ್ಕೂ ಒಳಗಾತಿನ ರಾಜ ವಿಕ್ರಮನು ಕೂಡ ವ್ಯಾಪಾರಿ ವನ್ಪೆ ಅಯ್ಯ ರಾಜ ಎನ್ನ ಕುದುರೆ ಈತೆ ಅತ್ತೆ ಅಂದ ಆಯ್ತ ನಡುಗೆ ಮಾತ್ರ ಪೊರ್ಲತ್ತೆ ನಿನ್ನ ಮನಸ್ಸದ ವೇಗವನ್ನು ತೆರೆದು ನಡಪುನು ಮಾತ್ರವತ್ತೆ ಆಯ್ತಾ ನನಂಜು ವಿಶೇಷತೆ ಬಂದೆ ಬಂಜಿ ತಡಿತ ಸುಲಿಕ್ ಒಂಜಿ ಪೆಟ್ಟು ಬರಲ್ಲ ಒಂದು ಭೂಮಾರ್ಗ ಬಿಡ್ದು ವಾಯುಮಾರ್ಗ ಬಿಡ್ದು ರಾವೊಂದು ಗೋಪುಣ ಒಂದು ಬಂದಾಗ ರಾಜ ವಿಕ್ರಮೇರ ಆಲೋಚನೆ ಮಲ್ತೇರು ಈ ಕಾರವಾನೆ ಬನ್ಯ ಪಾತರೆಯಲ್ಲ ಕಾರವಾನೆ ದಾಂತಿನ ಸಮಯದ ಅನ್ಕುದ್ರೆ ಬೆಡವಾಡಿಯವರು ರಾಜನೆರಡಗೆಯನ್ನು ಆಯ್ಕೆ ರಾಗರಣ್ಯ ಒಪ್ಪನೇ ಒಂದು ಪರೀಕ್ಷಾ ಓಡು ಬಂದು ಹೋದ್ರ ಬಂಜಿದಡಿಗೆ ಒಂಜಿ ಬೆಟ್ಟು ಗೋರಿಪೇರಿಗೆ ಕೊರ್ನೆ ತಡ ಕಾರವಾನಿ ಪಲ್ಲಕ್ಕನೆ ಭೂಮಾರ್ಗೋಡು ಬುಂಡು ವಾಯುಮಾರ್ಗೋಡು ವಾಯುವೇಗೋಡು ರಾವಂ ಪೋಂಡು ಇನಿ ರಾಜ ವಿಕ್ರಮಣ ಸಾವಿರಾರು ಕುದುರೆ ಎತ್ತಂಡಲ ಇಂಚಿನ ಕುದುರೆನ ತಾನು ರೆಕ್ಕೆದಾಂತಿನ ಕುದುರೆ ಅವಲ ದೇವಲೋಕಡು ದೇವೇಂದ್ರಡೆತ್ತಿನ ಕುದುರೆಗೆ ರೆಕ್ಕೆತ್ತಂಡು ಅಚ್ಚಸ್ವ ಬಂದ್ಬೇರೆ ಯಾರು ಆ ಕುದುರೆ ರಾವೊಂದು ಅಂಡ ಭೂಮಿದ ಕುದುರೆ ರಾಪಿನಿ ಮಂಡ ಒಂದೇ ಅಂಡ ಈ ರೀತಿ ವಾಯುವೇಗಳು ಕೋಪಿನಂಚಿನ ಕುದುರೆಗೆ ಕಡಿವ ನೆಂಚಬಾಡ್ನು ನಿಯಂತ್ರಣೆಂಚ ಮಲ್ಪನು ನೆಕ್ಕಿ ಅವಸರವೇ ಅವಘಡಕ್ಕೆ ಕಾರಣ ನಮ್ಮ ಕೆಲಸರಿ ಬಾರಿ ಅವಸರ ಮಲ್ಪ ನಮನೆ ಬಾರಿ ಉತ್ಸಾಹ ಬಂಡದೆ ರಾಜ ವಿಕ್ರಮೆ ಪೆಟ್ಟಂಜಿ ಕೊರನ ಭೂಮಿ ಬುಡ್ನ ಮಾತ್ರೆಗೆ ಎಂದಿನಿ ಭೂಮಿ ಬರ್ರೇನ ಮಲ್ಪಡೋದಕ್ಕೆ ಎಂದಿಜೇರು ಮಲ್ಲ 24 ವಿದ್ಯೆ ಕರಗತ ಮಲ್ದಿನಾರಿ ವೇದ ಶಾಸ್ತ್ರ ಅಧ್ಯಯನ ಮಲ್ದಿನಾರು ಅಂಡೊಂದ ಕಾರಣದಾದ ನೆಕ್ಕೆ ಮೆರ್ನ ಅತುರತ್ತೆ ಅವಸರತ್ತೆ ಪರಮಾತ್ಮನೇ ಮೆರ್ನ ಬುದ್ಧಿನ ಮಂದ ಮಲ್ದೇರು ಯಾಪ ಪಾಂಡ್ಯಂಜಿನ ಬಲುವಶದಾನಿ ಆಂಡಲ ಅವಡು ಪರಮಾತ್ಮ ಈ ಬೋಪಿನ ವೇಗಗಾಡು ನೆಕ್ಕ ನಿಯಂತ್ರಣ ಆಡು ಕಡಿವನ ಪಾಡ್ನ ಸಾಧ್ಯ ಜಾಂಡ ಕಡಿವನ ಪಾಡ್ನಾರಿ ಬಂದಿನ ತೆರಿಯ ರಾಜ ವಿಕ್ರಮೆ ಕುದುರೆಗೆ ಕುಡಂಜಿ ಪೆಟ್ಟು ಕೊರ್ಪೇರಿಗೆ ಪೆಟ್ಟು ಕೊರ್ನೆ ತಡ ಬಾರಿ ಮಲ್ಲೊಂಜಿ ಗೊಂಡಾರಣ್ಯ ಬತ್ತಡೆ ದಟ್ಟವಾಯ್ದೆತ್ತಿನ ಅರಣ್ಯ ಸ್ವಲ್ಪ ತುಂಡಲ ಮರಮಟ್ಟು ದುಂಬು ತುಂಡ ಪರಪುನ ತುದೆ ಇಂಚಿಡು ಮರ ಮಿತ್ತು ತುಂಡ ಫಲಭರಿತವಾಯಿನ ಪುಷ್ಪ ಮರಕ್ಕುಲು ಮಾತ
ಒಂದೇನು ತುಯಿನ ದೃಶ್ಯ ರಾಜ ವಿಕ್ರಮ ಆಲೋಚನೆ ಮಾಡ್ತೀರಿ ಸುರುಟು ನಮ್ಮ ಪರಪು ನೀರು ಬರ್ಕ ಲೇಗ ಬಂಡ ಪರಪು ನೀರು ದೋಷಚ್ಚಿ ನೀರಿಗೆ ಸೂರ್ಯ ದೇವರನ್ನ ಕಿರಣ ಬಂದಿನ ಬೂರುಣ ವಾ ನೀರು ನಿತ್ಯ ನಿರಂತರ ಪರತೊಂದು ಬೋಪುಣ ಆ ನೀರಿಡುವ ದೋಷಲಾಜ್ಜಿ ಆಯ್ಕೆಯನ್ನು ನೀರು ಬರ್ದು ಬಾಜ್ಯಲ್ ದೂರ ಮಲ್ಪೆ ಮರಟೆತ್ತಿನ ಫಲಕಲೆಂದಿನ ಬಡವನು ದೂರ ಮಲ್ಪೆ ಪಡೆದೆ ಕುದುರೆಯಿಂದ ತೀರ್ಥಜತ್ತಿಯರಿಗೆ ತೀರ್ಥಜತ್ತು ದುಂಬಬಹುದು ತೂವನಗ ಜಲ ಜಲ ಅಂದು ಪರಪುನ ತುದತ ನೀರೇ ಮಾಯವಾದ ಕಾಲಿ ಪೊಯ್ಯ ಮಣ್ಣು ಮಿತ್ತು ಬತ್ತನಿಗೆ ಆವಡ ರೆಡ್ ಮರಟಿತ್ತ ಫಲದಿಂಪೆ ಅಂದು ಮಿತ್ತುತು ಅನಗ ಮರ ಪೂರ ಫಲ ಮಾಯ ಇನ್ನು ಮಾತತ್ತೆ ಐತಿತ್ತಿನ ಇರಕ್ಕಿಲ್ಲ ಮಾಯ ಒಂದು ಓವಾಯನ ಮಾಯನಾಗರಿ ಬೈದಿನ ಕುದುರೆ ನನ್ನ ಪಿರಾಂಡಲ ಪೋಪೆ ಅಂದು ಪಿರಾಮಿಡ್ಗುತ್ತು ಅನಗ ಕುದುರೆಲ ಹೆಜ್ಜಿಗೆ ತೋಜಂದುತ್ತಿನ ಮರ ಮಟ್ಟಲಜ್ಜಿ ಪ್ರಾಧಾಕಾರವಾಯಿನ ಭೂಮಿ ನಾವು ನಿರ್ಮಾಣವಾಯಿ ಗೊತ್ತಾಡು ಕುದುರೆ ಮುಖಾಂತರ ಕಡಪುಟ್ನಿಯರು ನಿತ್ಯ ಗೊತ್ತಾಂಡ್ರೆ ಒಂದು ಖಂಡಿತವಾದ ಬೈದಿನಾರಲ್ಲ ಶನಿದೇವಿಯರೇ ಕಡಪುಟ್ಟಿನ ಕುದುರೆಲ ಮಾಯಾ ಕುದುರೆ ಪಂಪಿನ ತಿರಿನಾರೇ ದಾದ ಮಲ್ಪರ ಸಾಧ್ಯ ಪರಮಾತ್ಮಗೆ ಪ್ರಾರ್ಥನೆ ಮಲ್ಪನ ಬಿಟ್ನ ನಮ್ಮ ವಾ ಕಷ್ಟೊಡೆ ಎಪ್ಪಡಿ ವಾ ನಷ್ಟೊಡೆ ಎಪ್ಪಡಿ ಪರಮಾತ್ಮಗೆ ಪ್ರಾರ್ಥನೆ ಬಂದಿನ ಸಲ್ಲಿಸೋಡಿಗೆ ಪರಮಾತ್ಮನ ಧ್ಯಾನ ಬಂದಿನ ಮಲ್ಪೋಡಿಗೆ ಕಷ್ಟ ನಿವಾರಕನೇ ಆರಿ ಇಷ್ಟ ಪ್ರದಾಯಕನೇ ಆರಿ ಪಡೆದು ಶಂಭುಲಿಂಗನ ಸ್ತುತಿ ಮಲ್ತೀರಿ ಸ್ತುತಿ ಮಲ್ಪನ ಸಮಯಡು ಮುಡ ಹಿಡಿದು 3 ದಿನ ಸೂರ್ಯ ಪಟ್ಟಾಯ ದಿಕ್ಕದಂಗದ ಕತ್ತಲೆ ಆದುಕೊಂಡು ಓಡೆ ಬೋಡು ದಾದ ಬಂದಿನ ಗೊತ್ತು ಗೋಚರಜ್ಜಿ 3 ದಿನ ಸೂರ್ಯ ಕಂತೋಡು ತುಂಬು ರಾಜ ವಿಕ್ರಮನಿನಿ ಏರ್ಲ ದಾಂತಿ ಲೆಕ್ಕ ಮಲ್ತು ಬಾಡಿ ಓಡೆ ಪೋಡು ದಾದ ಬಂದಿನ ಕತ್ತಲೆಡು ತೋಜಂದೆ ಅದು ಬೋಣು ಕೋಡೆ ಮುಟ್ಟ ತಾನು ಬನ್ನೆಕ್ಕೆ ಸಾವಿರಾರು ಸೇವಕರಿ ದುಂಬು ಪಿರ ಚಾಕಿ ಮಲ್ಪನಗಳಿದ್ದೀರಿ ನೀ ಸೇವಕರು ಲಜ್ಜೇರಿ ಪ್ರಧಾನಿ ಲಜ್ಜೇರಿ ಪ್ರಜೆಕರು ಲಜ್ಜೇರಿ ಅಯ್ಯೋ ಪರಮಾತ್ಮ ಇನ್ನು ಒಬ್ಬಂಟಿಗೆ ಅದೇ ಈ ಒಂಜಿ ಕಡು ಕತ್ತಲೆಡಿ ಕಾಡ ನಡುಟ್ಯಾನ ಜಪ್ಪುನ ಸಮಯ ಮಾಡುತ್ತ ನನ್ನ ಜಪ್ಪರೆ ಆಸೆಗೆ ಅವು ಒಂದು ದಾಲಜ್ಜಿ ನನ್ನ ದುಂಬು ಪೋಂಡ ಗುರಿಯುಂಡ ಮುಳ್ಳುಂಡಾಗುತ್ತು ಜಿತ್ತಿನಲ್ಪನೆ ತಾನು ಹುಲ್ದು ತನ್ನ ಕೈನೇ ಆಶ್ರಯವಾದದ್ದು ಇದು ಜಪ್ಪುನಾರಾಯರಿಗೆ ಜತ್ತಿನ ರಾಜ ವಿಕ್ರಮೆರೆ ಕಾಂಡಲಕಿನಾರೆ ಎಂಚ ದುಂಬು ಬೋಪೆರೆ ತಾಮಲಿಂದ ನಾಮನಗರಿಗೆ ಬರುತ್ತದಾರಿಲಿ ಮೆಲ್ಲ ಮೆಲ್ಲನೆ ವೆನರದಿಂದ ಹರಿಯ ಭಜನೆಯ ಮನದಿ ಜಪಿಸುದ ಧೈರ್ಯವೆಂಬುದು ಮನದಿ ನಾಡುದ ಮರೆಯದೆ ಗುರು ಮಂತ್ರ ಜಪಿಸುತ್ತ ರಾಯ ಬಂದ ತಾಮಲಿಂದೆಂಬೋ ಪಟ್ಟಣಕ್ಕೆ ವಿಕ್ರಮ ನಾಮವಿಂದನ ಬದನೆ ಮಾಡುವ ಕ್ಷೇಮದಿಂದಲಿ ನಾನು ಸೇರಿದ ನೇಮದಿಂದ ಎಂದೆಂದು ಇತರ ಉಜ್ಜಲದಲ್ಲಿ ಪುರಜನರು ಮದಾನರು ಮತ್ತು ಕಾರವಾರರು 3-4 ಜಾವನು ನೋಡಿ ರಾಯನು ಭಾರತಿನ ಕಾರವಾರರು ಪ್ರಧಾನಿಯ ಗುಣೇನೆಂದು ತಿಳ್ದರ ಎಂದರೆ ಮಂಗಳೋತ್ಸವ ವೈದಿನ ಮಾತಾ ಸದ್ಯೇಶ್ವರೇ ಸದ್ಭಕ್ತರಿಗೆ ಮಾತೆರೆಲ್ಲ ತುಂಬುರುಲಯದ ಸ್ವಾಗತಗೊರೊಂದು ಅಂಚೆನೆ ಮಿತ್ತೆಡೆ ಮಾ ಅನ್ನದಾನ ಶುರುವಾತಡೆ ಮಾತೆರೆಲ್ಲ ಬರ್ತದೆ ಪರಮಾತ್ಮನ ಅನ್ನದಾನ ಮಹಾ ಅನ್ನದಾನವನ್ನು ಸ್ವೀಕಾರ ಮಾಡ್ತದೆ ಮಾತೆರೆಲ್ಲ ಪರಮಾತ್ಮನ ಕೃಪೆಗೆ ಅನುಗ್ರಹವಡು ಪಾತ್ರರಾವಡು ಪಡೆದೆ ಎಂಗಲ್ಲ ಮಾತೆರನಲ್ಲ ವಿನಂತಿ. ಏಲಯ್ಯ ಪ್ರಧಾನಿ ನಿಮ್ಮ ದೊರೆಯು ಎಲ್ಲಿ ಹೋದರೂ ಕಾಣೆದೋ ಏನು ತಸನಿಯೋ ನಮ್ಮ ಕುದುರೆಯು ಎಲ್ಲಿ ನಿಮ್ಮ ದೊರೆಯು ಎಲ್ಲಿ ನಮ್ಮ ಅಶ್ವವು ನಿಮ್ಮ ದೊರೆಯು ಹೋದನೆಲ್ಲಿ ಜಾಗೃತಿಯಿಂದಲೇ ನಮ್ಮ ದುರ್ಗವು ಕೊಡಿ ನಿಮಗೆ ತಡವ್ಯಾಕ ಎಂದ ಮಾಯಕಾರೆ ಇಂತೆಂದು ಕಾರವಾರ ನುಡಿಯನ್ನು ಕೇಳಿಯೋ
ಪ್ರಧಾನಿಯು ಚಿತ್ತಗಾತನಾಗಿ 3-4 ಹರಿದಾರಿ ಪರ್ಯಂತರಕ್ಕೂ ಚಾರರನ್ನು ಅಟ್ಟಲು ದೊರೆಯು ಕಾಣದೇ ಇರಲು ಮಾವಸನ ಅಂಬುದಿಯಲ್ಲಿ ಮುಳಗಿ ಕಾರವಾರನಿಗೆ ಪ್ರಧಾನಿಯು ನಿಮ್ಮ ಕುದುರೆ ಖರೀದಿ ಏನೆಂದು ಕೇಳಲು ನಮ್ಮ ಕುದುರೆ ಖರೀದಿ ₹1,00,000 ಎಂದು ಕಾರವಾರನು ಹೇಳಲು ಪ್ರಧಾನಿಯು ಕಾರವಾರನಿಗೆ ಖರೀದಿ ಪಾವತಿ ಮಾಡುತ್ತಿರ್ತಾರ ಅದೆಂತೀನಿ ಮಂಡಾರವನು ದಯದು ಕೊಡುವೋನು ಗ್ರಯವನ್ನು ಸಡಗರದಿ ಕಲಿರಾಜ ದೈವ ಕೈಗೊಂಡು ನಡೆದಾನು ತಾನಾಗ ಆದರೆ ನಾಚರ್ಯ ಬಿಡದೆ ಬಂತು ಕಷ್ಟ ನಗರದ ಜನರಾಗ ದೇಶ ದೇಶ ಹುಡುಗಿ ಗಾಜಿ ಪಟ್ಟರು ಅಲ್ಲಿ ಮೋಸವಂತೂ ಇಲ್ಲಿ ಶಿವನೇ ಸಲಾಲಿ ಎಂದೆಂದು ಜನಪುರದ ಮಂದಿ ಮಾರ್ಮಲೆಕ್ಕೆಲ್ಲ ವ್ಯಸನ ಪ್ರಾಪ್ತಿಯಾಗಲು ಇತರ ವಿಕ್ರಮರಾಯನು ತಾಮಲಿಂದ ಪುರಕ್ಕೆ ಸೇರಿದನ ದೆಂದರೆ ಭಕ್ತ ಮಾಶಯರೇ ಮಿತ್ರ ಅನ್ನಪ್ರಸಾದ ಪ್ರಾರಂಭ ಮಾಡಿ ದಯವಿಟ್ಟು ಮಾತಾಡಲ್ಲ ಅನ್ನಪ್ರಸಾದ ಸಹಭಾಗಿ ಅವಡು ಅಂಚನೆ ಎಲ್ಲ ವಾಚಕದ ಗುರುತಿನ ಬತ್ತು ಕುಲ್ಲೋಡು ಬಂತಕ್ಕೆ ಏನೊಂದಿಲ್ಲ ರಾಜ ವಿಕ್ರಮೇರಿ ಕಾರ್ದ ತನ್ಮಂತೇಳಿ ಜೆತ್ತಿನಾರಿ ಕಾಂಡೆ ಪರಮಾತ್ಮೆ ತೋಜಾಯನ ಒಂಜಿ ತಾಜಿ ಬಸೊಂದು ಗೋಪೇರಿಗೆ ಅದಾಗ ಕವಿಗಾತ್ರ ಬಂಪೇರು ಸೂರ ವಿಕ್ರಮ ಎದ್ದು ಹೊರಟನು ತಾಮಲಿಂದ ನಾಮನಗರಿಗೆ ದೇಗ ಬಂಡ ಆ ಕರಕತ್ತಲೆಡಿ ಆ ಕಾಡ್ದ ತನ್ಮತ್ತೇಡಿ ಓರಿ ಜೆತ್ತದ ಕಾಣೆ ಲಕ್ಷ್ಮೀಣ್ಣಂಡ ಕಣಿತವಾದ ಸೂರಿ ಖಾಲಿ ಕಾಡು ಮಾತ್ರವತ್ತೆ ಅವಳು ಪ್ರೇತಾತ್ಮ ಭೂತಾತ್ಮ ಕ್ರೂರ ಮೃಗಕೊಲ್ಲ ಒಂಜಿ ನಡುಟು ರಾಜ ವಿಕ್ರಮರಿಗೆ ಲಕ್ಕದ ದುಂಬು ಹೋಬೇರನ್ನ ಖಂಡಿತವಾದೆ ರಾಜ ವಿಕ್ರಮನ ಸೂರತನನ್ನೆಂದು ಬನಲಿ ವೀರತನಂದಲ ಬನಲಿ ಇಂಚಿಡೆ ಕೋಳಲಾದ ದಿನ ಚಪ್ಪನ್ನಾರು ದೀಸೆತ್ತಿನ ರಾಜ ವಿಕ್ರಮಿ ಒಬ್ಬಂಟಿಗೆ ಅದು ಒಡೆಪೋಡು ದಾದಾ ಪಂಪಿನ ಗೊತ್ತು ಗುರಿ ವ್ಯಾಪನಂಗು ಒಡೆಪೋಡು ಇಂಚಿನಡೆಗೆ ಪೋಡು ಬಂಡ ಕಾರು ತಾನಾದೇ ಪೋಪುಣು ಮನಸ್ಸು ತಾನಾದೇವೆಂದು ತೋಜೋಳು ಅಂಡ ಒಡೆಪೋಡು ಹೊಸ ಊರು ಹೊಸ ಜಾಗೆ ಏನಿ ಮುಟ್ಟ ಸವಾರಿ ಮಲ್ತೊಂದು ಪೋಂದಿತ್ತಿನಾರಿ ನೀ ಕಾಲ್ ನಡಿಗೆ ಹಿಡ್ದಾನು ಪೋಂದಿಲ್ಲೇರಿ ನಾನಾ ರೀತಿದ ಬೇಸರ ಕೋಡೆ ಮುಟ್ಟ ಎತ್ತಿನಾರಿ ನೀ ವಾ ರೀತಿ ಒಬ್ಬಂಟಿಗೆಡುವರಿ ಪೋನಗಾಯನ ಮನಸ್ಸಿಡಿ ಎಂಚಿನ ತಲಮಲ ಎಂಚಿನ ಬೇಸರ ಪೋಬನ್ಪಿ ನಮ್ಮ ಅಂದೋಜ್ ಮಲ್ಪೋಗ ಆಂಡಲ ಮಾನವನ ಜೀವ ನೋಡು ನಾನಾ ರೀತಿಯ ಕಷ್ಟ ನಷ್ಟಾದಿ ಬರ್ಕೊಂಡು ಆ ಸಮಯ ನಮ್ಮ ಒಯ್ದಿನ ಬಂಡ ಪರಮಾತ್ಮನ ಸಂಕೀರ್ತನೆ ಹರಿನಾಮ ಸಂಕೀರ್ತನೆ ರಾಮದೇವರನ ಧ್ಯಾನ ರಾಜ ವಿಕ್ರಮಿರೇ ರಾಮಧ್ಯಾನ ಮಲ್ತೊಂದು ಪೋಂದುಲ್ಲೇ ಹರಿನಾಮ ಸಂಕೀರ್ತನೆ ದಪ್ಪಂದೆ ಮರೆಪಂದೆ ಗುರುದೇವರನ್ನ ಭಜನೆ ಮಲ್ತೀರಿ ಈ ರೀತಿ ತಾನು ಪೋಪಿನಂಚಿನ ತಾಜಿ ರಾಜ ವಿಕ್ರಮಿರ ಕ್ಷೇಮವಾದೆ ಸೇರಿಯರಿಗೆ ತಾಮಲಿಂದ ನಗರಗೂ ನೇಮದಿಂದ ಅಂದು ಬರೀತೀರಿ ನೇಮ ಬಂಡ ರಾಜ ವಿಕ್ರಮಿ ಸೇರಿನ ಹತ್ತು ಸೇರಪಾಯಿ ಏರು ನಿಯಮ ಮಲ್ದಿನಿ ಸನಿದೇವರಿ ರಾಜ ವಿಕ್ರಮಿ ಇಂಚಿನಡೆಗೆ ಪೋಡು ಬಂದಿನ ನಿಯಮ ಐಕೆ ನೇಮ ನಮ್ಮ ಊಳುವಂತ ನೇಮ ಬಂಡ ನಿಯಮಾವಳಿ ರಾಜ ವಿಕ್ರಮೇರೆ ತಾನಡೆ ಸೇರಿಯರನ್ನಲ್ಲ ಕಾರವಾನ ವೇಷೊಡಬೈದ ಸನಿದೇವರಿಗಳ ಮಾಯವಾದ ಪೋತೋಯ್ ರಾಜ ವಿಕ್ರಮ ಕಷ್ಟ ಬರ್ರೆ ಹತ್ತೀನಿ ರಾಜ ವಿಕ್ರಮನ ಪರದೇಶಿ ಮಲ್ತದಾಂಡು ಬಂದಿನ ಗೊತ್ತುಂಡು ಆಂಡಲ ಸನಿದೇವರ ಅವಲಿ ಒಂದುದೇರಿ ಬೇಗೇ ಒಂದು ಉಜ್ಜಯಿನಿನ ರಾಜ ವಿಕ್ರಮೆ ರಾಮರಾಜ್ಯವಾದ ಮಲ್ದೆ ಈ ರಾಮರಾಜವಾದತ್ತಿನ ಉಜ್ಜಯಿನಿಗೆ ಒಂಜಿ ರೀತಿದ ಜನಕ್ಕುಲು ರಾಜ ವಿಕ್ರಮ ಕೊರಿನ ಕಷ್ಟೋಡು ಸಹಭಾಗಿ ಆರದಂತೇಳಿ ಎರೆಗೆ ಸನಿದೇವರ ಕಷ್ಟ ಕೊರ್ಪೇರ ಈ ಭೂಮಂಡಲದ ಜನಕುಲ್ದಾದ ದೇವಲೋಕದ ತ್ರಿಮೂರ್ತಿನಗೆಲ್ಲ ಎದುರು ಬರ್ಪುಜೇರು ಅವಾಗ ಈ ಜನಕುಲೆಗಳ ಕಷ್ಟದಾದ ನಷ್ಟದಾದ ಗೊತ್ತಾವಡು ಐಕ್ ಮಾಡೋದು ಪ್ರಧಾನಿನ ಬಾತಿರಪ್ಪ ಕೋಡದಾದ ದಿನ ನಿಗಲ ರಾಜನ್ನ ಕುದುರೆನ ಬಸಂಬೋಯರು ನಿಗಲ ರಾಜ ಇನ್ನಿಯತ್ತಡೆ ಎಲ್ಲ ಬರುವೇರು ಬನ್ನ ಕುದುರೆನ ಕನ್ವೇರು ಎಂಕಾದ ಸಮಯ ಉಂತಾರೆ ಸಾಧ್ಯ
ಒಂಜೆ ಎನ್ನ ಕುದುರೆ ಕೊರ್ಲೆ ಜಿಂಡಕ್ಕೆ ಯೋಗ್ಯವಾಯಿನ ಪಂದಿನಂಚಿನ ದೊಡ್ಡ ಕೊರ್ಲೆ ಬಂದಾಗ ಪ್ರಧಾನಿಗಳೊಂದು ಸರಿದೋಜೋಡು 4 ಕೋಟಿಗಳ ಕಡಪಡಿಯರು 4 ದಿಕ್ಕಗಳ ಪೋಲೆಪ್ಪ ನಮ್ಮ ರಾಜೆ ಒಲ್ಪೊಲ್ಲೆ ಎಂಜೊಲ್ಲೆ ಬಂದಿನ ಸುದ್ದಿನ ತೆರಿಲೆ ಇಂದ ಕಡಪಟ್ನಾಗ ಮಾತ ಕುದುರೆ ಸವಾರನಗಳು ಸಂತೋಷೋಡು ಬಿದ್ದಾಡ್ದೇರಿ ರಾಜನ ಯಾನಕ್ಕೆ ಬಸದ ಗಂಟೆ ಅಂಡ ಶನಿದೇವಿಯರು ಕಡಪಡಿ ಬಕ್ಕ ಏರ್ಪತ್ತು ಕಂಡ ಸಾಧ್ಯ ಓದಿನಾಗಲು ಮಾತಿರಲ್ಲ ಬೇಸೋಡು ಬತ್ತೇರು ನಾಂಡೆ ಕೇಳಿವೇರು ಬರ್ರೇನೆ ಬೈದಿದ್ದೇರು ಅದಾಗ ಆಯ ಪಂಡೆ ಅಪ್ಪ ನಿನ್ನ ಜನಗಳು ಗೆಳೆಯರು ಬತ್ತೇರು ಗೆಳೆಯರು ಬೈದಿದ್ದೇರು ಆಂಡೆ ಆ ಪರಬೆ ಬಂಡ ನಾನಾ ತೆಂಗಿ ನಾನಾ ರೀತಿದ ಉಪಾದ್ರೊಂಗೊರಡ್ಚು ಎನ್ನ ಕುದುರೆ ಕೊರ್ಲೆ ಜನ ಸರಿಯಾಯನ ಕ್ರಯ ಕೊರ್ಲೆ ಬಣ್ಣದ ಜೋರ್ಡು ಬಂದಾಗ ಪ್ರಧಾನಿ ಎನ್ನಿಯ ಮೇನ್ನಾರ ನಾರು ಗೋಪಿನಿ ನನ್ನ ಉಜ್ಜಯಿನಿಗೆ ಈ ರೀತಿ ಮೋಸ ಮಲ್ತೇರು ಬಂದಿನ ಪವಿತ್ರವಾಯನ ಉಜ್ಜಯಿನಿಗೆ ಅಪವಿತ್ರವಾಯನ ಪುದರ್ ಬರಬಲ್ಲಿ ಐಕ್ ಬಾಳದು ಕೂಡ ಕೇಂದ್ರಿಗೆ ಸ್ವಾಮಿ ಕುದುರೆ ಕ್ರಯ ಬಲ್ಲಿ ಕೋಡ ರಾಜಪ್ಪನರ ಬಂದಿನ ಎನ್ನ ಕುದುರೆಗೆ ಲಕ್ಷ ಕೊರ್ಲಿ ಇನಿಲಾ ಬಂದಿ ಎನ್ನ ಕುದುರೆ ಲಕ್ಷ ಕೊರ್ಲಿ ಎಂದು ಬಂದಾಗ ಕೋಡ ರಾಜೆಲ ಲಕ್ಷ ಕೊರ್ತು ಜರೀನಿ ಪ್ರಧಾನಿಲ ಲಕ್ಷ ಕೊರ್ಲೆ ಗಮನ ಕೊರ್ಲಿ ನಿಜವಾದ ಶನಿದೇವಿಯರು ದೊಂದು ಅರ್ಥೋಡು ಬಂದಿರ ಎನ್ನ ಕುದುರೆಗೆ ಗಮನ ಕೊರ್ಲಿ ಅಣ್ಣ ಮಗಳು ದ್ರವ್ಯ ಕೊರ್ಲೆ ಬಂದಿನ ಒಂಜೇ ಪಾತ್ರ ಮಗಳು ನೆನಪಿದೆಯೇರುವಿನ ಮುಲ್ಪ ಪ್ರಧಾನಿಯನಿ ಆಲೋಚನೆ ಮಲ್ತೆ ಇನಿ ಚಪ್ಪನಾರ ದೇಶದ ಭಂಡಾರಗು ದೊಡ್ಡ ಬೂರೊಂದೇಪ್ಪ ಅಂಚಿನ ಸಮಯಡು ಯಾನೆ ರಾಜಧಾಂತಿನ ಸಮಯ ದೊಡ್ಡಗೆಪ್ಪಡು ಅಂಡ ಆ ಭಂಡಾರದ ಮಹಾಲಕ್ಷ್ಮಿ ಪೂಜೆ ಮಲ್ಪೋಡು ದೇವಬಂಡ ಮಹಾಲಕ್ಷ್ಮಿ ಚಂಚಲ ಒಂಜಿ ಚೂರು ಹೆಚ್ಚು ಕಡಿಮೆ ಅಂಡ ಮಾಯಾ ದೇವಿ ಅದ ಒಲ್ಪ ಮಾಯಾವು ಒಲ್ಪ ದರಿದ್ರ ಲಕ್ಷ್ಮಿ ಬರುವ ಬಂಡ ಸಾಧ್ಯಜಿ ಐಕ ಬೋಡದು ಬಂಗಾರದ ಅರಿವನಿಗೆ ಒಂದು ಕರ್ಪೂರದ ಆರತಿನಿಗೆ ಎತ್ತದೆ 1 ಲಕ್ಷ ರೂಪಾಯಿ ಶನಿದೇವರೇ ಕೊರಿಯರಿಗೆ ಶನಿದೇವರಿಗೆ ಅಥವಾ ಆ ದೇವರೆಲ್ಲ ದೊಡ್ಡ ಗೋಡೆ ನಮ್ಮ ಮಾತ್ರ ಬಂದಿನಿ ಆ ದೇವರೇ ದೊಡ್ಡ ಗೋರಿಯ ಮೂಲಿ ಇತ್ತು ದೊರೆಶನ್ ಗೋರಿಯ ಅವಲಿ ಇತ್ತು ಒಂದು ಗೋರಿಯ ನಮ್ಮ ಏತು ದಾನ ಮಲ್ಪೋನ ಆತ ನಮ್ಮ ತೆರಿಯಂದೆ ನಮ್ಮಲ್ಲಿನ ಪಾಪ ಕರ್ಮ ದೂರಾಪುಡು ಪ್ರತಿ ಒಂಜಿ ಮಾನವಗಳ ಆಯಾನ ಬೇರೆ ಏರೆಗಳ ತೋಜರ ಸಾಧ್ಯ ಪಂಡ ಆಯ ಮಲ್ದಿನ ಪಾಪ ಕರ್ಮ ಆಯ ಗೊತ್ತಾಪುಜಿ ನನ್ನವರಿ ಪನ್ನಾರ ಅವೇನು ಒತ್ತಂದ್ರೆ ಸರಿ ಪೂಜಾ ದೇವಿ ಯಾನ್ ಮಲ್ತಿನ ಸರಿ ಅವಾಗ ಅಂಚಿನ ಪಾಪ ಕರ್ಮ ಆತನಂದಾಂಡ ಪುಣ್ಯಕ್ಷೇತ್ರಗೂ ದೇವಸ್ಥಾನಗೂ ನಮ್ಮ ದಾನ ಧರ್ಮ ಮಲ್ತನಂದಾಂಡ ಐದು ನಮ್ಮ ಪಾಪ ದೂರ ಆಪಡಿಗೆ ಐಕೆ ದಾನ ಮಲ್ಪೊಂದು ಅಂಚ 1 ಲಕ್ಷ ರೂಪಾಯಿ ಕೊರ್ನೆ ತಡ ಶನಿದೇವಿರಿ ಉಜ್ಜಯಿನಿದ ಭಾಗ್ಯಲಕ್ಷ್ಮಿಗೆ ಕೈ ಕೊರಿಯರು ತುಂಬು ತುಳುಕೊಂದುತ್ತಿನ ಅಷ್ಟಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಆದಿಲಕ್ಷ್ಮಿ ವಿಜಯಲಕ್ಷ್ಮಿ ವೀರಲಕ್ಷ್ಮಿ ಸಂತಾನ ಲಕ್ಷ್ಮಿ ಬಂದಿನ ಎಡಮ್ಮ ಲಕ್ಷ್ಮಿ ಸೌಭಾಗ್ಯ ರೂಪಡು ಸೌಭಾಗ್ಯ ಲಕ್ಷ್ಮಿನ ರೂಪಡು ಜತ್ತೊಂದು ಬೋಡು ಹಿಂಚಿಡೆ ಸುಭಿಕ್ಷವಾಯನ ಉಜ್ಜಯಿನಿಗೆ ದರಿದ್ರ ಬಂದಿನ ಬತ್ತಂಡು ದಾರಿದ್ರ ಬಂದಿನ ಬತ್ತಂಡು ಬಸ್ಸನೆ ಇಜ್ಜಿ ಭೀಕರವಾಯಿನ ಬರಗಾಲ ಬತ್ತಂಡು ಜನಕ್ಕುಲು ರೋಗ ರುಜಿನೋಡು ಮಾತಿರ್ಲ ಕಷ್ಟದ ಗುರಿಕು ಬುರಿಯರು ನಮ್ಮ ಕಷ್ಟದ ಗುರಿಕು ಬೂರ್ನಾಗ ನಮ್ಮ ಏನ ದೂಪಿನ ಸುರುಟ ಗುರಿಟೋರ ಮಿದ್ದು ವರ್ಕ ಬಂದಿನ ದೂಪಿನುವಿನ ಬೇಟೆಗೆಲೆ ಬೋದು ಸಹಾಯ ಮಲ್ಪರ ನಮನ ಸತ್ಯಂಡ ರಾಜ ವಿಕ್ರಮನ ಆಲೋಚನೆ ಮಾತೆರೆ ತತ್ತು ಮೋಪಿನ ಆಂಡೆ ಮಾತೆರ್ಲ ಅಗಲಗಲ ಕಷ್ಟ ಕಾರ್ಪಣ್ಯಡೋರ ಮಿತ್ತು ಬರ್ಕ ಬಂದಿನ ಆಲೋಚನೆ ಮಲ್ಪನಗ ಇಂಜಿಡೆ ರಾಜ ವಿಕ್ರಮೇ ರಾಮ ಬನೊಂದು ರಾಮ ರಾಮ ಎಂದು ರಾಜತಾ ಬಂದು ತಾಮಲಿಂಗಾಪುರದ ಬೀದಿಯಲ್ಲಿ ನಿಂದು ಪ್ರೇಮದಿಂದ ಎಲ್ಲ ಪುರ ಜನರು ಕಂಡು ಕಾಮರೂಪದ ಪುರುಷ ಇವನ್ಯಾರು ಎಂದು ಎಲ್ಲ ಜನರು ಕಂಡು ಆಶ್ಚರ್ಯ ಪಟ್ಟು ಲಲಿತ ವಿಕ್ರಮ ತಾನು ಮುಂದಕ್ಕೆ ಹೊರಟು ಬಾರಿ ವರ್ತಕನೊಬ್ಬ ವೈಶ್ಯನಂಬುವನು ಬರುವಂತ ವಿಕ್ರಮನ ದೂರದಲ್ಲಿ ಕಂಡು ಮೆಲ್ಲ ಮೆಲ್ಲನೆ ರಾಯ ವರ್ತಕನ ಬಳಿ ಬಂದು ಮೆಲ್ಲನೆ ಅಂಗಡಿಯಲ್ಲಿ ಕುಂತು ಬಂದು ಕುಂತಾಕ್ಷಣಗೆ ಸಂಧಿಸಿತು ವರ್ತಕನಿಗೆ ಒಂದು ಕ್ಷಣ ಬಿಡುವಿಲ್ಲದ ಹಾಗೆ ಯಾವಾಗೂ ಇಲ್ಲದ ವ್ಯಾಪಾರವಾಗೆ ಇವನ್ಯಾರು ಮಾ ಪುರುಷ ಎಂದು ತಿಳಿಯೇ
ರಾಮ ಎಂದು ರಾಜತ ಬಂದು ಇಂತೆಂದು ವರ್ತಕರು ವಿಕ್ರಮರಾಜನ ರೂಪ ಲಾವಣ್ಯವನ್ನು ನೋಡಿ ಇವರು ಪುರುಷರೆಂದು ತಿಳಿದು ಮಾತನಾಡಿಸುತ್ತಿದ್ದರ ಅದೆಂತೆ ನೀವ್ಯಾರು ಹೇಳಿರಯ್ಯ ಎಲ್ಲಿಂದ ಬಂದಿರಯ್ಯ ಯಾವ ದೇಶವು ನಿಮ್ಮದು ಕಾರ್ಯವೇನುಂಟು ಯಾವ ಕುಲವು ತಮ್ಮದು ಎಲ್ಲಿಗೆ ಹೋಗುವುದು ಎನ್ನುತ್ತ ಕೇಳಲು ವಿಕ್ರಮನನ್ನು ನೀವ್ಯಾರು ಹೇಳಿರಯ್ಯ ಎಲ್ಲಿಂದ ಬಂದಿರಯ್ಯ ಎಂದೆಂದು ವರ್ತಕರು ರಾಯನಿಗೆ ಕೇಳಲಾಗಿ ರಾಯರು ಎಂದು ಹೇಳುತ್ತಿದ್ದಾರದೆಂದರೆ ನಮ್ಮ ದೇಶವು ದೂರ ನಮ್ಮ ಕುಲದ ಇವರ ಸಂಬಂಧಿ ಬೇಳುವೆನು ಕೇಳಯ್ಯ ಈಗ ಕ್ಷತ್ರಿಯ ಕುಲವು ನಮ್ಮದು ಈ ತಕ್ಷಣ ಇದ್ದು ಮತ್ತೆ ಮುಂದಕ್ಕೆ ನಾವು ಹೋಗುವೆ ಎಂದು ಇಂತೆಂದು ಮತ್ತೆ ವೈಶ್ಯನು ನಿಮ್ಮ ಕುಲಗೋತ್ರವನ್ನು ಸತ್ಯವಾಗಿ ಹೇಳಬೇಕೆಂದು ಕೇಳಲು ರಾಜನು ಸತ್ಯವಾಗಿ ನಾವು ಕ್ಷತ್ರಿಯರೆಂದು ಹೇಳಲಾಗಿ ವೈಶ್ಯನು ಸಂತೋಷಪಟ್ಟು ಏನನ್ನು ತಿರ್ದರ ಅದೆಂತೀನಿ ಕಡು ರುಚಿಯ ಭಗವಾನ ಮಾಡಿಸೆ ಕಡುಮ ಮತೆಗಳು ವೈಶನು ಅಡಿಗೆಯಾಗಿದೆ ಎಂದರು ರಾಯರನ್ನು ಸ್ನಾನವಾಗಲಿ ನಿಮಗೆ ಎನ್ನುವುದ ಮನ್ನಿಸಿ ವಿಕ್ರಮಗೆ ಹೇಳಿದ ಇನ್ನು ಭೋಜನವಾದ ಮೇಲೆ ಹೋಗಬಹುದೆಂದ ಕಡು ರುಚಿಯ ಭಗವಾನ ಮಾಡಿಸೆ ಎಂದೆಂದು ವಿಕ್ರಮನ ವಯಸ್ಸನ್ನು ಮನ್ನಿಸಿದ್ದಾರೆ ಸಂಧ್ಯಾನಿಗಳಿಂದ ಭೋಜನವನ್ನು ಮಾಡಿಸಿ ಸಂತೋಷಪಡಿಸಿ ವಯಸ್ಸರು ಆನಂತರದಲ್ಲಿ ಆಲೋಚಿಸಿ ನನ್ನ ಕುಮಾರ್ತೆಯಾದವರಿಗೆ ಏನೆನ್ನು ನಿರ್ಧಾರದೆಂದರೆ ಬಾಲೋ ಶಿರೋಮಣಿಯೇ ನೀಲಮುತ್ತಿನ ಮಣಿಯೇ ಬಾಲೋ ಶಿರೋಮಣಿಯೇ ನೀಲಮುತ್ತಿನ ಮಣಿಯೇ ಲೋಲ ಪುರುಷನು ಇವನು ನೋಡಮ್ಮ ತಾಯೇ ಚೌಶಿಷ್ಟ್ಯ ವಿದ್ಯೆಯಳು ಸಂಪನ್ನನವನು ಭಕ್ತೀಸ ಕಡೆಯುಳ್ಳ ಪುರುಷ ನೋಡೆನ್ನೋ ಇವನಿಗೆ ಮಾಲೆಯು ಹಾಗಮ್ಮ ನೀನೆನ್ನೋ ಸರ್ವ ಸಿದ್ಧಿಯುಳ್ಳ ಬಾಪನು ಇವನು ನಿನ್ನ ಭಾಗ್ಯಕ್ಕೆ ಎಣೆಯ ಗುಣಮಣಿಯೇ ಇಲ್ಲವೋ ನೀನು ಇವನ ಮದುವೆಯೋ ಆಗಮ್ಮ ನೀನು ಇವನ ಮದುವೆಯಾಗಮ್ಮ ಬಾಲೋ ಶಿರೋಮಣಿಯೇ ನೀಲ ಮುತ್ತಿನ ಮಣಿಯೇ ಇಂತೆಂದು ಆಲೋಲಿಗೆ ಕೂಡ ವರ್ತಕನು ಹೇಳಲು ಆಲೋಲಿಗೆ ರಾತ್ರಿಯನ್ನ ಗ್ರಹಗೊಳಿಸಿದರೆ ಅವನ ಗುಣಶೀಲಗಳನ್ನು ನೋಡಿ ಮಾಲೆಯು ಹಾಕುವನೆಂದು ಹೇಳಲು ವೈಶ್ಯನು ಹಾಗೆ ಆಗಲಿ ಎಂದು ವಿಕ್ರಮರಾಜನ ಕೂಡೆ ಏನನ್ನು ತಿರ್ದರ ಅದೆಂತೆ ನೀ ಜೀವನಡು ಕಷ್ಟ ನಷ್ಟರ ಬಂದಿನ ಸಹಜ ಅಂಡ ರಾಜ ವಿಕ್ರಮಗೆ ವಾಸಮಯಡು ಎರ್ನಸ್ಪುದರೆ ನಾಮಸ್ಮರಣೆ ಮಲ್ಪಡು ಬಂದಿನ ಗೊತ್ತುಂಡು ಐಕ್ ಬಡದೆ ರಾಮದೇವೇರು ಮಾನವನ ಜೀವನಡು ರಾಪಂಡ ರಾಮ ಪಂಡ ಮಾತಿರಲು ಭಾರಿ ಸುಲಭ ಅಂಜ ನವೇನು ಐಟಿ ಇನ್ನೊಂದು ಅಂಡ ರಾಂದ್ ಪಂಡದಾದ ಪಂಡ ನಿಜವಾದ ರಾಕ್ಷಸತ್ವ ನಮ್ಮ ಕೆಲವು ನಮ್ಮ ಸ್ವಾರ್ಥಗೂ ಕೆಲವು ನಮ್ಮ ಪರಿವಾರ ಬೋಳದು ನಮ್ಮ ಜೋಕ್ಲೆ ಬೋಳದು ನಮ್ಮ ಬುಡದಿ ಬೋಳದು ನಮ್ಮ ಏನು ಅಲ್ಪ ನನ್ನೋರಿಯನ ವಸ್ತುನ ಗೊತ್ತು ಕಲ್ಪ ನಮ್ಮ ಅದು ಆಲೋಚನೆ ಮಲ್ಪ ಜೊಂದು ನನ್ನೋರಿಯನ ಪಡೆದು ಅಂಚಿನ ರಾಕ್ಷಸತ್ವಡು ನಮ್ಮ ಸ್ವಾರ್ಥಗಳು ನಮ್ಮ ಪಾಪ ಘಟನೆ ನಡಪುಂಡು ಮಾಂದ ಪಂಡ ಅವು ಆ ಪಾಪಲ್ ಪೂರ ಪಿದೆ ಬರ್ತದೆ ನಮ್ಮ ಶರೀರಡು ಮಮಕಾರದ ಪುಣ್ಯದ ಸಂಚಯನ ಪುಡಿಗೆ
ಐಟ್ರ ಬೊಕ್ಕ ಅಂಚಿನ ಪಾಪವು ಎಡದಿಕ್ಕೋಜಿ ಏಕೆ ರಾಮ ಕುಲಜಿ ರಾಮ ಬಂಡ ನಿಸಾಚರ ದೇವ ನಿಸಾಚರ ಬಂಡ ಚಂದ್ರ ಬನ್ಪೇನ್ ಅಂಡ ರಾಮದೇವರೇ ಬನ್ಪೇರ್ ದೇವ ಬಂಡ ಅಜ್ಞಾನದ ಕತ್ತಲಿಗೆತ್ತು ಸುಜ್ಞಾನ ಗೋರ್ಪಿನಾರೇ ರಾಮ ಈ ಕಷ್ಟದ ಸುರಿಮಲದ ಅಜ್ಞಾನೋಡು ಒಂದು ತಾಜು ತೋಜಾಲೆ ಒಂದು ಸನ್ಮಾರ್ಗ ತೋಜಾಲೆ ಪಂಡ ರಾಮ 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 ನಾಮನು ಸ್ಮರಣೆ ಮತ್ತೊಂದು ಭಜನೆನು ಮತ್ತೊಂದು ತಾನೇ ದುಂಬು 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 ಬೋಪಿನಾರ ಪೇರು ಬೋಪಿನಂಚಿನ ತಾಜಿ ಕಾಮಲಿಂದ ನಗರು ಬೋಪುಂಡಲ ದಿನನಿತ್ಯ ತನ್ನ ನಿತ್ಯ ಕರ್ಮೋಡು ಕೆಲಸೋ ಬೋಪಿನಾಕಲೆ ಅಗಲಗಲ ಮುಂದೆ ತಾಜಿಡ್ ಬೋಪಿನಾಕಲೆ ರಾಜ ವಿಕ್ರಮನ ತುಯಿನ ಮಾತ್ರೊಡೆ ತನ್ನ ರೂಪ ಲಾವಣ್ಯ ಸೌಂದರ್ಯ ಅಜಾನುಬಾಹ ದೇಹ ಒಂದೇ ಒಂಜಿ ತೂಂಡಾರ ಕೈಟು ದುಮ್ಮು ಪಿರ ಮಲ್ತು ಪೋನಗ ಸಮುದ್ರದ ನೀರೇ ದುಮ್ಮು ಪಿರ ಒಂಜಿ ಶಿರತೆ ಮಿತ್ತು ಶಿರವರೊಂದುಂಡ ಈ ರೀತಿಯ ಭಾಷವನ್ನೊಂದು ಇನಿಮುಟ ನಮ್ಮ ಪೊರ್ಲುಡು ಇತ್ತಿನ ಪೊರ್ಲುದ ಸುಂದರಗೆ ಪುದರ್ಬೋತಿನ ಐಂಗಂದಕೆಯಿಂದ ದೇವಲೋಕಡು ದೇವೇಂದ್ರಗೆ ನವಮಂಡಲುಡು ಚಂದ್ರೆ ಋತುಟು ವಸಂತೆ ನಲರಾಜೆ ಯಸಂತೆ ಬಂಡದು ಆಂಡ ಅಗಲೇನ್ ನಮ್ಮ ಖಾಲಿ ವರ್ಣನೇನು ಮಾತ್ರ ಗೆನ್ನಿನಿ ಪ್ರತ್ಯಕ್ಷವಾದಿ ಎಲ್ಲ ತುತ್ತುಜ ಆಂಡ ಇನಿ ಕಾಮಲಿಂದ ನಗರದ ಜನಕಲೆ ತೂಪಿನಂಚಿನ ಭಾಗ್ಯ ಬತ್ತಡ ಪಂಡದು ಒರಿಯೇರಿಯ ರಾಜವಿಕ್ರಮನ ವರ್ಣನೆ ಮದ್ದು ದುಂಬು ದುಂಬು ಪಿರೋಡು ಬೋಪೇರಿ ಆ ಸಮಯಡು ಆರು ಬೋಪೆರೊಡೆ ಬಂಡ ಆ ಊರದ ವೇಷಾಧೀಶರಿ ಪೇರು ಒಂಜಿ ಒರಿಯ ವ್ಯಕ್ತಿನ ಪಿರೋಡು ಜನಕುಲ್ ಸಾಲಾದು ಬರೋದಿಲ್ಲ ಒಂದು ದಾದ ಬಂದು ತೂವನ ರಾಜವಿಕ್ರಮೆ ದುಮ್ಮು ದುಮ್ಮು ಬೋದು ಆಯಾಸಾಂಡ್ ಅಲ್ಪನೆ ಒಂಜಿ ಅಂಗಡದ ಜಗಲಿಡು ಗುಲ್ಲಿಯರು ಕುಲ್ಲಿನ ತೂತಿನ ಜನಕುಲ್ಲೇನಿ ನನ್ನ ಅಂಕಲ್ ಮೇರ್ನ ಪಿರೋಡು ಬರ್ತದೆ ನನ್ನ ಮೆರೆ ಬೇಸರ ಬಲ್ಲಿ ಬಂದು ಆಕಲ ಅಂಗಡಿ ಬೊಗ್ಗಿಯರು ಆಕಲ ಸಾಮರ್ಥ್ಯ ತಕ್ಕ ಬಂಗಾರ ಗೊರ್ಲಿ ವಜ್ರ ಗೊರ್ಲಿ ವೈಡೋರ್ಯ ಗೊರ್ಲಿ ಮಾಣಿಕ್ಯ ಗೊರ್ಲಿ ಎಂದು ಎತ್ತೊಂಡೇರು ಒಡಮುಟ್ಟ ಬೇರಾಡು ಮಣ್ಣಿ ಅಜ್ಜ ಬಿಜ್ಜರ್ನ ಕಾಲೋಡು ಬೇರ ಮಲ್ತೊಂದು ಬರೋದು ಈ ರೀತಿಯ ಬೇರೆ ಇದು ಮುಟ್ಟ ಆತಿಚ್ಚು ಅಪ್ಪ ಈ ರೀತಿ ಬೇರೆ ಆಡು ನನ್ನ ಪುಣ್ಯಾತ್ಮೆ ಹುಲ್ಲಿನ ಅನ್ನನೇ ಭಾಗ್ಯ ದುಪ್ಪೋಡು ನನ್ನ ಬೇರೆ ತುಪ್ಪಿನ ಸರಿಯತ್ತೆ ಮಾನಿಂದ ಬಂದರೆ ನಿಗಲು ಬೇರೆ ತುಲಿ ಆನಂದ್ ಚೂರು ಪಾತ್ರೆದು ಬರ್ಪೆ ಬಂದ ಅರಡಕ್ಕೆ ಬಂಪೇರಿಗೆ ಸ್ವಾಮಿ ಇನಿ ಈ ಊರ್ದಾಗಲ್ಲ ಹೆಚ್ಚಿನಾಗಲ್ಲ ಹಿಂಗೆ ಗುರ್ತೋಣ ಹೆಂಗು ಗುರ್ತಜ್ಜಿಡೆ ಕೆಲವೇರೆ ಯಾನ್ ಬೇರೆ ಬಂದು ಎನ್ನ ಗುರ್ತೋಣ ಆಂಡ ಇರೆಗೆ ಎನ್ನ ಗುರ್ತಜ್ಜಿ ಹೆಂಗೆ ಇರ್ನ ಗುರ್ತಜ್ಜಿ ಅಪ್ಪಾಗ ನಮ್ಮ ಪರಿಚಯ ನಮ್ಮ ಬಂಡಾಳ ನಂಗೆ ಪಾತ್ರೆಂಜಿ ಮಾರ್ಗ ತಿಕ್ಕೊಂಡು ಬೊರ್ಲಾಪುಣು ನಮ್ಮ ಪಾತ್ರೆ ಕೊಂಚ ಅರ್ಥಪ್ಪುಣು ಇರ್ನ ಗುರ್ತದ ಅಂತ ಒಟ್ಟಾರ ಪಾತ್ರೆಗೆ ಅರ್ಥಚ್ಚಿ ಅದಾಗ ರಾಜವಿಕ್ರಮಿನ ಆಲೋಚನೆ ಮಾಡ್ತೀರಿ ರಾಜವಿಕ್ರಮನ ಸ್ಥಿತಿಗತಿ ಒಡಿ ಬರ್ತುಂಟು ಬೆಲೆಗೆ ನಮ್ಮ ಪನೊಂದುಲ್ಲ ಗಡ್ಡೆ ಚಪ್ಪನ್ನಾರ ದಿಶೆ 55 ದೇಶದ ರಾಜರನ್ನೇ ಸೋಪಾದ ಕಪ್ಪಗಾಣಿಕೆಗೆ ತಂದಿತ್ತಿನಾರು ಇನಿ ಅರೇನೇ ಒಂದು ವ್ಯಕ್ತಿಗೆ ಸ್ವಾಮಿ ಇರಿ ಏರಿ ಇರ್ನ ಊರೇನ ಇರ್ನ ದೇಶ ಏನನ್ನು ಅವಾಗ ಶನಿದೇವಿಯರನ್ನು ಖಂಡಿತವಾದ ಎನ್ನ ಮುಖ ಪರಿಚಯ ನೀ ಮಾತೃ ರೂಪಾಯಿ ನನ್ನ ಕೋಡ ಮುಟ್ಟಿ ಯಾಂದಾದ ನೀನು ಪಂಡಡ ಮೇ ಪೊರ್ಲುಡು ಪಾತೆರೆ ಗಿಡಪ್ಪೆ ನೇರ್ದು ಅದೇ ಪಾತೆರ್ನ ಗತಿಗೆಟ್ಟು ಸ್ವಾಭಾವಿಕ ಮತಿಗೆಟ್ಟರೆ ಬಲ್ಲಿಗೆ ಪರಿಸ್ಥಿತಿ ತಕ್ಕ ನಮ್ಮ ಪಾತೆರ್ ನಾನು ನನಗೆ ಎದುರುದಾಗಲು ಮರ್ಯಾದೆ ಅಂಡಲು ಕೊಡ್ಪೆ ಐಕ್ ಬೋಡದು ಬಂಡೀರು ಸ್ವಾಮಿ ಪನ್ಯ ಸರಿ ಯಾನಿ ಈ ಊರಿಗೆ ಹೊಸತ್ತೆ ಇರ್ನ ಎಂಕ ಪರಿಚಯ ಅನ್ನ ಇರೆಗೆ ಪರಿಚಯ ದಾದಾನ ಒಂದು ಕೆಲಸ ನಿಮಿತ್ತವಾದ ಯಾನು ಬೈದೆ ಅಂಡ್ ಆಯಾಸಕ್ಕೆ ಬೋಡದ ಅಂಗಡದ ಬಾಕಿಲ್ಡು ಗುರಿಯ ನನಗೆ ದುಮ್ಮು ಬೋರೇನು ಎನ್ನ ಪುದರಿಕೆ ಎಂದರು ಪುದರ್ ವಿಭಾಕರೆ ಎಂದು ಬಂಡೆ ಯಾನೆ ಛತ್ರೆಗೊಳಟು ಒಯ್ದೆ ಎಂದು ಬನ್ನಗಾರೆ ತೂವನೇ ದಷ್ಟಪುಷ್ಟಿಲಿ ಕುಡರೆ ಕೇಂದ್ರಿಗೆ ನಿಜವಾದ ಛತ್ರಿಯರ ದೇಹ ಬಂಡ ಕ್ಷತ್ರಿಯರ ವೈಶ್ಯರೆಲ್ಲ ಪೊದು ನಂಟಸ್ತಿಗೆ ನಡಪೋಳು ಐಕಬೋಳದು ಅನ್ನೊಂದು ಬಂದಾಗ ನನ್ನ ಮೇಲೆ ನಾನು ಮುಲ್ಪನಿ ಕುಲ್ಲವನ ಸರಿಯತ್ತು ಮುಲ್ಪ ಒಲ್ಪರು ಉಪಗ್ರಹಾಲಜ್ಜಿ ವನಸಗದಾಲನ್ನ ಮೇಲೆ ಉನ್ಮಾಲ್ಕೊಡು ಬಂಡದು ಇಲ್ಲಾಗ ಆದೇಶ ಕೊರಿಯರು ನನಗೆ ಸ್ನೇಹಿತನ ಲಿಸಂಬರ್ಪೆ ಒಂಜಿ ಮೃಷ್ಟನ್ನ ಭೋಜನ ತಯಾರು ಮಲ್ಪಲೇ ಬಂಡದೆ ಅಂಚೆ ನರೆ ಬಂಡೆ ಸ್ವಾಮಿ ಮಧ್ಯಾಹ್ನದ ಪುರ್ತಾಂಡಿ ನನ್ನ ಮುಲ್ಪ ಅಲ್ಪಲ ಉಣ್ಪಿನ ವ್ಯವಸ್ಥೆಯನ್ನ ಇಲ್ಲ ಬಲ್ಲೆ ನಮ್ಮ ಸ್ನೇಹ ಭೋಜನ ಮಲ್ಪಗ ಬಂದು ಸ್ನೇಹ ಭೋಜನವೇ ತುಂಬೆ ಹೋಯ್ನಾರೆ ಮಾತ ರೀತಿ ದಾರಿಗೆ ಉಪಚಾರ ಮಲ್ತಿಯರು ಕಡು ಮಮತೆಯರು ಹಿಂಗೇನತ್ತೆ ಬಾಯಿ ಬಾತಾಡತ್ತೆ ಬಾರಿ ಒಂದು ಪ್ರೀತಿ ವಾಸ್ತವ್ಯ ನೆಗೊಂಬೋಯರು ಕೃಷ್ಣನ ಭೋಜನ ಮಾತ ಆಯ್ನೆಗೆ ಮೇಲೆ ಆಲೋಚನೆ ಮಲ್ತಿಯರು ಶ ಮೇರು ಬತ್ತು ಕುಲ್ಲಿನಾತೆಯನ್ನ ಬರಂದಿನಂಜಿನ ಬೇರೆ ಬೈದನು ನನ್ನ ಯಾನೆ ಮೇರೇನು ಬುಡಿಯನ್ನಂಡ ಬೇರೆಗೆ ನನ್ನ ಬರುವ ಮೇರೇನೆ ಹಂಗೆ ಕುಲ್ಲಾರ ಸಾಧ್ಯ ಅಂಡ ಮೇರು ಒಡೆ ಗೋಪಿನಾರ ದಾದ ಅಂದ ಆಲೋಚನೆ ಮಲ್ಪನೆ ಅರೆಗೊಂಜಿ ಮಂಡೇ ಬರ್ತೇನೆ ಓ ಎಂಕಲ ಪ್ರಾಯ ಪ್ರಭುದೇವ ಮಗಲುಳ್ಳೋದು ಮಗಲ್ನ ಪುರ್ಲುಲ ಮೆರ್ನ ಒಂಜಿ ಗುಣನಾರ್ದೆಲ್ಲ ತುಣುನಣ್ಣ ಮಗಲಿಗೆ ಎಟ್ಟ ಜೋಡಿ ಯಾರ ಸಾಧ್ಯಂಡಕ್ಕೆ ಮಗಲೆಲ್ಲೆಪ್ಪೆ ಬಾಲ ಶಿರೋಮಣಿಯೇ ನಿಜವಾದೆ ಪ್ರತಿ ಒಂಜಿ ಅಪ್ಪೆಮ್ಮಗಲ ಅಕಲ ಜೋಕುಲೆಡ್ ಪೊರ್ಲು ನನರಿಯನ ಜೋಕುಲೆಜ್ಜೆ ಹೆತ್ತವರಿಗೆ ಹೆಗ್ಗಣ ಮುತ್ತು ಅಂತ ಅಂಚ ಬಾಲ ಶಿರೋಮಣಿಯೇ ನೀಲ ಮುತ್ತಿನ ಮಣಿಯೇ ಏತೇ ಮುತ್ತುಪ್ಪಡಾಯ್ತು ಒಂಜಿ ನೀಲಿದ ಮಣಿ ಮಾತ್ರ ದೋಜುಂಟು ಏತೇ ಮುತ್ತುಪ್ಪಾಡು
ನಮ್ಮ ಮೋನೆ ಎದ್ದೇ ಬರಲು ಪಡಾಯ್ತು ಎಲ್ಲೇ ಕಲೆ ಹತ್ತನ ಮಾತೆಲ್ಲಿ ದಾದಾತೀನಿ ಅవి ಪಂಡ ಕಲೆ ಮಲ್ಲೇನೆ ಆತೀನಿ ಇಲ್ಲಿ ಅಂಜಡ್ಬೋಡದೆ ಮಗ ಮಾತೆ ಶಿರೋಮಣಿ ಆದುಲ್ಲ ನಾಯಕಿ ಆದುಲ್ಲ ಮಗ ಇನಿ ನಮ್ಮ ಇಲ್ಲ ಬೈದ ಭಿನ್ನಂತೂತನ ఆయన పొరులంతూతాను ఆయన నయ వినయ మత తోడుందాండ 24 ವಿದ್ಯೆ ಕರಗತ ಮಂದಿ ಲೆಕ್ಕ ತೋಜಿವೆ ಸೌಷ್ಠಿಷ್ಟ ವಿದ್ಯೆದಳು ಸಂಪನ್ನ ನೀವನು ಅಂಚಿನಾಗಿ ವರಮಾಲೆ ಪಾಡಿ ಅಂದಂಡು ನಿನ್ನ ಭಾಗ್ಯಕ್ಕೆ ಎನಿಗುಣಕ್ಕಿ ಮಗ ಅಂತ ಬಂದಾಗ ಮಗಲ್ ಬಂಡಲ್ ಅಮ್ಮೇರೆ ಈತ್ ವರ್ಷ ತಾಂಕಿನ ನೀರು ಆತ್ಲಾದಿನ ಇನ್ನು ಒಂಜಿ ದಿನ ಬೈದಿನ ನನ್ನ ಕೊರ್ರೆ ಬಿದ್ದಾಡ್ದಾರತ್ತ ಆ ವಾವುರ್ದೆ ఆయన ಗುಣೈನ ಶೀಲೈನ ఆయన ದಾದ ವಿಷಯ ಅಂತ ಊಳಕ್ಕೆ ಏಂಜರತ್ತ ಪೂರಾ ಬೊಲ್ಲುದು ಇನ್ನ ಪೇರ್ಯಾರ ಸಾಧ್ಯ ಅಂಡ ಅವು ಸುನ್ನಾರ ಸಾಧ್ಯ ಅಲ್ಜೆ ಅವು ವಿಷಾರ ಸಾಧ್ಯ ಜಾಯ್ಕೆ ಬೋಡಾದೆ ఆయన ಕುಲಶೀಲೋ ನಿಂಗೆ ಪರೀಕ್ಷೆ ಮಲ್ಪರೆ ಬೋಡದೆ ಅನ್ನ ಅಂತಪುರ ಕಡಪುಡ್ಲೆ ಎನ್ನ ಚಿತ್ರಶಾಲೆ ಕಡಪುಡ್ಲೆ ಅಂತ ಬಂದಾಗ ವೇಷಾಧೀಶರವರು ಕಳೆದು ಸಂಜೆಯಾಗೆ ತಿಳಿದು ವೈಚರಾಯಗೆ ಸುಂದರಾತ್ಮಕರಾದ ಕಥೆಯರೆ ಹೋಗಿ ಮನೆಗೆ ಚಿತ್ರರಚನೆಯುಳ್ಳ ಮನೆಯೊಳು ಸಂತುಷ್ಟರಾಗಿ ನಿದ್ರೆಗೈಯಲು ಸತ್ಯಶೀಲರ ಸುಖವಾಗುವುದು ಎಂದು ವೈಜನು ಹೇಳಿಗಲ್ವರು ಸಂದೇಹವಿಲ್ಲದೆ ಬಂದರಾಯನು ಅಂದವಾದ ರಂಗುಮಾಲಿನ ಬಳಿ ಬಂದು ನಿಂದು ಆಗ ಚಿತ್ರರಚನೆಯುಳ್ಳ ಬಾಲನು ಕಂಡು ಆಶ್ಚರ್ಯಪಟ್ಟು ತಾನು ಕಂತು ಬಿದನ ಭಜನೆ ಮಾಡುತ್ತ ಬಂದ ಇನ್ನು ಏನು ಕುಶಲವು ಚಿತ್ರಗಾರನ ನಾನಾ ಮೃಗಗಳ ಹಂಸ ಕೋಗಿಲ ಅನುಮಾನವಿಲ್ಲದ ಆನೆ ಕುದುರೆ ಮಂದಿ ಮಾರ್ಬಲ ಈ ಎಲ್ಲ ರಚನೆಯು ಚಿತ್ರದಳು ಕಂಡು ಮೆಲ್ಲನೆ ಮುಂದಕ್ಕೆ ನಡೆಯಲು ಅಲ್ಲಿರುವ ಹಂಸತೂಲಿಕ ಮಂಚವನ್ನು ಕಂಡು ರನ್ನ ಖಚಿತವಾದ ಮಂಚವು ಎತ್ತ ನೋಡಲು ಮುದ್ದು ಗೊಂಚಲು ಮುದ್ದು ಲೇಪ ಹೊದಿಗೆ ಕಂಡನು ರಾಯ ತಾನೋ ನಾಲ್ಕು ಕಡೆಗೆ ನಾಲ್ಕು ದೀಪ ತಮ್ಮ ಉರಿಯುವುದು ನಾ ಕಂಡನು ಲೆಕ್ಕವಿಲ್ಲದ ಚಿತ್ರರಚನೆಯಳು ಶೋಭಿಸುವುದು ಅದನ್ನೇ ನೋಡುತ್ತ ಬೆದರಿದಾನು ಕಲಿಪುರುಷರ ಮೈಮೆಯನ್ನು ಕಾಲೂಲ ಬಾಣಿಯೇ ಕಾಯು ಎಂದನು ವಿಕ್ರಮರಾವು ಆಗದಾಗದು ಆರಿಗಾದರು ಆಗಿ ಹೋಗಲಿ ಎಂದರಾಯನು ಸೊಗಸಿನಿಂದಲೇ ಮಂಚವೇರಿದ ಶ್ರೀರಾಮ ಎಂದು ಎಂದನು ರಾಯನು ಆಚರಣೆ ಮಂಚದ ಮೇಲೆ ಮಾಡಿದನು ಇತ್ತಾಲೋಲಿಗೆ ಶೃಂಗಾರವಾಗಿ ರಂಗಮಾಳಿಗೆ ಬರುತ್ತಿದ್ದಾಳ ಎಂದರೆ ಉಟ್ಟಳು ಪೈಟಾಣೆ ಸೀರೆಯ ಪಾನ ತೊಟ್ಟಳು ಜರಿತಾರೆ ಕುಪ್ಪಸವನ್ನು ಇಟ್ಟಳು ಕುಂಕುಮ ಕಾಟಿಕೆಯನ್ನು ಕಾಲಲ್ಲಿ ಪೈಜಾಣೆ ಲೀಲೆ ಇಟ್ಟು ನವರತ್ನ ಮಾಲೆಗಳ ಕೊರಳಲ್ಲಿ ಇಟ್ಟು ಸೊಗಸಾಗಿ ಮುತ್ತಿನ ಕಂಠಿಯ ತೋಟೋ ಬತ್ತಿಸ ಲಕ್ಷಣ ಅವಳಿಗೆ ಉಂಟೋ ಮತಿವಂತೆ ಬಾಲೆಯೋ ಶೃಂಗಾರದಿ ಹೊರಟೋ ಇಂತೆಂದು ವೈಶನ ಮಗಳಾದ ಆಲೋಲಿಗೆ ತಾನು ಶೃಂಗಾರವನ್ನು ಮಾಡಿಕೊಂಡು ಬಂಗಾರದ ತಟ್ಟೆಯಲ್ಲಿ
ಕರ್ಪೂರ ವಿಳ್ಳೆಯನ್ನು ಇರಿಸಿಕೊಂಡು ಸರ್ವ ಸಾಹಿತ್ಯದಿಂದ ಅಲಂಕಾರಯುಕ್ತಳಾಗಿ ರಂಗುಮಾಲಿಗೆ ಪೊಕ್ಕಳ ಅದೆಂತೆ ನೀ ಆರೋಲಿಗೆ ನಾನು ಬಂದಳು ಮಾಲಿಗೆ ಲಲಿತಾಕರಾದಿ ಕಂಡಳು ವಿಕ್ರಮಗೆ ಮಲಗಿದ್ದ ರಾಜನ ಎಚ್ಚರಿಸುವುದಾಗೆ ಲೋಲೆಯು ಮರಳಿದಿಂದೆಯು ನಾಳೆ ಆಲೋಲಿಗೆ ನಾನು ಬಂದಾಳು ಮಾಲಿಗೆ ರಾಗರತರನ್ನು ಬಡಿದರೆಂದು ವೀಣೆಯ ಕೈಗಳು ನುಡಿಸಿ ಬಾಡುತ್ತಿದ್ದಾಳ ತೆತ್ತರೆ ಮಲಗಿ ನಿದ್ರೆಯ ಮಾಡೋ ದೊರೆಯೇ ಮಲಗಿ ನಿದ್ರೆಯ ಮಾಡೋ ದೊರೆಯೇ ಲಲಿತಾತ್ಮ ನೀನೆ ಸರಿಯೇ ಕಲಿಯುಗದಿ ನೀನೆ ಅತಿ ಚೆಲುವನೆಂದಳು ಏಳು ರಮಣ ಮುಖವತ್ತೋರೋ ಬಾಲ ನಿದ್ರೆಯ ಬಿಡೋ ತಳತಳನೆ ಹೊಳೆವಂತ ನನ್ನ ರೂಪ ನೋಡೋ ಮಲಗಿ ನಿದ್ರೆಯ ಮಾಡೋ ದೊರೆಯೇ ಇಂತೆಂದು ಆಲೋಲಿಗೆ ತನ್ನ ರಾಗ ರಚನೆಯಿಂದಲೂ ಪತ್ನೀರಿಂದಲೂ ರಾಯನಿಗೆ ಎಚ್ಚರವೂ ಆಗದಿರಲು ಮನದಲ್ಲಿ ನೊಂದು ತನ್ನ ಸಕಲ ಆಭರಣಗಳನ್ನು ತೆಗೆದು ಮುತ್ತಿನ ಹಾರವನ್ನು ಗೂಟಕ್ಕೆ ತಗುಲಿಸಿ ವಿಕ್ರಮನ ಮಗುಲಲ್ಲಿ ತಾನು ಪವಡಿಸಿ ನಿದ್ರೆಗೈಯಲು ಯರಾಜನು ಎಚ್ಚರಪಟ್ಟು ನೋಡುತ್ತಿದ್ದರ ಅದೆಂತೆ ನೀ ಮಗಲ್ ಬಂಡಲು ಖಂಡಿತ ಮೇಲೆ ಇನ್ನ ಪಾತ್ರನ ಒರಿಪಾಗೋರ್ಪೆ ಅಣ್ಣ ಗುಣಶೀಲನು ಪರೀಕ್ಷೆ ಮಲ್ಪರೆ ಎನ್ನ ಚಿತ್ರಸಾಲೆ ಕಡಪುಡ್ಲೆ ಅಂತ ಬಂದಾಗ ವೇಷಾಧೀಶರ ಆಲೋಚನೆ ಮಲ್ತಿರುವ ಆ ರೀತಿ ಮಗಲ್ ನಡಿ ಪೋಲ ಅಂತ ಬಂತೀನಿ ಒಂದು ವೈದಿನ ವ್ಯಕ್ತಿನ ಅದಾಗ ರಾಜವಿಕ್ರಮೇರೆ ಮಧ್ಯಾಹ್ನ ವನಸ್ ಪೊರ್ಲಾಂಡ್ ಕೋಡೆ ವನಸದಳ ದಾತ್ ಬರೀತಿಜಿ ಅಂಡ್ ಇನ್ನು ಮಧ್ಯಾಹ್ನ ವನಸ್ ಪಾಡಿ ಅಂತ ಬಯ್ಯದ ವನಸಲಾಂಡ್ ಕಾಪುನ ಯಾಪಲ ನಂಗೆ ಕೋರಿ ಪೊರ್ಲುಡು ಎತ್ತದು ಒಂಜಿ ಪೊರ್ತು ವನಸ್ಪಾಡಿನ ಪೊರ್ಲುನೇ ನವ ಉಣ್ಣುದು ಬಯ್ಯಾಗ ಉಪ್ಪಾಡು ಉಪ್ಪಂದಗುಲ್ಲಾಡು ಲಕಂಬೋಡಿಗೆ ಅವು ಸಂಸ್ಕಾರ ಸಭ್ಯತೆ ಐಕ್ ಬೋಡದು ನನ್ನ ಮೆರನಿಲ್ಲಾಡು ಬಯ್ಯಾಡು ಗುಲ್ಲು ನಾ ಗೊಡ್ಚಿ ಪಡೆದು ಪೊರ್ತು ಬಯ್ಯದ ನಾನಾಗ ಆ ತುದು ಲಕದುಂದಿಯರಿಗೆ ಐಕೆ ವೇಷಾಧೀಶರಿಗೆ ಸ್ವಾಮಿ ಸುರುಟೆ ಬಂದರಿ ಊರಿಗೂ ಪೋಸತ್ತೆ ಈರು ಬಯ್ಯದನ ಪೊತ್ತಾಣಿ ನನ್ನ ಒಂದ ದುಂಬು ಬೋನ ಕತ್ತಲಾಡ ಸದ್ಯಾಣ ಕತ್ತಲಾಂಡ ಒಲ್ಪ ಕಾಡು ಗುಡ್ಡೆ ನಿಜವಾಯಿನ ಪೊರ್ಲುದ ಮಾರ್ಗ ಮುಲ್ಪ ಒಲ್ಪಲ ಇಜ್ಜಿ ನಮಗ ಈರೇಗ ದುರಿತೇಯಿ ಊರ್ದ ಪರಿಚಯ ಬಂದಿನ ದಾಂತಿನಾರೆ ನನ್ನ ಒಂದ ದುಂಬು ಬೋನ ಕತ್ತಲೆ ಅದು ಈರು ಒಡೆ ಪೋಪರ ಈಗ ಬಡದೆ ಇನಿತ ದಿನ ಹೆಂಗಲ್ಲ ಚಿತ್ರಶಾಲೆಯ ಬೋಲೆ ಅವಳು ಪೊರ್ಲುದ ನಿದ್ರೆಗೆಪ್ಪಲೆ ಅಂಚೆ ನೀರು ಸತ್ಯಶೀಲರ್ನ ಸುಖ ಆಪುಡು ಬಂಡೇರು ಸತ್ಯಶೀಲಿಯರು ಬಂಡ ಮನಸ್ಸು ಎಡ್ಡೆ ಮನಸ್ಸುದಾಗಿಲ್ಲ ನಿರ್ಮಲ ಮನಸ್ಸುದಾಗಿಲ್ಲ ಆಗಲ್ಲ ಮನಸ್ಸಿಡೆ ದಾಲ ಕಲ್ಮಸದ ಅಂತಿನಾಗಲ್ಲ ನಂಗಲ್ಲ ಇಲ್ಲದಾಗಲ್ಲ ಮಾತ ಪರಿಚಯ ಆಪಡು ಬಗ್ಗಿನ ಅರ್ಥ ಹಾವು ದೇ ಬಂಡ ರಾಜವಿಕ್ರಮರು ಒಡೆಬೋಡುದು ಅದು ಗೊತ್ತು ಕೋಡೆ ಕಾಡದ ಎಂಚೆ ಜೈತಿಯರು ಬೆಂಪಿನ ಅರೆ ಗೊತ್ತು ಇನಿಯಾಂಡಲು ಪೊರ್ಲುಡು ಸುಖ ನಿದ್ರೆಗೆ ಅಪ್ಪರ ಉಂಡತ್ತ ತೋಜಾಲೆ ಇನ್ನ ಚಿತ್ರಸಾಲೆ ತೋಜಾಲೆ ಬಂಪೇರು ರಾಜವಿಕ್ರಮನ ಚಿತ್ರಸಾಲದ ದೋರ ಪ್ರವೇಶವು ಬಂದಾಗನೇ ಆ ದೋರ ಪ್ರವೇಶ ತೂವಾರ ಒಂಜಿರಿದ್ದ ರೋಮಾಂಚನ ಬಂಡ ಎರಿಮುಟ್ಟಾರ್ ಚಿತ್ರಸಾಲೆ ತೂತು ಜೇರುಂದತ್ತೆ ತನ್ನ ಆಸ್ಥಾನೋಡ ಐಕ ಮಿಗಿಲಾಯನ ಚಿತ್ರಸಾಲೆಯಲ್ಲುಂಡು ಜಪ್ಪನಾರದೀಶ ರಾಜವಿಕ್ರಮನ ಆತ ಮಾತ್ರ ಮತ್ತೆ ದೇವಲೋಕಗೆ ಮೂಜಿ ಸರಿ ಸೌಂದರ್ಶನ ಕೊರತು ಬೈದಿನರಿಗೆ ದೇವಲೋಕದ ಚಿತ್ರಶಾಲೆಯನ್ನು ಮೀರಿಸೋ ನಂಜಿನ ಚಿತ್ರಶಾಲೆ ಭೂಲೋಕಡುಪ್ಪರು ಸಾಧ್ಯನ ಅವಾಗ ದಾಲಾಂಡಲ ನೆಟ್ಟು ಉಪ್ಪು ಬಣ್ಣದ ದುಂಬು ಬೋಪೇರಿ ಒಂದು ಮೇಟು ತೂವನಾಗ ಶಿಲ್ಪಗಾರಿಕೆ ದಿನ ಕೆತ್ತನೆ ಆನೆ ಕುದುರೆ ಖಂಡಿತವಾದ ಆನೆ ಕುದುರೆದ ಕೆತ್ತನದ ಲೆಕ್ಕತ್ತಿಗೆ ಸಹಜವಾಯಿನ ಆನೆ ಎನ್ನ ಬಿತ್ತು ಬರೋದುಂಡ ಅಮ್ಮರಿ ಮಾಡೋದು ಕುದುರೆ ಸವಾರಿ ಎನ್ನ ಪರಿಕೆ ಬರೋದಿಲ್ಲ ಬಂದಿನ ಆಭಾಸ ಒಂದೊತ್ತು ಆತ ಮಾತ್ರ ಬತ್ತೆ ಚದುರಂಗ ಬಲ ನಾನಾ ರೀತಿಯ ಸೇನಾ ಬಲರು ಜನಕುಲು ಮಾತ
ಅವಳು ಚಿತ್ರೋಡ್ ಬಿಡ್ಪಾದ್ನಾಗ ಮೆರನ ವಿಷಯಕ್ಕೆ ಪಾತ್ರೊಂದು ಪಂಪಿನ ಭಾಷಾ ಒಂದು ಶಿಲ್ಪಕಾರನ ಕೆತ್ತನೆಗೆ ಶಿಲ್ಪಿಗೆ ತಾನೇ ಮನಸಾರ ಅರೆಗೆ ನಮಸ್ಕಾರ ಮಲ್ತಿರ್ದೆ ಬಂಡ ಒರಿಯಡ ಗುಣ ಉಂಡುಂದಾಂಡ ಒರಿಯಡ ಎಡ್ಡೆ ಸಭ್ಯತೆ ಉಂಡುಂದಾಂಡ ಒರಿಯಡ ಕಲೆ ಉಂಡುಂದಾಂಡ ಅದಕ್ಕೆ ನಮ್ಮ ಯಾಪಲ ನಮಸ್ಕಾರ ಮಲ್ಪರಿಗೆ ಅವ ಆಯನಾತ್ ದೇವರ ಕೊಡ್ತಿನ ಕೊಡುಗೆ ಅಪಗ ದೇವರೆಲ್ಲ ಸಂತೋಷ ಆಪಣಕಾರಿಗೆ ಮನಸಾರ ಒಂದು ಮಲ್ದು ದುಂಬು ಪೋನಗ ಒಂಜಿ ಕೋನೆಡೆ ರತ್ನ ಖಚಿತವಾಯಿನ ಮಂಚ ಅವು ಎಂಚಂಡು ಅಂಶದೂಲಿಕ ಮಂಚ ರಡ್ಡು ಅಂಶಲು ತನ್ನ ಕೊಕ್ಕುಡು ಬಸೊಂದು ತೂಕೊಂದುಂಡ ಪಂಪಿನ ಭಾಷ ಒಂದು ಆತ ಮಾತ್ರ ಬತ್ತೆ ಆಯ್ತ ನಾಲ್ ಮುತ್ತಲ ಕಂಬಡು ಅರ್ಲು ನಂಜಿನ ದೀಪ ಓ ಅರ್ಲು ಎಣ್ಣೆಬಾರ್ದು ಐಕೆ ಮಿನೆಬಾರ್ದು ಅರ್ಲು ನತ್ತೆ ನಿಜವಾದ ಸ್ವಯಂ ಪ್ರಕಾಶಿತವಾದ ಕಂಬಲು ತೂ ಅನಗ ಐತ ಮಿತ್ತದ ಮುತ್ತದ ಗುಂಚಲಿ ನನಾತ್ ಪ್ರಕಾಶಮಾನವಾದ ಜೊಂದು ತಂದೆ ಅದಾಗ ಒಂದು ಖಂಡಿತವಾದ ಚಿತ್ರ ವಿಚಿತ್ರದೋಜನೊಂದು ಖಂಡಿತವಾದ ಒಂದು ಬೇತೇರಿಯ ಬಂದಿನಾರೆ ನನವರಿಗೆ ಆಡಿ ಏನೇನೇ ಆವಡೆ ಮಾನವನ ಜೀವನು ಕಷ್ಟ ಬರಬಲ್ಲಿ ಬಂದು ಸಾಧ್ಯತೆಗೆ ಬರ್ಪಿನ ಕಷ್ಟನು ಸೈಸನ್ನ ಶಕ್ತಿವರ ಮಾತ್ರ ಕೊರಡು ಪಡೆದು ದೇವರೇ ಪ್ರಾರ್ಥನೆ ಮಾಡಿದ ಶ್ರೀರಾಮ ಪಡೆದು ಮಂಚ ಏರಿಯರು ಇಂಚಿಡೆ ಅರೆನು ತೂಡರ್ನ ಗುಣಶೀಲನು ಪರೀಕ್ಷೆ ಮಲ್ಪೋಡು ಪಡೆದು ಆ ಲೋಲಿಗೆ ಪೈಟಾಣಿ ಸೀರೆನು ತಾನು ಪೈಟಾಣಿ ಬಂಡ ಇತ್ತ ನಮ್ಮ ಕಾಂಜೀವರಂ ಮೈಸೂರು ಸಿಲ್ಕ್ ಬನಾರಸಿ ಮಾತ ಮನ್ಪ ಅದಾಗ ಉತ್ತರ ಪ್ರದೇಶಡು ಪೈಠಾನಿ ಸೀರೆ ಅಗರ್ಭ ಶ್ರೀಮಂತೇರು ತುತ್ತು ನಂಜಿನ ಸೀರೆ ಆ ಸೀರೆ ಅಮ್ಮೇರು ಕಂದು ಕೊಡ್ತೀರ ಅದೇ ತುತ್ತಿಯೋ ದೇವಣ್ಣ ಒಡೆಯಲ್ಲ ಪೋನ ನಮ್ಮ ತುತ್ತು ಐತ ಮುಖ್ಯ ಅವು ದೇವಸ್ಥಾನಿಗೆ ಆಡಿ ಮದುವೆಗೆ ಆಡಿ ಅಥವಾ ಶುಭ ಕಾರ್ಯ ಪೋನ ನಮ್ಮ ಆ ತುತ್ತು ಐತೋಡು ಪಂಡಕ್ಕೆ ಏನು ಬೇರೆ ಮತ್ತೆ ಬಿದ್ದಾಡ್ನೆ ಅಂದ ಪಂಡ ತುತ್ತು ಐತ ಐಪನ್ಪಿನ್ ಅಪ್ಪ ಅಂಚಿನ ಐತೋಡು ನಮ್ಮ ಶೃಂಗಾರೋಡು ಕೋಡು ಅಂಚ ಶೃಂಗಾರ ತನನ ಮಲ್ತೀನಿ ಮಾತ್ರ ಬತ್ತೆ ತಾನೇ ಇಕ್ಕಿನ ಕಂಟಿನ ಹಿತಮಿತವಾದ ಪಾಡಿಯೋಲು ಅಮ್ಮೇರು ಕೊಡ್ತೀನಿ ಅಮ್ಮೇರು ಬಂಗಾರದಾರನ್ನು ಪೂರಗಂಟಿನ ಪಾಡ್ಜೋರು ಕಡೆಗೆ ನವರತ್ನ ಮಾಲೆಗಟ್ಟು ಮುತ್ತದ ಮಾಲೆಲ್ಲ ಪಾಡಿಯೋರು ಎಂಚಿಡೆ ಕೈಗೆ ಕಾಜಿಲೆಂದಿಯಲು ಕಾರಿಗೆ ಗೆಜ್ಜಲು ಮಾತ ಪಾಡಿಯೋರು ಒಂಜಿ ಪೊನ್ನಗೆ ಶೃಂಗಾರೋಗಿ ಈನ ಮಾತ ಬೋಡ ಅವೇನು ಮಾತ ಅಲ್ಲಿ ಪಾಡ್ದು ಕನ್ನಡಿ ತೂವನಗ ನಿರಾಲಂಕಾರ ದೋಜಂಡೆ ಬಣ್ಣಜಿ ಪೊನ್ನ ಆಯ್ನರೆಗೆ ಮುಂಡೋಡು ಕುಂಕುಮದ ಬೊಟ್ಟು ಜೀವನ ಮುಟ್ಟ ಅಲ್ಲಿ ಏತ್ತ ಶೃಂಗಾರ ಅಂಡಲವು ಶೃಂಗಾರವಾದ ತೋಜು ಜೈಕ್ ಬೋಡದು ಮುಂಡೋಡು ಕುಂಕುಮದ ಬೊಟ್ಟುವುದು ನನ್ನ ಪೋನಗ ದಾದಬೋಡು ಬಂದಿನ ಆಲೋಚನೆ ಮಲ್ತೋದು ಒಂದು ವೇಳೆ ಅವನ ಗುಣಶೀಲ ಏನಕ್ಕೆ ಸಂತೋಷ ಆನಂದಾಂಡ ಅದೇ ನಾನು ಕರ್ಪೂರದಾರತಿಗೆ ತಂದು ಬಂಗಾರದ ಅರಿವಣೆಗೆ ತಂದು ಕರ್ಪೂರದಿಯರು ನಮ್ಮ ಪಾತ್ರನಗಲ್ಪ ವಾಸನ ಮಲ್ಲಿನತೆ ಬಲ್ಲಿ ಪಡೆದು ಪರಿಮಳದ ದ್ರವ್ಯದಿಯರು ಮಾತಾಡಿದ ಶೃಂಗಾರಳು ಅಲ್ಲಿ ಬತ್ತೋಳು ನಾಡಲ ರಾಜ ವಿಕ್ರಮೆರೆದು ವನಗ ಆ ನಿದ್ರೆ ದೋಷಕ್ಕೆ ಬರ್ತೀವಿ ಎರಡ ಪಾತ್ರರೊಂದು ಬೈದೆ ಎರಡ ಗುಣಶೀಲ ಪರೀಕ್ಷೆ ಮಲ್ಪರೆ ಬೈದೆ ಆರೇ ನಿದ್ರೆ ದೋಷಕ್ಕೆ ಹೋಗ್ತೀರ ಆಡಾರೆಯನ್ನು ಜೈದಿನ ಹೊಲ್ತು ಅನಗ ಒಂಜಿ ರೀತಿದ ಕಲ್ಮಶಕ್ತಿನ ಮನಸ್ಸಲೆಕ್ಕ ತೋಜಿ ಜರ್ನ ಮೌನದ ಮುಖವಾಡ ಜೈದಿನ ಪೊರ್ಲು ನಾಗಶೇಷನ ಮಿತ್ತು ಮಹಾವಿಷ್ಣು ಶಯನ ಮಲ್ತೀರ ಅತ್ತಂಜಿ ಪೊರ್ಲು ತೂ ಅನಾಲ್ ಎನ್ನಿಯೋಳು ಮೇರೆ ನಾನು ಮುಟ್ಟುದು ಲಕ್ಕವನ್ನ ಸರಿಯತ್ತದೆ ಬಂಡ ಮೇರೆಲಿಂಗ್ಲ ಸಂಬಂಧಜಿ ಪರಪುರುಷರನ್ನು ಮುಟ್ರೆ ಬಲ್ಲಿ ಐಕ ಬಡದು ದೇವರ ಗೊತ್ತಿನ ರಾಗ ಉಂಡು ಅಮ್ಮೇರ್ ಕಲ್ಪತ್ತೆ ವಿದ್ಯೆ ಉಂಡು ಪಂಡದಿ ವೀಣಿನ ಕೈ ಕೆಟ್ಟೊಂದು ರಾಗ ಪಾಡುವನು ಮಲಗಿ ನಿದ್ದೆಯ ಮಾಡು ದೊರೆ ಬಂಡಾರೆ ತೂವನೇ ಒಂಜಿರಿದ್ದ ರಾಜ ಲೆಕ್ಕ ಧ್ವಜೊಂದಿಲ್ಲ ಲಲಿತಾತ್ಮನ ನೀನೇ ಸರಿಯ ದೇ ಬಂಡ ಆತ್ಮ ಐದು ವಂಚನೆಜ್ಜಿ ನಿಜವಾದ ನಿರ್ಮಲ ಕೋಮಲವಾಯನಿರ್ನ ಮನಸ್ಸು ಎರಡನ್ನು ಪಾತ್ರವೇದನನ್ನು ತೂಲೆ ಎಂದು ಬಂದಾಗ ರಾಜ ವಿಕ್ರಮ ನಿದ್ರೆ ಬಿಡುದು ಗೊರ್ಜಿ ಮೂರು ಕಣ್ಣಿನ ಪನ್ನೀರ್ನೆಲ್ಲ ಮೋನೆ ಪಾಡಿಯರ ಅದಗಲ ನಿದ್ರೆ ಬಿಡುದು ಗೊರ್ಜಿ ನನ್ನ ನೆಟ್ರಿ ಮಿತ್ತಿ ವಿಪರೀತವಾದೆ ನಮ್ಮ ಲಕ್ಕಾರ ಬಲ್ಲಿಗೆ ಓಲಿ ಬಡವಳು ಮತ್ತು ವನಸು ಮುಂದಿನ ನಾಡು ಗಾಢ ನಿದ್ರೆ ಪೋತಿನ ಈ ರೀತಿಯ ವಿಪರೀತ ಲಕ್ಕಾಡು ನನ್ನ ದಾಲಾಂಡಲ ಅಲ್ಪ ಪಾಪ ಹಾಕೊಂಡು ಐಕಬಾಳದೆ ಮನಸ್ಸಡಿಯಲ್ಲಿ ಅಮ್ಮೇರು ಒಪ್ಪುದು ಕಳಪುದಾಣಿ ನನ್ನ ಮೊದಲು ನಯ ವಿನಯದು ಅನಗ ಯಾನು ಎಂಕೆಲ್ಲ ಒಪ್ಪಿಗೆ ಆಡ ಕೊಡದು ಮನಸ್ಸಡೆ ಗಾಂಧರ್ವ್ಯ ಆಯಲು ಇಂಚಡೆ ಮೇರು ಲಗ್ಗಿಯರು ನನ್ನ ಪಾತ್ರೆಗಳು ಪಡೆದು ಪಾಡೊಂಬೈದಿನ ಕಂಟಿಲೇನು ಗಿಲಿಗುಟ್ಟೋಡು ಪಾಡ್ದಿಯೋರು ಇಂಚಡೆ ಮಂಚವದ ತೀರ್ಪೆ ಅರ್ಥಮೇಟೆ ಕಾರ್ದಲ್ಪ ಕೈನದಿ ಇದು ತಾನು ಗೆದ್ಕೊಳ್ಬೇ ಬಂಡ ಸುರು ನಮ್ಮ ಕಾರ್ದಡಿ ತೂಪಿ ಮೇರೆಗೆ ಎಚ್ಚರಿಕೆ ಅಂಡ ಎರಡು ಪಾತ್ರೆಗಳು ಬಂದು ಗೆದ್ದಿನರೆಗೆ ಸನಿದೇವರಿ ಇದಮುಟ್ಟ ರಾಜ ವಿಕ್ರಮನ ನಿದ್ರೇನೆ ಆಲೋಲಿಕೆ ಕೊರಿಯ ರಿಂಚಿನ ರಾಜ ವಿಕ್ರಮನ ತಟಲಕ್ಕರೆಂಚಲ್ಪ ವಿಕ್ರಮರಾಯ ತಾನು ಕಂಡರಿಗೂ ನೋಡುತ್ತಿರಲು ಲೋಕದೊಳಿಲ್ಲದ ಆಶ್ಚರ್ಯವಾಯಿತು ಚಿತ್ರಾದಾಂಸವಾರಿ ಬಂದು ತಾನು ಮುತ್ತಿನ ಸರದ ಗೂಡಕ್ಕೆ ಬಂದು ಒಂದೊಂದು ಮುತ್ತನು ನುಂಗುದಾಂಸವು ಇದು ಎಲ್ಲ
ರಾಯ ಕಂಡರು ಹರ ಎನ್ನುತ್ತ ಹರನ ವಯಸ್ಸರಾಯ ಹಾರನೆಲ್ಲವೂ ನುಂಗಿ ಹಾರಿದು ಹಂಸ ವಿಕ್ರಮರಾಯ ತಾನು ಕಣ್ತೆರೆದು ನೋಡುತ್ತಿರಲು ಎಂದೆಂದು ವಿಕ್ರಮನು ವಿಪರೀತವಾದ ಆಚಾರವನ್ನು ಕಂಡು ಅದು ಬಲಿ ಪುರುಷನ ಮಹಿಮೆಯನ್ನು ಆಲೋಚಿಸಿ ಆಗದಾಗದು ಎಂದು ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡು ಮಲಗಿ ನಿದ್ರೆಗೈವ ಸಮಯದಲ್ಲಿ ಮುಂಗೋಲಿ ಮುಗಿದ ನೆಂದರೆ ಕೂಗಿದರು ಕೋಳಿಗಳೇ ಕಾಗೆ ಕೋಗಿಲೆ ಕೋಗೆ ಸೊಗಸಾಗಿ ಎಲ್ಲರೂ ಎದ್ದರು ಕೇಳೆ ವೈಶನ ಮಗಳಾದ ಆಲೋಲಿಕೆಗೆ ನಿದ್ರೆಯಾಗ ಹಸುಮುಗಿಗೆ ಎಚ್ಚರಿಕೆ ಆಯಿತು ಆವಾಗ ಎದ್ದು ನಿಂತಳು ಬಾಲೆ ಮುತ್ತಿನ ಹಾರವನ್ನು ನೋಡೆ ಕದ್ದನು ಇವಲೊಂದು ಕೋಪವು ಒತ್ತಾಳಿ ಇಂತೆಂದು ಆಲೋಲಿಕೆಗೆ ವಿಕ್ರಮನನ್ನು ಕಂಡು ಬಾಳ ಮಾಯಗಾರನು ತಸ್ಕರನು ಎಂದು ಗದ್ದರಿಸಿ ಏಳನ್ನು ತಟ್ಟಲು ತಕ್ಷಣ ರಾಯನು ಎದ್ದನು ಆಲೋಲಿಕೆಗೆ ರಾಜನಿಗೆ ಏನನ್ನು ತಿರ್ತಳ ಅದೆಂತನೇ ನನ್ನ ಮುಂದಿನ ಮಾಲೆ ಕೊಡು ನೀನು ಬುದ್ಧಿಯನ್ನ ಕೇಳು ಇನ್ನು ನಿನಗೆ ದಕ್ಕಲಾರದು ಕಳ್ಳ ಕೊಡು ಎಂದು ಎಂದೆಂದು ವಿಕ್ರಮನಿಗೆ ನಾನಾದರೂ ದುರ್ವಾದ್ಯ ಮಾತುಗಳಾಡಿ ಆ ಆಲೋಲಿಗೆ ಮುಂದಿನ ಆರೋಪ ಕೊಡು ಎನ್ನಲು ವಿಕ್ರಮನು ನಾನು ಕಾಣೆಂದು ಹೇಳಲು ಬಾಲ್ಯವು ತಕ್ಕಳದ ನನ್ನ ಮನೆಗೆ ಹೋಗಿ ಏನೆಂದು ಕೇಳುತ್ತಿದ್ದಾಳದೆಂದರೆ ತಂದೆ ನೀನು ಒಳ್ಳೆ ವರನೆ ತಂದೆ ಕೇಳು ಮುಗ್ಧನು ಅವನೀಗ ಕಳ್ಳ ಕೇಳಿದ್ನೋ ಅಬದಲ್ಲವಲ್ಲ ಕೇಳ ಸುಂದರ ಮುತ್ತಿನ ಹಾರವು ಕದ್ದುತ್ತ ಕೊಡದೆ ಇರುವನೋ ಎಷ್ಟು ಕೇಳಲು ಅವನು ನಾ ಕಾಣೆನೆಂಬುವನು ಭ್ರಷ್ಟನು ಅವನಯ್ಯ ತಂದೆ ಕೇಳಿದ್ನೋ ತಂದೆ ನೀನು ಒಳ್ಳೆ ವರನ ತಂದೆ ಕೇಳೋ ಇಂತೆಂದು ಆಲೋಲಿಗೆ ತನ್ನ ತಂದೆ ಕೂಡ ಹೇಳಲು ವೈಶನು ವಿಕ್ರಮನಿಗೆ ದಂಡಿಸಿ ಏನಂದು ಕೇಳುತ್ತಿರ್ತಾನ ಅದೆಂತೆ ನೀ ದೇಶಿಗನೇ ನಿನಗೆ ಉಪಕಾರ ಮಾಡೆ ನನಗೆ ಮೋಸವು ನೀನು ಮಾಡಲು ಬಹುದೇ ಪ್ರಸನ್ನ ಭೋಜನ ಇಟೆಯಿಂದಲಿ ಅನ್ನ ಇಟ್ಟುದಕ್ಕೆ ಫಲವೇನು ಹೇಳಯ್ಯ ಇನ್ನು ನನ್ನ ಪುತ್ರಿಯು ನಿಮಗೆ ಮನಾರುಷದಿ ಕೊಡೆ ಈನ ಗುಣದಿಂದೀಗ ಕಳ್ಳತನ ಮಾಡೆ ಆಗಬಹುದೇ ನಿನಗೆ ಸೊಗಸಾಗಿ ಇದ್ದಿದೆ ಆ ಮುತ್ತಿನಾರ ಕೊಟ್ಟು ನೀವೋಗೆ ಏನಯ್ಯ ದೇಶಿಗನೇ ನಿನಗೆ ಉಪಕಾರ ಮಾಡೆ ಎಂದನ್ನು ವೈದ್ಯರು ದಂಡಿಸಿ ಹೇಳಬೇಕನು ಸರ್ವದಾರು ಮುತ್ತಿನಾರವನ್ನು ತೆಗೆದುಕೊಂಡವರು ಸರನ್ನು ಹೇಳಲು ವೈದ್ಯನು ಕೋಪವನ್ನು ದಾಳಿ ರಾಜನಿಗೆ ಹಿಂಸಕರವಾದ ಬಂಧನವನ್ನು ಮಾಡುತ್ತಿದ್ದಾನದೆಂದರೆ ಏನು ಕೂಡ ನಿನಗೆ ನಾನೆಷ್ಟು ವಿಧದಲ್ಲಿ ಕೇಳೆ ನಿನ್ನಲ್ಲಿ ಮೋಸವು ಬಾಳವಾಗಿದೆ ಎನ್ನುತ್ತ ತನ್ನೆಯಾಳುಗಳೇ ಆಗ ತಾನಪ್ಪಣೆ ಕೊಟ್ಟ ಕಟ್ಟೆಂದು ಆಗ ಬಾರಿ ಕಳ್ಳನ ಇವನು ಬಂಧಿಸಿದ ಹೊರತು ಕೊಡನು ಬಾರಿ ಕೊರಡೆಗಳಿಂದ ಬಡಿಯಿರೆ ಇನ್ನೋ ನಿರ್ದಯುಳ್ಳಾಳು ಆ ಕ್ಷಣ ಬೇಡಲಾಗ ಕಟ್ಟಿ ಮುಷ್ಟಿಗಳಿಂದ ಬಡಿಯುವರು ಬೇಗ ಇಂತೆಂದು ವಿಕ್ರಮನಿಗೆ ನಾನಾ ಪರೀಕ್ಷೆಯಿಂದ ರಕ್ತ ಮಾಗೆ ಬಡಿಯಲು ಅಲ್ಲಿಗೂ ನಾನು ಮುತ್ತಿನ ಹಾರವನ್ನು ಕಾಣೆನೆಂದು ಹೇಳಲು
ಇವನು ಬಾರಿ ತಸ್ಕರನು ನಮಗೆ ಕೊಡುವನೆಲ್ಲ ವಯಸ್ಸನು ಚಂದ್ರಶೇಖರಾಜನೊಡನೆ ಹೇಳಲು ತಕ್ಷಣ ರಾಯನು ದೂತರಿಗೆ ಕಳುಹಿಸಿಕೊಟ್ಟನ್ನ ಅದೆಂದೆನ್ನೀ ಇಂಚಿಡೆ ಆಲೋಲಿಗೆಗೆ ಗಾಢವಾಯನ ನಿದ್ರೆ ಬರಿಯರು ಸನಿದೇವರು ರಾಜವಿಕ್ರಮನ ತಡದಲಕ್ಕೈರು ಲಕ್ ವಿಕ್ರಮ ಸನಿನ ಮಾಯಾ ಮೈಮೇನು ತೂಲ ಜೀವವತ್ತಿನ ಆ ಕುದುರೆ ನಾನು ಪರದೇಶಿ ಮಲ್ತೀನಿ ಮಾತ್ರ ಬತ್ತೆ ಇದ್ದ ತೂಲ ಪಡೆದ ರಾಜವಿಕ್ರಮ ತಡದಲಕ್ಕೈರಿಗೆ ಒಂಜಿ ಮೇಟು ಲಗದು ತೂವನಗ ಇಂಚಿಡೆ ಚಿತ್ರದ ಪಕ್ಷಿಗೆ ಜೀವಗಲೆ ಬಂದಿನ ಬತ್ತನೆ ಜೀವಗಲೆ ಬತ್ತದ ಕೈಕಾಲ ರೆಕ್ಕೆನಿ ಮೂಡ್ನಿ ಮಾತ್ರ ಬತ್ತೆ ಪಟಪಟನೆ ಕುರ್ತೊಂದು ಗಿಲಿಯೂಟೋ ಬತ್ತಡೆ ಓಲು ಆಲೋಲಿಗೆ ತನ್ನ ಕಂಡಿ ಮುತ್ತದ ಮಾಲದೀತೋಲಾಡೆ ಬತ್ತನೆ ಇಂಚಿಡೆ ಕುಡಂಜಿ ಮೀಟದು ಅನ್ನ ದತ್ತ ಮರಿಗಿಳ್ಳೊಂಜಿ ಪೊನ್ನು ಮಗಲ್ ಚೇತು ಅವು ಅಕ್ಷರೇನ ಉಂದಕ್ಷರೇನ ಅಂದು ಅನಗ ಗಿಲಿಗೋಟೋ ಮತ್ತು ಕುಲ್ಲಿನ ಪಕ್ಕಿ ಒಂಜಿ ಮುತ್ತುನು ತಿಂದ್ರಸುರು ಮಾಡ್ತಾನೆ ನಿರ್ಜೀವವಾಯಿನ ಐಕೆ ಜೀವಗಲೆ ಬತ್ತೀನಿ ಮಾತ್ರ ಬತ್ತೆ ನಿರ್ಜೀವವಾಯಿನ ವಸ್ತುನೇ ತಿನ್ನಗ ಮೂಲು ರಾಜ ವಿಕ್ರಮಿ ಆಲೋಚನೆ ಮಾಡ್ತಾರೆ ಒಂದು ಅಲ್ಲ ಪೂರ್ವ ತಿಂದ ನಾನು ಇನ್ನ ಮಿತ್ತೆ ಆರೋಪ ಬರ್ಕೊಂಡು ಬಣದೆ ಆ ಪಕ್ಕಿನ ದೇರ್ರ ದೂಪೆ ದೇರ್ರೆ ತೂವನಗ ರಾಜ ವಿಕ್ರಮನಿಗೆ ಆಕಾಶವಾಣಿ ಆದ ಸನಿದೇವರಂತೆ ರಯ್ಯ ರಾಜ ಸನಿನ ಮಾಯಾ ಮೈ ಮೇಲೆ ನೀನು ಕಣ್ಣು ತುಂಬ ತೂಲ ಐಕೆ ಪ್ರತಿಕ್ರಿಯೆ ತೋಜವನ ಶಕ್ತಿ ನಿಕ್ಕ ಮಾತ್ರ ಮತ್ತೆ ಜಗತ್ತಡೆಯರೆಗಳಾಯಿತು ಇಂದು ಪನ್ನಗ ರಾಜ ವಿಕ್ರಮನ ಕೈ ಅಡೆಗೆ ತಟಸ್ಥಾದು ಒಬ್ಬ ಕಾಲಿಗೆ ಕಣ್ಣು ತೂಪುಡು ದೇಗ ಬಂಡ ಬಾಯಿ ಇತ್ತದರ ಬಾಯಿ ಬೀಗ ಬಾಡಿಯರಿ ಎಲ್ಲೆಂಜಿ ಚಿತ್ರದ ಪಕ್ಷಿ ಬರ್ತದೆ ಮುತ್ತದ ಮಾಲದಿಂದ ಲೋಕ ಎಲ್ಲವೆನ್ನ ನಂಬರೆ ಸಾಧ್ಯ ಆವಡಿ ಪರಮಾತ್ಮ ನೆನವರಿಗೆ ಮುಲ್ಪನ ಬುಡ್ನ ರಾಜ ವಿಕ್ರಮ ದಾಲ ಒರಿದು ಈ ಮೂಲು ಹರ ಹರ ಮಾದೇವ ಮುರಹರ ಮಾಧವ ಬಂಡದೆ ದೇವರ ನೆನವರಿಗೆ ಮಲ್ಪನ ಹಾರೋನು ಪೂರ ತಿಂದುದು ಪುನರಪಿ ಚಿತ್ರದ ಪಕ್ಷಿಯಾದ ಬೋರ್ಡಿಗೆ ಪರಮಾತ್ಮ ನೆನವರಿಗೆ ಮಲ್ದ ಅಡಿಗೆ ಪುನರಪೇರಿ ನಿದ್ರೆ ಬರ್ತದೆ ಕಾಂಡದ ಜಾವಾಂಡಿ ಅಗರ್ಭ ಶ್ರೀಮಂತನ ಮಗಲಾಂಡಲ ಕಾಂಡ ಬೇಗ ಲಕ್ಕದೆ ಸುಶ್ರುಭೂತವಾದ ದೇವರಿಗೆ ಪೂಜಾ ಮಲ್ಪೋಡು ಭಕ್ತಿ ಮಲ್ಪೋಡು ಬೇ ಲಕ್ಕಿಯು ಕೋಡೆ ಪಾಡೊಂಬೈದಿನ ಮಾತ ಆಭರಣ ಕಲ್ಲಗಲ ಮಿಡ್ಗೊಂದು ತೂಪೆ ದೀಪೆ ಎಂದು ಬಂದಾಗ ಪ್ರೀತಿದ ಮುತ್ತದ ಮಾಲಿನಿ ಮಾಯ ಆತೇನೆ ಅಪಗಮೆ ಕೋಡೆ ನೆಕ್ಕೆ ನಾಟಕ ಮಲ್ದಿನಿ ಬಣದೆ ತಟದ ಲಕ್ಕವಲ್ಗೆ ಕೋಡೆ ಮುಟ್ಟುಂಡ ಪಾಪ ಇನಿ ತಟದ ಲಕ್ಕ ಲಕ್ಕ ಕಲ್ವ ಲಕ್ಕ ತುಯ್ಯೆ ನಿನ್ನ ಮಾಯಾ ನಿದ್ರೆ ತುಯ್ಯೆ ಲಕ್ಕಲ ಅಂದು ಬಂದಾಗ ರಾಜ ವಿಕ್ರಮದ ಲಕ್ಕದು ಕುಲಿಯದು ರಾಜ ವಿಕ್ರಮ ಗೊಂಜಿ ಸಾಮಾನ್ಯ ಕಂಟಿ ಗೊಂಜಿ ಪೊನ್ನು ಮಗಲ ನಾಥವಾಯಿಡ ನೆರ್ಪಿನಾಂಡು ದೇಗೆ ರಾಜ ವಿಕ್ರಮೆ ಪವಿತ್ರವಾಯಿನ ದೇವಲೋಕಗಳು ದೇವಶಿಲ್ಪಿ ಕೊರ್ತಿನಂಚಿನ ಮಯೂರ ಸಿಂಹಾಸೋಡು ಕೊಲ್ದು ಸನಿದೇವರ ನಿಂದೆ ಮಲ್ದಿರಿ ನೀನು ಪೊನ್ನು ನಿಂದೆ ಮಲ್ದೊಂದುಂಡು ಲಕ್ಕ ಕಲ್ವ ಲಕ್ಕೆ ನಿನ್ನ ಮಾಯ ನಿದ್ರೆ ದುಯ್ಯ ಕಂಟಿಗೊಲ್ಲ ಅಂತ ಬಂದಾಗ ರಾಜ ವಿಕ್ರಮನಿಗೆ ಗೊತ್ತು ಚೀನ್ ಪಂಡ್ಯ ಅವೇನದು ಅಲ್ಲಿ ಎನ್ನಿಯರು ಸಾಮಾನ್ಯದ ಕಲಿವೆತ್ತೆ ಒಂಜಿ ಪೊನ್ನು ಮಗಲ್ಲಿ ನಾಥ ಬಾಯಿಡಿ ನೇರಿನಲ್ಲಿ ಬಾಯಿ ಉಡುಪಿ ಜತ್ತ ಅಮ್ಮೇನು ಕಡಪುಡ್ದಿ ನೇರಿದೆ ಅನ್ನ ಅಮ್ಮೇರು ಪಣ್ಣದೆ ಅಮ್ಮೇರು ನಡೆ ಹೋಗ್ಬೇರು ಅಮ್ಮೇರು ತೋಂದುಲು ಮಗಲ್ ದಾದ ಶುಭ ಸಮಾಚಾರ ಕೊರ್ಪೋಲು ಕೋಡೆ ಕಡಪುಡ್ದಿನೇನು ಒಪ್ಪಿಯಲ್ಲ ದಾದ ಅಂದು ತೂವನೆ ಮೋಲ್ ತಲೆ ಬಿಡ್ಸರು ಮಾಡೋ ಮತ್ತೋಲು ಮಗಲ್ ಆಮೇಲೆ ಕೋಡೆ ಬಂಡರೆ ಚೌಸಿಷ್ಟಿ ವಿದ್ಯೆ ಅಂದು ಬಂಡರೆ ಚೌಸಿಷ್ಟ ಅಜ್ಪತ್ತೇನು ವಿದ್ಯೆ ಉಂಡು ಆಮೇಲೆ ಅಜ್ಪತ್ನಾಲ್ಕ ಕಲ್ವಿ ಕನ್ನನ್ನ ವಿದ್ಯೆ ಉಂಡು ಅಬದ್ಧವಲ್ಲವು ಒಂದು ಕಟ್ಟುಕತೆ ಅತ್ತೆ ಈರು ಗೊತ್ತಿನ ಪ್ರೀತಿದ ಮುತ್ತದ ಮಾಲಿನ ಕನ್ನೊಂದು ವಾರೀತಿ ಕೇಂದ್ರ ಕೊರೊಂದುಜ್ಜಿ ಎಂದು ಬಂದಾಗ ಮಗಲ್ನ ಗರ್ವ ನನ್ನ ಗರ್ವ ಪಾತ್ರ ಓಲೋಲಾಪಡ ಹಾಕಿಕೊಳ್ಳೋದು ಮಗ ಪೋಲ ಈ ನಿನ್ನ ಕೆಲಸದ ಮಾತ್ರ ಮಲ್ಪಾಡ ಕಂಡಿಗೆ ತೊನ್ನ ಕೆಲಸ ಎನ್ನ ನಿನ್ನ ಗಂಟಿನ ಹೆಂಗೆ ಕೊರ್ಪಾವೆ ಪಡೆದು ಮಗಲೇನು ಸಮಾಧಾನ ಅಂತ ಕಡಪಡಿಯರು ಇಂಚಿಡು ಬಂಡೇರು ಅಯ್ಯಪ್ಪ ದಾರಿಕಾರ ಕೋಡೆಯನ್ನು ಅಂಗಡದ ಬಾಕಿಲ್ಡು ಗುಳಿಯ ನಿಂಕ ಎಂಗಲ ಊರ್ದಾಗ ಎಲ್ಲ ಪರಿಚಯ ಎತ್ತಿಜಿ ಒನಸಿಗೆ ಒಂಜಿ ಹೊರ್ತು ಒಂದು ಜಾಂಡ ಇಲ್ಲ ಅಲ್ಲಿ ಸೋಂಬತ್ತೆ ಇಲ್ಲ ಅಲ್ಲಿ ಸೋಂಬತ್ತದು ಬೋಡ್ಕೊಟ್ಟಿನ ಮೃಷ್ಟನ್ನ ಭೋಜನ ಬಾಡಿ ಉಂಡುದು ಕೈದೆಕ್ಕಡು ತುಂಬಿ ಆಮಲ್ತಿನ ಉಪಕಾರ ನಿಕ್ಕ ಮಾತ್ರ ಬೋಂಡ ಮಲ್ಲೆ ಜಪ ಕಂಟಿನ ಕೊರ್ಲ ಈ ಪೋಲ ಅಂದು ಬಂಡೇರು ಮೇರು ಮುಲ್ಪಲ ಬಂಡೇರು ಹೆಂಗೆ ಕಂಟಿದ ವಿಷಯನೇ ಗೊತ್ತು ಜೀದ ಬಂದಾಗ ಮಗಲ್ ಬಂದಿಸಲು ಹತ್ತಿಮೆ ಮಲ್ಲಗಲ್ವಿ ಕೊರ್ಪಿನ ಶಿಕ್ಷಕರನ್ನ ಮಾತ್ರ ಬಾಯಿ ಉಡುಪೆ ಐಕೆ ಒಡದು ನನ್ನ ಕೆಲಸದ ಕಲೆ ಆದೇಶ ಬರೆಯರು ಇಮ್ಮೆ ಕಂಬು ಕಟುಬಾರ್ದೆ ಪೇಟುಗೋಡ್ಲೆ ಒಡೆಮುಟ್ಟ ಬಣ್ಣ ಇಮ್ಮೆ ಕಂಟಿದ ವಿಷಯನ ಬಾಯಿ ಉಡುಪಿಗೆ ನಡೆಮುಟ್ಟ ಪೇಟುಗೋರ್ಲೆ ಅಂತ ಬಂದಾಗ
ಪೆಟ್ಟುಗೊರ್ಪಿನ ವಿದ್ಯೆಯನ್ನೆಲ್ಲ ಕಲ್ಪೊಡುಂದೊಚ್ಚಿ ಮೊಗಲು ಬಂಗಾರದ ಅಂಗಡಿ ಜಾಯನೆಲ್ಲ ಪೆಟ್ಟುಗೊರ್ಪಿನ ರಾಜ ವಿಕ್ರಮನೊಂದು ಕಂಬವು ಕಟುವಾಡಿಯರು ನಿಜವಾದ ವೇಷಾಧೀಶರನ 4 ಜನನು ರಾಜ ವಿಕ್ರಮೆ ಎದುರಿಸಲು ಸಾಧ್ಯತೆಯಿಂದತ್ತೆ ನಿಶಸ್ತ್ರವಾದ ಸಾವಿರಾರು ಜನನು ತನ್ನ ವಿದ್ಯೆಡೆ ತಾನಾಗಲಿ ಎದುರಿಸಲು ಸಾಧ್ಯ ಆಂಡ ಒಂದು ಯಾನು ಈ ಜನಗಳಿಗೆ ಪೆಡುವಾಡೋಡು ನನ್ನ ಮೊಗಲವಾದ ಸಾಧ್ಯಜ್ಜಿ ಒಂದು ಖಂಡಿತ ಸನಿದೇವರೇ ಮೊಗಲ ರೂಪ ಪೆಡುವಾಡುವೇರು ಬಣ್ಣದ ಪೆಟ್ಟಿನ ತಿಂಡೇರು ಪೆಟ್ಟು ಒಡೆಮಟ್ಟ ಮಾಡಿಯಾರು ಬಂಡಾರನ ಬೊಲ್ದುದ ಪಂಚೇಲ್ ಪೂರ ಕೆಂಪಾದ ಬೋಂಡು ನೆತ್ತಿರ್ಮಯವಾದ ಬೋಂಡು ಅದಾಗ ವೇಷಾಧೀಸೆ ಲೆಕ್ಕಬಾಡಿಯೇ ವೇಷಾಧೀಸೆ ಲೆಕ್ಕಬಾಡಿಯೇ ನನ್ನ ಯಾನ್ ಇಂಕೇನೆ ಪೆಟ್ಟುಗೋರ್ನ ಎಂಕ್ಲೋರಿ ಕೇರ್ನಲ್ಲಿ ಅಪಗ ಎಂಗಲ ಊರ್ದ ರಾಜ ದೂರ್ಗೊರ್ಪಿನ ಗೆಡ್ಡೆ ಅಂದ ಆ ಊರ್ದ ರಾಜ ಏನ ಚಂದ್ರಸೇನ ರಾಜ ದೂರ್ಗೊರ್ಪೇರಿ ನನ್ನ ರಾಜದೂತೇರು ಮತ್ತೆ ರಾಜ ವಿಕ್ರಮನು ವಾರೀತಿ ಲೆಸೊಂಬೋ ಪೇರು ಬಂದಿನ ದುಮ್ಮದ ಕಥಾ ಭಾಗನು ಸದ್ಭಕ್ತಾಯನಂಜನ ಬಾಲಕೃಷ್ಣನ್ನೇ ಪಂಡ್ರಲ್ಲಿ ಅವೇ ಪ್ರಕಾರ ಪರಮಾತ್ಮ ನೀನು ಮಂಗಳೋತ್ಸವಗೂ ಭಕ್ತದ ಪರಮಾತ್ಮನ ಸೇವೆ ಚಾಕಿರಿ ಮಲ್ದಿ ನೀಡಿದ ಅಲಾಂಡಲ ತಪ್ಪು ದೋಷಾದಿಲಿತ್ತು ನನ್ನ ಪರಮಾತ್ಮ ಕ್ಷಮೆಗೊರ್ದು ಐಶಾನುಕಾಲ ಮಟಾರನ ಸೇವೆ ಚಾಕಿರಿ ಮಲ್ಪನ ಭಾಗ್ಯನ್ಗೊರಡಿ ಇನಿ ಮಂಗಳೋತ್ಸವಗೂ ಏತೋ ಸದ್ಭಕ್ತರನ್ನಾಗಲಿ ಭಗವದ್ ಭಕ್ತರನ್ನಾಗಲಿ ಮಾತೆಲ್ಲ ಬೈದಾರೆ ನಮ್ಮೆಲ್ಲ ಜೀವನಡು ಏತೋ ಕಷ್ಟ ಕಾರ್ಪಣ್ಯ ಉಂಡು ಖಂಡಿತವಾದವು ಓಡೆ ಬೋದಲಾಪ ಇಂಚಿನ ಮಂಗಳೋತ್ಸವ ನಮ್ಮ ಸಹಭಾಗಿ ಅದೇ ಅಲ್ಪದ ಅಲಾಂಡಲ ಚಾಕಿರಿ ಮಲ್ತಡ ದೇವರೇ ಖಂಡಿತವಾದ ನಮ್ಮ ಕಷ್ಟವನ್ನು ನಿವಾರಿಸಲು ಸಾಧ್ಯಗೆ ಶನಿದೇವರನ್ನ ಪವಿತ್ರವಾಯನ ಪುಣ್ಯಮಯವಾಯನ ಚರಿತಾಮೃತವನ್ನು ಕೇಂದ್ರ ನಾಂಡಲ ಶ್ರವಣುಡಿ ಪರಮಾತ್ಮೆ ನಾನಾ ರೀತಿಯ ಕಷ್ಟ ನಿವಾರಣೆ ಮಲ್ಪೇರ ಬಗ ಬೈದಿನಗಳಿಗೆ ನಂಗೆ ಆ ಕಷ್ಟೊಂದು ಕಾರ್ಪಣ್ಯ ಉಂಡೊಂದು ನಂಗೆ ಗೊತ್ತು ಜಿಲ್ಲ ಪರಮಾತ್ಮಗೆ ಸರ್ವ ಅಂತರ್ಯಾಯನ ಪರಮಾತ್ಮ ಗೊತ್ತುಂಡು ಅಪ ಇನಿ ವೆಸ್ಟರ್ನ್ ಇಂಡಿಯಾದ ಮಂಗಳೋತ್ಸವ ಬರ್ತದೆ ಪರಮಾತ್ಮನ ಪವಿತ್ರವಾಯನ ಪುಣ್ಯಮಯವಾಯನ ಚರಿತಾಮೃತ ಕೇಂದ್ರ ಪರಮಾತ್ಮನ ಸಿರಿಮಡಿ ಪ್ರಸಾದನು ಸ್ವೀಕಾರ ಮಲ್ದಿನ ಮಾತ ಸದ್ಭಕ್ತರೆಲ್ಲ ನಿಗಲೆ ವರ್ಕನ ಕಷ್ಟ ಕಾರ್ಪಣ್ಯ ಗ್ರಾದೋಷ ಗ್ರಾಚಾರ ನವಗ್ರಹ ಶನಿ ಅಷ್ಟಮ ಪಂಚಮ ದ್ವಾದಶ ಬಂದಿನ ಓವೇ ದೋಷಾದಿಲೆತ್ತು ನನ್ನ ದೋಷರಹಿತವಾಯಿನ ಪರಮಾತ್ಮೆ ನಿಗಲ ಮಾತಾ ದೋಷಲ ನಿವಾರಣೆ ನಿಗಲಿಗೆ ಪರಮಾತ್ಮೆ ಜೀವನಡು ಮಂಗಲ ಮಲ್ತೇರಿಗೆ ನಿಗಲ ಜೀವನನು ನಿಗಲಿಗೆ ಹೋಯಿನಲ್ಪ ಬತ್ತಿನಲ್ಪ ಮಾನ ಪ್ರಾಣ ರಕ್ಷಣೆ ಆಗಿ ಉಲ್ಪಿನುಪ್ಪು ಬರ್ಪಿಬೇರಿಗೂ ಹುಂದತ್ವಜ್ಜಿಗೆ ಇತ್ತಿನ ಇಲ್ಲಡೆ ಗ್ರಾಸಾಂತಿ ಮನಶಾಂತಿ ಬಂದಿನ ದಿಕ್ಕಡಿಗೆ ಕೆಲಸದಲ್ಪ ವೃತ್ತಿದಲ್ಪ ಅಭಿವೃದ್ಧಿ ದಿಕ್ಕಡಿಗೆ ವ್ಯಾಪಾರದಲ್ಪ ಶಾಂತಿ ದಿಕ್ಕಡಿಗೆ ಬಂದಿನ ಮಾತ ರೀತಿಯಿಲ್ಲ ಪರಮಾತ್ಮೆ ನಮ್ಮನ್ನು ರಕ್ಷಣೆ ಮಲ್ಪಡಿ ಪಡೆದ ಪರಮಾತ್ಮನ ಪಾದ ಬದಲು ಪವಿತ್ರವಾಯಿನ ವ್ಯಾಸ ಬೀಟೊಂದು ತುಂಬದ ಸದ್ಭಕ್ತಿಯ ಮುಡುಗರೆ ನಿಗಳ ಆಶೀರ್ವಾದ ಅನುಮತಿಗೆ ಏನೊಂದಿಲ್ಲ ಜೈ ಶನೀಶ್ವರ. ದೂತರು ಬಂದರು ಬೀದಿಯ ಬಡಿಸುತ್ತಾಯ ಖ್ಯಾತಿಯು ಮಾಡುತ್ತ ಕೊಲ್ಲುತ್ತಾಯುವುದ ನಾನಾ ಬಗೆ ಹಿಂಸೆ ಕೊಡುತ್ತಾ ದೂತರೆಲ್ಲ ಈ ನದಿ ನಡಿಯೆಂದು ಮಾತೆ ಬಡಿಸುತ್ತ ದೂತಾರು ಬಂದರು ಬೀದಿಯ ಬಡಿಸುತ್ತ ಎಂತೆಂದು ದೂತರು ವಿಕ್ರಮನಿಗೆ ನಾನಾವಾಗಿ ಹಿಂಸೆಯನ್ನು ಕೊಟ್ಟು ಚಂದ್ರಶೇಖರಾಜನ ಬಳಿ ಹೇಳಿದಯ್ಯನು ಚಂದ್ರಶೇಖರನು ವಿಕ್ರಮನಿಗೆ ಏನೆಂದು ಕೇಳಿದ ಚಂದ್ರಸೇನನು ಹೇಳಿದನು ರಾಜಕಾರ ನಿನ್ನಲ್ಲಿಯೇ ಮುತ್ತಿನ ಹಾರವಿದೆಯಂತೆ ಸಾವುಕಾರಾಗೆ ನೀನು ಕೊಡದೆ ಮೋಸ ಮಾಡಲು ಪ್ರಾಣ ಹಿಂಸೆ ಕೊಡುವೆ ಕೇಳಿನ್ನು ನೀನು ಸುಮ್ಮನೆ ಗಾಸಿ ಕೊಡುವೆಯೋ ಕೊಡೋ ನೀನು ಹಿಂದೆಂದು ಚಂದ್ರಶೇನ ರಾಜನ ನುಡಿಯನ್ನು ಕೇಳಿ ವಿಕ್ರಮರಾಯನು ಏನೇನು ಬೇಡರೆಂತೆನೇ ಚಂದ್ರಶಯನ ರಾಜ ಕೇಳು ಮುತ್ತಿನ ಹಾರವು ನನ್ನಲ್ಲಿಲ್ಲ ಕೇಳಿ ನೀವಿನ್ನು ಓ ಚಂದ್ರಶಯನ ಬಂದ ವ್ಯಾಕೆ ಕೊಡುತ್ತಿರಿಂದಾನು ಸುಳ್ಳು ಎಂದಿಗೂ ಆಡಲಾರೆ ಕೇಳು ರಾಜ ನೀನೆ ಎಂದಯ್ಯೇ ಹೇಳಿದರೆ ಸುಳ್ಳು ಆಗುತ್ತಿದೆ ಓ ಚಂದ್ರಶಯನ ಅಳಗವಲ್ಲ ಕೇಳಿ ನೀವಿನ್ನೋ
ತಿಥಿ ಬೇಡಿದರೆ ವ್ರತವೆಂದು ತಿಳಿದುಕೊಳ್ಳೋರು ಓ ಚಂದ್ರದಯನ ಮುದಿನಾರ ನಾನು ಕಾಣೆನು ನಮಗೆ ಅನುಕೂಲವಿಲ್ಲ ಮಹಾರಾಜ ಕೇಳು ಎಲ್ಲ ಬಹುದೂರು ಬಂದು ಕೇಳಯ್ಯ ಓ ಚಂದ್ರ ಜಯನ ಆದುದಾಗೋದಾಯ್ತು ಕೇಳೆಂದ ನಾನು ಕಳ್ಳತನವನ್ನು ಮಾಡೋನಲ್ಲ ಕೇಳಿ ಇನ್ನು ನಾನು ಮಾಡಿದ್ದಾರು ಓ ಚಂದ್ರ ಜಯನ ಮನ್ನಿಸೋದು ಎಂದು ನುಡಿಯಲು ಎಂತೆಂದು ವಿಕ್ರಮುಡಿದವಾದಿಗೆ ಚಂದ್ರಜನ ಮಹಾಭಾವದಿಂದ ಕಳಿಸಿ ಏನಂತ ಹೇಳ್ತಿದ್ದಾರ ತೆಂತೆನೆ ಸಿಡಿಲು ಗರ್ಜನೆಯಂತೆ ಕಿಡಿಯಿಡುತ್ತ ಚಂದ್ರಸೇನನು ಕಡಿದು ಹಾಕಿರಿವನ ಕೈಕಾಲುಗಳನ್ನು ಎಂದು ಚರರಿಗೆ ಹೇಳಿನೆಂದು ಕೋಪವು ತಾಳೆ ಇನ್ನು ಇವನ ಕೈಕಾಲು ಕಂಡ್ರೆ ಸೇರೆ ಹೊರಗೆ ಹಾಕಿ ಅನ್ನ ನೀರು ಕೊಡದಿರೆ ಸಾರಿ ನುಡಿದನೋ ತಾನ ಇಂಥ ಅವಿವೇಕೆ ರಾಜ ರಾಕ್ಷಸಾರೋಪಂ ಚ ಪ್ರಧಾನಂ ವ್ಯಾಸರೋಪಯೋ ಪರಿವಾರಂ ಶ್ವಾನರೂಪಂ ಯಥಾ ರಾಜ ತಥಾ ಪ್ರಜಾ ಹಿಂದೆಂದು ಶ್ಲೋಕಾರ್ಥಕ್ಕೆ ಸರಿಯಾಗಿ ಚಂದ್ರಗ್ರಹಣ ವಿಚಾರಣೆಯನ್ನು ಸರಿಯಾಗಿ ಮಾಡದ ವಿವೇಕತನದಿಂದ ವಿಕ್ರಮನ ಕೈಕಾಲುಗಳನ್ನು ಕರೀದೆಂದು ಹೇಳಲು ಚರರು ತಕ್ಷಣ ಎದ್ದು ವಿಕ್ರಮನನ್ನು ಹಿಡಿದುಕೊಂಡು ಹೋಗುದಿರಲಾದೆಂತೆಯೇ ಕ್ರೂರರಾದ ತರರು ಕಿಂಗವಿಲ್ಲದೆ ವಿಕ್ರಮ ಎಳೆಗಳು ಊರು ಆಚೆಗೆ ಕಡಿದಾರು ಕೈದಾಂಗರ ತಡಗರದಿಂದ ಮೂಡರು ಅವರೆಲ್ಲ ಗಾಜಿ ಕೊಟ್ಟರು ವಿಕ್ರಮರಾಯಗೆ ಗಾಜಿ ಬಂದಿತು ಕೇಳು ದುರಿದಾವುದೇ ತಾರುಣ್ಯೇಳಿಗನು ಹರ ಹರ ಮಹಾದೇವ ಮುರಹರ ಮಾಧವ ಮರೆಯದೆ ಹರ ಹರ ಧ್ಯಾನ ಮಾಡಿದರಾಯ ಕ್ರೂರರಾದ ತರರು ದಾದಾದಿಂದವಿಲ್ಲದೆ ಎಂದೆಂದು ವಿಕ್ರಮದಲ್ಲಿ ತಮ್ಮ ರಾಜರು ಚರರಿಗೆ ಚಂದ್ರ ಜನರನ್ನು ಏನೆಂದು ಕೇಳುತ್ತಿದ್ದಾರದೆಂದರೆ ವೈಶಾಖಿಷನ ದೂರದ ಪ್ರಕಾರವಾದ ಆ ಚಂದ್ರಶೇಖರ ರಾಜ ದೂತೆರದಾನಗಳ ಪುನರಾಪಿಯಲ್ಲಿ ದೂತೆರದಾನ ಭತ್ತದ ರಾಜ ವಿಕ್ರಮಾದಿತ್ಯನು ತಾನು ಲಕ್ಕಾಸರನ್ನು ಪೆಟ್ಟು ಮಾಡುವಂತರಿಗೆ ಹೋಗಲ್ವಾ ರಾಜನ ಅಪ್ಪನದ ಪ್ರಕಾರವಾದ ನಿನ್ನನೆ ವಿಚಾರಣೆ ಮತ್ಪರ ವೈದ್ಯನ ಹೋರುಂಡ ಮುತ್ತುದಾರನ್ನು ತೆಗೆದುಕೊಳ್ಳಲಾಗುತ್ತೇನೆ ಅರೆ ಮಧ್ಯ ಕೋಡಿನ ರಾಜ ವಿಕ್ರಮಾದಿತ್ಯ ರಾಜ ಬೆಳ್ಳ ಪತ್ರಿಕೆ ಯಾರು ಮುತ್ತದ ಹಾರೋಡಿಯ ತೂತಿದೆ ಅಂತ ಲಕ್ಕಾದಿಗೆ ಅವಾಗ ನನ್ನ ಬೆಟ್ಟು ಮಾಡಿ ನನ್ನ ಇವೆಲ್ಲ ಸಹಿತು ಹೋಯಿಡ ಕೇಂದ್ರವರೇ ಅರಸುಲೆಂತ ಐಕ್ಬೋಡಾದ ಅರಸು ಇದರಿಂದ ಸೃಷ್ಟಿಯವರಾಡ ಬದುಕಿನ ಪ್ರಕಾರವಾದ ರಾಜ ವಿಕ್ರಮಾದಿತ್ಯನ ದರದರಡೆ ಒಯ್ತಂದು ಹೋದ ಅಪರಾಧಿ ಸ್ಥಾನ ಕೊಡೋದು ಅಂತ ಹೋರಾಟ ಆ ಸಭೆಯನ್ನು ಚಂದ್ರಚೇನ ರಾಜ ತೂಪೇರಿ ಸುರದ್ರೂಪಯ ಅಂತಿನ ಅಜಾನುಭಾವ ಅಂತಿನ ವ್ಯಕ್ತಿ ಈತ ಸುಂದರವಾದ ಇದು ಪುರ್ಲಾದಿಂತಿನ ವ್ಯಕ್ತಿ ಲಕ್ಕರೆ ಸಾಧ್ಯನಾ ಹೊರಗು ಸಂಶಯ ಅಂಡರೆ ಆಂಡ ಮಹಿಮಾಭಾವಿನ ಪರಮಾತ್ಮನ ದೃಷ್ಟಿ ವಕ್ರದೃಷ್ಟಿಗೆ ಒಳಗಾದ ನಿಂತಿನ ರಾಜ ವಿಕ್ರಮಾದಿತ್ಯನಿಗೆಲ್ಲ ಗುರುತಬಂಧನ ಸಾಧ್ಯವಾದ ಅವ್ರು ಕೇಂದ್ರಿಗೆ ಓ ದಾರಿಗಾರ ನಿನ್ನ ವಿಚಾರಣೆಗೆ ಇಡಬಿಟ್ಟೆ ಆಮೇಲೆ ಬಿಡಾಯಿ ಆ ವೈಶಾಖಿಷಗೆ ಎನ್ನ ಚಾರಕ್ಯನ್ನಗಳಿಗೆ ಮೋಸ ಮಂತಿಲಕ ಎಂಕಲದಾರ ಸೊಲ್ಲು ಬಂದಿದ್ದು ಆ ಮುತ್ತುದಾರರು ಮುಂದೆ ಮತ್ತೊಂದು ಬೋರ್ಡು ಬಂದಿರ ಆ ಉದ್ದೇಶದಿಂದ ಮನಸ್ಸು ಇತ್ತು ನನ್ನ ಖಂಡಿತವಾದವರಿಗೆ ಸಫಲವಾದ ಜಾಗೃತ ಮುತ್ತು ಆ ಮುತ್ತುದಾರನು ಈ ಜಾಗೃತಿಯಲ್ಲಿ ಜೊತೆಗೋರು ಒಂದು ವೇಳೆ
ಮುತ್ತುದಾರನು ಪಿರ ಕೊರಂದೆ ಪೋಯನ್ನಾಂಡ ನಿಕ್ಕ ಜೀವಕ ಸಂಚಕಾರ ಬರುವ ಬಟ್ಟಿಲಕ್ಕದಾನ ಅವರು ಎಚ್ಚರಿಕೆ ಕೊಡಿ ಅಪ್ಪಗ ಆಲೋಚನೆ ಮಾತರಿಗೆ ಈ ವ್ಯಕ್ತಿಯೇ ಪ್ರತಿ ವರ್ಷ ಕಪ್ಪಗಾನಿಕೆಯನ್ನು ದರೆಡಿದಿ ಒಂದು ಬರ್ತದೆಯನ್ನು ಬಾದ ಮುದ್ದೆಯನ್ನು ಆಶೀರ್ವಾದನ ಪಡೆತಂದು ಈ ತಾಮಿಳಿನ ನಗರೊಡೆದಾಗ ಆಳುವ ಭಕ್ತಿನಿಂತಿನ ಸಾಮಂತ ರಾಜೆ ಅಪಗಾನ ವಿಚಾರಣೆ ಮಲ್ಪುಲ್ಲತೆಯನ್ನು ಸಾಮಂತ ರಾಜನೇ ಒಂದಿಲಕ್ಕೋಡಿಯನ್ನು ಗುರ್ತಾಗಲಿ ಯಾವ ನಿನ್ನೆ ಎದ್ದೇನೆ ಆಡು ಅವ್ರ ಕಂಡರಿಗೆ ರಾಜ ಯಾನಾದ ಒಲ್ಲ ಮುತ್ತುದಾರ ಲಕ್ಕಾದಿನೇ ಸುಳ್ಳು ಯಾನು ಬಂಬಿನೇ ಇಲ್ಲ ಒಂಜಿ ಸುಳ್ಳು ಬಂದ ಒಂಜಿ ಸುಳ್ಳು ಮುಂಚೆ ಸಾವಿರ ಸುಳ್ಳು ಬಂದ ಲೈಗಾತ್ರ ಸುಳ್ಳು ಬಂದಿದ್ದಾರೆ ఒక లక్కాది దినది ఎప్పుడు అంటే ఇంకా అగత్యలే ఇది ముట్ట లక్కాది నేల ఆయన బుద్ధిದ ವಿಚಾರ ಬರೋಣ ಈ ರಾಜ್ಯಸಭೆಗೆ ಮಾತೆಲ್ಲ ಹೋಗಿ ಕಟ್ಟುಕತೆ ಪಡೆದು ತಿಳಿಪೇರು ఆయన ಒಂದು ಪೂರ ದಾಯಗಾನನ್ನು ಪಡೆದಕ್ಕೆ ಮನ ಒಂದು ಗ್ರಾಚಾರ ದೋಷ ಓಲಾ ಇತ್ತನೇ ಒಂಜಿ ಬಿದ್ದಿಗಿರೆ ಗಾಲಿಗೆ ತಿಗನಂದಾಂಡ ಎಂಚ ರಾವೊಂದು ಓಲಾ ಬೋದು ಗುರುಳ ಪ್ರಕಾರ ಕಾಲನ ಗಾಲಿಗೆ ಯಾರು ತಿಗುಬುನ್ನೇ ಯಾನಾದಿಲ್ಲ ಆ ಕಾಲನ ಗಾಲಿಯನ್ನು ಒಡೆಗಕ್ಕಂತ ಪಡೆದಿದ್ದೆ ಒಯ್ತಂಬೋದು ಮೂಲ ಬರ್ತಾನೆ ನನ್ನ ದುಬ್ಬು ಒಡೆ ಒಪ್ಪಂದು ಇಂಕೆ ಗೊತ್ತಿತ್ತು ಅಂಜಾದಪ್ಪನಾಗ ಯಾನ ಲಕ್ಕಾದಿನಿ ಖಂಡಿತವಾಗಲ್ಲ ಲಕ್ಕಾದಿನಿ ಒಂದು ವೇಳೆ ಲಕ್ಕಾದ ಬಂತಿನ ನಿಕ್ಕಲ ಭಾವನೆ ಇತ್ತು ನಾಂಡ ಮಹಾರಾಜ ಲಡಾಯಿದ ಕಲಟ್ಟು ಒರಿ ಸೈನಿಕದಾನ ಅಲ್ಪೊಂದು ಬೆರಿಬಾರ್ದು ಬಲಿಪುಣಗಾನ ಬೆರಿಕದಾನ ಪಗರಿಗೆ ಕೊಡಂದ ಹಾಗೆ ಜೀವದಾನ ಕೊಡ್ತೇವೆ ಲಡಾಯಿದ ಕಲಟುಂದು ರಟ್ಟು ಕೈನಿದಿರ್ತದೆ ಕತ್ತಿನಿದಿರ್ತಬಾರ್ದು ಅವು ತಾನು ಶರಣಾಗತವಾದ ಬತ್ತಿನಾಗಿ ತಾನು ಪ್ರಾಣದಾನ ಕೊಡ್ಬೇಕು ಆ ಪ್ರಕಾರ ಯಾನು ಪರಗೊಳ್ದೆ ಯಾನು ಪರದೇಶದ ಬೈದಿದೆ ಅಂಚಾದಪ್ಪನಾಗ ಯಾನ ಲಕ್ಕಾದ ಬಂಪಿನ ನಿಗಲ ಭಾವನೆ ಮನಸ್ಸು ಇದ್ದುಂದಾಂಡ ಎಂಕಲ ಸಮಾಧಾನ ಕೊಡಲೇ ಬಂಪಿಲ್ಲಕದಾನ ಕೇಳಿದೆ ರಾಜ ವಿಕ್ರಮ ಗರ್ವ ಅವರು ಆ ಸಮಯಡು ರಾಜ ಗರ್ವಪತ್ತು ಕೇವಲ ವರಿ ಕಲ್ವೆ ರಾಜನೀತಿನೇ ಎಂಕು ಬೋಧನೆ ಮತ್ತೊಂದುಲ್ಲೆ ಲಕ್ಕವನ ಲಕ್ಕಾದಾತಂದು ಬುಡವಂತೆ ಲಕ್ಕಾದಂತೆ ಬುಡವಂತೆ ಲಕ್ಕಾದಿದ್ದಿಂದ ಅಪಘಾತಗ ಒಂದಕ್ಕೆ ದಾದ ಒಂದಕ್ಕೆ ದಾದಾಂಡಲು ಒಂದು ಎಲಬರಿ ಅವಡತ್ತವಂತ ಲೆಕ್ಕಕ್ಕೆ ಅಪಘಾತಗ ಓರ್ವ ಕಲ್ವೆ ಆದ ರಾಜನೀತಿಯನ್ನು ಬೋಧನೆ ಮಲ್ಪೆನ್ನಾನಗ ಆಗ ರಾಜನೀತಿ ಎಂಚ ಉಂಟು ಬನ್ನದು ಯಾನಾಗಿ ತೆರಿಪಾಡು ಬಣ್ಣದು ಕೋಪಗೊಳಗಾದ ಹೋದು ಯಾವ ರೀತಿಯಲ್ಲಿ ತೆಡಿಲ್ ಮಿಂಚಿದ ಅರ್ಪಣವನ್ನ ಪ್ರಕಾರದ ಅರ್ಪಣವಾದ ಪಂಚರಿಗಲ್ಪ ಏನಲ್ಪ ಜಾರಕೆರೆ ಮನಿ ಕನೊಟ್ಟೇದಾನ ಓದ ವಿಜಯಿಂಪಿನಗೊಳ್ಳೋದು ಆನ ಕೈಕಾರಣೆ ಛೇದನೆ ಮಲ್ಪಡು ಮಾತ್ರವತ್ತಂದ ಅನ್ನ ನೀರಿಯಲ್ಲ ಬಲಿಯರ ಬಲಿ ಪಡೆದು ಊರುಡು ಡಂಗುರ ಬಾಟೋಡು ಬಂದದ್ದು ಆ ಸಮಯಡು ಕಟುಕಿಯರ ಅಗಲೇಕು ಕನ್ನಡ ನೆತ್ತರೆ ಬಂಪಿರಿ ರಾಜ ಪಣ್ಣಿನ ಕೆಲಸ ಪಾಂಡ್ಯನಪ್ಪು ಕೊನೆಂಚಿನ ಸಂಭವ ರಾಜ ಪಣ್ಣಿನೇ ತಡ ವಿಕ್ರಮಾದಿತ್ಯನ ದರದರಣೆ ಒಯ್ತಂಬೋದು ಊರ್ದ ವಿದಯ ನಿರ್ಜನವಾಗಿನ ಪ್ರದೇಶಡು ವಿಕ್ರಮಾದಿತ್ಯನ ಅಂತ ಕೆಲವು ಕಲ್ವಾ ನಿನ್ನ ಕೈಗಾರನೆ ಚೇತನ ವಲ್ಪರ ರಾಜನಪ್ಪನೇ ಆಗಲು ನಿನ್ನ ರಡ್ಡು ಕೈಲು ನೀಡ್ಲಾ ಬಂಡೇರಿ ವಿಕ್ರಮಾದಿತ್ಯರು ರಡ್ಡು ಕೈಲು ತಾನೇ ಎದುರು ಮಾಡ್ತಾರೆ ರಡ್ಡು ಜನ ಕಡುಗೆ ರಂಜಿಡಿಂಚಿನ ಒಂದು ವಿಕ್ರಮಾದಿತ್ಯನ ರಡ್ಡು ಕೈಗೆ ನಾನು ಒತ್ತಿ ಈ ಪೆಟ್ಟಿಗೆ ನಾನು ಕಟ್ಟು ಯಾವ ರೀತಿಯ ಮರತ ಗೆಲ್ಲನ್ನು ತಗೊಂಬಂದಾಂಡ ಮರತ ಗೆಲ್ಲು ಭೂಮಿಗೆ ಬತ್ತು ಪೂರ್ಣ ಆ ಪ್ರಕಾರವಾದ ವಿಕ್ರಮಾದಿತ್ಯನ ಶರೀರ ರಡ್ಡು ಕೈ ಬಂದಿರಬಾನು ಭೂಮಿಗೆ ತಾನು ಪೂರ್ಣವಾನು ಎದುರ್ದ ಮರಕ್ಕಿತ್ತಿನ ಪಕ್ಷಿ ಶಿವನೇ ರಾವೊಂದು ಬರ್ತದ ವಿಕ್ರಮಾದಿತ್ಯನ ಕರ್ತದಗದಿನ ಕೈತ ಕುದೊಂದು ಅವರು ನಾನು ಕೊಳತ್ತು ದಿಕ್ಕಿನೆಂಚಿನ ದೃಶ್ಯನ ವಿಕ್ರಮಾದಿತ್ಯನ ಕಣ್ಣಾದ ತೂಟಿನಾದ ಅಬ್ಬಬ್ಬ ಯಾರು ಜೀವೋಡು ಉಪ್ಪುನಗನೇ ಎನ್ನ ರಡ್ಡು ಕೈಕಿಲಿನದಾನ ಕಕ್ಕೆ ಕೊಳತ ದಿಕ್ಕಿನೆಂಚಿನ ಆ ಒಂದು ವಿಚಿತ್ರ ದೃಶ್ಯ ಎನ್ನ ಕನ್ನಡ ತೂಪಿಲಕ್ಕ ಆಡತ್ತವ ಪರಮಾತ್ಮ ಅಪಗಂಜಿನ ಅಪರಾಧ ಮಂದಿನಿಂದ ಆಂಡಲ ದಾದ
ಇದು ಮುಟ್ಟ ವಿಕ್ರಮಾದಿತ್ಯ ಯಾವ ರೀತಿ ಅಪರಾಧ ಮಲ್ದಿಗೆ ಅನ್ಯಾಯ ಏನು ಮಲ್ದಿದೆ ಅಪಗಾಳಗೇನೆ ಎಲ್ಲ ಪವಿತ್ರವಾಯಿತನ ಎರಡು ಕೈನ್ಯಾನ ಕಲೆಗೊಂಡತ್ತಾವನ್ ಪಿಲಕದಾನ ಅವರು ದುಃಖಗೊಳಗಾದ ಒಬ್ಬರಿಗೆ ರಾಜವಿಕ್ರಮಾದಿತ್ಯ ಆ ಸಮಯ ಆ ಕಟುಗೇರು ವೆಂಕಟಲಾಪೆಗೆ ನಿನ್ನ ಎರಡು ಕಾರಣ ಛೇದನೆ ಮಲ್ಪುವವರು ವಿಕ್ರಮನ ಎರಡು ಕಾರಣದಾನ ಆ ಸರಳದಾನ ಕರ್ತದೆ ಯಾವ ರೀತಿಯ ಭಾರದ ಮುದಿಯಲ್ಗಡ್ತನ ಭಾರ ಭೂಮಿಗೆ ಪೂರ್ಣ ಪ್ರಕಾರವಾದ ವಿಕ್ರಮಾದಿತ್ಯನ ದಿಂಡು ಶರೀರ ಬಲ್ಪಿನ ಅಪ್ಪ ಭೂದೇವಿನ ಮಟ್ಟೆಗೆ ದಪ್ಪನೆ ಪೂರ್ಣವಾದ ಅಪ್ಪ ಭೂದೇವಿ ರಾಜ ವಿಕ್ರಮಾದಿತ್ಯನ ಆರಾಧಪದ ತನ್ನ ತರಂಗಿಡಬಾರದು ಬಂದವರಿಗೆ ಮಗ ವಿಕ್ರಮ ಏನೇನು ಗೊತ್ತಾಂಡಲ್ಲ ಎಂಕು ಬೋಡು ಮಗ ಈ ಯಾನಿ ನೀರಣಿಯನ್ನ ಮಟ್ಟೆ ಹೇಳಬಾರದು ನೀರಣಿಯನ್ನು ತಾಂಗುವ ಎಲ್ಲ ಜಕ್ಕಳಿ ಜಪ್ಪಿ ಅಂಜಿ ನಾನು ಮಾನವ ಬಂದಿದ್ದ ಪ್ರಕಾರವಾದ ತಾನು ಅಪ್ಪ ಭೂದೇವಿ ವಿಕ್ರಮಾದಿತ್ಯನು ನನ್ನ ಮಕ್ಕಳಿಗೆ ನಾನು ಮಾಡುವುದು ರಡ್ಡು ಕೈಲುಗಳೇ ಉಂಡ ರಡ್ಡು ಕಾರಣಿಯಾದ ಕಲೆ ಉಂಡ ಯಾನ ಅವೇದೋ ಪುಣ್ಯಕ್ಷೇತ್ರಗಳು ಸಂದರ್ಶನ ಮಲ್ದಿನ ಯಾನಾದಿಲ್ಲ ಆ ಪುಣ್ಯಕ್ಷೇತ್ರಗೂ ಸಂದರ್ಶನ ಮತ್ತು ಚಿತ್ರ ಆ ಫಲಲ ಇನಿಯನ್ನ ರಡ್ಡು ಕಾರಲ್ಲಿಗೆ ತಕ್ಕಂದ ಹೋಗಿ ಪುಲ್ಲಗಾಂಡಲಗದು ಸುಚಿರ್ಭೂತೆ ಅವನು ಯಾರು ದೂರದೇವರಿಗೆ ಅನಿಕೆಲ್ಗೊಳ್ದು ಮಾಕಾಲಿಗೆ ಯಾರು ಬಂಗಾರದ ಅರಿವರುಡ ಆರತಿ ಮಲ್ದಿನ ಚಿತ್ರ ಎನ್ನ ರಡ್ಡು ಕೈಕುಲು ಮಾಕಾಳೇಶ್ವರಕ್ಕೆ ರುದ್ರಾಭಿಷೇಕದ ಮಲ್ದಿನ ಚಿತ್ರ ಎನ್ನ ರಡ್ಡು ಕೈ ಅವೇನು ಯಾನಿ ಪುರಳ ಕಲೆ ಉಂಟಲ್ಲ ಅಪ್ಪಗ ಅಂಗವಿಕಲೆಯಾದ ಯಾನು ಈ ಭೂಮಿದ ಬಿದ್ದು ನನ್ನ ಬದುಕೊಳ ಯಾರು ಬದುಕಲ ಸಾಧ್ಯತೆ ಬಂದಿಲಕ್ಕ ವಿಕ್ರಮಾದಿತ್ಯರ ಕನ್ನಡ ಕನ್ನಡೀರು ರಾಮ ಜಪದವರು ವಿಕ್ರಮಾದಿತ್ಯನ ಕನ್ನಡ ನೀರ್ಲ ಆ ಮೇಟಿನ ಚಿತ್ರ ನೆತ್ತೆಲ್ಲ ತೋಳಾದ ತಾನು ಬರತೊಂದು ತಾನು ಕೊಟ್ಟಿನ ಬಾಪು ಹಿಡಿದು ಆ ரெண்டு சைனிக்கரான கத்திட நெத்திரடு பத்தொன்று போது ಆ ಚಂದ್ರಸೇನ ರಾಜನದು ಮೂಡು ಉತ್ತರಗ ಚಂದ್ರಸೇನ ರಾಜ ಎಂತೆಗೇನಲ್ಪ ಸತ್ತು ಹೋದನು ಮತ್ತೆ ಬದುಕನೇಗೆ ಏನು ಆಯಿತು ಹೇಳಿ ಏನು ಬೈಯದನು ಕೇಳುತ್ತ ಇರುವನು ಮೈದ್ಯರನು ಕೇಳುತ್ತ ಇರುವನು ಚಂದ್ರಾಜಯನ ಸ್ವಾಮಿ ಇನ್ನು ಅವನು ಬದುಕುವ ಬಗೆಯು ಹ್ಯಾಂಗೆ ಹೇಳಿ ನೀವಿನ್ನು ಅಮ್ಮಮ್ಮ ಕೈ ಕಾಲಿಲ್ಲವಾಯಿತು ಅನ್ನ ನೀರು ಇನ್ನು ಯಾರು ಕೊಡುವರು ಅನ್ನ ನೀರು ಇನ್ನು ಯಾರು ಕೊಡುವರು ಹೇಗೆ ಬದುಕನು ಸತ್ತು ಹೋಗುವ ಕೇಳಿ ನೀವಿನ್ನು ಎಂದು ನುಡಿದರು ಚಂದ್ರಾಜಯನ ಗೂಢಚರರು ಹಿಂದೆಂದು ಇದ್ದ ವಿಕ್ರಮಾದಿತ್ಯನು ಮಾಡುವುದನ್ನು ದಾರಿಕಾರಗಳು ಏನೆಲ್ಲುಗಳು ತೆರೆದರ ಅದಂತೆಯೇ ಯಾರಿಗೆ ಇವನಿಗೆ ಗಾಸಿ ಕೊಟ್ಟಾರೋ ಯಾರು ಕಡಿದಾರೋ ಇವನ ಕೈ ಕಾಲುಗಳಲ್ಲೋ ಇದೇನು ಆಶ್ಚರ್ಯ ಎನ್ನುತ್ತಾ ಜನರು ಅನ್ನ ನೀರು ಕೊಡಲು ರಾಯನಾಜ್ಞೆಯೋ ದೀನಾನಾಥ ಇಮಗೆ ಕಾಯ್ಬೇಕು ಎಂದು ಇಂತೆಂದು ಈ ಮೇರೆಗೆ ವಿಕ್ರಮರಾಜನು ಮಹಾ ದುಃಖದಿಂದ ಒಂದು ಮಾಸವನ್ನು ಕಳೆಯಲು ಯಾರಿಗೂ ದಯದಾಕ್ಷಿಣ್ಯವ ಗ್ರಹದ ದೆಸೆಯಿಂದ ಬಾರದಿಲ್ಲ. ರಾಯನು ಶೋಕ ಅಂಬುದಿಯಲ್ಲಿ ಮುಳುಗಿದ್ರಾಕಿ ಏನೆಂದು ಸ್ತುತಿ ಮಾಡುತ್ತಿದ್ದರಾಂತೆಯೇ ಶನಿಯೋ ದೇವ ನೀನೇ ದೇಗನ ಕಾಯಿತು
ವಿಕ್ರಮ ಶನಿರಾಜನನ್ನು ಅಧಿಕ ಸುದೆಯಲ್ಲಿ ನಿಂದು ಬಂದಿದ್ದನು. ನೀಲಾಂಗನ ಸಮಮಾನ ರವಿಪುತ್ರಂ ಯಮಗ್ಗಜಂ ಛಾಯಮಾನ ಸಂಭೂತಂ ಸಂಗಮಾಮೇನ ಕನೀ ಎನ್ನುತ್ತ ವಿಕ್ರಮ ಶನಿರಾಜನನು ಅಧಿಕ ಸುಟಿಗಲೇ ನಿಂತು ಭಜಿಸಲು ಬಂದಿತು ಕರುಣವು ಶನಿದೇವಗಿನ್ನು ಇವನ ಸತ್ಯಕ್ಕೆ ಇನ್ನು ಎನೆ ಇಲ್ಲ ಎನ್ನುತ್ತ ಇವನಿಗೆ ಪೀಡಿದ ಬಾರದು ಈಗ ಶನಿ ಮಹಾರಾಜನು ಇವನ ಕಾಯಬೇಕೆನ್ನು ಶನಿ ಮಹಾರಾಜನು ಇವನ ಕಾಯಬೇಕೆಂದು ಚಂದ್ರಾಶಯನಿಗೆ ಕರುಣವು ಕೊಟ್ಟು ಎಂದೆಂದು ಎಂದೆಂದು ಶನಿದೇವನ ಕರುಣೆಯುಂಟಾಗಲು ಚಂದ್ರಾಜನರಾಜನು ತನ್ನ ಪುರದಲ್ಲಿ ಡಂಗೂರವನ್ನು ಹಾಕಿದೆ. ಕೈಗಾಲು ತಸ್ಕರಗೆ ಆಹಾರವನ್ನು ಯಾರು ಬೇಕಾದರೂ ಕೊಡಬಹುದೆಂದು ಹೇಳಲು ಪುರಜನರು ವಿಕ್ರಮನಿಗೆ ಅಣ್ಣ ನೀರು ಕೊಡುತ್ತಿದ್ದರ ಅದನ್ನೇ ಸತ್ಯವಂತರಾದ ಕೃಪಾಳ ಜನರು ನಿತ್ಯಾಹಾರ ಊಟವು ಕೊಡುತ್ತಾ ಇರಲು ಆಯಿತು ವಿಕ್ರಮಗೆ ಅನ್ನದ ಸುಖವು. ಆದರೂ ಕೈ ಕಾಲು ಕಡಿದ ದುಃಖವು ರಾಯಗೆ ನಿರ್ಮಲ ಬಿಲ್ಲವು. ಹಿಂದೆಂದು ವಿಕ್ರಮನು 2 ಸಂವತ್ಸರಗಳನ್ನು ಕಳೆಯಲು ತದನಂತರ ಒಂದಾನೊಂದು ದಿವಸ ಉದ್ದನಾಪುರದಿಂದ ತಾಮಲಿಂದಾಪುರಕ್ಕೆ ಹೋಗಲು ಗಾಣಿಗರು ಪಯಣವಾಗಿ ಬರುತ್ತಿದ್ದರಾದೆಂತೆಯೇ ಚಾರಕಿರಣಗಳು ವಿಕ್ರಮಾದಿತ್ಯರನ ಪ್ರಮುಖವಾಯಿನ ಕರಚರಣಾದಿನಲ್ಲಿ ಛೇದನೆ ಮಾಡ್ತದೆ. ದಾದನವಂಜಂಗಳು ದಂಡ ಸಾಧ್ಯ ಬಂಪಿನ ಪ್ರಕಾರವಾದ ಅತಿ ಉತ್ಸಾಹಗಳು ಆ ಚಂದ್ರಶೇನ ರಾಜನ ಮುಂಭಾಗಗಳು ಬರ್ತುವರಿ ಆಗಲ್ಲ ಕತ್ತಿನ ನೆತ್ತಿನಿಡುವುದು ಚಂದ್ರಶೇನ ರಾಜ ಆಲೋಚನೆ ಮಲ್ತರಿಗೆ ಯಾನು ಪನ್ನಿನೆತ್ತಿನ ಕೆಲಸವನ್ನು ಮುಗಲು ಪರಿಪೂರ್ಣವಾದ ಮತ್ತು ಮಧ್ಯದ ಸಂಸ್ಥೆಯನ್ನು ಇದ್ದು ಆಂಡಲ ಮಕ್ಕಳೇ ಯಾನು ಕೇರಳು ಬಂಪಿಲ್ಲ ಕದಾನು ಕೈತಲೆಂದು ಕೇಳುವರಿಗೆ ಓ ಚಾರಕೆರ ಆ ವ್ಯಕ್ತಿನ ಕೈಗಾರಿನಿಗಳು ಕರ್ತಾರತ್ತ ಅಪಗಾಲ ವ್ಯಕ್ತಿ ನನ್ನ ಬದುಕದು ಒರಿಯರದ ಉಪಾಯ ಉಂಡ ದಾದ ಎಂಚೊಲ್ಲೆ ಬಂಪಿಲ್ಲದ ಪ್ರಕಾರವಾದ ತಾನು ಕೇಂದ್ರಕ್ಕೆ ಆ ಕಲೆಯಲ ಒಂಜಿ ರೀತಿಯ ಬೇಸರ ವಂಚಿನ
ನಿಜವಾದ ಕಟುಕೇರಿ ಎಂಕುಲು ಎಂಕಿರಲಿ ಮಲ್ಲ ಕಟುಕೆ ಎಂಬೆ ಆದಲ್ಲ ಒಂದು ಕನ್ನಡ ನೆಂದಿರದ ಅಂಚಿನ ರಾಜ್ಯ ಎಂಬೆನ ಅವಳು ನಾನು ಪಂಡ್ಯರಿಗೆ ಮಹಾರಾಜ ಈರುವನ್ಯ ಪ್ರಕಾರವಾದ ಕೈಗಾರವಂತಿನ ಚೇತನವಾಡು ಗೋರುಮುಡ್ಡ ಬೆಚ್ಚ ಬೈಯರು ಮಾಡ್ದು ಬೈದ ಅನ್ನ ಆಹಾರ ಎಲ್ಲ ಬರೆಯದೆ ಬಲ್ಲಿ ಪಡೆದು ನಾಮಬಲಕ್ಕನೇ ನಾನು ಅಪ್ಪ ಬರೆದು ಬೈದ ಎಲ್ಲ ಆಗ ಸಹಾಯ ಮಲ್ಪರೆ ಸಾಧ್ಯ ಅಪಗಾಯ ಬದುಕದ ಒರಿಯಲ್ಲ ಸಾಧ್ಯತೆ ದೇವನಾಯರ ಶರೀರೊಳತ್ತಿನ ಮಾತ ಆ ನೆತ್ತರು ವಂತಿನ ನಾನು ತೋಳಾದ ತಾನು పోతు పరతొందు పోతుంది ఆ చేతనా శక్తి పంపిన దాని ముందుకు పోతుంది ನನ್ನ ಸ್ವಂತ ಸಮಯದ ತಾನ ಜೀವನ ಕಳೆಯುವುದರ ಬಂದಿರಲಿಕ್ಕೆ ನಾನು ಸಂತೇನೆಂದು ಬಂದಿಲ್ಲ ಕಥಾ ಅಂತ ಪದ್ಧತಿ ರೋಹಿಣಿ ಜಗಡಾದಿತ್ಯ ಜನಿದೇ ನನ್ನ ಆಲೋಚನೆ ಮಾಡ್ತೇನೆ ಸ್ವಲ್ಪ ಆ ಚಪ್ಪನ್ನಾರು ದೇಶಕ್ಕೂ ದೀಶ ಇತ್ತಿನ ರಾಜವಿಕ್ರಮಾದಿತ್ಯ ಇನಿ ಯಾವ ಸ್ಥಿತಿ ತುಲ್ಲೆ ಒಂದೇನು ಆ ಓದ ಜನಕ್ಕಲೇ ಯಾರು ತೋಜಿಪಾವಡು ಪಣದಾಲ್ ಬಂದು ಕಿರು ಸಾಧನೆ ತಾನು ನಿರ್ಮಾಣ ಮಾಡ್ತೇನೆ ಆ ಕಿರು ಸಾಧನೆ ನಿರ್ಮಾಣ ಮಲ್ಪಂತಿನ ಹೊರತು ಆ ಸಾಧನೆ ಮುಖಾಂತರವಾದ ಓರ್ದ ಜನಕ್ಕರು ಮಾತೆಲ್ಲ ನಾನು ಬರ್ತಿರೋಲ್ಲ ಅಪಗ ಆ ದಿಂಡು ಶರೀರದ ಮತ್ತೊಂದು ಅಯ್ಯೋ ಅಯ್ಯೋ ಅಂತಿನ ಅರ್ಥನಾದನು ಬಾಳುದು ಕನ್ನಡ ಕನ್ನಡ ಹೇಳಿದಂತಿನ ವಿಕ್ರಮಾದಿತ್ಯನ ದಿಂಡು ಶರೀರನು ತಾನು ಗುರುತರಿಗರು ಅವಾಗ ಇನ್ನೇನು ದಿನಕುಲು ನಮದಾದಂದರೆ ಈ ವ್ಯಕ್ತಿಗೆ ನಮ್ಮ ಸಹಾಯ ಮಲ್ಪುಗರ ದಾದಾತನ ಬಣ್ಣ ತೂಕನ್ ಪಣ್ಣಗ ರಡ್ಡು ಕರಜರಲ್ಲಿ ನಾನು ಕಳೆ ಹೊಂದಿರು ಅಪ್ಪ ರಡ್ಡು ಕೈಗಾರಿನೇ ಕತ್ತೆನ್ನಂತಿನ ಶಿಕ್ಷೆ ಹೊರಡು ನಾಂಡ ಈ ವ್ಯಕ್ತಿ ಅಂಚಿನ ಘನಘೋರವಂಚಿನ ಅನ್ಯಾಯ ದಾರು ಬಂದು ಇದು ಏನೇದಾಗಿನ ಕೆಲಸ ಪಂಪಿಲಕ್ಕ ಹಾಕಲು ತುಣಗ ಒಂದು ಚಂದ್ರಶೇಖರನ ಆಡಳಿತಗೊಳಗೆ ಒಳಪಟ್ಟೆ ಚಿಂತಿಸಿದ ವ್ಯಕ್ತಿ ಚಂದ್ರಶೇಖರ ರಾಜನ ಆದೇಶದ ಪ್ರಕಾರವಾದ ಇವಾಗ ಹೆಚ್ಚಿನ ಶಿಕ್ಷೆಯನ್ನು ಕೊಡ್ತೇವೆ ನಮ್ಮದಾರಮಗೆ ಸಹಾಯ ಮಾಡ್ತಾರಂದ ಹೆಚ್ಚಿನ ಆಯ್ಕೆ ಬೈದು ಹೆಚ್ಚಿನ ಶಿಕ್ಷಣದ ನಮ್ಮ ಇಮ್ಮಡಿ ಆಯ್ತಿನ ಶಿಕ್ಷಣಕ್ಕೆ ಬರೋ ಬಂದ್ಬಿಡಕ್ಕಾಗಲಿ ಈಗ ಅಂದಾಜು ಅಂತ ಅಪಗಾರಗ ಈ ವ್ಯಕ್ತಿಗೆ ಕಾಪಾಡು ಬೆಳ್ಳಿಬೆಟ್ಟ ವಾಸ ಅಂದಿನ ಪ್ರಭು ಪರಮೇಶ್ವರನೇ ಈ ಜನರ ರಕ್ಷಣೆ ಪಡವಂತಿಲ್ಲ ಮಕ್ಕಳು ಮಾತಲ್ಲ ಆ ದೇವರನ್ನು ನೆನೆತೊಂದು ಅಕಲಕಲ ಸಾಧಿನ ಮತ್ತೊಂದು ತುಂಬ ಒಟ್ಟೆಗಳು ಅಭ್ಯರ್ಥಿ ಈ ಪ್ರಕಾರವಾದ ರಾಜವಿಕ್ರಮಾದಿತ್ಯರು ಒಂದು ತಿಂಗಳು ಪರ್ಯಂತರವಾದ ಅವರು ತಾನು ಯಾವ ರೀತಿಯಿಲ್ಲದ ಜೀವಂತವಾದ ವೈದ್ಯರು ಬಂದ ಕಾರ್ಯಗಳ ಆಶ್ಚರ್ಯವಾಣಿಗಳು ಒಂಜಿ ಬಟ್ಟ ನೀರೆಚ್ಚಿ ಒಂಜಿ ಬಿಟ್ಟು ನುಪ್ಪುಚ್ಚಿ ಅಪಗಾನಗ ನುಪ್ಪು ನೀರಿದ ಅಂತ ಯಾರು ಕೇವಲ ಗಾಲಿ ಸೇವನೆ ಯಾರು ಒಂಜಿ ತಿಂಗಳು ಯಾರು ಒರಿದೆನ್ನಾಗ ಒಂದೆಟ್ಟು ದಾದಾಂಡಲ ಕಣ್ಣಿಗೆ ತೋಜನಿನ ನೀರಿದ ದೇವಿಯನ್ನ ಕೈವಾಡ ಒಂದೆಟ್ಟು ಉಂಟು ಬಂಟಿನಿಗೆ ದಾದ ಸಂಸ್ಥೆ ಆನಿನ ರಾಜ ಆಸ್ಥಾನಗೂ ಪ್ರವೇಶಗೊಳ್ತಿವಿಂಚಿನ ಪರಮಾತ್ಮೆ ವಿಕ್ರಮಾದಿತ್ಯನ ಕಷ್ಟಕೊಳ್ತ ಬಂಪಿನ ಪ್ರಕಾರವಾದ ಭಾಷೆಯನ್ನು ಕೊಡ್ತು ಹೋಗ್ತೇನೆ ನೀರು ಅಪಗ ಎನ್ನ ಕಾಯಗೂ ಕಷ್ಟಗೊಳ್ತ ಬಂತೇನೆ ವಿನಃ ಎನ್ನ ಪ್ರಾಣವು ಸತ್ಯಕಾರ ಕೊಡ್ತ ಬಂಪಿನ ಪ್ರಕಾರವಾದ ಅವರ ಉದ್ದೇಶ ಇದ್ದಾನೆ ಅಪಗ ಯಾನ ಕೈಗಾರನೆ ಕಳೆಯೊಂದು ನಿರ್ಜನವಾಯಿತಿನ ಈ ಗುಡ್ಡದ ಮೇಲೆ ಹೊರಡೆಂದು ಒಪ್ಪೊಡನಾಡ ನನ್ನ ಯಾನ ಬದುಕೊಡಾಂಡಲ ರಾಯಿಗೆ ಕೈ ಕೊಡಾದ ಪರಮಾತ್ಮನ ಜ್ಞಾನ ಮಾಡ್ಬೇಕು ಶನಿಯೇ ಇವರು ಸರ್ವಂತರ್ಯಾಮ ಮಾತಾ ಜೀವರಾತ್ರಿಲ್ಲ ತಾನು ಉಲಯಿತು ಪುರುಷ ರೂಪಡು ಬಿದಯಿತ ತಾನು ಕಾಮರೂಪಡು ಹೊಂದುದು ಮಾತೆಗಳ ಸುಖ ದುಃಖ ಸಾವು ಸೌಭಾಗ್ಯ ನೋವು ನಲಿವು ಬಂದ ಮೋಕ್ಷ ಇತ್ಯಾದಿ ಕೊರಪಿಸಿರೋ ಪರಮಾತ್ಮ ಈ ರಾಜಕ್ರಮಾದಿತ್ಯನ ಮನದಂಡರಾಡು ದಾದ ಉಂಡು ಬಂಡದ ತೆರೆಯಂದು ಪೋಯಿನ ದೇವರಿ ಇರತ್ತು ಆಂಡ ಇದು ಖಂಡಿತವಾದ ತೆರಿದನಾರಾಗುಲ್ಲದು ಅಪಗಾನ ಯಾನಾದ ಬಾಯಿ ಬಡ್ದು ಇರಡಿ ಯಾನ ಕೇನಂದ ಪೋಯನ್ನಾಂಡ ಎನ್ನ ಅರ್ಥನಾದ ಈನ ಕೆಬಿಕ್ ಕೇನಂದ ಪೋವೋ ಪರಮಾತ್ಮ ಎಂಗು ಮುಕ್ತಿನ ಕೊರ್ಲೆ ಈ ಪ್ರಮುಖವಾಗಿನ ಕರಚರಣಾದಿನ ಕಲೆ ಮುಂದೆ ಯಾನು ಈ ಭೂಮಿಯ ಬಿದ್ದು ನನ್ನ ಬದುಕೋಡು ಬಾಳೋಡು ಬಂಪಿನ ಆಸೆ ಈ ವಿಕ್ರಮಾದಿತ್ಯಗೆ ಒಲಿತಿಗಿ ಎಂಗು ಎನ್ನ ಈ ಪ್ರಾಣನೀನ ಪಾದಕ ಮೂಲಕ ಅರ್ಪಣೆ ಬಂಪಿನ ಪ್ರಕಾರವಾದ ವಿಕ್ರಮಾದಿತ್ಯರು ಏಕೋ ನಡಭಕ್ತಿಗೆ
ಆ ಪರಮಾತ್ಮನ ಅಲ್ಪ ಜ್ಞಾನವನ್ನು ರಾಪರಿಗೆ ವಿಕ್ರಮಾದಿತ್ಯನ ಆ ರೋದನ ವಂಪಿನ ರೋಹಿಣಿ ಸಗಡಾದಿರುತ್ತಿನ ಪರಮಾತ್ಮನ ಪಾದಕಮಲಗ ಮುಡಿನೆತ್ತಿನ ಸಮಯ ದೇವರ ಚನೊಟ್ಟು ತಾನು ದುಡ್ಡರಿಗೆ ಓಹೋ ರಾಜ ವಿಕ್ರಮಾದಿತ್ಯಗ ಜಾನಿ ಏರ್ವಂತಿನ ವಿಚಾರ ಈ ಪೊರ್ತುಡಾಯಗ ಕೆರಿದು ಬತ್ತಲು ಈ ಚನೊಟಿ ಎರಡು ಆಯ್ತಾನ ನೆನೆತುಲ್ಲೇ ಸುಗಿತೊಂದುಲ್ಲೆ ಅಪಘಾತಗಾಯಕ್ಯಾನ ಅನ್ನ ಆಹಾರದ ವ್ಯವಸ್ಥೆಯನ್ನು ಮತ್ತುಗಳು ಬಂದಿಲ್ಲಕ್ಕ ಆ ಚಂದ್ರಸೇನ ರಾಜಗ ಹುಲ್ಲಗೊಲದ ಜಾಮದ ಪೊರ್ತುಡದಾನ ಸಪ್ನ ಮುಖಾಂತರವಾದ ಬಂಪರಿಗೆ ರಾಜ ಓರ್ವ ಕಲ್ವೆ ಲಕ್ಕಾದಿನಾಯಕ ಕೈಗಾಲುಗಳು ಬಂದಿನ ನಿನ್ನ ರಾಜರ ವ್ಯವಸ್ಥೆ ಆಗುತ್ತದೆ ನಾಂಡ ಆಂಡ 84 ಅಬ್ಜೋರಿ ಜೀವರಾಶಿಗೆ ಪರಮಾತ್ಮದ ಅನ್ನ ನೀರು ಒದಗಾದು ಕೊಡುತ್ತೇವೆ ಅಪಗಾನಗ ಅಂಚಿನ ಆಹಾರ ವರ್ಜಿತ ಮಲ್ಪನ ಅಧಿಕಾರ ನಿಕ್ಕಿದ್ದು ಆಗ ಆಯ್ನಾಥ್ ಬೇಗ ಅನ್ನ ಆಹಾರ ತಿಕ್ಕುಲಕ್ಕ ಮಪ್ಪು ಒಂದು ವೇಳೆ ತಿಕ್ಕಂದ ಕೋಣಂದಾಂಡ 5 ಮಲ್ಲ ಸಿಕ್ಕ ನಿಕ್ಕ ಯಾರು ಬರುವೆ ಬಂಪಿಲಕ್ಕ ದಾನು ಗೋಚರಣ ಕೊಡಿ ಎಂದಲ್ಪ ಆ ಶನೊಟ್ಟು ಚಂದ್ರಸೇನ ರಾಜಗೆ ಎಚ್ಚರವಾಡು ಎಚ್ಚರಿಗಾದ ದಾನ ತನ್ನ ರಾಜ ಪುರೋಹಿತನಿಗೆ ಬಿಡಯದಿಯಪ್ಪ ರಾಜ ಪುರೋಹಿತನಿಗೆ ಬಿಡಾದು ತಾನು ದೀನಂತ ಕರತ ವಿಚಾರವನ್ನು ತಾನು ಪನೊಂದು ಪೈರಿಗೆ ಇಟ್ಟಾನೆ ಉದಯ ಕೇಳಿದ್ದಿನ ರಾಜ ಪುರೋಹಿತರಾದ ಬಂದರಿಗೆ ಇಲ್ಲಕಾಲದ ಪೊರ್ತುಗುತ್ತುವಿನ ಕನವರ್ಪಿನ ನನಸಾಪಡು ಅಂಜಾದ ಪುನಗ ಅಲಕ್ಷ್ಯ ಮಲ್ಪಂದೆ ಉದಯನ ಕಾರ್ಯೋನ್ಮುಖ ಮಲ್ಪನ ಎಟ್ಟೆ ಬಂಪಿನ ಪ್ರಕಾರವಾದ ಅಕ್ಕಳು ಅಲ್ಪತಾನು ಸೂಚನೆಯನ್ನು ಕೊರಿಯರಿಗೆ ಆ ರಾಜ ಪುರೋಹಿತನ ಸೂಚನೆಯ ಪ್ರಕಾರವಾದ ಆ ಚಂದ್ರಸೇನ ರಾಜ್ಯ ಊರುಡೆ ತಾನು ಡಂಗುರುಡು ತಾನು ಬಾರಿಸವರಿಗೆ ಏರಾಯನ ಅಕ್ಕಳು ಅನ್ನ ನೀರು ಕೊರಡು ಬಂಪಿನ ಇಚ್ಚಡು ಉಲ್ಲರ ಅಕ್ಕಳು ಆ ಕಲ್ವಾಗ ಅನ್ನ ನೀರನ್ನು ಕೊರಡಿ ಬಂಪಿಲಕ್ಕ ಊರುಡೆ ಡಂಗುರುಡು ತಾನು ಬಾರಬೇಕು ಆ ಊರುಡು ಡಂಗುರುಡೆ ಸಾನ್ನಿಧ್ಯದ ಸಮಯ ಊರ್ದ ಜನಕರು ಮಾತಲ್ಲಿ ಡಂಗುರುಡಿಗೆ ಇದೆ ಆಂಡ ಕವಿರತ್ನಾಗರ ಚಿನ್ಮಯದಾಸರು ತಾನು ಮನೊಂದು ಬೋತರಿಗಲ್ಪ ಊರ್ದಗಳು ಮಾತೆಲ್ಲ ಅನ್ನ ನೀರಿಡು ಬರಿಯನ್ನು ಬೈದಿದ್ದೀರಿ ಏರೆಗೆ ನನ್ನೂರಿಯನ್ನ ಕಷ್ಟ ಗೊತ್ತುಂಡ ಏರೆಗೆ ನನ್ನೂರಿಯನ್ನ ಬಡವು ಬಾಧ್ಯರು ಅರ್ಥ ಪುಡ ಅಂಚಿನಗಳು ಮಾತ್ರ ರಾಜ ವಿಕ್ರಮಾದಿತ್ಯ ತಾನು ಉಪ್ಪು ನೀರಿಡ್ಕೊಂಡು ಕೊರಿಯನ್ನು ಆಗ್ತದೆ ಯಾವ ರೀತಿಯೂ ನಮ್ಮ ಎಲ್ಲ ಜೋಕಲಿಗೆ ತಾನು ಬಡವನು ಕಲ್ಪನಾ ಪ್ರಕಾರವಾದ ವಿಕ್ರಮಾದಿತ್ಯರಿಗೆ ತಾನು ಅನ್ನದ ಆಹಾರ ಕತ್ತದವರು ಬಾಯಿಗೆ ದಿಕ್ಕಿನ ಕುಲಾಗ್ತದೆ ವಿಕ್ರಮಾದಿತ್ಯರಿಗೆ ಈ ರೀತಿಯ ಮನಸ್ಸನ್ನು ಬೇಜಾರಾಗ್ತದೆ ಯಾರು ಅವೇತೋ ಅನ್ನಛತ್ರಾದಿನ ಕಟ್ಟಾದೆ ಬಡ ಭಕ್ತರಿಗೆ ಯಾರು ಅನ್ನದಾನದ ಬಂದಿನ ಪುಣ್ಯಾತ್ಮೆ ಯಾರು ಅಂಡ ಹಿರಿಯಾನು ಊರ್ದ ಜನಕಲ್ನ ಕೈಟ್ಟು ಅನ್ನೋದು ದಿಕ್ಕಿನ ಚಿತ್ತಿನ ಆ ದೌರ್ಭಾಗ್ಯ ವಿಕ್ರಮನ ಪಾಲಿಗೆ ಈಗ ಬರ್ತನಲ್ಲ ಅಪಘಾತಕ್ಕೆ ಇನ್ನೇರು ಕೊಟ್ಟೆ ಎಲ್ಲರೂ ಕೊಟ್ಟೆ ಬಂದಿನ ಪ್ರಕಾರವಾದ ಆ ಸಾಧಿನೆ ಕಾತೊಂದು ಕುಲ್ದು ಯಾನೆಯನ್ನ ಬಡವನು ಚಿತ್ತಾನಾಗಲು ಕೊಟ್ಟಿನ ಬಡವನು ತಕ್ಕವನ ಚಿತ್ತಿನ ದುರ್ಗತಿ ವಿಕ್ರಮಗ ಬಂದಿಲಕ್ಕ ತಾನರಿಗೆ ಅವನು ವಿಕ್ರಮ ಈ ಪ್ರಕಾರ ವಿಕ್ರಮಾದಿತ್ಯರ 2 ವರ್ಷ ಪರ್ಯಂತರವಾದ ಅಲ್ಪತಾನ ಊರ್ದಕರು ಕೊನ್ನೆತ್ತಿನ ನುಪ್ಪು ನೀರನ್ನು ದಿನೊಂದು ತಾನು ಜೀವನ ಸಾಧ್ಯ ಆ 2 ವರ್ಷ ಹೋಯ್ನಪ್ಪಗ ದೇವರ ತಾನು ಜಾನ್ಮಂತರಿಗೆ ಪರಮಾತ್ಮ ಈ ಜೀವನ ಇಯಾವನ ಇದೆ ಈ ಜೀವನ ಇಯಾವೋ ಇದೇ ಒಂದೇ ಕೊಂಚ ಮುಕ್ತಿಗೊಳ್ಳೆ ಒಂದೇ ಕೊಂಚ ಪೂರ್ಣ ವಿರಾಮ ಮತ್ತುಗೊಳ್ಳೆ ಬಂದ್ಬಿಲಕ್ಕ ಪರಮಾತ್ಮನ ತಾನು ಪುನರಭ್ಯಾದ ದೇವರ ತಾನು ವಿಕ್ರಮಾದಿತ್ಯ ಅವರು ತಾನು ದೇವರ ಆಲೋಚನೆ ಮಾಡ್ತೇವೆ ವಿಕ್ರಮಾದಿತ್ಯಗೆ ಒಂಚೂರು ನಿರೇಲಾಶ್ರಯ ಒದಗಾದ ಕೊರಡು ಕಲ್ಪಿಲಕ್ಕ ತಾನು ಅಂದಾಜು ಮಾಡ್ತಿನಾರಾದ ಯಾವ ಹೂಡ್ದ ಪುಣ್ಣು ಯಾವ ಊರಿಗೂ ಹೊಡೆದು ಮಧ್ಯ ಮಲ್ಪೇರು ಬಂದಿನ ಪುಣ್ಯಮಯವಾಂಚಿನ ದುಮ್ಮದ ಕಥಾಭಾಗ ನನ್ನ ಮಿತ್ರರಾಂಚಿನ ಚಂದ್ರಶೇಖರ ದಾನಬಡಿಯರುಂಡೇರು ಸ್ವಲ್ಪ ಕುಲ್ದಿಯಾನ 2 ಅಕ್ಷರ ಪಂಡನ್ನಾಂಡ ಅಡಿ ಅವೇದೋ ದೋಷಪರ ಸಾಧ್ಯ ಜಯಂತಿನ ಸದ್ಭಕ್ತರಾಯನ ನಿಕುಲ್ಲ ಪರಮಾತ್ಮರ ಯಾವ ರೀತಿಯ ದೋಷತ್ತಲ್ಲ ದೋಷವನ್ನು ಬೆಜಿಬತನಂದ ತುಂಬುಗ ಆಯುಷಾನ ಕಾಲವರೆಗೆ ಪರಮಾತ್ಮನ ಜಾಗ್ಯರಲ್ಲಿ ಯೋಗ್ಯ ರೀತಿಯ ಮಲ್ಪನ ಚಿಂತನ ಭಾಗ್ಯ ಆ ಪರಮಾತ್ಮೆಯನ್ನ ಬಾಳು ಒದಗಾದ ಹೊರಡು ಬಂದದು ಈಗಲು ಮಾತೆಲ್ಲ ಪರಮಾತ್ಮನ ನಟೊಂದು ಹಿಂಗೆ ಆಶೀರ್ವಾದ ಮಲ್ಪಡು ಈಗಲ್ಲ ಆಶೀರ್ವಾದವನ್ನು ಪಡೆತೊಂದು ತುಂಬದ ಅರ್ಥದಾರಿಗೆ ಈ ಪೀಠಲ್ಲಿ ಕುಡಿಯರಲ್ಲಿ ಈಗಲ್ಲ ಅನುವು ಪಡೆಯೋದು
ವಿಕ್ರಮರಾಜನ ಬಿದ್ದಿರುವ ಮಾರ್ಗದಲ್ಲೀಶ್ವರರು ವಿಕ್ರಮ ಕಂಡು ಪಾದಗಿಳಿದು ರಾಯನ ಚರಣಗೆ ನಮಸ್ಕರಿಸಿದ ರಾಜನ ಕಂಡು ಏನೆಂದು ಕೇಳುತ್ತಿದ್ದರೋ ಅದು ಎಂತೇನೆ. ವಿಕ್ರಮರಾಜನಿಗೆ 2 ವರ್ಷ ಪರಿಪೂರ್ಣವಾದ ನುಪ್ಪು ನೀರು ದಿಕ್ಕಿನೆಡೆದು ಬಂದ ಶನಿದೇವರ ಅಂದಾಜು ಬಂದಲ್ಲಿ ನಡೆಯಾನೆ ಎಲ್ಲ ಪರಮ ಭಕ್ತಾಲಿಂಗ ವಿಕ್ರಮನೇ ಬೆಚ್ಚಮಯ್ಯಳು ಪಾಡಲು ಬಲ್ಲಿ ನಿರಂತ ಸಾಲಿದಾನು ಎದುರು ಬರಲು ಐದು ಗೋಡಾದಿ ಕಾಮಲಿಂಗಾಪುರದ ಗಾಣಿಗೆನ್ನ ಮಗನ ಉಜ್ಜನಪುರದ ಗಾಣಿಗೆನ್ನ ಮಗನೆಲ್ಲ ಎಲ್ಲಪ್ರಾಯರು ಅವರು ನೆಂಟಸ್ತಿಗೆ ಪಟ್ಟ ಹೊಂದಿಕೊಂಡಿದ್ದೇವೆ. ಆ ಉಜ್ಜನಪುರದ ಗಾಣಿಗೆನ್ನ ಮಗನ ಬಾಲ ಶಿಶಿಯ ಪ್ರಾಯ ಪ್ರಬ್ಧಲಾಪನ ಚಿತ್ತಿನ ಸಂದರ್ಭಗಳು ಈ ವರ್ತಮಾನ ಕಾಮಲಿಂಗಾಪುರದ ಗಾಣಿಗೆರಿಗೆ ತೆರೆಕೋಣ ಚಿತ್ರ ಬಂತು. ರಾಮಣ್ಣ ಗಾಣಿಗೆಲ್ಲ ತನ್ನ ಧರ್ಮಪತ್ನಿ ಅಂಚನೆ 4 ಜನ ಬಯಲು ಉಚ್ಚಲಾಪುರಕ್ಕೂ ಬರ್ತದೆ. ಆ ಗಾಣಿಗೆಲ್ಲ ಇಲ್ಲಡೆ ಬರ್ತದೆ ಬರ್ತಾರೆ ಮಧ್ಯದ ಹೊರದು ಪೂರ ಆಂಡೆ ಎಲ್ಲ ಪ್ರೀತಿದ ಮಕ್ಕಳಿಗೆ ಕಟ್ಬಿಡ್ದು ಕೊರಲೆ ಪಡೆದು ಪಂಟ ಚಿತ್ರ ಕೊಡ್ತರು. ಬಾಲ ಶಿಶುಲಲ್ಲಿ ತನ್ನ ಮನಸ್ಸು ಬೇಜಾರಾಪಿನ ಬಾಳಲು ದಾಯಿಕೊಂಡ ಎಕ್ಕಳಿಗೆ ಕಣ್ಣಿಗೆ ತೋಗಿನ ಚಿತ್ರ ದೇವರಾರಿದ್ರಂಗಲ್ಲ ವಿಕ್ರಮರಾಜರೇ ಕಾಲದ ಉಜ್ಜಲಪುರ ಟೀಚರ್ 6 ಮುಪ್ಪೆಣ್ಣಾಂಡ ಒಟ್ಟಿ ಹೊಸ ಮಕ್ಕಳ ಕಣ್ಣೆಲ್ಲಡೆ ಪೋಪ್ನ ಚಿತ್ರ ಕೊಡ್ತಡು ಕಡ್ಡಿ ಕೈ ತಟ್ಟಿದ ಆಶೀರ್ವಾದ ಕಾಣೆ ಮರುದುವರೆ ಅವ್ಯಾತಿ ಎಂದು ಕೊಡುಬಿಡುತ್ತಿನ ಹುಡುಗರ ಪಟ್ಟ ಕೊಡ್ತುವರೆ ಅಂಡ ಎಕ್ಕ ಹಿನಿಕ ಆ ಕಣ್ಣಿಗೆ ತೋಗಿನ ಚಿತ್ರ ವಿಕ್ರಮರಾಜರನ್ನ ಆಶೀರ್ವಾದ ಪಡೆಕೊಂಡ ಚಿತ್ರ ಭಾಗ್ಯ ಎಂದು ದಾಲ್ತಕೊಂಡಂತ ಪಡೆದು ಕಣನೀರಿ ಚಪ್ರಾವಣ ಚಿತ್ರ ಕೊಡ್ತಡು ಎಲ್ಲ ಆ ಬಾಲ ಶಿಶುವಿನ ಅಪ್ಪಂತಾನೆ ಪಂತಾನೆ ಹೋ ಬಾಲ ರೇಪಲ ಕಣ್ಣ ಇಲ್ಲದೆ ಪೋಪ್ನ ಚಿತ್ರ ಕೊಡ್ತಡು ಕಣನೀರಿಯ ಫಲ ಜಪ್ತವರ ಬಲ್ಲಿಗೆ ತಾಯಿಗೆ ಪಡ್ಡ ರೇಪ ಕಣ್ಣಿಲ್ಲದ ಅಪ್ಪೆಲ್ಲದ ಕಣ್ಣಿಲ್ಲದೆ ಪೋಪ್ನ ಚಿತ್ರ ಕೊಡ್ತಡು ಕಣನೀರು ಬಂಟ ಜಪ್ತಾಂಡ ಕಣ್ಣಗನ ಇಲ್ಲದ ಆ ಕಷ್ಟವಂತ ಬರ ಸಾಧ್ಯ ಉಂಟು ಅಂಚ ಹೊಸ ಮಕ್ಕಳ ತಾನೆ ಕಣ್ಣಿಲ್ಲದೆ ಪೋಣದ ಕೆಲಸದ ನಲ್ತೊಂದು ಪೋಡುಗೆ ಒಂದ್ವೇಳೆ ಆ ಕೆಲಸದ ನಲ್ತದ ಖುಷಿಗೆ ಪೋಣಂದ ಆ ಕನ್ನಡನ ಇಲ್ಲದ ಸಂತೋಷಡು ಖುಷಿ ಉಪ್ಪನ ಚಿತ್ರ ಭಾಗ್ಯ ದೇವರು ಒದಕಾದು ಕೊಟ್ಟರೆ ಪಡೆದು ಬಾಲ ಶಿಶುಲನ ಅಪ್ಪಂದ ತಾನೆ ಕನ್ನಡ ಬಾಲ ಶಿಶುಲ ಕಂಠರೆ ಹೋ ಅಪ್ಪಾಜಿ ತಾನೇ ಕಣ್ಣಿಲ್ಲಡೆ ಪೋಪನಕ್ಕೆ ಅದು ಕುಳಿಕುಣತ್ತೆ ದಾಗಿಕೊಂಡನ್ನ ದೇವರಾದಿತ್ಯ ವಿಕ್ರಮರಾಜರೇ ದಿಗ್ಗಿಗೆ ಆಶೀರ್ವಾದ ಪಡೆದುಕೊಂಡ ಚಿತ್ರ ಅತಿಚ್ಚಿ ಪಡೆದು ಐದು ಬೋಡಾದಿ ಅನುಭವಿಕೊಂಡಿಲ್ಲ ಅನ್ನತಾ ಯಾರ ಒಬ್ಬರ ಬೈದಂದೆ ಆ ಪಟ್ಟುಡು ಅಪ್ಪಾಜಿ ತಾನ ಪಂತರೇ ಬಾಲ ಶಿಶುಲ ಬಾಲ ಆತ್ಮ ರಾಜಭಕ್ತಿ ವಿಶ್ವಾಸ ಮೋಕ ಬಿಟ್ಟ ಇತ್ತಿಂದಾಂಡ ವಿಕ್ರಮರಾಜರು ಒಂದು ಪಾಂಡಲ ತಿಕ್ಕರ ಸಾಧ್ಯ ಉಂಡಿ ಸಂತೋಷನು ಕಣ್ಣೆಲ್ಲಡೆ ಬೋಧುಮರ ಬಾಲ ಪಡೆದ ಆಶೀರ್ವಾದ ಕಾಣ ಬರ್ತದೆ ಮಕ್ಕಳ ಬಂಡರೆ ಇನಿ ಕಾಣಲಿ ಎಲ್ಲ ಪ್ರಾಯದ ಈ ಬಾಲನೆ ನಾನು ಹತ್ತಿ ಮೋಕಿಡ ವಾತ್ಸಲ್ಯ ನಾನು ತಾಂಕೊಂದು ಬಂದೆ ನನ್ನ ಈಗಿನ ಕೈಯಾಡಿ ಬರ್ಪಣೆ ಚಿತ್ರ ಕೊಟ್ಟು ಈಗಿನ ತನ್ನ ಮಗನ ಕಡೆ ಆ ಪ್ರೀತಿ ಮೋಸಡಿ ಅಲ್ಲಿ ರಕ್ಷಣೆ ಮಟ್ಟ ಮಾಡ್ಕೊಡು ಒಂದು ವೇಳೆ ತಪ್ಪು ಅವತ್ತಂದೆ ಒಮ್ಮೆ ತಪ್ಪು ಅಂತಂದಾಂಡ ಆ ತಪ್ಪು ತಿನ್ನದ ಅಲೆಗೆ ಆಶೀರ್ವಾದ ಬಿಂದ ಮಲ್ತದಿ ಮಕ್ಕಳ ಸುಖ ಜೀವನ ನಡಪನ ಚಿತ್ರ ಆಶೀರ್ವಾದ ಮತ್ತೊಂದು ಕೊರಲೆ ಪಡೆದೆ ಆ ಆಶೀರ್ವಾದ ಮತ್ತೊಂದು ಕೊರಲೆ ಪಡೆದು ಪಟ್ಟ ಚಿತ್ರ ಕೊಟ್ಟು ಬಾಲ ಶಿಶುಲಂತ ಆ ರಾಮಣ್ಣ ಕಾಣಿಗೆ ದಂಡಿಗೆಡೆ ಆ ಬೋಯ್ನ ಪಡ್ತಾರೆ ಎನ್ನ ಮಕ್ಕಳಿಗೆ ಆಯ್ನಾತು ಜಾಗೃತ ನಿಂತಿರೋಲ್ಲ ಒಂದು ಬಲೆ ಒಂದು ಹೊಸ ಮಕ್ಕಳು ಇಲ್ಲಡೆ ಬಂದಾಗ ಅಲ್ಲಿ ಎದ್ಕೊಂಡ ಕಾರ್ಯಕ್ರಮ ಎಂದು ಮತ್ಪರ ಉಂಟು ಅಂಚಾದಿ ಯಾರನ್ನ ಧರ್ಮಪತ್ನಿಗಳು ಗುಂಪೋಪ ಪಡೆದು ರಾಮಣ್ಣ ಕಾಣಿಗೆಲ್ಲ ಹೊಡೆದಿಲ್ಲ ಗುಂಪೋತ್ತಾರೆ ಈ ಕಡೆಗೆ 4 ಜನ ಬೋಯ್ನಕ್ಕಲು ಆ ದಂಡಿಗೆಗಳು 11 ತುಂಬು ಬರ್ಪಣೆ ಚಿತ್ರ
ಚಿತ್ರ ಹೊರತು ನನ್ನ ಆ ಬಾಲಶಿಶಿಲ ಆಲೋಚನೆ ಬಂತು ಎನ್ನ ಅಪ್ಪಲ್ಲಿ ಕರೆದುಕೊಂಡು ಬರ್ತಾನೆ ಊರನ್ನ ಆ ತಾಮ್ರಿಂದಾಪುರ ಕಣ್ಣನವರು ಕೂಡ್ದ ಆ ಪ್ರಕೃತಿ ಸೌಂದರ್ಯ ಪಡೆದು ಮತ್ತೆ ಪಾದದು ಚಿತ್ರ ಕೊಟ್ಟಳು ಅವರಲ್ಲಿ ಕುತ್ತಿದೆ ಬಟ್ಟ ಹೋಗಿದ ಬರ್ಗಳು ಆ ಕೊಟ್ಟಳು ಆ ಗಂಟಿಗಿಡಿದ ಚತ್ತಿನ ಚಿತ್ರ ಆ ಬಾಲ ದಯಗೆ ಪಂಡ ವಿಕ್ರಮರಾಜರ ಬೋರ್ಗುಡ್ಡ ಬೆಚ್ಚಬುಳಡು ಏಕಮಗ್ನಡು ದೇವರನ್ನ ಧ್ಯಾನ ಪಟ್ಟ ಮಲ್ತನಿತ್ತು ನಡೆದ ಅವರ ಬಾಲ ಸುಶೀಲ ಪನ್ಯ ಪಾತ್ರ ಹೂಲ ಹಾಕಿ ಬಿಕ್ಕಾರಿಗೆ ನಂದ ಪೋಡು ಆ ಪೊರ್ತುಡು ಬಾಲಲ ಏಕಮಗ್ನಡು ದೇವ
ನಿನಗಾನಗ ಒಂಜಿ ಪೊನ್ನನ ಸ್ವರ ಪಂಟಕ್ಕೇನು ನುಂಡಿ ಏರಪ್ಪ ಪಡೆದ ಕಣ್ಣು ಬುಲಾದಿ ತೂಪಿನ ಚಿತ್ರ ಪೊರ್ತು ಉಜ್ಜಳ ಪುರಟು ಬೈದಿನ ಚಿತ್ರನ್ನ ಪ್ರಜಾದು ಪಡೆದು ಪಡೆದೆ ಕಣ್ಣು ಬುಲಾದಿ ತಾನು ಚಿತ್ರ ಪೊರ್ತುಡು ಓ ಬಾಲೆ ಉಜ್ಜಳ ಪುರಟು ಈ ಹೊಸ ಮತ್ಮಲ ಆದು ಬತ್ತಿಲಕ್ಕ ತೋಜೊಂದುಂಡು ನಾನು ಉಜ್ಜಳ ಪುರಟು ಉಪ್ಪೆಂದಾಂಡ ನಿಂಗ ಕರೆಕ್ಟ್ ಕೈ ತಟ್ಟಿ ಆಶೀರ್ವಾದ ಪಟ್ಟ ಮಲ್ವೆ ಅವತ್ತು ನನಗೆ ಹುಡುಗರ ಅಂಡಲ ಕೊಡ್ತೇವೆ ಆಂಡಗಿ ಬೋರುಗುಡ್ಡೆ ಬೆಚ್ಚ ಪೈಯೋಡು ಬೆಂಕ ನಗದುಂತಾರೆ ಕಾರಿಚ್ಚಿ ಕೈ ತಟ್ಟಿದ ನಿಂಗೆ ಆಶೀರ್ವಾದ ಮಾಡ್ತಾರೆ ಅಂಡ ಕೈ ಇಚ್ಚಿ ಅಂಡ ದೇವರ ಕೊಂಚ ಶ್ವಾಸ ಖಾಲಿ ಪಟ್ಟ ಕೊಡ್ತೀರಿ ಆ ನಿನ್ನ ಕಂಡನೆ ಕಠಿಣ ಚಿತ್ರ ಕರಿಯಮಣಿ ಶಾಶ್ವತ ದುಪ್ಪಡು ಬಾಲ ಶಾಶ್ವತ ದುಪ್ಪಡು ಬಾಲ ಪಡೆದು ಆಶೀರ್ವಾದ ತಾನ ವಿಕ್ರಮರಾಜರು ಬಾಲ ಸುಶೀಲದ ತಾನ ಮಲ್ಪೇರಿ ಐದು ಬಕ್ಕ ಉಚ್ಚಲಪುರಟಿ ಬೈದಿನಾಳಿನ ಅಂಡ ಉಚ್ಚಲಪುರಕ್ಕ ಎನ್ನ ಪ್ರಜಾ ಪರಿವಾರದಕ್ಕಲು ಎನ್ನ ಪಲಾರಿಕಿನ ಬಟ್ಟಿ ಅವತ್ತನ್ನ ಸುಮತಿ ಯಾವ ರೀತಿ ರಾಜ್ಯವಾರ ಮಲ್ತೊಂದಿಲ್ಲವೇ ಪಡೆದಕ್ಕೇನು ಆ ಪನ್ವನ ಪಡೆದಕ್ಕೇನಾಗ ಬಾಲ ಸುಶೀಲ ಆಲೋಚನೆ ಮಲ್ತೇರಿ ಯಾನು ಸತ್ಯ ಸಂಗತಿಯನ್ನು ಮೇಳ ಪಂಡನ್ನ ಅಂಡ ಮೇಡಪ್ಪುಡು ಖಾಲಿ ಪ್ರಾಣ ಪಕ್ಷಿ ಮಾತ್ರ ಐದು ಬೋಡಾದಿ ದೇವನ ಧ್ಯಾನ ಪಟ್ಟ ಮತ್ತು ಬಂದರೆ ಯಾನು ಇದಮುಟ್ಟಾನು ಸುಳ್ಳು ಪಂಚಿನಾಲಂತಿ ನಿನಗಾನಗ ಒಂದು ಪ್ರಾಣ ಒರಿಬ್ಬರ ಬೋಡಾದಿ ಅವನು ಸುಳ್ಳು ಪಣಮಿಲ್ಲ ಪಡೆದು ದೇವರಿಗೆ ಕೈ ಮುಗಿದ ತಾನು ವಿಕ್ರಮರಾಜೇಂಡ ಪಂತಾರೆ ಓ ಮಹಾರಾಜರ ಇದು ಉಚ್ಚಲಪುರಟ್ಟು ಯಾವ ರೀತಿಯ ರಾಜ್ಯವಾರ ಮಲ್ತದಿತ್ತರ ಅದೇ ರೀತಿ ನಾ ಪಲಾರಿಕ್ರ ಬಟ್ಟಿ ರಾಜ್ಯವಾರ ಪಟ್ಟ ಮಲ್ತೊಂದಿಲ್ಲ ಯಾವ ಕುಂದು ಕೊರತೆ ಪಟ್ಟ ಉಚ್ಚಲಪುರಟಿ ಇಚ್ಚಿ ಪಡೆದು ಪಟ್ಟ ಚಿತ್ರ ಪಟ್ಟು ಓ ಮಹಾರಾಜರ ಇದಕ್ಕೆ ಎಂಡ ಒಂದಿ ಕಷ್ಟಪಟ್ಟ ಉಂಟು ಇದಕ್ಕೆ ಇಂಚಿನ ಕಷ್ಟ ಏರು ಕೊರಿಯರೆ ಇದು ಇಂಚಿನ ಅನ್ಯಾಯ ಇಂಚಿನ ಮಾಡ್ತಾರೆ ಇನ್ನ ಕೈಕಾಲಿ ಕಟ್ಟುಪಾಡರ ಕಾರಣದಾನ ಪಡೆದಕ್ಕೆ ಎನ್ನ ಚಿತ್ರ ಪೊರ್ತುಡು ಎನ್ನ ಚಿತ್ರ ವಿಕ್ರಮರಾಜರು ಪಂಟಾರೆ ಎನ್ನ ಕಷ್ಟ ನುಡಿಕು ಕೇನುಡು ಪಡೆದ ಆಸನ ಕೇಳಪ್ಪ ಪತಿವ್ರತೆ ಕೇನು
ಪಂಪ ಕೇಳ ಬಾಲ ಕೇನು ಯಾನು ಉಜ್ಜಲಪುರ ಉಪ್ಪುಣ ಚಿತ್ರ ಪರ್ತರು ಒಂದು ದಿನ ನವರಾತ್ರಿಗ ದಿನ ತಾನಿ ನವಗ್ರಾಬ್ಧ ಯಾನ ಕೇಂದ್ರ ಆ ಬ್ರಾಹ್ಮಣತ್ವ ಮೇಲೆ ಪಣ್ಣಂಚಿತ್ತಿನ ಆ ನವಗ್ರಾಬ್ಧ ಮೈಮೇನೆ ಕೇಂದ್ರ ಆ ಮಾಮೈನಾದಿತ್ತಿನ ಆ ಶನಿದೇವರನ್ನ ಬಾಯಾರ ಯಾನ ನಿಂದ ಮಲ್ತೆ ಹೇಳಿದಾವರ ನಿನಿಕ್ಕಾಳಗ ಆ ಶನಿದೇವನ ಮುನಿನ ದೆಸೆಟ್ಟು ಬೋಡಾದಿ ಎಂಗ ಈ ರೀತಿದ ಕಷ್ಟ ಬತ್ತಿನ ಬಾಲ ಈ ರೀತಿದ ಕಷ್ಟ ಬತ್ತಿನ ಯಾನು ತೆರಿಯಂದಿನ ಯಾನ ಮಂತ್ರಿ ತಪ್ಪು ಆ ಭಗವಂತಾದಿತ್ಯನ ಶನೇಶ್ವರಿ ಎಡ್ಕು ನುಪ್ಪು ನೀರಿದಂತ ಬೋರ್ ಕುಟ್ಟಡೆ ಬೆಚ್ಚಪುಯುಡೆ ನನ್ನ ಪುರಳಂಚಿತ್ತಿನ ಆ ಪರಿಸ್ಥಿತಿಯನ್ನ ಪಾಲಿಗೆ ಹೋದ ಕಾದು ಕೊರಿಯರೆ ಐದು ಬಕ್ಕ ನುಪ್ಪು ನೀರು ಆವತ್ತಿಂದ ಕೈಗಾರಿಲ್ಲ ಚೇತನ ಮತ್ತದ ಬೋರ್ ಕುಟ್ಟ ಬೆಚ್ಚಪುಯುಡು ಪುರಳಂಚಿತ್ತಿನ ಆ ಪರಿಸ್ಥಿತಿಯನ್ನ ಪಾಲಿಗೆ ಹೋದ ಕಾದು ಕೊರಿಯರೆ ದಾಯಕ ಪಂಡ ಕರಣಿ ಪಂಟ್ನ ಹಾ ಭೂಮಿ ಜ್ಞಾನ ಗರ್ವಡು ಅಹಂಕಾರುಡು ಯಾನ ಕೊಡ್ತೆ ಕೈಟಿ ಚಪ್ಪಾಲೆ ತಟ್ಟಿ ಹಿಡಿದ ಹಾವರ ಎನ್ನ ಕೈ ಕಾರಣ ಚೇತನ ಪಂಟ ಆ ಭಗವಂತೇ ಮಲ್ಪಾಯರು ಎಂಕು ಮನುಷ್ಯ ಮಾನವರೆಂದು ಕಷ್ಟಪಟ್ಟ ಕೊಡ್ತುಜರಪ್ಪ ಕಷ್ಟ ಕೊಡ್ತುಜರಿ ದೇವರು ಮುನಿನ ದೆಸೆಟು ಕೂಡಾಗಿ ಆರು ಕೊನ್ನೆಂಚಿತ್ತಿನ ಕಷ್ಟನು ಇದ ಮುಟ್ಟಲ ಯಾನ ಸೈಸೊಂದು ಬತ್ತ ಬಾಲ ಪಂಡದು ಪಂಟ ಚಿತ್ರ ಪೊಟ್ಟುಡು ಉಜ್ಜಳಪುರದು ಬೈದಿನೆಂದು ಇದ ಮುಟ್ಟ ಬತ್ತನ ಚಿತ್ರ ಕಷ್ಟನು ಪರಿಪೂರ್ಣವಾದ ಪಂಟ ಚಿತ್ರ ಪೊಟ್ಟುಡು ಕೇಂದ್ರಚಿತ್ತಿನ ಬಾಲ ಶಿಶಿಲ ತಾನು ಪಂಟರರಿ ಓ ಇರು ಮಹಾಪುರುಷರು ಧನ್ಯರು ದೇವರು ಕನ್ಯಾ ಕಷ್ಟಣೀರಿ ಸೈಸೊಂಡರತ್ತ ಸ್ವಾಮಿ ಆಂಡ ಸಾಮಾನ್ಯ ಮನುಷ್ಯರಿಗೆ ಇದು ಕಷ್ಟ ಕೊಡ್ಪೆಂದಾಂಡ ಎಂಕಡ ಸೈಸೊಂಡಂಚಿತ್ತಿನ ಸಾಮರ್ಥ್ಯ ಎಂಕಡ ಇಚ್ಚಿ ಆಂಡ ಏಳು ವರ್ಷ ಇದ ಮುಟ್ಟ ಇದು ಕೊನ್ನಂಚಿತ್ತಿನ ಕಷ್ಟಣೀರು ಸೈಸೊಂಡರಿ ಆಂಡ ಎನ್ನ ಮನಸ್ಸಿದ ಆಸೆ ಉಂಟು ನಾನು ಕಣ್ಣಿಲ್ಲಡೆ ಗೋಪುರಂ ಚಿತ್ರ ಪೊಟ್ಟಿನ ಅಂಚಿನ ನಾನು ಇರೇನು ಕುಡಿದು ಪೋಯಂದಾಂಡ ದೇವರೇ ಅಂತು ಮೂನೇರಿ ಐದು ಬೋಡಾದು ಎನ್ನ ಕಣ್ಣಿಲ್ಲಡೆ ಗೋಪುರಂ ಚಿತ್ರ ಪೊಟ್ಟುಡು ಇರೆಲ್ಲ ಲೆತಂದು ಪೋಡು ಪಂಟ ಎನ್ನ ಆಸೆ ಉಂಡು ಇದು ಬರುವರ ಪಡೆದ ಎನ್ನಗ ಐದು ವಿಕ್ರಮರಾಜರು ಪಂಟರೆ ನಿಂತ ಆರ್ತಿ ರಾಜಭಕ್ತಿ ವಿಶ್ವಾಸ ಇದ್ದಂದಾಂಡ ಸಂತೋಷಡು ಇಳತಂ ಪೋಲ ಪಣದು ಪನ್ನಗ ಆ ನಾಲ್ಕು ಜನ ಪೋಯಿಲ್ಲ ಒಟ್ಟಿಗೂ ನನ್ನ ಯಾವ ರೀತಿ ತಾಮಲಿಂದ ಅಪುರಕ್ಕೂ ಬಾಲ ಸುಶೀಲೆ ವಿಕ್ರಮರಾಜನ ಲೆತನು ಪೋಪೆರೆ ಪಂಟ ಪುಣ್ಯವಾದಿತ್ಯನ ಧರ್ಮಶಾಸ್ತ್ರ ಯಾನಿದಮುಟ ಪಣ್ಣ ನನ್ನ ದುರ್ಮುಗ ಶಿವರಾಮ್ ಕೋಟೆ ಪಣರವಲ್ಲರಿ ನಾನು ಪಣ್ಣನ್ ಚಿತ್ರ ಆಡ್ತೊಡೆಯತ್ತು ದಶದೋಷ ತಪ್ಪುಪುರ ಸಾಧ್ಯ ಆ ತಪ್ಪುಲೆ ನೆತ್ತಿದ್ದ ಅರ್ಥಮಂಟ ಚಿತ್ರ ಬಾಧ್ಯನು ಎನ್ನ ಬಾಲಿಗೆ ಒದಗಾದು ಕೊರಲೇರ್ಪಣದ ನಿಕಲ್ನ ಪುರ ನಟನಂದು ಈ ದೇವರನ್ನ ಈ ಪುಣ್ಯವಾದಿತ್ಯನ ಈ ಧರ್ಮಶಾಸ್ತ್ರ ನಿಕ್ಕಲು ಮಾತೆಲ್ಲ ಕೇಂದರೆ ಅಂಚನೆ ಆ ಆರಾಧ್ಯ ದೇವರಾದಿತ್ಯನ ಶನಿದೇವರಲ್ಲ ಸತ್ಯನಾರಾಯಣ ದೇವರಲ್ಲ ದೇವಿಲ್ಲ ಆ ಗಣಪತಿ ದೇವರಲ್ಲ ನಿಕಲಿಗೆ ಮಾತೆರೆಗಳ ಐರಾರೋಗ್ಯ ಭಾಗ್ಯ ಸಂಪತ್ತಿನ ಅಕ್ಕಲು ಕೊರಡೆ ಪಣದ ನಟನಂದು ವ್ಯಾಸಕ್ಕೆ ಹಿಡಿದು ಕೊರಲ ಅನೂಕೆ ಪಾದಕಿಯಳು ತಾನು ರಾಜಗೆ ಕೂಡಿಸಿ
ಭಗವಂತನ ಅನುಗ್ರಹದ ಒಂಜಿ ಪಜೀರು ಸಮಯದ ಪಂದರದ ಅಧ್ಯಕ್ಷಿಗೆ 4 ವೇದಗಳು ಆದಿಶಾಸ್ತ್ರಗಳು 12 ಪುರಾಣಗಳು 32 ಲಕ್ಷಣಗಳು 23 ನೀತಿನಿ 102 ನೀತಿನಿ ರಾಜೇಶ್ವರದಾದ ಕೇವಲ ಅಪರಾಧಿಯಾದ ವೈಶ್ಯನ ಮಗಲಾತ್ತಿನ ಮುತ್ತುದ ಸನ್ನದ್ಧ ಅಪರಾಧದ ಬಿಟ್ಟು ಅಚ್ಚಿತ್ತಿನ ಅಂಗಾಂಗಗಳನ್ನು ఆయన ಛೇದನ ಮಾಡಿದೆ ಕಡೆದು ಸೂರ್ಯನಾರಾಯಣ ದೇವರ ತಾಪಕ್ಕೂ ಒಳಗಾದ 2 ವರ್ಷ ಇರ್ತಾರೆ ಸಂದರ್ಭಗಳು ಬಾಲ್ಯಾದಿನ ಸುಶೀಲದಾನ ಉದ್ದಿರಪ್ಪ ರಾಜಶೇಖರನ್ ತೂದು ಎಗಲ ರಾಜನ ಮೇಲೆ ಬೆಟ್ಟ ವಿಚಾರ ತಿಳಿದು ಆಲಗಿನ ಗುಲಭವನ್ನು ತಿಳ್ಕೋಲಿಗೆ ಸ್ವಾಮಿ ಈ ನನ್ನ ರಾಜ್ಯೋಗಗಳು ಯಾರು ಹೊಸಬತ್ವವನ್ನು ಕಾಣಲ್ಲ ನನ್ನ ಮಾಮನ್ನ ಎಲ್ಲೇ ಕೊಪ್ಪಡೆ ಕಾಣಲ್ಲ ಇರಣ್ಯ ತುಂಬ ಕೋಪ ನನಗ ರಾಮಗಾಣಿ ಹೊಟ್ಟೆರು ಬಾಲಾಯ ಈ ಮರ್ಮಲಾದ ಕೋಪಿನ ಈ ಮಾರಿ ಕೊಟ್ಟ ಸರಿಯಪ್ಪು ಇವು ಅನುದಾನ ಕೇರಂದ ಯಾರು ನನ್ನ ಒಬ್ಬನೇ ಪ್ರವರ್ತನೆ ವಿಚಾರವನ್ನು ಪಡೆದ ಸಂದರ್ಭಗಳು ಅವನೊಂದು ಕೋಪದಲ್ಲಿ ತುಂಬ ಪಾಲಕಿಡಿ ಕವಿರತ್ನಾಗರ ಚಿಮ್ಮದಾಸರ ಅನುಮತಿಯಲ್ಲಿ ಪಾಲಕಿಡಿ ಕೊಲಬಹುದು ನಂಗೊನಗ ನಾನು ಅವರಿಗೆ ಉಪಚಾರ ಮಾಡ್ತು ಹೆಚ್ಚಿನ ಉಪಚಾರ ಮಾಡ್ತಾರೆ ಒರಿಯನ ಅಂಗಾಂಗ ಛೇದನವಾದದ್ದು ಐದು ದೂಲ ನೆತ್ಯರ ಪ್ರಭು ಹೋಗ್ಲು ಅವೇನು ಒಚ್ಚೊಂದು ದೂಲು ತಾಗದ ಲೆಕ್ಕ ಗಾಲಿ ಮಾಡೊಂದು ರಾಜಶೇಖರನ್ನು ತಾನು ತಂದು ಹೋಯಿತು ಅಲ್ಲಿ ಹೋಗಿದ ಸಂದರ್ಭಗಳು ಮಾಮಲ್ಯ ದೂಬೇರು ರಾಮಗಾನಿಗೆ ಎನ್ನ ಮರ್ಮಲು ಹೊಸ ಮರ್ಮಲು ಬರ್ಪಿನ ದಾಯಗಿದೊಂದು ಬೈದಿದೊಂದು ಬಂದಾಗ ಪಿರಾಡದು ಬೆಲ್ಲ ನಡ್ಕೊಂಡು ಬರುತ್ತಿರಲಿಲ್ಲ ಆ ಸಂದರ್ಭಗಳು ತುಯ್ಯಲು ನನಗೇನು ಗೋಪಾಲೆ ಈ ದಾನವಂತ ಇದೀಗ ಈ ಒರಿಯರು ಮನಸ್ಸಿನ ಬೇಸರ ಪಡೆಯ ಅಥವಾ ಅಂಗಾಂಗ ಚೇತನವಾದ ತುಂಬ ಬೈದಿದೆ ಬಾಲೆ ನಮ್ಮ ಅರಸರು ತುಯ್ಯರಂತಾನ ನಾವು ಮಾಮನ್ನ ಬೇರೆ ಏನು ಪಟ್ಟಿನ ವಿಚಾರ ಇದೆ ಗುರುತಿಸಿ ಸ್ವಾಮಿ ಬೇರೆ ಅಂಗ ಒಂಗ ಕಳಿಂಗ ಕಾಮೋಜ ಕುಂಟ ಮಾಡುವ ಮಗನ ರಾಟ ಕೃಷ್ಣ ಚಪ್ಪನ್ನೀಶ್ವರನು ಆಳಂದು ಬರ್ಪಿನ ರಾಜರಿಗೆ ವಿಕ್ರಮರಾಜರು ಬರ್ಪಿನ ಬೆರಪುಲರು ಬೇರೆ ಪೋಯಿನಲ್ಪ ವಾವೂರು ಬಡ್ಸಂಚ ಆವೂರು ಬೇರೆ ಕಾರ್ತೀರ ತಂಡ ಬಡ್ಸವೆಂಗಳೋ ಬರ್ತದೆ ಬಿಲಸಲೆಂಗಳೋ ಹೆಚ್ಚಾದು ಧರ್ಮೋಡು ನೀತಿ ರಾಜ್ಯವನ್ನು ಪರಿಪಾಲನೆ ಮೇರಾಗಲಿ ಮಾಮನ್ನ ಮೇಲಿನ ವಿಚಾರ ಹೆಚ್ಚೆ ಗೊತ್ತುಂಡೆ ಒಂಜಿ ಸ್ವಾತಿ ನಕ್ಷತ್ರಗಳು ಬಡ್ಸಬಂದಾಟ ಚಿಪ್ಪುದ ಉಲಾಯಡು ಮುತ್ತು ಬರ್ಪಿರೋ ನಿರ್ಮಾಣ ಅವನಿಗೆ ಇತ್ತೆ ಆ ಮುತ್ತಿದ ಉಲಾಯ ಚಿಪ್ಪುದ ಉಲಾಯಡಿತ್ತಿನ ಮುತ್ತುದ ಲೆಕ್ಕ ಮೇಲೆ ಪ್ರಭೆ ಆಗ್ತದೆ ಪ್ರಭೆ ಉಡನ್ನ ಅದು ಪ್ರಭೆ ತೋಜನೆ ಸಾಕು ಅಂಚಾತ್ಮದ ನಿಜವಾದ ವಿಕ್ರಮರಾಜನ ಬರ್ಪಿನ ಸಂದರ್ಭಗಳು ಪೊಕ್ಕಲ ಮನಸ್ಸಿಗೆ ಸಮಾಧಾನ ಪಡೆಯಂದೆ ಅಜ್ಜಿತ್ತಿನ ರಾಮಗಾಲಿ ಪಪ್ಪಿನ ಮನಸ್ಸಿಗೆ ಪಟ್ಟಿದ್ದೆ ನಿಜವಾದ ದಟ್ಟವಾದ ಬೇರೆ ವಿಕ್ರಮರಾಜರು ಬರ್ಪಿನ ಸಂದರ್ಭಗಳು ಅಜ್ಜಿನ ರಾಮಗಾಲಿ ಇರೋದು ಅರುದಾದ ಒಬ್ಬರು Bye.
ಒಂದು ಪ್ರಾಯದಲ್ಲಿ ಅಥವಾ ತುಂಬುದ ಪಾಪದ ದುರ್ವರಿಯಲ್ಲ ಅರಸನ ಕೊಂಡ ಅಡ್ಡಪುಡಿಯ 10 ಸರ್ತಿ ಉಂಟು ಅಡ್ಡಪುಡಿಯ ಸ್ವಾಮಿ ಅಂತ ನಾಯಕ ಮಕ್ಕಳಿಗೆ ಎಲ್ಲ ಯಾರು ವರಿಯನ್ನು ಎತ್ತೊಂದು ಬೈದನ್ನು ಬಿಡಿ ಈರು ವರಿಯನ್ನ ಕೈಕಾಲ ಕಟ್ಟಿದ್ದು ಮಾಡಿದ್ರು ಆಗ ಶಿಕ್ಷಕ ಬರ್ತಾರೆ ಅಂಚಿತ್ರಾಣಿ ಎತ್ತೊಂದು ಬರಬೇಕು ಎತ್ತೊಂದು ಬರ್ತೀವಿ ಆಗ ತಾನು ಕೊಡುತ್ತಿಲ್ಲ ಇನ್ನು ಅಪ್ಪನೇ ಗೋಡೆ ಸ್ವಾಮಿ ಬರ್ತೀವಿ ದಯವಾಗಿ ಎತ್ತೊಂದು ಬೈದ ಜೋರು ಮಾಡಬೇಕು ಆಯ್ತು ಅದೆಲ್ಲ ಬಂದ್ಮೇಲೆ ನಾವು ಅಂಚಿತ್ರ ಚಂದ್ರಶೇಖರ ಮಹಾರಾಜ ಶಾಬಾಷ್ ಶಾಬಾಷ್ ಗಾನಿಗ ಈ ವೃತ್ತಿಗಳು ಗಾನಿಗೆ ವಿದ್ಯಾಬುದ್ಧಿ ಕಲ್ತಿನ ಮಹಾಮಲ್ಲ ಕಲಾಕೃತಿ ಶಾಬಾಷ್ ಚೋಡೆ ನಾಯಕ ಬಂದಾಗ ಅದಕ್ಕೆ ದಯದಾಕ್ಷಿಣ್ಯ ಒಂದು ಉರಿಯನ ಅಂಗಾಂಗ ಚೇತನವಾದರೆ ಆ ಏನಾಡಿದ್ದೇವೆ ಯಾರ ಆಶೆ ಪಡ್ತಾ ಇದ್ದೆ ಆದರೆ ಮತ್ತು ಅದಕ್ಕೆ ಭಯಭಕ್ತಿಲ್ಲ ಉಂಟು ಯಾಕಂದ್ರೆ ಅರಸೇರು ಅರಸೇರು ಅಪ್ಪನೇನು ಕೊಡ್ತೀನಿ ಆ ಪಂಕ್ತಿ ಇರುತ್ತೆ ಆ ಉಪ್ಪು ನೀರು ಕೊರ ಬೆಲೆ ಅಂಚಿತ್ರವನ್ನು ಬರ್ತದೆ ಎನ್ನ ಕೇಂದ್ರ ಆ ಇನ್ನೊಂದು ಬರ್ತದೆ ಯಾರು ಉಪ್ಪು ನೀರು ಕೊರಬೇಕು ಬರ್ತದೆ ಆವಳ ಸಾಮಾಜಿಕ ಗೋಡ್ಕ್ರಾಂತಿ ಆಗಲಿಕ್ಕೆ ಕೊರಪೆ ಬಂದು ಈ ಪ್ರಕಾರವಾದ ರಾಮಗಾರಿಗಳ ಕಳಪುವ ಸಂದರ್ಭಗಳು ರಾಮಗಾರಿಗೆ ನೇರವಾದ ಬಂದಾಗ ಸಂತೋಷನೇ ಬರ್ತದೆ ಪರೀಕ್ಷೆಗೆ ಜೋಕುಲು ರಿಸಲ್ಟ್ ಬಂದ್ರೆ ಪರೀಕ್ಷೆ ಕೊಯ್ಲ ಇಲ್ಲ ಫೋನಿಂದ ಪಾಠ ಬರ್ತದೆ ಪಾಸ್ ಆಗಿದ್ರೆ ಬರ್ತದೆ ಖುಷಿಗೆ ಬರ್ತದೆ ಅದಾಗ ವಿಕ್ರಮರಾಜ ಹೇಳಿದ್ರೆ ಬೇರೆ ಕೋಯಿಲ ಕೆಲಸ ಆದ್ಕೊಂಡು ಬಂದು ಸಂತೋಷ ಉಂಟಾದ ನಾನು ಹೊಟ್ಟೆರಪ್ಪ
ಒಟ್ಟೊಡು ಕುಲವಾದ ಕೌರವೆಲ್ಲ ಪಾಂಡವೆಲ್ಲ ಚಾಮರನ್ನು ಬೀಸಲಕ್ಕೆ ಮಾಡ್ತೀವಿ ಅದಕ್ಕೆ ಉಗ್ರಸ್ಥಾನದ ಕೊರಪಾಡುವುದೆಲ್ಲ ಪಟ್ಟಿಗೆ ಒಂಜಿ ತುತ್ತು ನಾನು ಬಂಗದ ಸಮಯದಲ್ಲಿ ತುತ್ತು ಕೊಡ್ತೀನಾಯೇ ಸಾಧ್ಯತೆ ಕೊಡ್ತೀವಿ ಅಂಚಿತ್ರ ಇದ್ದೇ ಒಂದು ಪರಮಾತ್ಮ ಪಂಪಿಗೆ ಸ್ನೇಹಿತ ತೆರೆಗಳ ತೆರಿಬೋಡ್ಚ ವಿಕ್ರಮರಾಜ ಕಳೆ ಮುಂದಿದ್ದು ಗ್ರಹಚಾರ ಪತ್ತಿನ ಅಂಗಾಂಗ ಚೇತನವಾದಿಯನ್ನು ಇಲ್ಲಡು ಇಲ್ಲೇ ಪಟ್ಟಿನ ಈ ವಿಚಾರವನ್ನು ರೇಖಲ ತೆರಿಪರೆ ಬಲ್ಲಿ ಎದಗುಟ್ಟ ಒತ್ತುಂಡ ಎಂಬ ಕರ್ಮ ಪರಿಹಾರ ಆಪಿಗೆ ಮುಟ್ಟ ಅದರ ರಾಮಗಾರಿಗೆ ಮಾತ್ರ ಪತ್ರಿಕೆ ಸ್ವಾಮಿ ಇದನ್ನು ನುಪ್ಪು ತೊಂದರೆ ಅಥವಾ ಉಸ್ತ್ರಣದಿಂದ ಆಡ ಯಾರನ್ನ ಭಕ್ತಿಯಾಗಿ ಬರುತ್ತದೆ ಗಾನವೇನು ಈ ಒಂದು ವೇಳೆಗೆ ಗಾನ ದೇವಿಯನ್ನಾದ ಲೋಕದ ಜನಗಳಿಗೆ ಪಂಡಿತ ಸಾಕಷ್ಟು ಒರಿಯ ಕಂದದಾಯ ರಾಮಗಾರಿಗೆ ಕೆಲಸ ಹೋಗ್ತಿದ್ದೆ ಆಗ ಉಪ್ಪು ನೀರು ಕೊರಪೇ ಬರ್ತದೆ ಒಕ್ಕಡದ ನಿಂಪೇನು ಬಂದರೆ ಗಾಮಜಿ ಅಂಚಾಲ್ಪುರದ ತನ್ನ ಗಾನದ ಬೇರೆ ಬಂದದ ಆವಡವನ್ನು ಬೆಟ್ಟ ರಾಜಬಿಟ್ಟು ಬಂದುಕೊಡಲೇ ಗಾನದ ಜಿಟ್ಟೆಡುಗಳಪ್ಪ ಆ ಸಂದರ್ಭಗಳು
ಗಾಯಕ ಚಂಡ ವಿಕ್ರಮಿ ಒಂಜಾರು ರಂಬೆ ನಟುವುದಾದ ದೇವಲೋಕವಿಗೆ ಸಜೀವವಾದ ಹೋಯಲ್ಪ ಹಾಗೆ ಅವರು ಬದಂದವಾದ ದೇವೇಂದ್ರಿಗೆ ಹುಟ್ಟಿ ಏನಪ್ಪ ಭೂಲೋಕದಲ್ಲಿ ಜಲ್ಪದ ಎರಡೋಟವಾಗಿ ನಮ್ಮೆರಡೋಟವಾಗಿದೆ ಆ ಕಲ್ಲಾದ ಮಾಡುವಂತಹ ಶಾಪುರಿ ದೇವೇಂದ್ರ ಆ ಸಂದರ್ಭ ಕಲ್ಲಾದ ಬಂಡಗಲ್ಲಾದ ಆ ರಾಜವಿಕ್ರಮ ಮುಗಿಯವರು ಅದರ ಪ್ರಾಯಶ್ಚಿತ್ತಲಿಗೆ ಸಂದರ್ಭಗಳು ಏನಾದರೂ ಪೊಡಿ ಮಲ್ಪಿಯ ಮಂದು ಮಲ್ಪರ ಆ ಸಂದರ್ಭಗಳು ಪುನರಪಿ ಕೊಟ್ಟಾದವರು ಮಾಡಿದೆ ಅಂಚನೆ ರಾಜವಿಕ್ರಮೆ ಊರಿನ ಪ್ರತಿಯೊಬ್ಬರ ಕೆಲಸದಲ್ಲಿ ಎಪ್ಪಡಾದು ಆ ಪಲ್ಲು ಪೊಡಿ ಮದ್ದು ಪೊನ್ನಾದ ಒಬ್ಬನ ಕಮಲ ದೇವರ ಒಬ್ಬನ ಕಮಲ ಮಾಡಿದೆ ಆಸೆ ಮಾಡುವಂತೆ ಶಶೀರವಾದ ರಾಜವಿಕ್ರಮದ ಚಂದ ಅಂಚಿತ್ರ ದೇವೇಂದ್ರ ವ್ಯಕ್ತಿಗೆ ಊರ್ವಶಿಗಳ ಒಪ್ಪಿಲ್ಲ ನತ್ತೆ ಆಗ್ಲಿಲ್ಲ ಅದು ತೀರ್ಮಾನ ಕೋರಡು ಮಾಡಬೇಕಲ್ಲ ಅದು ರಾಜವಿಕ್ರಮದ ತೀರ್ಮಾನಗಳಿತ್ತು ನಂಬೆಲ ಕೈಟಿಲ್ಲ ಊರ್ವಶಿನ ಕೈಟಿಲ್ಲ ಭೂ ಬಾಳಂತೆ ಹೋಗುದು ಆದಾಗ ಆ ಸಂದರ್ಭ ನ್ಯಾಯ ತೀರ್ಮಾನಗಳಿಗೆ ಊರ್ವಶಿಯಲ್ಲಿ ಎನ್ನಿಲ್ಲ ಈ ವಿಚಾರದಲ್ಲಿ ದೇವೇಂದ್ರ ಸಂತೋಷರು 12 ಸಿಂಹಾಸನ 72 ಬೊಮ್ಮದ ಸಿಂಹಾಸನ ಆ ಸಂದರ್ಭಗಳು ಅಗ್ನಿ ದೇವತೆ ದೀಪಕಮಾನ ಆರಾಧದ ಪ್ರಭಾವಗಳಿಗೆ ಒಲ್ಪಲ ಅಗ್ನಿ ಗೊತ್ತಿದ್ದಲ್ಲ ಆ ಅಗ್ನಿ 2 ಗಂಟೆಗೆ ಕೊತ್ತಡ ಗಂಟೆಗೆ ಈ ಪ್ರಕಾರ ಆಶೀರ್ವಚನ ಕೊಡ್ತೇವೆ ಅಂತಿನ ರಾಜವಿಕ್ರಮರು ಕವಿರತ್ನಾಗರ ಜಿಲ್ಲೆಯಲ್ಲಾದ ಕತ್ತಲೆ ತುಂಬಿದ ರಾಜನ ಜೀವನ ಬಲ್ಪಾದ ಕಾಡು ಆ ಸಂದರ್ಭ ಪಂಜಾಬ ರಾತ್ರಿ ತಾನು ದೇವಲೋಕದಲ್ಲಿನ ದೀಪಕ ಮಾಲ ರಾಗಗಳು ಪಾಡಿ ಪಾಡಿದ ಸಂದರ್ಭಗಳು ಯಾವ ಪ್ರತಿಮುಖಿನ ಬಲ್ಪುಗಳು ಪ್ರತಿಯೊಂದರ ದಗ್ಗವಾದ ಅಂಜನೆ ಯಾರು ದೊಡ್ಡ ಕಥೆ ಆ ಕಥೆಗೆ ಸಾವಿರಾರು ಪನ್ನಗ ಕಾಲದ ಆಪು ಅಂಚ ಕೊರಿಯ ಕೊಯ್ಗೆ ಹೊಡೆಗಿ ಇದರಲ್ಲಿ ಒಂದು ಹೋಟೆಲ್ ಹೋಯಲು ಅದೆಲ್ಲ ಹೋಟೆಲ್ ಓಟ್ ಮಾಡ್ತಾರೆ ಓಟ್ ಮಾಡ್ತಾರೆ ಕಡೆ ಹೋರಾಟ ಮಾಡ್ತೇವೆ ಕೊಟ್ಟು ಇದೆಲ್ಲ ನಮಸ್ಕಾರ ವರದರಾಜ್ ಕಂಡಿದ್ದೇನೆ ಎಲ್ಲ ವರದರಾಜ್ ಮತ್ತೆ ಭಾನುವಾರ ಎಲ್ಲ ಇದೆಲ್ಲ ಭಾನುವಾರ ಅತಿ ಓಟ್ ಮಾಡಿದ್ದೇವೆ ವರದರಾಜ್ ಭಾನುವಾರ ಅದಕ್ಕೆ ಅಮೇರಿಕ ಒಳ್ಳೆಯ ಕನ್ನಡ ಅನ್ವಯ ಹಾಗೆ ವಾರದ ರಜೆ ಭಾನುವಾರ ಬರಕ್ಕೆ ಬರಲಿಲ್ಲ ವರದರಾಜ ಭಾನುವಾರ ಬರಕ್ಕೆ 10 ವರ್ಷ ಆಗ್ತದೆ 10 ಗಂಟೆ 5 ದೇವರ ಶ್ರಮಿಸಿಕೊಂಡು ವಿಚಿತ್ರ ಪುಣ್ಯದಲ್ಲಿ ನಮ್ಮ ದಾಯಿಗೆಯವರು ಬಂದಾಗ ಮುಂಜಾರು ನಾರದರಿಗೆ ಕೃಷ್ಣನ ಅಣವದಿಯಲ್ಲಿ ಬಂದರು ನಾರದರ ಬಂದಿಗೆ ಅದೇ ಕೃಷ್ಣನ ಅಣವದಿ ಉಪವನ್ನ ತುಲಾಭಾರದು ಭಾರಿ ಮೇಲೆ ಮಾತು ತುಲಾಭಾರ ಕೊಟ್ಟದಂಡ ಸತ್ಯಭಾಮದೇವರು ನಮಗೆ ತುಲಾಭಾರ ಯಾವ ಮಾಡ್ತಾರೆ 3 ದಿನ ಬಂಗಾರ 3 ದಿನ ಮಾಡ್ತಾರೆ ಯಾಕೆ ಆ ಒಂದು ಕೃಷ್ಣದೇವರಿಗೆ ಅಕ್ಕೊಂದಿಯಲ್ಲಿ ಸತ್ಯಭಾಮಾದೇವಿ ಬಂಗಾರ ಮಾಡಿದ ಬಂಗಾರ ಮಾಡಿದ ಕೃಷ್ಣದೇವಿ ಬಂದಿದೆ ಅದು ಅಲ್ಪನೆ ಆ ಕೂತಲ್ಲಿ ಅಮ್ಮ ಏತು ಬಿಟ್ಟರೆ ಅದರ ಪೂರ ಬಂಗಾರ ಪಡೆದು ದಾರ ಆಗಿದೆ ಆಗ ಅಲ್ಪನೆ ಲಕ್ಷ್ಮೀ ದೇವಿ ಆದರೆ ಅದನ್ನೇ ಮಕ್ಕಳು ಮಾಡಿಬಿಟ್ಟಿಗೆ ಕೃಷ್ಣದೇವಿ ಲಕ್ಕಿ ಅದು ಏನಾಯ ಅನನ್ಯ ಮಕ್ಕಳಿಗೆ ಕೃಷ್ಣದೇವರೇ ಈ ಭಗವಂತ ಶನೀಶ್ವರ ದೇವರ ಪೂಜೆಗೆ ಏನು ಪುರಸ್ಕಾರ ಮಾಡ್ತಾರೆ ನೀವು ಗ್ರಂಥವಾದ ಸಾಧನೆ 5 ಪೂಜೆ ಪುರಸ್ಕಾರ ಮಾಡಲಿ ಯಾರು ಸದಾ ರಕ್ಷಣೆ ಮಾಡ್ತಿದ್ದ ಕಾಪಾಡೋದು ವಿಕಾಸ ಭಗವಂತ ತುಂಬ ಆಶೀರ್ವಾದನೆ ಮಾಡ್ತಾರೆ ಅಂತೆಯೇ ಯಾವುದು ಶ್ರಮಿಸುವ ಬಂದು ತುಂಬ ಆಡ್ಕೊಂಡು ಆಶೀರ್ವಾದ
ಒಂದು ಕಂಬದ ಮೋಹರಿ ಮೇಲಿರೆ ಪದ್ಮಾವತಿಯು ತಾನೋ ದೀಪಗಳ ನೋಡಿ ಇದು ಏನು ಆಶ್ಚರ್ಯ ಹರಿಜನ ನುಡಿಯೇ ಕಾಂಚನ ಗೌರಿಯರಿಗೆ ದಾನಗಳನ್ನೇ ಒಂದು ಕಂಬದ ಮಹಡಿ ಮೇಲಿದಾನಿದೆ ಪದ್ಮಾವತಿಯು ತಾನೋ ದೀಪಗಳ ನೋಡಿ ಇಂತೆಂದು ಪದ್ಮಾವತಿಯು ತನ್ನ ದಾಸಿಯರನ್ನು ಕರೆದು ದೀಪಕಮಾಲ ರಾಗವನ್ನು ಹಾಡುವರು ಯಾರು ನೋಡಿ ಕರೆದುಕೊಂಡು ಬಂದಿರಲು ತನ್ನ ದಾಸಿಯರಿಗೆ ಹೇಳಲು ತಕ್ಷಣವೇ ದಾಸಿಯರು ಹುಡುಕುತ್ತಿದ್ದರಾದೆಂದಿರಿ ರಾಜವಿಕ್ರಮನಾಗ ರಾಜ ವಿಕ್ರಮಾದಿತ್ಯ ತಾನು ಆ ದೀಪಕಮಾಲ ಸಂಗೀತವನ್ನು ತಾನು ಪನೆರಸರು ಮಲ್ಪೆರಿಗೆ ಈ ರಾಗದ ವಿಶೇಷತೆ ಏನದು ಪಂಡಿಂದಾಂಡ ಆ ದೀಪಕಮಾಲ ರಾಗವನ್ನು ಪಂಡಿಂದಾಂಡ ಆ ತೆಗೆದು పోతినంచిన ఆ దీపలు తనడతానే తాను పొత్తున బాపు ఎన్నెదాంతే దీపలు పొత్తునంచిన కొంచెం విశేష సిద్ధి ఆ దీపకమాల సంగీతకు పంపిన ఉందిಗೆ ರಾಜ ವಿಕ್ರಮಾದಿತ್ಯರು ತಾನು ಸ್ವರ್ಗಲೋಕರು ಆ ವಿದ್ಯೆಯನ್ನು ತಾನು ಕಲಿತಿದ್ದೇನೆ ಆ ಸಂಗೀತವನ್ನು ತಾನು ಕಲಿತಿದ್ದೇನೆ ಆ ಕಲಿತಿನ ಸಂಗೀತರು ಈ ಕುರಿತು ಪಡೆದು ಪದ್ಮಾವತಿನ ಸಂಜಾಗಳು ತಾನು ತಾನು ಆಲೋಚನೆ పంపిన దీపల రాజ సంగీతలు తాను పంపినంచిన పుత్రుడు ಸ್ವಲ್ಪ ತುಂಡಲಲ್ಪ ದೀಪದ ಜ್ಯೋತಿ పంపిన ಪ್ರಜ್ವಲಿಸಿದೆ ఆ పుత్రుడు ఇంచ దగదగనే ఆ ఊరుడు దీపದ ಜ್ಯೋತಿಲು పొత్తునంచిన పుత్రుడు ఏర్ల పూజరా పంపేది ఏర్నంచిన పుత్రుడు ఆ ఊర్ದ ಅರಸನ ಚಂದ್ರಸೇನನ ಮಗಳಾಂಚಿನ ಪದ್ಮಾವತಿ ತಾನು ತೂಕೊರಿಗೆ ಒಂಜಿ ಕಂಬದ ಮಹಡಿಯ ಮೇಲೆ ಒಂಜಿ ಕಂಬಡು ನಿರ್ಮಾಣ ಆಚರಿಸಿನ ಮಾಲಿಗಳು ತಾನು ಮುತ್ತೊಂದು ತೂಪಿನ ಅಪ್ಪನಿಗೆ ಅಪ್ಪಂಡ ಈ ತಾಮಲಿಂದ ಊರುಡು ಈತೊಂಜಿ ಪ್ರಜ್ವಲ ಬಂಪಿನ ಅವಳಿಂದ ಕಾಣದ ಅಪ್ಪಂಡ ಏರಾವರಿ ದೀಪಕಮಾಲ ಸಂಗೀತ ಆ ದೀಪದ ಮಾಲ ಸಂಗೀತದ ವೈಶಿಷ್ಟ್ಯ ಈ ರೀತಿ ಉಂಟು ಅದು ತಾನು ಆಲೋಚನೆ ಬಂಪಿನ ಅಪ್ಪಂಡ ಎನ್ನ ಈ ಶಪಥ ಬಂಪಿನ ಆಗಿತ್ತು ಈ ಕಲಿಯುಗದ ಭೂಮಿಡು ಏನಾಯ್ತು ದೀಪಕಮಾಲ ಸಂಗೀತ ಪಡೆದು ದೀಪವನ್ನು ಬಂಪಿನ ಬತ್ತವೇನ ఆయన కైపతది మధ్యాక పడుతున్న శపథని యాక ಮಾಡುವುದೇ ಆಟ ಆ ಪೊರ್ತು ಬಂಪಿನ ಸರಿಯಾದ ಪಡೆದು ತನ್ನ ದಾಸಿನ ತಾನಿತ್ತು ಬಂಪಿರಿಗೆ ಓ ದಾಸಿಯರೇ ಈತ ಕೊರಲಾಂತಿನ ಈ ಪಾಂಚ ಸಂಗೀತ ಬಂಪಿರಿಗೆ ಏನು ಉಂಡದ ಆ ಸಂಗೀತ ಬಂಪಿನ ವ್ಯಕ್ತಿನು ನಾಡೊಂದು ಬಳಿ ಆಯ ಸಾಮಾನ್ಯದ ಮಹಾಮಲ್ಲ ಸಂಗೀತ ವಿದ್ವಾಂಸನ ಬಂಪಿನ ಆಗುಲ್ಲಿ ಅಂಚಿನ ಆ ಸಂಗೀತ ವಿದ್ವಾಂಸನ ಇದು ವೇಟೆ ತೂಗು ನಾಡಿನ ಮುನಿಗೆ ತಾನು ಬಿಸಿಲು ಬಳಿ ಬಂದು
ಎಂತೆಲ್ಲೂ ರಾಗವನ್ನು ಮಾಡುತ್ತಿರುವ ವಿಕ್ರಮನನ್ನು ದಾಸಿಯರು ಕೊಡುವುದೆಂದರಾದೆಂದಿನೇ. ಕೇರಿ ಕೇರಿಯೋ ಬೇದಿ ಬೇದಿಯೋ ಸಾರಿ ಹೊರಗರು ಎಲ್ಲಿ ನೋಡಲು ಕಾಣಲೆಲ್ಲೋ ಎಲ್ಲವೆಲ್ಲನೇ ತೇಲಿ ಕಲಿಬಡಿ ತಂದು ನಿಂತರು ಇವನಿಯಲ್ಲ ರಾಗವಾಡಿದ ಕೇಳಿ ಕೇಳಿಯೋ ಬಿದ್ದು ಬಿದ್ದು ತಿರುಗಿದ ಹರದಿ ಬಲಿಗೆ ಬಂದು ಬೇಲಿವನ ಪಾದಯ ಚೋರಿ ಮಾಡಿದ ಕಳ್ಳನವನು ಕೇಳಿಯೋ ನಿಮ್ಮ ತಂದೆ ಅವನ ಕೈ ಕಡಿಸಿ ಹಾಕಿದ ರಾಣಿಗೆಯೋ ಅವನ ತಂದರೆ ದೊರೆಯುವನು ಅವನು ಮೇಲಿಯ ಹಣೆಯಗ ದೊರೆಯುವವನು ಅವನ ಅಂತೆಯ ಏನು ಕೇಳು ಕಳ್ಳನವನು ಅಮ್ಮಗೆಳು ಕಳ್ಳನವನು ಅಮ್ಮ ಇಂದಿನ ದಾಸಿಯರು ಪದ್ಮಾವತಿಗೆ ಹೇಳಲು ಪದ್ಮಾವತಿಯು ಕೋಪದಿಂದ ನಿಮಗೆ ಯಾಕೆಷ್ಟು ಮಾತುಗಳು ಆತನೇ ತನ್ನ ರಮಣನು ಕಳ್ಳನಾದರೆ ಆಗಲಿ ಅದನ್ನು ತರಬೇಕೆಂದು ಹೇಳಬೇಡ ದಾಸಿಯ ಏನೆಂದು ಹೇಳುತ್ತಿದ್ದರ ಅದೆಂದಿನೇ ದಾಸಿಯರನ್ನು ನಾಟಕವನ್ನು ಪುತ್ರನ ಪುತ್ರು ಅಲ್ಪ ರಾಜ ವಿಕ್ರಮಾದಿತ್ಯರು ತಾನು ಆ ಗಾಣದ ಜಿಟ್ಟೆಡುತ್ತೊಂದು ಆ ಶ್ರೀರಾಗಲು ತಾನು ಮಾಡಿದು ನನ್ನ ರಾಗನು ಮುಕ್ತಾಯಂಪಿನ ಮಲ್ಪಕ ಪಡೆದು ರಾಜ ವಿಕ್ರಮಾದಿತ್ಯರು ಶ್ರೀರಾಗಲು ಮಾಡಿದ ದೀಪಕಮಾಲ ಸಂಗೀತವು ತಾನು ಮುಕ್ತಾಯಂಪಿನ ಮಲ್ಪೇನೆ ಆ ಕಡೆಡು ನಾಡ್ರೆ ಕೋತಿನ ಚಿನ್ನಗಳಿಗೆ ಮೋಹ ಮಲ್ಪಿನ ಇಚ್ಛಾಪಟ್ಟು ಅಪ್ಪಂಡ ರಾಗ ದೂರದ ಮಕ್ಕಳಿಗೆ ಏನನ್ನು ಈತಿ ಇಂಪಾದಂಡು ನನ್ನ ಕೈತರು ಕೊಂಡದ್ದು ಏತು ಕೊರಡು ಏತು ಇಂಪಾದ ಕೇಳರ ಸಾಧ್ಯ ಪಡೆದು ಅಲ್ಪ ಮಾದರಿ ಒಟ್ಟಾದು ಒಂದು ಕೇರಿ ಮಲ್ಪಿನ ನಾಡದು ಮಲ್ಪಿಗೆ ರಾಜ ವಿಕ್ರಮಾದಿತ್ಯರು ಪಡೆದು ನೇರವಾದ ಕೇರಿ ದತ್ತದ ಹೋಗಿರುತ್ತಿರ ಕೊಟ್ಟಳು ಅದರಿಗೆ ತಿರುಗಿ ಬಂಪಿನ ಬರ್ಪಡು ಗಾಣದ ಚಿಟ್ಟೆ ಇಲ್ಲದೆ ಗಾಣದ ಚಿಟ್ಟೆಡುವುದು ಏರಾವರಿ ಸಂಗೀತ ಬಂಪಿನ ಪಡೆದು ಪಡೆದು ಎದುರು ಬಂದಾಗ ವಿಚಾರ ಪರಿಪೂರ್ಣವಾದ ತಿರುವೇರಿಗೆ ಆ ಪುತ್ರರು ರಾಜ ವಿಕ್ರಮಾದಿತ್ಯರ ಕೂದು ಅವರಿಗೆ ತಿರುಗಿ ಬಂಪಿನ ಬರ್ಪಡೆ ಕೈನ ಕಾರಣ ಕಟ್ಟಬಾರ್ದು ಕಲುವೆ ಇದು ಸಾಮಾನ್ಯತೆ ಆಮೇಲೆ ನೆಸದು ಕೊಡಿನಾಡ ಈಗ ಮಹಾರಾಣಿ ಬಂಪಿನ ನೆರವೇರಿಕೊಂಡು ಆ ದಾಸಿಯನ್ನು ರಾಜ ವಿಕ್ರಮಾದಿತ್ಯನ ಪರಿಪೂರ್ಣ ಮಾಡಿದ ವಿಚಾರವನ್ನು ತಿಳಿದು ಪುನರಪಿ ರಾಜ ಪದ್ಮಾವತಿ ಪಂಪರಿಗೆ ಪದ್ಮಾವತಿಯೇ ಈ ಪನ್ಯ ಪ್ರಕಾರ ಎಕ್ಕರು ಆಯನ ಅರಿನ ನಾಡೋದು ಬಂಪಿನ ಪೋಯ ಅವ ನಾಡೋದು ಬಂಪಿನ ಪುತ್ರ ಒಲ್ಪ ತುಂಡಲ ಆರು ಕೂದಲಿನ ಬಂಪಿನ ಪೊಯ್ಯರು ಅಂಡ ಕಟ್ಟ ಕಡೆಡು ಗಾಣದ ಇಲ್ಲಡು ಗಾನದ ಬಂಪಿನ ದೇವರಚಿನ ವ್ಯಕ್ತಿ ಈ ದೀಪಕಮಾಲ ಸಂಗೀತರು ಬರೆದಿದ್ದೀರಿ ಇದು ಪನ್ಯ ಕೇಳಿಂಚಿನ ಪದ್ಮಾವತಿ ತಾನು ನೋಡಿಕೊಂಡೆ ಓ ಸ್ವಾಮಿ ಓ ದಾಸಿಯರೇ ಈಗ ದೀತಿನದಾಗಿ ಎನ್ನ ಕೆಲಸ ಮಲ್ಪಿನ ಮಲ್ಪಾರೆ ಆ ಪನ್ನೆಂಚಿನ ಕೆಲಸ ಮಲ್ಕೊಡು ఆయన విచారం మనకి తెలియదు వరకు బరబెట్టచ్చు ఆయన లిసదు బలి ఆయన ఏదైతే ఇంక తెలియదు దేపండ దీపకమాల సంగీతం పట్టిన ఏపల సామాన్య వ్యక్తి ఆదుపానికి సాధ్యచి అంచితిన సామాన్య వ్యక్తిగా కించిತ್ತಿನ ದೀಪಕಮಾಲ ರಾಗದ ಸಿದ್ಧಿ ಬಂದ ಅವರ ಸಾಧ್ಯತೆ ಈ ನಿಜವಾದ ಮಹಾನ್ ವಿದ್ವಾಂಸ ಬಂದ ಅವರು ಅತಿಪಡು ಮಾಡ್ತಾರೆ ಮನಸ್ಸಿನಲ್ಲಿ ಬಂದು ಅಂಚದು ದಾಸಿಯರೇ ಇದು ఆయన ಲಿಸದು ಬಂದಾಗ ಅಲ್ಪ ದಾಸಿಯನ್ನ ಎಲ್ಲರ ಸ್ವರೂಪಿಗೆ ಮಹಾರಾಣಿ ಕೇವಲ ಆದ ದೀಪಕಮಾಲ ಸಂಗೀತವನ್ನು ಬಂದ ಕೇಳಿದ ಮರಲಾದ ಬಂದ ಬರ್ತೀನಿ ಬೇರೆ ನಿಜ ಸ್ಥಿತಿ ಬಂದ
ಪಂಚಿ ಆರ್ನ ಸಂಗೀತ ಮಲ್ಲಾತನ ಬೆರಳು ಆ ಒಂದು ರೀತಿಯ ಜ್ಞಾನ ಬರ್ತಿ ಮೇಲೆ ಕೊಡಿಸವಳು ಪಡೆದು ಅಲ್ಪ ದಾಸಿಯರಲ್ಲಿ ಪಡೆಗೆ ಓ ಮಹಾರಾಣಿ ನಮ್ಮ ರಾಜ ನಾವು ಕೇಳಬೇಕು ಇನ್ನು ಅಮ್ಮ ಸುಮ್ಮನೆ ಕರೆದರಾಗದು ಓ ಪದ್ಮಾವತಿಯೇ ನಮ್ಮ ಮೇಲೆ ಮುದ್ದ ಬರುವುದು ಇವರು ಆಡಿದ ಮಾತಿಗೆ ಪದ್ಮಾವತಿಯು ಹೇಳಿದಳಾಗೆ ಭೀತಿ ಬ್ಯಾಡಿ ಹೋಗಿ ಎನ್ನುವುದ ಓದಾದಿಯರೆ ಕರೆದು ಬೇಕು ಎನ್ನುವುದ ನಮ್ಮ ರಾಜದೇ ಜಗಿನ್ನು ನಾವು ಕೇಳಬೇಕು ಅಮ್ಮ ಸುಮ್ಮನೆ ಕರೆದರ ಇಂತೆಂದು ಪದ್ಮಾವತಿಯ ಮಾತಿನ ಮೇಲೆ ದಾಸಿಯರು ಗಾಣಿಗಳ ಮನೆಗಳಿಗೆ ಬಂದು ಗಾಣಿಗಳಿಗೆ ಕೇಳಿ ವಿಕ್ರಮನನ್ನು ಕರೆದುಕೊಂಡು ಬಂದು ಪದ್ಮಾವತಿಯ ಮನೆ ಬಿಡಲು ಪದ್ಮಾವತಿಯು ವಿಕ್ರಮನನ್ನು ನೋಡಿ ಸಂತೋಷಪಟ್ಟು ಎನ್ನುತ್ತಿದ್ದಳ ಅದೆಂತಿನೇ ಯುವರಾಣಿ ಈ ಕೇವಲ ಆತ ಸಂಗೀತವನ್ನು ಕೇಳಿ ಬಂದರು ಆತನೇ ನನ್ನ ರಮಣನು ಅಪಂಡ ಈ ಕೇವಲ ಸಂಗೀತವು ಮರ್ಲಾತ ಹೋದರೆ ನಿಜ ತಿರುವೆಂಟೆ ತಿರುತಿಜಿ ಆಯ ಕಲ್ವಿಯನ್ನು ಸಾರಿ ಸಾರಿ ಬರದಿಲ್ಲ ಆಂಡಲ ಈ ಬರದಿಲ್ಲ ರಾಯನಿಸದು ಬಲ ಆಪಣ್ಣದು ಅಂಚ ಮಕ್ಕಳ ಸಾಧ್ಯ ಚೆಪ್ಪ ಇದೇ ಪಂಡ ಈನ ಅಪ್ಪಾಜಿ ಅಂಜನೆ ಈ ಊರದ ಅರಸಿ ಚಂದ್ರಶೇಖರ ಮಂದಿರ ಉಲ್ಲೇಖಲಿಕ್ಕೆ ಏನೇ ಒಂದು ವೇಳೆ ಈ ತಪ್ಪು ಮಂದಿರಿಂದ ಅಂಡ ಇದಕ್ಕೆ ಮಾಪಿ ಮಂದಿರ ಸಿಕ್ಕರ ಸಾಧ್ಯ ಮಗನ ಮಂದಿರ ಮಮ್ಮಕಾರ ಉಪ್ಪಾರ ಸಾಧ್ಯ ಆಂಡ ಎಂಕುಲು ತಪ್ಪು ಮಂದಿರಿಂದ ಅಂಡ ಆರಿಗೆ ಶ್ರಮದಾನ ಮಂದಿರ ಕೊರೆಯದೆ ಈಗಲೇ ಕಠಿಣವಾದ ಶಿಕ್ಷೆ ಈಗ ಅಪ್ಪಾಜಿ ಅಂಜನೆ ಚಂದ್ರಶೇಖರ ಕೊರರೆ ಸಾಧ್ಯ ಉಂಟು ಅಂಚಾದ ಏಕಲ್ಲ ಅರಸಿನ ಒಂದು ಪಾತ್ರ ಪಂಪಿನ ಕೇರಳ ಒಂದು ಪಡೆದು ತಾನ ಪಂಪಿನ ಚಿರ ಪಡೆದು ಪದ್ಮಾವತಿ ಪುನರಪಿ ಪಂಪೂರ್ಗೆ ಓ ದಾಸಿಯರೇ ನಿಗ ದಾಳ ಪಂಪಿನ ಕೊಡೊಡ್ಚಿ ಒಂದು ವಾರ ನಿಗಳಿಗೆ ಕಷ್ಟ ಬರ್ಪುಡಿಂದ ಅಂಡ ಆ ಕಷ್ಟ ಎನ್ನ ಶಿರಸಾರ ಹೋಯ್ತುವೆ ನಿಗಲ್ನ ದಾಳ ತಪ್ಪಿಜಿಂದು ಏಕನ್ನ ಅಪ್ಪಾಜಿಗೆ ಆ ಪಂಪೆ ನಿಗಳಿಗೆ ದಾರಿಯಿಂದ ಕಷ್ಟ ಬರ್ಪುಡಿ ಬಟ್ಟು ನೋಡಿ ಧೈರ್ಯ ಪಾತ್ರ ದಾಸಿಯರೇ ತಾನ ಪಂಪಿನ ಆಪೇಕೆ ಆ ಪುತ್ರರು ದಾಸಿಯರ ನೇರವಾದ ಪುನರಪಿ ಗಾಣಿಗರನ್ನ ಇಲ್ಲದ ಬಂದು ಗಾಣಿಗರ ಕೇಂದ್ರ ಚಂದ್ರಶೇಖರ ವಿಕ್ರಮಾದಿತ್ಯರನ್ನು ನಾನು ನೇರವಾದ ಪದ್ಮಾವತಿನ ಸಜ್ಜಾಗ್ರಹ ತಾನು ಎಸೆದು ಬಂದಿನ ಪುತ್ರಿಗೆ ದಂಡಿಗೆ ಎಸೋಪೋಯಿನ ಆ ದಾಸಿಯರು ರಾಜ್ಯ ವಿಕ್ರಮಾದಿತ್ಯನ ದುಂಡಾಂಚಿನ ಶರೀರನು ತಾನು ಗೆದ್ದು ತೀರ್ಥ ತಂಪಿನ ದೀಪಿನ ರಾಪರಿಗೆ ಪದ್ಮಾವತಿನ ಎದುರೇ ತಾನು ದುಂಡಾಂಚಿನ ಶರೀರನು ತಾನು ದೀಪಿರು ಹಗಲು ತಾನು ಕೋಪಿನ ರಾಪಿ ದಾಸಿಯ ಆ ಪುತ್ರರು ರಾಜ ವಿಕ್ರಮಾದಿತ್ಯರನ್ನ ಪುರ್ಲಾಂಚಿನ ಮೋನಿನ ತೂದು ಪದ್ಮಾವತಿ ತಾನ ಸ್ವಾಮಿ ಇರು ರಾಜಜ್ಞಾನುಡು
ಇದ್ದಳ ಪದ್ಮಾವತಿ ತನ್ನ ಮಂದಿರದಲ್ಲಿ ನಿದ್ರೆ ಬರಳುವರಗಳು ಮುಂದೆಯಾಗುವ ಆಶ್ಚರ್ಯವನ್ನು ಕೇಳುತ್ತಿದ್ದರ ಅದಿತ್ತಿನೇ ಪದ್ಮಾವತಿ ತಾನು ರಾಜ ವಿಕ್ರಮಾದಿತ್ಯನ ಪೊರ್ಲಾಂಚಿನ ಮೋನಿರ್ತದ ಬಂಪರಿಗೆ ಸ್ವಾಮಿ ಈರ ರಾಗಜ್ಞಾನದ ಪ್ರವೀಣೆ ಆಗಿದ್ದಾರೆ ಈರ್ನಾಲ್ಕು ರಾಗಗಳು ಸಿದ್ಧಿ ಪಡೆತಿಗಳು ಈ ಕಲಿಯುಗದ ಮುಗುಡಿ ಏರ್ಲ ಉಪ್ಪರೆ ಸಾಧ್ಯ ಈನ ರಾಬಡಿಯನ್ನು ದೂರುಡೆ ಕೇಂಡೆ ಮನಸ್ಸು ಬಂಪಿನ ಖುಷಿಯಾಗಿ ಬಂಪಿರುವುದು ಸ್ವಾಮಿ ಆಂಡ ಎರಡ ಒಂದು ಬೇಡಿಕೆ ಬಂಪಿರುವುದು ಆ ದೂರುಡು ಕೇಳಿಂಚಿನ ರಾಗಗಳು ಇಪ್ಪು ಬಂಪಿನ ಇತ್ತದು ಪುನರಪ್ಪಿ ಮುಟ್ಟೋಡು ಕೇರಳ ಬಂಪಿನ ಆಸೆ ಆಗ್ತದೆ ಈ ಬೊಂಡಾಯನ ಆಲೆ ಅಲ್ಲ ಎನ್ನ ಆಸೆ ನೀಡಿ ವಯಸ್ಸಲ್ಲಿ ಬರೋದಕ್ಕೆ ಏನಾರ ಬೇಡಿಕೆ ಆ ಪುಟ್ಟದು ರಾಜ ವಿಕ್ರಮಾದಿತ್ಯರ ಆಲೋಚನೆ ಬಂಪಿನ ಪಂಡ ದೀಪಮಾಲ ಸಂಗೀತನು ಪಂದೇ ಪಡೆದು ಕೇಳುವುದಿಲ್ಲರು ಏನ್ ಈ ಊರದ ಅರಸನ ಮಗನಾಯ್ತನ ಪದ್ಮಾವತಿ ಕೊಂಚ ಬೇಡ ಅರಸನ ಮೀನು ಗೊತ್ತಾಡಿನಾಡ ಯಾರು ಎನ್ನ ಚಿರಚೇದ ಆಪಿನ ಖಂಡಿತ ಅಂದು ಆಂಡಲ ಪೊನ್ನಾಯನ ಮನಸ್ಸನ್ನು ಹೆಲ್ಮಲ್ಪುರ ಬಲ್ಲಿ ಹೊಡೆದು ರಾಜ ವಿಕ್ರಮಾದಿತ್ಯನ ಪದ್ಮಾವತಿನ ಚರ್ಚೆಯಾಗೋಡು ಆ ಪೊರ್ಲ ಆಂಚನ ದೀಪಕಮಾಲ ಸಂಗೀತವನ್ನು ಆ ಪೊರ್ತುಳು ಕವಿಗಿರು ಚಿನ್ಮಯದಾಸರು ಆ ಪದ್ಮಾವತಿನ ಸಂಗ್ರಹಗಳು ದೇವಲೋಕವನ್ನು ಹೋಲಿಸಾದಿರಿಗೆ ರಂಬೆ ಊರ್ವಶಿ ಮೇನಕೆ ನರ್ತಕರಗಳ ವಾರೀತಿ ದೇವಲೋಕಗಳು ಆ ಸಂಭ್ರಮ ಕಲ್ಪಿನ ಕೂಡ ಅವೇ ರೀತಿ ಆ ಪದ್ಮಾವತಿನ ಸಂಗ್ರಹಗಳು ತಾನು ಸಂಭ್ರಮ ಕಲ್ಪಿನ ಅವರಿಗೆ ರಾಜ ವಿಕ್ರಮಾದಿತ್ಯ ದೀಪಕಮಾಲ ಸಂಗೀತ ಆ ರಾಗದ ಮಹಿಮೆಯು ತಾನು ಭೋಜನ ವಾಪಡ ಪುನರಪಿ ಓಲ್ಪತುಳ ದೀಪದ ಜ್ಯೋತಿ ಪಂಪಿನ ದಗನೆ ಪಂಪಿನ ಉರಿಯುವ ವಾಪಡಿಗೆ ಈ ಪೊರ್ತುಳು ಚಂದ್ರಸೇನೆಗೆ ಎಚ್ಚರಿಕೆ ಪಂಪಿನ ಆದ ಪೇರ ಅಪಂಡ ಎನ್ನ ಮಗನ ಪದ್ಮಾವತಿನ ಶೇಖರವನ್ನು ಆನಂದ ಸಂಗೀತ ಕಾರ್ಯಕ್ರಮ ಒಂದು ಸಾಮಾನ್ಯ ಸಂಗೀತ ರಂಗಕ್ಕೆ ಒಂದು ದೀಪಾವಳಿ ಸಂಗೀತ ಒಂದು ಸ್ವರ್ಗಲೋಕದ ಸಂಗೀತ ಕಾರ್ಯಕ್ರಮ ಆಂಡ ಏಕನ್ನ ಮಗನ ಸಜ್ಜಾಗೌಡ ಅವಡಿನಾಂಡ ಮೂಲ ಎಂಕ್ ತಿರುಗಿ ಪಡೆದು ಚಂದ್ರಶೇಖರ ತಾನು ಪುರ ಕೋಪೆಗಳು ಪಿತಾನಿಂಚಿನ ಪುತ್ರರು ದಾಸಿಯನ್ನು ಪಾರು ಬಂದು ಬಂಪೇರಿಗೆ ಮಹಾರಾಜರೇ ಇದರ ತಪ್ಪು ಬಂದಿನ ದಾದೇಂದ್ರ ಮಿಗ ತಪ್ಪು ಮಾತ ಎಂದಾಂಡ ಈಗಿನ ಮಗನ ಸಜ್ಜಾಗರೋಗ ಕೂಲಿಗೆ ಪಡೆದು ತನ್ನ ದಾಸಿಯನ್ನು ಪಡೆದು ಬಂದು ಬಂಪಿನ ಆ ಪುತ್ರರು ಆ ರೋಹಿಣೀಶಗಳು ಬೆರೆಯುವಂತಹ ಶೈದೇವಿ ಆಲೋಚನೆ ಬಂದಿದೆ ಅಪ್ಪಂಡ ವಿಕ್ರಮದ ಸರಿಪ ಕಾಲಮಂತ್ರ ಪರಿಪಕ್ವವಾದ ಪೈಚಿ ಈ ಪುತ್ರರು ಚಂದ್ರಸೇನ ಅಡೆ ಹೋಯಂದ ವಿಕ್ರಮನ ಸುರಕ್ಷಿತ ಆಪಿನಿ ಖಂಡಿತ ಆಂಡ ಅವರ ಕೈ ಪಡೆದು ಅಲ್ಪ ಚಂದ್ರಸೇನದ ಮಾಯದ ನಿದ್ರೆಯನ್ನು ಮಾಡಿಕೊಂಡೆ ಈ ಕಡೆಗೆ ಪದ್ಮಾವತಿನ ಪುನರಾಂಚನ ದೀಪಕಮಾಲ ಸಂಗೀತವನ್ನು ತಾನು ಕೇಳಿದು ಆಲ ವಜ್ರಕಮಲು ಹೊರಗೆ ನಿದ್ರೆ ಬಂಪಿನ ಹಾಕಿಕೊಂಡು ಆ ಪುತ್ರರು ರಾಜ ವಿಕ್ರಮಾದಿತ್ಯರ ತಾನು ರೂಪೇನು ಏನು ಸಂಗೀತವನ್ನು ಪನ್ನೇ ಪಡೆದು ಕೇಳಿದಲ್ಲ ಆದರೆ ಈ ರೀತಿ ವಜ್ರಕಮಲು ಹೊರಗದು ನಿದ್ರೆ ಬಂಪಿನ ತನ್ನ ಸಂಗೀತ ಯಾರು ಎರೆಗೆ ಬಂಪಿನಿ ಪಡೆದು ತಾನು ಬಂಪಿನ ಸಂಗೀತವನ್ನು ತಾನು ಉಂಟಾಗಿರುತ್ತದೆ ಸಂಗೀತವನ್ನು ತಾನು ಉಂಟಾದ ತಾನು ಚಿಂತೆಯ ತಾನು ಅಲ್ಪ ಹುಲ್ಲುಲಾಪಿರು ಇದ್ದ ಪದ್ಮಾವತಿ ನಿದ್ರೆಗೈಯಲು ಕೇಳೋ ಕುಂದನು ವಿಕ್ರಮ ಚಿಂತೆಗಳು ಚಿಂತೆ
ಈ ಕಡೆಟ್ ಪದ್ಮಾವತಿ ತಾನು ರಾಜ ವಿಕ್ರಮರಾಜರ ಪಂಪಿನ ಆ ದೀಪಕಮಾಲ ಸಂಗೀತವನ್ನು ತಾನು ಕೇಳಿದು ಆ ವಜ್ರ ಕಂಬುಗೆ ಏನಕ್ಕೆ ನಿದ್ರೆ ಪಂಪಿನ ಮಂತ್ರಿನ ಪೇರಿಗೆ ಈ ಕಡೆಟ್ ರಾಜ ವಿಕ್ರಮಾದಿತ್ಯ ತಾನು ಪೇರು ಸಂಗೀತವನ್ನು ಪಂಡೋಳಿಂದ ಅಂಡ ನನ್ನ ಎಲೆಗೆ ಪಂಪಿನಿ ಆನಿಗೇರು ಪಡೆದು ತಾನು ಒಂದು ಸಂಗೀತವನ್ನು ಮುಂತಾದು ತಾನು ಚಿಂತೆಗೆ ತಾನು ಪುಂಡನ ಪೇರಿಗೆ ರಾಜ ವಿಕ್ರಮಾದಿತ್ಯ ನಾನು ಚಿಂತೆಗಳು ತುಪ್ಪರಿಗೆ ದಾದಗೊಂಡ ನನಗೆ ಜೀನಿ ಬಿಡುವ ಒಪ್ಪಿನಾಡಲ್ಲ ಅಂದ ಕೈಯಿಂದ ಕಾರಣವನ್ಪಿನ ಕಳೆಯೊಂದು ಈ ರೀತಿ ನನ್ನ ಉಜ್ಜಯಿನಿಪುರದ ಫೋನಿಂದ ಅಂಡ ಉಜ್ಜಯಿನಿಪುರದ ಗುರಿ ನನ್ನ ಗುರುತವಂತರೆ ಸಾಕಲ್ಲ ಎನ್ನ ಕಷ್ಟವಂತೆ ಏಪ ಪರಿಹಾರ ಬಂಪಿನ ಆಪಡು ಪಡೆದು ರಾಜ ವಿಕ್ರಮನ ಪದ್ಮಾವತಿನ ಜಯಗ್ರೋಡು ಅಲ್ಪ ಚಿಂತೆಡುತ್ತಾಗ ಗುಲ್ಲುನರಾಪೇರಿಗೆ ಆ ಪೊತ್ತು ಬಂಪಿನ ಸ್ವಲ್ಪ ತಿಂಗಳು ಪರಿಪೂರ್ಣವಾಪಿನ ಮಾಡು ವಿಕ್ರಮ ರಾಜನಿಗೆ ಆ ಕಷ್ಟ ಪರಿಪೂರ್ಣವಾಪಿನ ಸರಿ ಸಮಯ ಸರಿಯಾದ ಬಂಪಿನ ಭಕ್ತನಿಗೆ ಆ ಭಕ್ತರು ಅಲ್ಪ ಶನಿದೇವಿಯರು ಪದ್ಮಾವತಿನ ಜಯನಾಗರೋಡು ದೇವರು ಪ್ರತ್ಯಕ್ಷವಾದ ಬಂಪಿನ ಭಕ್ತರಿಗೆ ಮಾತ್ರವತ್ತು ಅಂಪರಿಗೆ ಗರ್ವಿಷ್ಠ ವಿಕ್ರಮನೆ ಗುರುತುಂಟೆ ನೋಡು ಓ ವಿಕ್ರಮ ನಿಂಗೆ ಎನ್ನ ಗುರ್ತುಂಡ ತೋಲಪ್ಪ ಪಣ್ಣಗ ದೇವರು ಪ್ರತ್ಯಕ್ಷವಾದ ವೈದ್ಯರು ರಾಜ ವಿಕ್ರಮಾದಿತ್ಯರ ಜಾನು ಕಣಜತ್ತು ತಾನು ತುಪ್ಪಿನ ರಾಪೇರಿಗೆ ಕಣಜತ್ತು ತುಪ್ಪಿನ ಗೊತ್ತುಂಡಾಗ ದೇವರು ಪಂಪಿನ ವಾಪಿನ ಗರ್ವಿಷ್ಠ ವಿಕ್ರಮನೆ ಗುರುತುಂಟೆ ನೋಡು ಗುರುತು ಪಂಪಿನ ಉಂಟೆಯ ಏನು ಆನೆ ತುಂಬ ದಿನ ಸಭಾಸ್ಥಾನಡು ಎರಡು ನಿಂದೆ ಪಂಪಿನ ಮದ್ದ ಅಮ್ಮಗೆ ಸರಿಯಾದ ಮಗೆ ನಾಂಡ ಇಂತೆ ಈ ಪೊರ್ತುಡು ನಿಕ್ಕೆ ಯಾರು ಏನು ಪಡೆದ ತಿಳಿದ ಪಂಪಿನ ಭಕ್ತನ ನಿನ್ನ ಗರ್ವ ನಗಲ ಉಂಡ ಮತ್ತು ನಿನ್ನ ಗರ್ವ ಜತ್ತದ ಪಂಪಿನ ಪೋತುಡ ಪಡೆದು ತಾನು ಪಂಪಿನ ಪೊರ್ತುಡು ವಿಕ್ರಮ ರಾಜರು ಕಣಿಜಕ್ಕೆ ಪಂಡ ದೇವರೇ ಪ್ರತ್ಯಕ್ಷವಾದ ವೈದ್ಯರು ಪಡೆದು ಅಲ್ಪ ವಿಕ್ರಮರಾಜ ದಡಮಲ್ಪೇರು ಪ್ರತ್ಯಕ್ಷನಾಗಿ ಮಾತನಾಡಲು ವಿಕ್ರಮನ ಎದ್ದು ನಮಸ್ಕಾರವನ್ನು ಮಾಡಲು ಕೈಗಾಲಗಳು ಇಲ್ಲದ ಕಾರಣ ಹಾಗೆ ನಮಸ್ಕಾರವನ್ನು ಮಾಡಲು ವಿಕ್ರಮನಿಗೆ ಶನಿದೇವರು ಏನೆಂದು ಹೇಳುತ್ತಿದ್ದರ ಅದೆಂದಿನೇ ಧನ್ಯನು ನೀನಯ್ಯ ವಿಕ್ರಮರಾಜ ವಿಕ್ರಮನ ಶ್ರೀರಾಜನಲ್ಲಿ ಹೇಳಿಕೊಳ್ಳುತ್ತಿದ್ದನ ಅದೆಂದಿನೇ ದೇವರು ಪ್ರತ್ಯಕ್ಷವಾದ ಬರ್ಪಿನ ಭಕ್ತರಿಗೆ ಪ್ರತ್ಯಕ್ಷವಾದ ಭಕ್ತನ ಕೊಟ್ಟರು ದೇವರ ಪಾತ್ಯನ ಕೊಟ್ಟರು ರಾಜ ವಿಕ್ರಮಾದಿತ್ಯನ ಆಲೋಚನೆ ಬರ್ಪಿನ ಭಕ್ತರು ಅಪ್ಪಣ್ಣ ದೇವರ ವೈದ್ಯರಂತ ಅವನನ್ನು ತಾನು ನಮಸ್ಕಾರ ಮಾಡ್ಬೋದು ವಾರಿತಿ ನಮಸ್ಕಾರ ಕೈಲ ಇಜ್ಜಿ ಕಾರ್ಲ ಇಜ್ಜಿ ತುಂಡಾಂಜನ ಶರೀರವನ್ನು ತಾನು ಬಿರುತವನ್ನು ಹೋದು ಅಲ್ಪ ಶನಿದೇವಿಯರನ್ನ ಪಾದವು ತಾನು ದೀಪಿನ ರಾಪೇರಿಗೆ ಪಾದವು ನೀದು ಧಾರಾಳಕಾರದಲ್ಲಿ ವಿಲ್ಪುರ ರಾಪೇರಿ ವಿಕ್ರಮರಾಜನ ಕನ್ನಡ ಜಪ್ಪುನ ಆ ಕಣ್ಣೀರು ಶನಿದೇವಿಯರನ್ನ ಪಾದವು ತಾನು ದಿಕ್ಕುನ ವಾಪರಿಗೆ ಆ ಹೊರತು ಅಲ್ಪ ದೇವರ ಬಪ್ಪರಿಗೆ ವಿಕ್ರಮ ಈ ಸತ್ಯವಂತಪ್ಪ ಕಲಿಯುಗದ ಭೂಮಿ ನಿನ್ನ ಆತ ಸತ್ಯವಂತೆ ಬೇದಿಯಲ್ಲ ಅಜ್ಜಿ ನಿಂಗೆ ಬೋಡು ಬೋಡಾಗಿನ ಕಸ್ತೂಣಿಯಾಗ ಕೊರಿಯೆ ಆ ಕಸ್ತೂರಿ ಸಹಿಸುವುದು ಎನ್ನ ನಾವನು ಮಟ್ಟಿನ ಜಪನೆ ಮಟ್ಟಿನ ಅಂತ ಎಲ್ಲ ನಿಂದೆ ಮಟ್ಟಿನ ಬರ್ಬಂದ ಎನ್ನ ಸುದ್ದಿ ಮಟ್ಟಿನ ದಿನ ಹೆಚ್ಚಿನ ಎಚ್ಚರ ಆಗುವುದು ನಾನು ಕೋರಿನ ಕಸ್ತೂರು
ಇವರ ಶಿರಸಾರವನ್ನು ಒಯ್ಕೊಂಡು ಆ ಬೇರೆ ಈ ದಿವ್ಯಪ್ಪ ವಿಕ್ರಮ ಅಂಚ ಪುನಗ ಈ ಕಲಿಯುಗದ ಭೂಮಿಯ ಸತ್ಯವಂತಿ ಸತ್ಯವಂತಿ ಎಲ್ಲ ಕಾಂಡ ಈ ಪೊತ್ತು ನಿನ್ನ ಭಕ್ತಿಯ ಒಲಿದು ಬಂದಿರವಾಗಿದೆ ನಿಕ್ಕ ದಾದ ವರದಾನ ಕೊಡು ಕೇರಳ ಅಂತ ಬಂದಾಗ ವಿಕ್ರಮ ರಾಜರ ಆಲೋಚನೆ ಮಾಡಿದ ಮಕ್ಕಳಿಗೆ ದೇವ ಒಂಜಿ ಪೊಟ್ಟುಡೇರಡ ಸರ್ವಲಾಭ ಇರ್ತದೆ ಚಕ್ರೇಶ್ವರಿಯಾದ ಉಚಿರಿಗಳು ಮೆರವೊಂದು ಬರ್ಬಿಡುತ್ತೆ ಸಕಲ ಸಂಪತ್ತು ವೈಭೋಗ ಪತ್ರ ಎರಡವಾದ ನಾಂಡ ಅವೇನು ಪೂರ ಒರಿತುರಿಸಿದ ಭಾಗ್ಯ ಎಲ್ಲ ಮಾಡಿದ ನಾಟಕಗಳು ಅವೇನು ಪೂರ ಯಾರು ಕಡೆ ಒಂದೇ ನಿರ್ಗವತಿಗೆ ಆಗುವೆ ಕಲ್ವೆ ಪಂಪಿನ ಅಪವಾದ ಎಲ್ಲ ತಕ್ಕ ಮಿತ್ರ ಭಕ್ತರು ಕೈಲ ಕಾರಣ ಕಟ್ಟು ಮಾಡ್ತಾರೆ ಇರುವುದಾರ್ಚೆ ಚಂದ್ರಶೇನಿ ಅಪ್ಪಣ್ಣ ಈ ಭೂಮಿಯ ಮೂಲ ಶಾಶ್ವತ ಅತ್ಯಂತ ಪಡೆದು ಹಿಂಗೆ ತೆರೆದುಕೊಳ್ಳುವ ದೇವರೇ ಆ ಪುತ್ರರು ರಾಜ ವಿಕ್ರಮಾದಿತ್ಯರು ತಾನು ಕೈ ಮುಕ್ಕಿದ್ರು ಶನಿದೇವರ ತಾನು ಕೇಂದ್ರರಿಗೆ ಸಕಲ ಲೋಕ ಸಕಲ ಈ ಕಲಿಯುಗದ ಭೂಮಿಡಿತಿನ ಮಾನವೇ ಮೂಜಿನಿಂದ ಬಾಳುವರೆ ಪಡೆದಿನ ಮಾನವೇ ಅದನ್ನು ಬೆಂದಿದ್ದು ಸೊಂದಿದ್ದು ಪುನಃ ಪುತ್ರರು ಈಗ ವಕ್ರವಾಗಿನ ದೃಷ್ಟಿ ಅಗಲವೆಂದು ಭೂಮಿಯಿಂದ ಆಡ ಆಗಲು ಜೀವಂತವಾದ ಹಿರಿಯರ ಸಾಧ್ಯ ಈ ಕಲಿಯುಗದ ಭೂಮಿ ಎಂಟು ಕೊನೆಯ ಕಷ್ಟನು ಭೂಲೋಕದ ಮನುಷ್ಯ ಮಾನವರಿಗೆ ಕೊಪ್ಪು ಜೀವನ ಪಿನಿತ್ರ ವರದಾನ ಕೊರಲೆ ಪಡೆದು ಅಲ್ಪ ಶನಿದೇವರ ಅಂಗಲಾಚಿದ ವಿಕ್ರಮರಾಜರ ತಾನಕ್ಕೆ ಎಲ್ಲರ ಅಪ್ಪನಿಗೆ ಯಾಕೆ ಸರ್ವರ ವಿದ್ಯಾವಂತರು ಅಂಚಾದಿ ಕೊನೆಯ ಕಷ್ಟವು ಅವನು ಅನುಭವಿಸುವಂತೆ ಆಂಡ ಮೂಜಿಗಿಂತ ಬಾಳುವಿನ ಬಗ್ಗೆ ಅಲ್ಪ ವಿದ್ಯೆಯನ್ನು ಕಡೆಗಿನ ಮಾನವೇ ಅದನ್ನು ಇದು ಕೊನೆಂಚಿನ ಕಷ್ಟವನ್ನು ಸಹಿಸೊಂಡು ಅಸಾಧ್ಯವಾದ ಕೊಂಡಿಂದ ಅದರ ಪ್ರಾಣ ಕಲ್ಪಿನ ಹೋರ ಸಾಧ್ಯ ಉಂಟು ಅಂಚಾದ ಎನ್ನ ಪಾಲು ಒಂದು ವರದಾನ ಕಲ್ಪಿನ ಕೊರಲಿ ಎಂಕು ಕೊರ್ಪಿನ ಕಷ್ಟರು ಭೂಲೋಕದ ಮನುಷ್ಯಮಾನರು ಕೊಪ್ಪು ಜೀವನರಾಜಿ ಈ ಪೊಟ್ಟು ನೀವು ದಯಪಾಲಿಸಲಿ ಬಂದು ರಾಜ ವಿಕ್ರಮರ ಅಂಗಲಾಚಿದ್ದಕ್ಕೆ ಏನಿನ ಪೊಟ್ಟರು ಶನಿದೇವರ ತಾನ ಕಲ್ಪನೆಗೆ ಭಾರಿ ಪ್ರೀತಿದು ವಿಕ್ರಮ ಈ ಸತ್ಯವಂತಪ್ಪ
ಸತ್ಯವಂತೆ ಆದಿಲ್ಲಪ್ಪ ನಿನ್ನಾತ ಸತ್ಯವಂತೆ ಬೇಟಿಯಲ್ಲ ಉಬ್ಬರ ಸಾಧ್ಯಜಿ ಭೂತಾದೀಶನ ಬೇತಾಳ ಸಹಕಾರವನ್ನ ಇತಮುತಲಿಕ್ಕೆ ಇದ್ದಿದ್ದಾನ ನನ್ನ ನಿಂತು ನಿನ್ನ ಭೂತಾದೀಶ ಬೇತಾಳೆ ಗುಡಂದೆ ಮಲ್ಪಿನ ರಕ್ಷಣೆ ಮಲ್ಪಿನ ಮಲ್ಪಿಯ ಮಾತ್ರ ಒಂದೇ ಈ ಉಜ್ಜಯಿನಿ ಕಾಳಿಕಾವನ್ನ ಗುಡಂದೆ ರಕ್ಷಣೆ ಮಲ್ಪಿನ ಮಲ್ಪಿರ ವಿಕ್ರಮ ಅಂಡ ಈ ಕೊಟ್ಟುಡಿಕೆಯ ವರದಾನದಾದ ಹೂಡಿಕೆಯನ್ನ ಕೊಟ್ಟುಡಿಕೆಯಿಂದ ಎಂಕು ಗೊಂಡೆಂಚಿನ ಕಷ್ಟನು ಭೂಲೋಕದ ಮನುಷ್ಯಮಾನವರಿಗೆ ಪೂಜೆ ಮಾಡಿದ ಅಂಚೆ ವರದಾನ ಕೇಂದ್ರ ವಿಕ್ರಮ ಅಪಂಡ ಈ ಸತ್ಯವಂತೆ ಪಾಂಡರ ನಿಕ್ಕಲ ನಡೆದ ಈ ಧರ್ಮ ಚರಿತ್ರೆ ತುಂಬು ಕವಿಗುರುನಗಳು ಬರೆಯುವ ಗ್ರಂಥ ಕೇಳ್ತಾರ ಆ ಗ್ರಂಥವು ಇದು ಬೇರೆ ಪೂಜೆ ಪುರಸ್ಕಾರ ವೆಪ್ಪಿನ ಮಲ್ಪೀರ ಅಗಲ್ಲ ರಾಶಿಗೆ ಅಲ್ಲಿ ಏಪುರ ಪ್ರವೇಶ ಅಗಲ್ಲ ಒಂದು ವೇಳೆ 16ನೇ ರಾಶಿ ಆಯ್ತಾ ದ್ವಾದಶ ರಾಶಿಗೆ ಅಲ್ಲಿ ಇತ್ತೆಂದ ಅಂಡ ಆ ಪರಿಪೂರ್ಣವಾದಿಯಾದ ಚತುರ್ಮುಖ ರಾಜ ಶ್ರೀದೇವಿ ಮಾತ್ರವಂತ ಹೊಡೆದು ಭಾರಿ ಸಂತೋಷವಾಯಿತು ಶ್ರೀದೇವಿ ವಿಕ್ರಮರಾಜನಿಂದ ಶಾಂತವಾಯಿತು ದೃಷ್ಟಿ ಮಾಡಿನ ಹೊರತು ಕಳೆದು ಹೋಗಿನ ಕೈಕಾರ ಪುನರಪಿ ಬರ್ಪುರವಾಪುಡಿಗೆ ಪೊರ್ಲಾಂಚಿನ ಶರೀರ ತಾನು ವಿಕ್ರಮರಾಜರಿಗೆ ತಾನು ತಿಕ್ಕುನವಾಪುಡು ಅಪ್ಪಣ್ಣ ದೇವರ ಕೇಳಿದಾದ ದೇವರ ಕೊಟ್ಟಿದಾದ ಪೊರ್ಲಾಂಚಿನ ಶರೀರ ಕೊಡಿಯರಂತ ಪಡೆದು ಆ ಪುನರಪಿ ಶನಿದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವಿಗೆ ನಮಗೆ ನಮಸ್ಕಾರವನ್ನು ಮಾಡಿದು ನಾನು ಪುನರಪಿ ಕೇಳಿದ ದೇವ ನಾನು ಕೇಳಿದಾಗ ಏನು ಕೊಟ್ಟಿದಾಗ ಕೈಕಾರಣಿ ನಾನು ಕೇಳಿದ ದೇವ ಆ ಈರಿ ಕೊಡಿಯಾರು ಸಂತೋಷವನ್ನು ನಾಪುಗೆ ರಾಜ ವಿಕ್ರಮಾದಿತ್ಯ ಮಂಡಲ ಎಂಕ್ ಯಾನು ಕೇಳಿಂಚಿನ ವರದಾನ ಕೊಡ್ತಾರೆ ಎಂಕ್ ಕೊಟ್ಟಿನ ಕಷ್ಟರು ಭೂಲೋಕದ ಮನುಷ್ಯನ ಕೊಟ್ಟಿಗೆ ಹಂಚಿನ ವರದಾನ ಕೊಡಬೇಕಾದ ಕಾರಣ ಯಾರು ಗುರುತಿಗೆ ಬೇರೆ ವಿಕ್ರಮರಾಜ ಸಂದೇಶ ಕಾರಣ ಆರಾಧನೆ ಪುನರಪಿಕೆ ಇವರಿಗೆ ನಾನು ಬೇಡ ದೇವ ಅಪ್ಪಣ್ಣ ವಿಕ್ರಮರಾಜರು ಬೇಡಿನ ಗುರುತಿಜರು ಶನಿದೇವರು ಹೊರಡು ದಾರಿ ಕೊಡೊಂದಿದ್ದೇನೆ ಪುರಲಾಂಚಿನ ಶರೀರವನ್ನು ಕೊರಿಯರು ಅಣ್ಣ ಯಾರು ಕಿರಣಿಂಚಿನ ವರದಾನ ಕೊಡ್ತಿರ್ತಾರೆ ಪುನರಪಿ ಶನಿದೇವರ ಕಾರಣ ಆರಾಧನೆ ಏಕಾರಾಮಿಗೆ ಆ ಕೊಟ್ಟು ಶನಿದೇವರಿಗೆ ತಪ್ಪು ವಿಕ್ರಮರಾಜನ ಮನಸ್ಸಿನ ಬೇರೆ ಬರ್ಪಿನವನು ಕೇವಲ ಯಾರು ಕರ್ತ ಕಷ್ಟರು ವಿಕ್ರಮಾದಿತ್ಯಗೆ ಕೊರತೆ ಅಪ್ಪಣ್ಣ ದೇವ ದೈತ್ಯರಿಗೆ ಕೊರಿಂಚಿನ ಕಷ್ಟನು ಪಡು ಕೊರಡು ಕೊರ್ಪೆರಿನ ಬರ್ಪಿನ ಆತಿರೋದ ಬರ್ಪಿಗೆ ಅಪ್ಪಣ್ಣ ಒಂದು ದಿನ ಯಾರು ಗುರುವರಿಯ ರಾಶಿಗೆ ಪ್ರವೇಶ ಕೊಡಿಯ ವಿಕ್ರಮ ಅರಗೆ ಯಾರ ವಾರೀತಿ ಕಷ್ಟನು ಕೊರಿಯಕೆಯನ್ನ ಒಂದು ಜೋಡಿಸಿಕೊಳ್ಳುವ
ತಾನು ಮುಂದೆ ಮತ್ತೊಂದು ಆ ಬೆರಿನ ಬಗ್ಗೆ ತಾನು ಕೇನಾರ ಬೇರೆ ಗುರುವರಿಯ ಈರ್ನ ಪೊರ್ಲುದ ರಾಶಿ ತೂವರ ಅನುಮತಿ ಕೊಡಲಿ ಅಣ್ಣ ಓ ಶನಿಯೇ 17ನೇ ರಾಶಿ ಸಮಯದಿಂದ ಗೊತ್ತುಂಡತ್ತೆ ಸ್ವಾಮಿ ಈರ್ನ 7ರ ವರ್ಷ ಈರ್ನ ರಾಶಿಯ ಪ್ರವೇಶವನ್ನು ಕೊಡಬೇಕು ಶನಿದೇವಿ ಅಪ್ಪಂಡ ಆ ಪೊರ್ತನು ಗುರುವರಿಯರಿಗೆ ಕೇಳಬೇಕು ಓ ಶನಿಯೇ ನೀ ಹೊಚ್ಚಪ್ಪ ನಿನ್ನ ರಾಶಿದ ನಿನ್ನ ವಕ್ರದೃಷ್ಟಿದ ಪ್ರಭಾವ ಏತು ನಿಂಗೆ ಗೊತ್ತುಂಟು ಅಂಚಾದ ಪುನಗ ಈ ಎನ್ನ ರಾಶಿದ ಬರ್ಪಿನೇ ಬರ್ಚು ಎನ್ನ ಶಿಷ್ಯಾಂಡಲ ಮಲ್ಲೆತ್ತಿ ಆಂಡ ನಿನ್ನ ವಕ್ರದೃಷ್ಟಿದ ಪ್ರಭಾವ ಏತು ನಿಂಗೆ ಗುರುವಾಯನ ಗೊತ್ತುಂಟು ಅಂಚಾದ ಪುನಗ ನನ್ನ ರಾಶಿಗೆ ಪ್ರವೇಶನೇ ಬರ್ಪಿನೇ ಬರ್ಚಿ ಬರ್ಪಿನೇ ಗುರುವರಿಯರು ಆ ಪೊರ್ತರು ಶನಿದೇವರು ಬರ್ಬೇಕು ಸ್ವಾಮಿ 5 ತಿಂಗಳು ಮಾತ್ರ ಹೊತ್ತು ಕಟ್ಟಕಡೆ ಕಂಪನಿ 30 ತಿಂಗಳು ಸ್ವಾಮಿ 30 ತಿಂಗಳು ಕೊಂಚವಲ್ಲವೇ ಕಡೆಯಿಂದ ಒಂದು ಆದ ಲೆಕ್ಕನೇ ಗುರುವರೇ ಇವೆ ಮಣಪಿನ ಶನಿದೇವಿ ಆ ಪೊರ್ತದ ಗುರುವರಿಯರು ಸಮ್ಮತಿನ ನಾನು ಕೊಪ್ಪುಜರಿಗೆ ಗುರುವರೇ ಬಂದ್ರೆ ರಾಶಿಗೆ ಪ್ರವೇಶ ಕೊಪ್ಪಿನೇ ಕೊಡ್ತಿ ಶನಿಯನ್ನು ಇನ್ನು ವಕ್ರದರ್ಶಿ ಆ ರೀತಿ ಉಂಟು ಮಾಡಿದು ಈಯನ್ನ ಗುರು ಮಾಡಿಕೊಂಡು 2 ವಿದ್ಯಾಭ್ಯಾಸ ಕಲ್ಪನೆ ಪೊರ್ತುಗೆ ಗೊತ್ತುಂಟು ಅಂಚಾದ ಪುನಗ ಈ ನಿನ್ನ ವಕ್ರದೃಷ್ಟಿ ಪ್ರವೇಶ ಎನ್ನ ಮೆತ್ತಬೇಕು ಕುರ್ಚಿ ನಿಮಗೆ ಅರ್ಪಣೆ ಕೊಟ್ಟು ಪೂಜೆ ಮಾಡ್ಬೇಡಿ ಅಪ್ಪಂಡ ಆ ಪೊರ್ತುಲು ಶನಿದೇವಿನ ಆಲೋಚನೆ ಬರ್ತೀರಿ ಗುರುವರಿಯನ್ನು ಅಪ್ಪನೇ ದಾಂತೆ ಆಗ ರಾಶಿ ಪ್ರವೇಶ ಕೊಡಲು ಸಾಧ್ಯ ಇದೆ ಬಣ್ಣ ವಿದ್ಯೆ ಕಲ್ಪದಿನ ಗುರು ಆ ಅನುಮತಿನಿಗೆ ತುಳಿದು ಯಾರು ರಾಶಿ ಪಡೆದು ಆಲೋಚನೆ ಉಪಾಯ ಆ ಪುತ್ರ ಶನಿದೇವರು ಗುರುವರಿಯನ್ನು ವಾರಿತು ನನ್ನ ಪುಗಾರ್ದು ಆ ರಾಶಿಗೆ ಬಂದ ಪ್ರವೇಶ ಕೊಡದು ಆರೆ ವಾರಿತು ಕಷ್ಟ ಒಳಪಡಿಸುವವರಿಗೆ ಗುರುವರಿಯನ್ನು ಬಂದಿದ್ದ ಪುಣ್ಯಪದವಾಗಿ ಆಚೆ ಸುವರ್ಣ ಪಟ್ಟಣದಲ್ಲಿ ಯಾರು ಬಂದಿದ್ರು ಅವರು ಏನು ತಪ್ಪು ದೋಷವನ್ನು ಸಾಧ್ಯರು ಆ ತಪ್ಪನ್ನು ಕೂಡ ಬೆಚ್ಚಿ ಬಂದ ನಿಗಲು ಕೇಂದ್ರಿನ ಮಹಾನ್ ಭಕ್ತನ ವೈಪಿನು ಆ ತಪ್ಪನ್ನು ಬೆಚ್ಚಿ ಬಂದ ನನ್ನ ಮಿತ್ರರು ಅರ್ಥವೈಪಿನ ಭಾಗ್ಯ ಒದಗಲು ಆ ಶನಿದೇವರು ಗುರುವೆ ನಿಮ್ಮ ಕರುಣಾದಿಂದ ಈಗ ನಾನು ಪ್ರಸನ್ನನಾದೆ ಬೇಡಿ ಬಳ್ಳಿ ಪರಮ ಗುರುಗಳು ಓ ಗುರುರಾಯ ಅರುಹುರು ಬಾನಿಗೆ ಎಂದನು ಎಂದ ಮಾತು ಗುರು ಕೇಳಿ
ಇರನ ಕರುಣ ದೃಷ್ಟಿಡು ಬೋಡಾದು ಈ ಲೋಕವನ್ನೆಲ್ಲ ಸುತ್ತುವನ್ನೆಲ್ಲ ಉಂಟು ಯಾನು ಕೇಳಿ ಚಿತ್ತಿನ ಆ ಸಮಯಾವಕಾಶ ಅಧಿಕವಾದ ಇತ್ತಿನಿಂದ ಅಂಡ ಆ ಸಮಯನೇ ಯಾರು ಕಮ್ಮಿ ಮಾಡಿದ್ದಾರೆ ಏಳನೇ ಜಾವದ ಆ ಸಮಯಾವಕಾಶ ಪರಿಣಿಸಾದ ಬರಲಿದೆ ನನಗ ಶನಿನ ಶಕ್ತಿಯನ್ನು ಸಾಮರ್ಥ್ಯ ಏತು ಬಂದ ವಿಚಾರ ಒಂದು ಲೋಕ ತಿಳಿಯೋಡು ನಾಂಡ ಗುರುವರಿಯನ ರಾಶಿಗಳ ಯಾನು ಪ್ರವೇಶ ಆ ಹೊರತು ಗುರುವರಿಯ ಆಲೋಚನೆ ಮಾಡ್ತೀನಿ ಶನಿ ಬಂದಿನ ಪಾತ್ರಗಳು ಸತ್ಯಾಂಶ ಉಂಟು ಖಂಡಿತ ಆಂಡ ಶನಿ ಕೇಳಿನಾದ ಸಮಯ ಕೊಟ್ಟಿನ ಒಂದು ಸರಿಯಾಗ್ತದೆ ಆವಡ ಶನಿಯೇ ಎನ್ನ ಆಶ್ರಮ ಬೈದ ಬಂದಿನ ಒಂಜಿ ಕಾರಣವು ಕೂಡ ಒಂಜೇ ಕಾಲಜಾವದ ಸಮಯ ಆ ಪೊಟ್ಟುಡು ಈ ಎನ್ನ ರಾಶಿಗೆ ಪ್ರವೇಶನ ಕೊರಲ್ಲ ಅಂತ ಗುರುವರಿಯ ಮನಸ್ಸಿನ ಆಲೋಚನೆ ಮಾಡ್ತೀನಿ ಒಂಜೇ ಕಾಲಜಾವದ ಸಮಯ ಶನಿಯನ್ನ ರಾಶಿಗೆ ಪ್ರವೇಶನ ಕೊರೆಯಲ್ಲ ಆದವಂತರ ಸಾಧ್ಯತೆ ಉಂಟು ಪೂಜೆಡು ಸ್ಥಾನ ಸಂಚಾರಿಡು ಯಾರು ಕಲೆದು ಕೋಪಯ ಪಡೆದು ಮನಸ್ಸಿಡು ಗುರುವರಿಯ ಗರ್ವನು ಧಾರಣ ಮಾಡಿಕೊಂಡಿದ್ದ ಪೊಟ್ಟುಡು ಬ್ರಹ್ಮಮೂರ್ತುಡು ಗುರುವರಿಯರ ರಾಶಿಗೆ ಪ್ರವೇಶನ ಕೊರಲಿದ್ದ ಮನಸ್ಸು ಮಂಟಿಲ್ಲ ಚಂಚಲವಾದ ಯಾಪರೆಯಾನು ಸುರಗಮ್ಯನ ಸ್ಥಾನ ಸಂಚಾರಿ ಮಲ್ಪುನು ಇನಿ ಅಂಚತ್ತು ಭೂಲೋಕದ ಕೋಡು ಗಂಗೆಯ ಸ್ಥಾನ ಸಂಚಾರಿ ಮಲ್ಪುಡು ಸನ್ಯಾಸಿ ವೇಷನು ಧಾರಣ ಬಂದದು ಗಂಗೆಯ ಸ್ಥಾನ ಸಂಚಾರಿ ಮತ್ತು ಗೋಪಿನ ಚಿತ್ರ ಪುಟ್ಟುಡು ಗುರುವರಿಗೆ ಸನ್ಯಾಸಿ ವೇಷನು ಧಾರಣ ಮತ್ತಿಂದ ವಿಕ್ರಮ ಯಾರನ್ನು ಕೃಷಿಕ ವೇಷನು ಧಾರಣ ಮತ್ತು ಆ ಗುರುವರಿಯನ ಎದುರು ತಂದು ಎರಡು ಕರ್ಪೂರದ ಪರ್ಣರು ಅದಗಾರಿಯ ಋಣವರಿಯರ ಬಲ್ಲಿ ಅದು ಎರಡು ಜ್ಞಾನಗಳ ಬಂದಿಲ್ಲ ಕೈಗೊಂಡು ಆ ಜ್ಞಾನ ವಿಕಾರವನ್ನು ನಡೆದೇನು ರೋಹಿಣೀಶ ಕೊಡುವುದಾಗಿ ಕರೆಕ್ಟ್ ಗುರುವರಿಯೇ ಆ ಕೃಷಿಯ ದೊಡ್ಡ ಚಿಂತಿನ ಕರ್ಪೂರದ ಪರ್ಣನು ಗಂಗೆಯನ್ನು ಶುದ್ಧಿ ಹೊಂದಿಲ್ಲ ಬಲ್ತದು ತನ್ನ ಜೋಳಿಗಳು ಬಾರದು ದುಂಬುಗೋಲಿನ ಚಿತ್ರ ಹೊಟ್ಟುಡು ಅಲ್ಪನೆ ಒಂಜಿ ಪಟ್ಟಣ ಎತ್ತಿದೆಯೇ
ಭೃಗುರಾಜೆ 4 ದಿಕ್ಕುಗಳ ತನ್ನ ಜೋಕನ್ನು ನಾಡೊಂದು ಬರಬಹುದು ತನ್ನ ಚಾಲಕರನ್ನು ಕಡಪುತ್ತದೆ ಒಲ್ಪ ನಾಂಡಲ ಜೋಕುಲು ತೋದಂತೆ ಪೋಯ ಎದುರುಡೋರಿ ಸನ್ಯಾಸಿ ಬರೋದಿಲ್ಲೇರಿ ಈ ಸನ್ಯಾಸಿಗೆ ಆ ಕೇರಿಗ ಪಡೆದು ಆ ಸನ್ಯಾಸದ ಕೇಂದ್ರ ಆ ಬಂದರಲ್ಪ ಯಾನ್ ಈ ಊರ್ದ ಎತ್ತು ನಿಗದವ ಜೋಕುಲ್ನ ಪರಿಚಯ ಎಂಗೆಚ್ಚಿ ಎಂಗೆ ದುಂಡು ಪೋರೆ ಗುಡ್ಲೆ ಸಾದಿಲ್ ಗುಡ್ಲೆ ಎಂದು ಬಂದಾಗ ಅಗಲ್ಲ ದೃಷ್ಟಿ ಬಂದಿಲ್ಲ ಗುರುವರಿಯನ ಜೋಳಿಗೆ ಪೂರ್ಣವಾಗಿ ಆ ಜೋಳಿಗೆ ದಾದ ಅಂತ ಕೇಳಿದಾಗ ಗರ್ಭೂಜದ ಪರದಲ್ಲಿ ಬಂದಿದೆ ಅವಳು ಕೇಳುವ ಸ್ವಲ್ಪ ಗರ್ಭೂಜದ ಪರದಲ್ಲಿ ನೆತ್ತರಿವಂತಿಲ್ಲ ಜಪ್ಪರ ಸಾಧ್ಯತೆ ಉಂಟ ಅಂತ ಕೇಳಿದಾಗ ಗುರುವರಿಗೆ ಆಶ್ಚರ್ಯವಾದ ಕೂಡು ತನ್ನ ಜೋಳಿಗೆಯನ್ನು ತುನಗ ಐಟಿ ನೆತ್ತರದ ಕೊಟ್ಟು ಬಂದಿಲ್ಲ ಭೂಮಿದ ಮುಂದು ಪೂರ್ಣವಾಣಿಗೆ ಇವಾಗ ಒಂದು ಪೂರ ಆ ಮಣ್ಣಿನ ಮಹಿಮೆ ಮುಂದೆ ಮೊದಲಿಗೆ ಆ ತೆರಿಪಾವಳು ಬಂದು ತಾಯಿ ಜಪ್ಪನ ಹೊರತು ಮಾತು ಕಣ್ಕರಿ ಸಿಕ್ಕಿ ಗುರುವರಿಯನ ಬಾಯಿನ ಸ್ವರ ಬಂದಿಲ್ಲ ಬರಂದೆ ಗುರುವರಿಗೆ ತಟಸ್ಥವಾದ ನಂತಿನ ಕೊಡ್ತುಳು ಆ ಚಾಲಕರು ಗುರುವರಿಯನ ಜೋಳಿಗೆ ಇವನಲ್ಲಿ ಬಾಲಕರ ಶಿರಸುಗಳಿರುವುದೆಂದು ಜನರು ಹೇಳಿ ರಾಯನ ಮೂರ್ಛಿತನಾಗಿ ಏನೆಂದು ಹೇಳುತ್ತಿದ್ದನ ಅದಂತಿರಿ ಒಯ್ದು ತೂಗಿನ ಚಿತ್ತಿನ ಕೊಡ್ತು ಜೋಗುಲ್ಲ ಮಂಡವಲ್ಪಿಲ್ಲ
ದೊಡ್ಡ ಬಣ್ಣಗ ಗರು ಮತ್ತು ಕೋಣಿಗೆ ಓ ವೇಷಧಾರಿ ಬ್ರಾಹ್ಮಣಾಗಿ ವೇಷನು ಧಾರಣವಲ್ಲಿನ ಜಿತ್ತಿನ ಈ ಬ್ರಾಹ್ಮಣ ಇವರಿ ಕಪಟೆ ಸನ್ಯಾಸಿ ಎಂದು ಬಂದ ತಪ್ಪಾರ ಸಾಧ್ಯಸಿ ನಿನ್ನ ನಿಂಚನೆ ಹುಡಿಯರವಲ್ಲಿ ಎಗಡು ಮುಟ್ಟ ಎಗಲ ಮನಸ್ಸಿಡಿತ್ತನಿ ಎಂದು ಬ್ರಾಹ್ಮಣೆ ನಿನ್ನ ಮೇಲಿಗೆ ಕೈ ಬಾಳ ತಪ್ಪಾರ ಸಾಧ್ಯತೆ ಉಂಟು ಇತ್ತ ನಿನ್ನ ಮೇಲೆ ಕೈಯದ್ದು ಪೆಟ್ಟು ಬಾಣಂದಾದ ದೋಷ ಬರೆಯುವ ಸಾಧ್ಯತೆ ಇದ್ದಿ ಪೆಟುವಾಡಿಯರಿಗೆ ನರಕರಣೆ ವಯಸ್ಸೊಂದು ಬಂದಿಲ್ಲ ಹೋದು ಭೃಗುರಾಜನ ಹತ್ತಾರು ವರ್ಷ ಕೊಟ್ಟು ಭೃಗುರಾಜನಿಗೆ ಕೇಳಿದೆ ಕಡಪುಡ್ದು ಕೊಟ್ಟು ನೀ ಎನ್ನ ಜೋಗ್ಲಿನ ನಾಡೋದು ಬರಲಿ ಆ ಕೆಲಸದ ಮಲ್ಪಂದೆ ಒಂಜಿ ಸನ್ಯಾಸಿನಿ ಪೆಟ್ಟು ಬಾರದು ಎನ್ನ ಕಣ್ಣೆದುರು ಕಂತು ದಯಗಿಂಚ ಬಂತಾರೆ ಆ ನಡತಿನ ಕಠಿಣವಾದ ಅವನ್ನೆಂದಿತ್ತಿನ ಪೊರ್ತುಡು ಜೋಗುಲು ಸೈನ ಮಲ್ಪನ ವರ್ತಮಾನಕ್ಕೆ ನೆಂದಿತ್ತಿನ ಭೃಗುರಾಜೇ ಅಲ್ಪ ಪುತ್ರ ಶೋಕಗೊಳಗೆ ಆಲ್ಪೋಯರಿಗೆ ಇದು ಏನು ಆಶ್ಚರ್ಯ ಇದು ಏನು ಎಂದು ಕರಗಿ ದುಃಖ ಪಡುವರ ಇದಕ್ಕೆ ಗತಿಯೇನೆಂದು ಬಳಲುವನು ಈಗ ಇದು ಏನು ಆಶ್ಚರ್ಯ ಇದು ಏನು ಮಾಯ ಎಂದು ಕರಗಿ ದುಃಖ ಪಡುವನು ಇದಕ್ಕೆ ಗತಿಯೇನೆಂದು ಬಳಲುವನು ಈಗ ಇದಕ್ಕೆ ಗತಿಯೇನೆಂದು ಬಳಲುವನು ಈಗ ಇನ್ನು ಧರಣೆಯಲ್ಲ ತಾಯಿಯ ಇಲ್ಲ ಒಬ್ಬ ಮಗನು ಇದ್ದರೆ ಜಂಬು ಕೇಳಿಗ ಅಂಬುಜೋರ್ಭವ ಅವನು ನಾನು ಈಗ ಶಂಭು ಶಂಕರ ದೇವ ಶಂಭು ಶಂಕರ ದೇವ ಎಲ್ಲ ಸಲಹಯ್ಯ ಎಲ್ಲ ಹಂಬಲಿಸಿ ಭೃಗುರಾಜ ಹಂಬಲಿಸಿ ಭೃಗುರಾಜ ಇದು ಏನು ಆಶ್ಚರ್ಯ ಇದು ಏನು ಮಾಯ ಆ ಇಂತೆಂದು ರಾಯನು ಪ್ರಣಾಪಿಸುವ ಸಮಯದಲ್ಲಿ ರಾಯನ ರಾಣಿಯು ಪ್ರಣಾಪಿಸುತ್ತಿದ್ದಳ ಅದೆಂತೇನೆ ಕಂದನೆದು ದುಃಖ ಪಡುತ್ತ ಕಂದ ನೆನೆದು ದುಃಖವ ಪಡುತ್ತ ಮಂದಿರದೊಳು ತಾನು ಹೊರಳುತ್ತ ಇಂದಿರೇಶನೇ ನನಗೆ ಗತಿಯೇನು ಎನ್ನುತ್ತ ಕಂದಿ ಗುಂದಿ ರಾಣಿಯಾಗ ಸುಂದರ ಎನ್ನಯ ಗಂಧ ಸುಂದರ ಎನ್ನಯ ಗಂಧ
ಪಡೆಯನಂಜಿತ್ತಿನ ಒಂಜೇ ಒಂಜಿ ಬಾಲೆ ಆ ಬಾಲೆ ದೇವರ ಪಾದ ಸೇರಿದ ಬಕ್ಕ ನನ್ನ ಎಂಕೇರಿ ಗತಿ ಈ ಭೃಗುಮಟ್ಟನಿಗೂ ಏರು ಗತಿ ಬಂತು ಲೆಕ್ಕ ಭೃಗುರಾಜ ತಾರದಿಕ್ಕುವಂತೆರಿಗೆ ಈ ವರ್ತಮಾನ ಬಾಲದ ಅಭ್ಯಗತಿ ನಂಜಿತ್ತಿನ ಬೊಟ್ಟುಡು ಆಗ್ಲ ತನ್ನ ಅಂತಃಪಟ್ಟು ತಾರದಿಕ್ಕುವಂತೆರಿಗೆ ಒಂಜಿ ಕಿಂಜ ಪ್ರಾಯದ ಪೊಣ್ಣು ಬಾಳಿಗೆ ಕಿಂಜ ಪ್ರಾಯುಡು ತನ್ನ ಅಪ್ಪಮ್ಮನ ಆಶ್ರಯಕ್ಕೆ ಅಂಡ ಯೌವನ ಅವಸ್ಥೆಗೆ ಬರ್ತುನ ಪೊತ್ತುಡು ತನ್ನ ಕಡಲನ ಆಶ್ರಯವನ್ನು ಕುಂಡಿಗೆ ಅಂತೆಯೇ ತನ್ನ ವೃದ್ಧಾಪದ ಪೊತ್ತುಡು ತನ್ನ ಜೋಕುನ ಆಶ್ರಯ ಒದಗಿಸಿಕೊಂಡಿಲ್ಲ ಬರ್ಕೊಂಡು ನಾಂಡ ಯಾರು ಪಡೆ ನಂಚಿತ್ತಿನ ಅವಂಜಿ ಬಾಳೆ ದೇವರ ಪಾದವು ಸೇರಿಕೊಂಡು ಬಕ್ಕ ನನ್ನ ಎಂಕೇರು ಗತಿ ಲೆಕ್ಕ ಬಾಲದ ಅಪ್ಪಲ ತಾರದಿಕ್ಕ ಈ ವರ್ತಮಾನ ಕಿಂಜ ಪ್ರಾಯಡೆ ಮದುವೆ ಆದಿನ ಆ ಬಾಲದ ಪೊಡೆದಿಗೆ ದಿಕ್ಕಿನಾಗ ಅನ್ಕೊಲಿಗೆ ಸಹಗಮನ ಸಹಗಮನವಾಗುವೆ ಎನ್ನ ಕಂಡನ ಕೂಡೆ ಕೂಡೆ ಆಹಾರ ಪಡುತ್ತ ಬಾಲಿತಾ ಸಾಯುವೆ ಎನ್ನಾಯ ಪುರುಷ ಕರಿಯೆಂದು ತಾಯರ ಆಸೆಯು ಬಿಟ್ಟು ಅವಳೆಂದು ಬಿಟ್ಟು ಅವಳೆಂದು ಹರ ಮಹಾದೇವ ಪುರಾರಾಮ ಹರ ಮಹಾದೇವ ಪುರಾರಾಮ ಮರ್ಯಾದೆ ಮಾಡದೋಳು ಬಾಲೆ ಆಗಮನವಾಗುವೆ ಎನ್ನ ಗಂಡನ ಕೂಗೆ ಇಂತೆಂದು ಕುಮಾರನಾಡಿಯ ಮತ್ತು ಮಂದಿರದಲ್ಲಿ ಪ್ರಲಾಪಿಸುವ ಸಮಯದಲ್ಲಿ ಭೃಗುರಾಜನು ಜನರಿಗೆ ಏನೆಂದು ಹೇಳುತ್ತಿದ್ದನ ಅದೆಂದರೆ ಕಿಂಜ ಪ್ರಾಯಡೆ ಮದುವೆ ಆದಿನ ಆ ಬಾಲದ ಪೊಡೆದಿನ ದಿಕ್ಕುಳು ಮಲ್ಕೊಂಡಿದ್ದ ಸಹಗಮನ ಮನ್ಪಿಲ್ಲ ಯಾವ ಕಾಡು ಬೀದಿಯನ್ನ ಕಣನ ಪುನರು ಮನ್ಪಿಲ್ಲ ಗೊತ್ತಾವೇ ಆ ಕಾಡುಗೆ ಲಾಗಿದೆ ಯಾರೆಲ್ಲ ಇನ್ನ ಪ್ರಾಣನ ಗುಡ್ಪೆ ಅದನ್ನು ಲೆಕ್ಕ ಆ ಬಾಲೆಲ ತನ್ನ ಅಂತಃಪುತ್ರ ದಿಕ್ಕು ಮಾಡ್ತಿದ್ದೆ ಚಾಲಕರನ ಉಪಚಾರರು ಭೃಗುರಾಜకు ಮತಿ ಮನ್ಪಿಲ್ಲ ವರ್ತನಿಗೆ ಕಣ್ಣು ಮುಲಾದ ತುನಗ ಭೃಗುಪಟ್ಟಣ ಶೋಕಸಾಗರ ಒಳಗಾದ ಅವಾಗ ಭೃಗುಪಟ್ಟಣ ಈ ರೀತಿಯ ಶೋಕಸಾಗರಗೂ ಒಳಗಾದ ಕೋಳುಂದ ಅಂಡ ಎದುರು ನಿಂತಿನ ಈ ಮನುಷ್ಯನ ಗುಡಿಯಲ್ಲಿ ಬಳ್ಳಿ ಬಡ್ದು ಅಲ್ಪ ಆಶ್ಚರ್ಯ ಅವರಿಗೆ ಗೊತ್ತಿರುವಂತಿನ ಪುಣ್ಯ ಪ್ರಧಾನವಾದ ಕತೆ ಸರಾಸರಿಯಾದರು ಬಣ್ಣರೆಲ್ಲರೂ ಯಾರು ಬಣ್ಣ ಕತೆಗೆ ಅವರಿಗೂ ತಪ್ಪು ನನ್ನ ತಪ್ಪು ಬರ್ತಂದೆ ನನ್ನ ತುಮುಕುಲ ಇಡರಿತ ಅರ್ಥವನ್ನು ಆರೋಗ್ಯ ಭಾಗ್ಯ ಆ ದೇವರು ಒದಗಿಸಾದ ಕೊರಡು ಬಳಿದು ವ್ಯಾಸ ಜನರುಗಳಿಗೆ ದೊರೆಯು ಹೇಳಿದ
ಅಲ್ಪ ಎಚ್ಚರಿಕೆ ಬಂದಿರಲ್ಲ ಆಪಿನ ವಾಡು ಕಣ್ಣು ಗುಲಾದು ಪ್ರಿಯರು ಇಡೀ ರಘುಪಟ್ಟಣ ಬಂದು ನಾವು ಶೋಕ ಸಾಗರಣ ಮುಳುಗಲು ಬಂಪಿನಲ್ಲ ಉಂಡು ಆ ಪಂಡ ನೆಕ್ಕ ಕಾರಣದಾದ ಎದುರು ಒಂದು ನಿಂತಿನ ಅಂಚಿತ್ತಿನವರಿ ಬ್ರಾಹ್ಮಣೋತ್ತಮೆ ಆ ಪಂಡ ಇವನ ದಿಸೆಡು ಮಾಡಾದ ಇಂಚಿತ್ತಿನ ಕಷ್ಟ ಪಡ್ಪಿನಲ್ಲ ಬರ್ತದೆ ಮೊದಲು ದುಃಖ ಪಡ್ಪಿನಲ್ಲ ಬರ್ತದೆ ಮೊದಲು ಪಂಡ ಇವನ ಈ ರೀತಿ ಪಡ್ಪಿನ ಸರಿಯತ್ತು ಪಡೆದು ಅಲ್ಪ ರಾಜಾಜ್ಞೆ ಪಡ್ಪಿನಲ್ಲ ಮಲ್ಪುನಾರ ಆಪೇರು ಈ ವ್ಯಕ್ತಿನ ಊರದ ಗಡಿ ಪ್ರದೇಶಗಳು ಎತ್ತೊಂದು ಪಡ್ಪಿನಲ್ಲ ಪೋಗೆ ಪಾಸಿದ ಕಮ್ಮನು ನಿರ್ಮಾಣ ಮಲ್ಪುಲೆ ಅಂತ ಆಗಿಟ್ಟು ಇವನ ಒಂದಾದ ಇವನ ಗಂಟೆಲು ಗಾಲ ಪಡ್ಪಿನಲ್ಲ ಬಾಡ್ದು ಮೆತ್ತು ತಿರ್ದು ಒಯ್ತದು ಇವನ ಪ್ರಾಣನ ನೆಪ್ಪಲೆ ಪಡೆದು ಆಜ್ಞೆನ ಮಲ್ತೇವೆ ದಾಕ್ಷಣ್ಯದ ಅಂತ ನೆಂಚಿತ್ತಿನ ಕೆಲಸದಾಡುವಾಗಲೂ ಗುರುವರ್ಯರು ದರದರಿಗೆ ಒಯ್ತದ್ದು ಪಡ್ಪಿನಲ್ಲ ಹೋದು ಪಾಸಿದ ಕಮ್ಮದಡ್ಡಿ ಒಂದಾಯ ನೆಂಚಿತ್ತಿನ ಆ ಸಂದರ್ಭನು ಗುರುವರ್ಯ ತಾನು ಪಡ್ಪಿರಲ್ಪ ಹತ್ತು ಸಾವಿರ ಕೊಡುವೆನು ಬ್ರಾಹ್ಮಣರನ್ನು ಶೂಲಕ್ಕೆ ಆಗಬಹುದೆಂದು ಜಾಗೃತಿಯಾಗಿ ಹೋಗಿ ಕರೆತಂದಿರೆಂದು ಕಲ್ವರು ತಕ್ಷಣ ಚರರು ಬಂದು ಬ್ರಾಹ್ಮಣನನ್ನು ಕರೆದುಕೊಂಡು ಹೋಗಿ ರಾಯನ ಮುಂದೆ ನಿಲ್ಲಿಸಲು ರಘುರಾಯನಿಗೆ ಆಶೀರ್ವಾದವನ್ನು ಮಾಡಿ ಏನು ತಿಂದರೆ ಅದೆಂದಿರಿ ಪಾಸಿದ ಕಮ್ಮದ ಗಿಟ್ಟು ಒಂದಿನ ದಿನ ಗುರುವರೇ ತಾನಂದಾಜಿ ಮಲ್ಪೇರು ಅವಾಗ ಶನಿಗೆ ಕೊಡ್ತಿನ ದಿನ ಒಂದೇ ಕಾಲ ಜಾವದ ಅವಕಾಶಗಳು ಕೇವಲ ರಡ್ಡುಗಳಿಗೆ ಮಾತ್ರ ಒಲಿದು ಬಂಪಿನಲ್ಲ ಉಂಟು ಅಪಾಯ ಬಂದು ಒದಗಿದು ಉಪಾಯಡು ಪರಿಹಾರ ನಾಡುವುದು ಬಂದದು ಅಲ್ಪನೇ ಪರಿಣಿತಿನ ದಿನ ಜನರನ್ನು ಮುಟ್ಟಲೆತ್ತಿದ್ದು ಬಂಪೇರು ಅವಾಗ ಹೆಂಗ ರಡ್ಡುಗಳಿಗೆ ಅವಕಾಶವನ್ನು ನಿಗಲು ಕೊರಲೆ ನನ್ನ ಇಷ್ಟ ದೇವರವರಿಗೆ ಪಡ್ತಿನಲ್ಲ ಮಲ್ಪನಬೇಕು ಅಂತ ಪ್ರತಿಯಾದರೂ ಎಲ್ಲ ಹಿಂದಿನ ದಿನ 10,000 ಬಂಗಾರದ ನಾಣ್ಯನು ನಿಗಲೆಗೆ ಯಾನು ಕೊರಪ ಎಂದು ಬಂದಾಗ ಅಲ್ಪ ಹಗಲು ರಡ್ಡುಗಳಿಗೆ ಅವಕಾಶವನ್ನು ಪಡ್ತಿನಲ್ಲ ಕೊಡ್ತೇವೆ ಈ ಕಡೆ ಪ್ರಭುರಾಜರನ್ನ ಆಸ್ಥಾನಡು ಪ್ರಭು ಚಕ್ರವರ್ತಿನ ರಡ್ಡು ಜೋಗುಲ್ಲ ತೆಲ್ತೊಂದು ನಲ್ತೊಂದು ಆಸ್ಥಾನಕ್ಕೂ ಬರ್ತಿನ ಆತೇನು
ಉದೇನು ತೂಯಿನಂಚಿತ್ತಿನ ಭೃಗು ಮಹಾರಾಜ ಪರಮ ಆಶ್ಚರ್ಯ ಒಳಗಾದು ಪಂಪಿನಲ್ಲ ಪೋಯರು ಅಪಂಡ ಒರಿ ಬ್ರಾಹ್ಮಣೋತ್ತಮನು ತನ್ನ ಜೋಕುಳನ್ನು ಕೆಂತೆ ಪಂಪಿನಂಚಿತ್ತಿನ ಒಂದು ವಿಚಾರವು ಬೋಡಾದು ಪಾಸಿದ ಕಮ್ಮದಡಿಗೆ ಯಾನು ಕಡಪುಡ್ತು ಪಂಪಿನಲ್ಲ ಉಂಟ ಪರಗ ಇಂಚಿತ್ತಿನ ಒಂದು ಕೃತ್ಯೆಯನ್ನು ಕೈ ಅವರ ಬಲ್ಲಿ ಪಡೆದು ಪುನರಭಿಯಾದ ಕೆಲಸಗಳನ್ನು ಕಡಪುಡ್ನಾರ ಪೇರು ಆ ಬ್ರಾಹ್ಮಣನ ದಂಡಿಗೆಡು ಕುಲ್ಲಾದ ಪಿರಲನ್ನು ಬಲೆ ಪಂಪಿನ ರೀತಿಗಳು ಅಪ್ಪ ಗುರುವರಿಯನ್ನು ದಂಡಿಗೆಡು ಕುಲ್ಲಾದ ಕೆಲಸದಾಳನಗಲು ಪಿರಪಡ್ಪಿನಲ್ಲ ಎದೊಂದು ಬರ್ತೇನೆ ಆಸ್ತವನು ಬತ್ತಿನ ಜೊತ್ತಿನ ಸಂದರ್ಭಗಳು ದಂಡಿಗೆಡ್ದು ಜತ್ತದು ಪ್ರಭು ಚಕ್ರವರ್ತಿನ ಎದುರುಡು ಅಲ್ಪ ಗುರುವರಿಯ ತಾನು ಬಂದರು ದೀರ್ಘಾಯುಷ ಪರದಯ್ಯ ದೊರೆಯೇ ನಿನಗೆ ದೀರ್ಘಾಯುಷ್ಯ ಬರಲಯ್ಯ ನೀನು ಕೇಳು ನಮ್ಮ ವೃತ್ತಾಂತವಿಲ್ಲ ನೀನು ಕೇಳು ಶನಿ ರಾಜ ನಮಗೆ ಒಂದು ಕಾಲು ಶನಿ ರಾಜ ನಮಗೆ ಒಂದು ಕಾಲು ಗಣಪತಿ ಪಡಿಸಿದ ನಿನ್ನ ತಪ್ಪಿಲ್ಲ ಎಂದಾನು ಗುರುರಾಯ ಚಂದಾದಿಂದ್ರಾಯಗೆ ಸುಂದರ ಪ್ರಭುರಾಯ ಕೇಳಿ ಬೆರಗಾಗೆ ಸುಂದರ ಪ್ರಭುರಾಯ ಕೇಳಿ ಬೆರಗಾಗೆ ದೊರೆಯೇ ನಿನಗೆ ದೀರ್ಘಾಯುಷ್ಯ ಬರಲಯ್ಯ ಆ ಇಂತೆಂದು ಗುರುರಾಯರು ಪ್ರಭುರಾಯರ ಕೂಡ ಗ್ರಾಪೀಡಿತವಾದ ನನ್ನ ವೃತ್ತಾಂತವಿಲ್ಲ ವಿಸ್ತಾರವಾಗಿ ಬೆಳಲು ರಾಜನು ಧೈರ್ಯಗುಂದಿ ಗುರುವರನಿಗೆ ಎಳೆದು ಬೀಳುತ್ತಿದ್ದನೆಂತೆನೆ ಗುರುರಾಯ ನೀವಿನ್ನು ಎನ್ನ ಅಪರಾಧವನ್ನು ಕ್ಷಮಿಸಬೇಕೆಂದೆಂದ ರಾಯನಿದಾನು ಬ್ರಹ್ಮಹತ್ಯವ
ಬರಲು ಶನಿದೇವರು ಗುರುಗಳಿಗೆ ಬಂದು ನಮಸ್ಕಾರ ಮಾಡಿ ತಾವು ಹೋದ ಸ್ಥಳದ ವರ್ತಮಾನವೇನೆಂದು ಹೇಳಲು ಗುರುವು ಶನಿದೇವರಿಗೆ ಏನೆಂದು ಹೇಳುತ್ತಿದ್ದರಾಗ ಅದೆಂತೆಯೇ ದಂಡಿಗಳು ಜಪ್ಪಿನಂದಿದ್ದಿನ ಗುರುವರಿಗೆ ರಘು ಮಹಾರಾಜಗೂ ತಾನು ಪಂಡಿತರು ಮಹಾರಾಜ ದೀರ್ಘ ಆಯುಷ್ಯ ವರ್ಣಪ್ಪನಿಗೂ ಅಂಡ ಯಾನು ಈ ಲೋಕದಾಗ ದೇವಗುರು ಬೃಹಸ್ಪತಿ ಯಾನು ಬಿಡ್ಬಿನಲ್ಲ ಆದುಲ್ಲ ಚದುಪನಗ ಎನ್ನ ಶಿಷ್ಯ ಏನ ಶರೀರ ಕೊರನ ಒಂದೇ ಕಾಲು ಜಾವದ ಅವಕಾಶ ಇದ್ದಿದ್ದಿನ ಕಷ್ಟವಾದ ಎನ್ನ ಪಾಲದು ಬತ್ತಡು ಈಗ ದೀರ್ಘಾಯುಷ್ಯ ಬರಡು ಪಡೆದು ಪಡೆಯುತ್ತಿನ ಸಂದರ್ಭಗಳು ರಘು ಮಹಾರಾಜ ಒಂದು ರೀತಿಯ ಕಂಪನಗೂ ಒಳಗಾದ ಪಡಿಸಿನಲ್ಲ ಪಂಡ ಗುರುವರ್ಯರು ದೇವಗುರುಗೂ ಇಂಚಿತ್ತಿನ ಒಂಜಿ ಕಷ್ಟ ಎನ್ನ ಪಾಲಡು ಪಂಪಿನಲ್ಲ ಬಂದಲ್ಲ ಪಂಪಿನ ರೀತಿಗಳು ಒಂದು ರೀತಿಯ ಪೋಡಿಗೆ ಒಳಗಾದ ಪಂಪಿನಲ್ಲ ಗುರುವರೆಲ್ಲ ಪಾದನು ಅರಾಧ ಬಂದದ್ದು ತಾನು ಪಂಪಿಗಳು ರಾಜ ಮಗಳು ಅಜಮಾಯಿಷಿ ಪಂಪಿನಲ್ಲ ಯಾನ ಆದಿತ್ತ ಇಂಚಿತ್ತಿನ ಕಷ್ಟನು ಎನ್ನ ಕೈತ ಮುಖಾಂತರವಾದ ಹಿರಿಗೂ ಪಂಪಿನಲ್ಲ ಕೊರಟಿನಾಯ ಅಕ್ಷಮ ಅಪರಾಧವಾದುಕೊಂಡು ಕ್ಷಮೆಯನ್ನು ಕೊರಲೆ ಪಡೆದು ಗುರುವರ ಪಾದನು ಅರಾಧ ಪದಿನ ಸಂದರ್ಭಗಳು ಗುರುವರಿಯೇ ತಾನು ಪಡೆದುಕೊಂಡು ರಾಯನು ದುಃಖ ಪಟ್ಟಿನಲ್ಲ ಮಂತೋಲ್ಲ ಪಂಡ ಈ ಕೊಡಲು ಉಲಾಯಿ ತೀದಿನ ಜೋಳಿಗೆ ಪಡ್ತಿನಲ್ಲ ಉಡುಪಾದ ತೂಲ ತೆರೆದು ಬರಲಿಕ್ಕೆ ಐದು ಕರಪೂಜದ ಪಂಡ ಮತ್ತು ಜೋಳಿನ ಶಿರಸ್ಸು ಪಡ್ತಿನಲ್ಲ ಉಂಡ ಅಲ್ಪ ಕೆಲಸದ ಆಡುನಗಳ ಮುಖಾಂತರವಾದ ರಘು ಮಹಾರಾಜರು ಜೋಳಿಗೆನೆ ಕಣಬತ್ತದು ಏನು ಐದು ಕರಪೂಜದ ಬಂದು ಪಡ್ತಿನಲ್ಲ ಇರ್ತದೆ ಅಲ್ಪ ಮನಸ್ಸಿಗೆ ಒಂದು ರೀತಿಯಿಂದ ಸಮಾಧಾನ ಪಡ್ತಿನಲ್ಲ ಆಪಿನ ಮಾಡು ರಘು ಮಹಾರಾಜರು ತಾನು ಕುಲ್ಲುನ ಚಿತ್ತಿನ ರಾಜಸಿಂಹಾಸನಡು ಗುರುವರಿಯನ್ನು ಕುಲ್ಲಾದರೂ ಪಾದಪೂಜ ಇತ್ಯಾದಿಗಳನ್ನು ಮಾತ ಮಲ್ತದು ಬೋಡ ರೀತಿಯ ಹುಡುಗುವರನ್ನು ಮಾತ ಕೊರುದು ಗುರುವರಿಗೆ ತಾನು ಸುರಲೋಕಕ್ಕೂ ಪೋಪಿನಾಡ ಪೋಪಿನ ಚಿತ್ತಿನ ಆ ಸಂದರ್ಭಗಳು ಎದುರುಮುಖವಾದ ಶನಿದೇವರು ತಾನು ಬತ್ತದು ಅಲ್ಪ ತುಂಬುಗ ಭೂಲೋಕದ ವರ್ತಮಾನನು ಕೇಟ ಚಿತ್ತಿನ ಸಂದರ್ಭಗಳು ಗುರುವರಿಗೆ ಯಾವ ರೀತಿ ಪಂಡಿನ ಚಿತ್ತಿನ ಪುಣ್ಯ ಪ್ರಧಾನವಾದ ಚಿತ್ತಿನ ಕಥಾ ಬರುತ್ತೋ ನನ್ನ ಮಿತ್ರರು ಅಲ್ಲಿ ಪಂಡಿತರು ಯಾರು ಪಂಡಿನ ಚಿತ್ತಿನ ಅರ್ಥೋಡು ಅದೇ ತಪ್ಪು ದೋಷ ಪಂಪಿನಲ್ಲ ಇಪ್ಪರ ಸಾಧ್ಯತೆ ಉಂಟು ಭಗವಂತ ನಡೆದಿಲ್ಲ ಎರಡೇ ರೀತಿಯ ಅರ್ಥ ಪಂಪಿನ ಚಿತ್ತಿನ ಯೋಗದ ಭಾಗ್ಯದ ಆರೋಗ್ಯದ ಪರನ್ನು ಪಡೆದು ಪಾವನವಾದ ಚಿತ್ರ ವ್ಯಾಸಗಳು ಶನಿಯುಡಿಯುನ ಮಹಿಮೆಯನ್ನು ಹೇಳುವಾರೆ ಆಗುವುದಿಲ್ಲ ನನ್ನ ಮೇಲೆ
തിരിനാളി ചെയ്തു ഇനി ഈ ഭൂലോകം പാടുന്ന കാലനാണെന്ന് കേൾപ്പാണ് ಒಂದೇ ಕಾಲು ಜಾವದ ಅವಕಾಶ ಕೊರಮೇಜಿನ ಹೊರತು ಈ ರೀತಿ ಬಂದದೇನೆ ಈ ರೀತಿ ಕಷ್ಟಪಟ್ಟು ಬಿಡಿಯಪ್ಪ ಸರಿ ಇರಗೆ ಏನೇನು ಕಷ್ಟ ಬರ್ತದೆ ಮೋನದಾನೆ ಮಾಡಿನಿಂದ ಎರಡನೇ ಕೇಂದ್ರ ನಿನ್ನ ಮಹಿಮೆನೇ ಯಾರು ಬಂದ್ಮೇಲಿಂದ ಬಿಡು ಜಗತ್ತಿನ ಮನುಷ್ಯ ಮಾನವೇ ತೆರೆಯಲು ಸಾಧ್ಯ ಉಂಟು ಮನೆಗೆ ಏನು ಅನ್ಯತಾ ಬೇಕೆಲ್ಲ ತೆರೆಯಲು ಸಾಧ್ಯ ಇದ್ದಪ್ಪ ಸರಿ ಅಂಜಿತ್ನಲ್ಪ ಈ ಮನುಷ್ಯ ಮಾನವೇ ತೆರೆಯಲು ಸಾಧ್ಯ ಉಂಟ ಮೂರು ದಿನದ ಬಾಳ್ವೆ ಬರುತ್ತದೆ ಬರ್ತಿನ ಮನುಷ್ಯ ಮಾನವಲ್ಲ ನಿನ್ನ ಮಹಿಮೆಗೆ ತೆರೆಯಲು ಸಾಧ್ಯ ಇದೆ ಓಡಾದೆ ಈ ಪುರ್ತುಡಿಗಳೇ ಎನ್ನ ಪಡಿತದ ಮತ್ತೆ ನಿನ್ನ ಕಷ್ಟದ ವಿಚಾರ ನೀನು ಸಾದ ಪಡ್ತೀನಿ ಬನ್ನಿ ಇನಿ ಒಂಜೆಯ ಕಾಲಿ ಜಾವಡಿ ಆನೆ ಎನ್ನ ಸೈಪನದಿಂದ ಸ್ಥಿತಿಡಿಯನೆ ಉಂಟಾಡು ಬಿಡಿಯಪ್ಪ ಇನಿ ಮೂಜಿ ಮೂರ್ತಿನ ಲಕ್ಷದ ಕವಚನ ಪತ್ರ ರೂಪಣ ಬರುತ್ತದೆ ನಾಡಲ ಎನ್ನ ರಕ್ಷಣೆ ಮೂಜಿ ಮೂರ್ತಿ ಅಂತ ಬೈದಿರಪ್ಪ ಈ ಗುರುತು ಅನ್ಯತಾ ಬೇಕೇನೆ ಎನ್ನ ರಕ್ಷಣೆ ಮಾತ್ರ ಸಾಧ್ಯ ಇದೆ ದೇವರನ್ನು ಗುರುವರಿಯರಿಗೆ ಬಂದಿರ ಬೆಂಚ ಗುರುವೇ ಬಿನ್ನಾಲ ನಿಮ್ಮ ಚರಣಕ್ಕೆ ಇನ್ನ ಪರ ಒಂದೇದು ಗರ್ವಪಡು ಬವರಿಗೆ ಹಿಡಿಪಡಿಸುವುದು ಎನ್ನ ಮತವು ನಮಗೆ ಗರ್ವವು ಬಂದು ಇತ್ತು ಸ್ವಾಮಿ ಅದಕ್ಕೆ ಕಷ್ಟ ಬಂತು ನಮ್ಮ ಬಾಲಕ ಮಾಡಿದ ಪರಾಧ ಪಾಲಿಸು ಸ್ವಾಮಿ ಅದಕ್ಕೆ ಕಷ್ಟ ಬಂತು ನಮ್ಮ ಬಾಲಕ ಮಾಡಿದ ಪರಾಧ ನನ್ನ ಬಾಲಕ ಮಾಡಿದ ಪರಾಧ ಪಾಲಿಸು ಗುರುವೇ ನಿಮ್ಮಯ ಚರಣ ಭಜನೆ ಗುರುವೇ ನಿಮ್ಮಯ ಚರಣ ಭಜನೆ ಅರು ಮಾಡುವರು ಅವರಿಗೆ ನಾನು ಗುರುವೇ ಪೀಡಿಸುವುದಿಲ್ಲ ನನ್ನ ಎನ್ನುವುದ ಹೊರಟು ಗುರುವೇ ನಿನ್ನ ನಿಮ್ಮ ಚರಣಕ್ಕೆ ಎನ್ನ ಅಪರಾಧ ಮನ್ನಿಸು ಮನ್ನಿಸು ಇಂತೆಂದು ಶನಿರಾಜ ಗುರುವಿನ ಅಪ್ಪಣೆಯನ್ನು ತೆಗೆದುಕೊಂಡು ಹೊರಟು ಈಶ್ವರನ ಬಳಿಗೆ ಬಂದು ಏನೆಂದು ಹೇಳುತ್ತಿದ್ದಾಗ ಅದೆಂತೇನೆ ಗುರುವರಿಯ ಕಷ್ಟ ದಿಕ್ಕಡೆ ಬಂದು ನನ್ನ ಮನಸ್ಸಿನಲ್ಲಿ ಬೇಜಾರನೇ ಒಂದು ಯಾನುಗೊಂಡಿದ್ದ ಕಷ್ಟ ಇದೆಯಾ ನಿಜವಾದ ಯಾನುಗೊಂಡ ಕಷ್ಟಕ್ಕೆ ಗುರುವರಿಯ ಸ್ವತಃ ಹೀಗೆ ಅನುಭವಿಸಲು ಬರ್ತನಿದ್ದ ಕಷ್ಟ ಇದು ಮನಸ್ಸಿನಲ್ಲಿ ಅಹಂಕಾರ ಬಂದಿರಬೇಕಿದೆ ಜಗತ್ತಿಗೆ ಜಗದ್ಗುರುವಾದ ವಿರೋಧವಿಲ್ಲ ಬಂದಿರಲಿಲ್ಲ ಅಹಂಕಾರ ಇದು ಮನಸ್ಸಿಗೆ ಈ ರಾಜ್ಯ ಕರೆತಂದು ಬರ್ತಿನ ಕಷ್ಟ ಹೊರತು ಯಾನುಗೊಂಡಿದ್ದ ಕಷ್ಟ ಅಂತ ಗುರುವರಿಯರು ಈ ವೇದ ಯಾನೇ ಬಂದಿದ್ದ ಕಷ್ಟ ಬಂದರೆ ಮನಸ್ಸಿನಲ್ಲಿ ಸಂತೋಷ ವಿಚಾರ ನಾಡ ಇವನ ಬಾಲಾವಣೆಯ ರಕ್ಷಣೆ ಮಾಡ್ತದೆ ಕಾಪಾಡುತ್ತದೆ ನೀ ಗುರು ಪೂಜೆ ನಿನ್ನಿಟ್ಟು ಬಿಟ್ಟೆ ಗುರು ಪೂಜೆ ಶನಿ ಪೂಜೆ ಗುರು ಪೂಜೆ ಮತ್ತು ಮಾರ್ಪಾಡು ಮತ್ತು ಕೊಟ್ಟು ಗುರು ಭಕ್ತರಿಗೆ ಶನಿವಾರ ಎತ್ತಿಗೆ ಬರೆದ ಲೋಪಡಿಯಾದ ತೆರಪಾದು ಕೊಟ್ಟು ಗುರುವರಿಯ ಪಡೆದೆ ವಿಕ್ರಮ ಗುರುವರಿಯಲ್ಲಿ ಆಶೀರ್ವಾದನೆ ಪಡ್ಕೊಂಡೆ ಗುರು ಆಶೀರ್ವಾದ ಬಂದಿದ್ದರಿಂದ ಪ್ರಬಲವಾದ ಆಶೀರ್ವಾದವನ್ನು ತರತಮಿಂದ ತಿಂತಿರಾಗಿ ಬೋಡಾದೆ ನನಗೆ ಏನಿಗೆ ಕಷ್ಟ ಬರ್ಕೊಂಡು ಮಾಡಿದ ಆಲೋಚನೆ
ಮನುಷ್ಯಗೆ ಗೋಚರವಾಗಿ ಬಂತಿನಂತ ಶಕ್ತಿಯೇ ಬೆಳ್ಳಿ ಬೆಟ್ಟದ ಅಧಿಕಾರಿಯಾದ ಮೇಲೆ ಒಂದು ಬರ್ತಿದ್ದಾರೆ. ಜಗದೀಶ್ವರಿ ಬಳಿಗಳಿಂದ ಭಗವಂತನ ಬಳಿ ತಂದು ಬರ್ತಾರೆ. ಪಾರ್ವತಿ ರಮಣೇನ ಪರಮೇಶ್ವರಿಗೆ ಕಷ್ಟ ಕೊರಡು ಬಡದೆ ಬೆಳ್ಳಿ ಬಿಟ್ಟೋಗಿ ಪರಮೇಶ್ವರ ಬಳಿಯ ವಿಕ್ರಮಿಂದ ಶಿವನೇ ಗಂಗಾಧರನೇ ಭವರೋಗ ವೈದ್ಯನೇ ದೇವಾನ ದೇವಾನಿನೇ ಶಂಭುಲಿಂಗನೇ ನಿಮ್ಮ ರಾಜಿಗೆ ನಾನು ಬರುವೆನು ಎಂದಾನು ಶಂಗಾರ ನಮಗೆ ಅಭಯ ಕೊಟ್ಟು ಕಾಯಯ್ಯ ನಾಳು ಶನಿರಾಜ ಹೇಳಿದ ಶಂಕರ ಇನ್ನು ನೀ ಬರುವಾಗ ಹೇಳಿ ಬಾಗಿದ್ದ ಹಾಗೆಯಾಗಲಿ ಶಿವನೇ ನಾಳೆ ಬರುವೆನು ಈಗೆಂದ ಶನಿರಾಜ ಹೇಳಿದ ಹೋಗೆ ಹಾಗೆಯಾಗಲಿ ಶಿವನೇ ನಾಳೆ ಬರುವೆನು ಈಗೆಂದ ಶನಿರಾಜ ಹೇಳಿದ ಹೋಗೆ ಶಿವನೇ ಗಂಗಾಧರನೇ ಹಿಂದೆಂದು ಶನಿರಾಜನು ಈಶ್ವರನ ಕೂಡೆ ನಾಳೆಯ ದಿನ ಬರುವೆನೆಂದು ಹೇಳಿ ಹೋಗಲು ಇತರ ಈಶ್ವರನು ಕೈಲಾಸಗಿರಿಯಲ್ಲಿ ಆ ದಿನ ಅಡಗಿಕೊಂಡು ಮರುದಿನ ಬಂದು ಶನಿದೇವರಿಗೆ ಈಶ್ವರನು ಏನೆನ್ನುತ್ತಿದ್ದ ಅದೆಂದರೆ ಗುರು ಆಶೀರ್ವಾದ ಬಂದ್ರೆ ಅವನ ಕರ್ತವ್ಯತ್ತಿತ್ತನಾಗಿ ಓಡಾದ ವಿಕ್ರಮ ನನಗೆ ಏನೇಗೆ ಕಷ್ಟ ಬಂದು ಬರಬೇಡ ಆಲೋಚನೆಗೆ ಅನ್ನುತ್ತೆ. ಬೆಳ್ಳಿ ಬೆಟ್ಟದ ಅಧಿಕಾರಿಯಾದ ಪರಮೇಶ್ವರಗೆ ಕಷ್ಟಗಳು ಮನೆಯ ಕೈಲಾಸಗಿರಿ ಮೇಲೆ ದೃಷ್ಟಿ ಪಾಡಿದೆ. ಮುಟ್ಟುವುದು ಹೆಜ್ಜೆ ಒಂದು ಶಿಖರದ ಹೋದ ಮನಸ್ಸಿಗೆ ಪರಮಾಶ್ಚರ್ಯವಾದುಕೊಳ್ಳುವುದಿಲ್ಲ. ಅವಳು ಪೆತ್ತ ದಾನಿ ಬೆಳೆದ ಕಣ್ಣಿಗೆ ಬೇರುಗಳನ್ನುಂಡವಳು ಮುಂಬಳಿದಾದ ಸರ್ಪನ ಒಡನಾಡಿದ ಒಬ್ಬನುಂಡು ಹುಟ್ಟಿನ ಕ್ಷಣಗಳಿಗೆ ವೈರತ್ವವನ್ನು ಒಡೆತಂದು ಬರ್ಪಡಿಸಿದ ಪ್ರಭಪಕ್ಷಿಗಳು ಏ ಕೆಟ್ಟದ ಜೀವನವನ್ನು ತೊಂದರೆಬೇಕು. ಕೈಲಾಸಗಿರಿತ ನಿಜ ಚಾವಣಿಗಳು ನಿನ್ನಾಳ ಜಗದೀಶ್ವರಿ ಕೈಲಾಸಗಿರಿತ ನಿಜ ಚಾವಣಿಗೆ ರೂಢಿಯಾಗಲೇ ಜಗನ್ಮಾತೆಯನ್ನ ಪಾರ್ವತೀದೇವಿ ಎಡಗಟ್ಟು ಗುಲ್ಲಾವೊಂದು ತನ್ನ ಜೋಕುಲೈನ ಗಣಪತಿ ವೀರಭದ್ರ ಷಣ್ಮುಖನ ಎಡಗಟ್ಟು ಗುಲ್ಲಾವೊಂದು ಮೂಜಿ ಕಾರದ ನಂದೀಶದಾನ ಗಂಧ ಬಾರಿಸುವುದಿಲ್ಲ ಒಂಜಿ ಸಾರಿಡು ಲಂಕಿಗೆ ಚಿತ್ರಣಗಳ ಸಮುದಾಯ ಒಂಜಿ ಸಾರಿಡು ಭೂತಗಣ ಪಿಶಾಚಗಣ ದೈತ್ಯಗಣಗಳು ಕೂಡ ಆಟ ಕೊಂಬು ಗಹಳ ರಣವೇಂತಿನ ಮತ್ಪಾವನ್ನು ಕೈಲಾಸಗಿಂತ ನಿಜಾವಣಿರುವುದಾದ ಈ ಚಿತ್ನಾಯಕರ ಚಿನ್ಯಾವಳು ವಿಕ್ರಮ ಈ ಚಿತ್ನಕ್ಕಳ ವಿಚಾರಗಳು ಸ್ವತಃ ಯಾವ ಉದ್ದೇಶವನ್ನು ಧಾರಣವಂತದ ಬೋಧೆ ಮಾಡಿದ ವಿಚಾರಣೆಯನ್ನು ಹೋಗ್ತದೆ ಕೈಯನ್ನು ಜೋಡಿಸಾದ ತಲೆಗೆ ತಕ್ಕಾದ ಹುಟ್ಟಿನ ಕಾಲಸ್ಥಿತಿಯನ್ನು ಜೀವನ ಬದುಕೋದು ವಿಕ್ರಮ ಪರಮೇಶ್ವರನ ಸಾವಿರ ನಾಮನ ಜಪನ ಮತ್ತು ಮುಖುನಂಚಿನ ಕೊಟ್ಟರು ಪರಮೇಶ್ವರಿ ನನಗೆ ಏನೆಡೆ ಶನಿ ಕೈಲಾಸಗಿರಿ ವರ್ಣನಾಡ ಕಾಣದಾನ ಪ್ರಬಲ ಕೇಂದ್ರದಿಂದ ಕೊಟ್ಟುಳಿಯ ಬಂಡೆ ಪರಮೇಶ್ವರ ಕಾಲ ಸಮಯ ಮಾಡಿ ನಾವು ಗೋಡ್ದು ಬೈದಿದೆ ಇದು ಪವಿತ್ರವಾದ ರಾಶಿ ಶಿವರಾಶಿಯಾದೊಂದು ಪ್ರವೇಶ ಕೊಡೋಬರ ಉದ್ದೇಶದಲ್ಲಿ ಯಾರು ಬೈದೆ ಇನ್ನು ಅನುಗ್ರಹ ದುರ್ವಲಾಪಣದ ಕೇಳಿದ ಕೊಟ್ಟರು ಪರಮೇಶ್ವರಿ ಆಲೋಚನೆ ಮಾಡ್ತೀರಿ ಇದು ಮುಕ್ತ ಶನಿ ಬೈದಿರಾದ ವಿಚಾರ ಮಾಡ್ತೀನಿ ಅಂಡ ಪಣಂಗರಡ್ಡ ಸರಿ ಬೈದಿನಾಯಿ ನಾನಾದರದ ಕಷ್ಟರು ಕೊರಿಯಾಯಿ ಅప్పుడు ನೀನು ಪಡೆದು ಬರ್ಬೇಕಲ್ಲ ಏನು ಬಲ್ಲ ಕಷ್ಟರು ಎಂದು ಕೊರಬೇದಾದ ಶನಿಯನ್ನು ಪಡೆದ ದೇವರೇ ಶನಿ ಈ ಬರ್ಪಣೆಯಲ್ಲಿ ತೊಂದರೆ ಇಚ್ಚಪ್ಪ ಅಂಡ ಯಾಲ್ಲ ಲೋಕಗಳು ಮನ್ನಣೆ ಪಡುತ್ತನ್ನೇ ಭಕ್ತರು ಯಾವ ಕೊಡ್ತಾರೆ ಆರಾಧನೆ ಮಾಡ್ತಾರೆ ಆ ಕೊಡ್ತಿರ್ಬೋದು ಅದನ್ನ ಕಷ್ಟ ಪರಿಹಾರ ಮಾಡ್ಕೊಡೋಣ ಕರ್ತವ್ಯವಾದನ್ನು ವಿಕ್ರಮ ಆಯ್ತು ಕೊಡಾದೆ
ಈ ಏಪ ಭಕ್ತನ್ನು ಪಡೆದು ಗೋಪಣ ಕೆನ್ನಗ ಎಲ್ಲನೇ ರಾಶಿಗಳು ಭಕ್ತಾಯ ಪಡೆದು ಕೈಲಾಸಗಿರಿ ತಂದು ಭಕ್ತಾಯ ಪಂಡಿ ಪಾತ್ರದ ಪ್ರಕಾರ ದೇವರಿಗೆ ಆಲೋಚನೆ ಮಾಡ್ತೀರಿ, ಜಗದೀಶ್ವರಿ ಆಲೋಚನೆ ಮಾಡ್ತೀರಿ. ಶನಿ ಎಲ್ಲೇ ಬರ್ಪೆ ಇಲ್ಲೇ ಬರ್ತಾನೆ ನಾಂಡ ಕಷ್ಟ ಪರಂದ ಬಿಡ್ತಾನ ಎತ್ತಿ ಆನ ಕಷ್ಟಕ್ಕೆ ಯಾರು ನಾಯಿ ಒಳಗಾಡಿಕೊಂಡು ಆಲೋಚನೆ ಮಾಡ್ತಿದ್ದ ಜಗದೀಶ್ವರೇ ಕೈಲಾಸಗಿರಿನ ಕಾಲಿ ಬಂದು ಭೂಲೋಕಗಳು ಬೆಳ್ಕೊಂಡದ ತನ್ನ ಮತ್ತೆ ಪಿಶಿನದ ಲೋಕದ ದಾರಿ ಬಂತ ಕಾಲ ಆ ಭಕ್ತರು ಪಂಡಿ ಪಾತ್ರದಾಗ ಮೈರವನ ನಾರಿ ಕೈಲಾಸಗಿರಿಗೆ ಅನ್ಬೋದು ಗುಣದ ಕೈಲಾಸಗಿರಿಗೆ ಕಾಲಿದಾರದ್ದು ವಿಕ್ರಮ ತುಯ್ಯನ ಪರಮೇಶ್ವರಿ ಇಜ್ಜರಿ ಓನೆಲೆ ಬರೆದದು ದಿವ್ಯ ದೃಷ್ಟಿ ಗುಣದ ಭೂಲೋಕಗಳು ಬೆಳ್ಕೊಂಡದ ತನ್ನ ಮತ್ತಳು ಪಿರಿಚಿಂದ ರೂಪದ ದಾರಿ ಬಂತ ಆಲೋಚನೆ ಮತ್ತೊಂದೇ ಎಲ್ಲ ಈ ವಿಚಾರಣೆ ಪಾದರು ಪಡೆದೆ ಮನದ ಆನೆಗೆ ದಾಸಗಿರಿಗೆ ಬಂದು ಬರ್ತೇನಪ್ಪ ಬದುಕು ಮುತ್ತಿನಕ್ಕಿಂತ ಕೊಟ್ಟಳು ಪರಮೇಶ್ವರಿ ಚಾವಡಿ ರೂಢಿ ಆಗಿತ್ತಿನಕ್ಕಿಂತ ಕೊಟ್ಟಳು ಕೈಯಲ್ಲಿ ಜೋಡಿಸಾದ ಮುತ್ತಿನಕ್ಕಿಂತ ಕೊಟ್ಟಳು ಪರಮೇಶ್ವರಿ ಕೇಳಿದರಲ್ಪ ಏನು ಮಾಡಿದೆ ನೀನು ಶಂಕರನು ಮೆಚ್ಚಿ ನೀನು ಮಹಾಬಲವಂತನು ಎಂದು ಆಶೀರ್ವಾದವನ ಮಾಡಿ ಕಳುಹಿಸಲು ಶನಿರಾಯನು ರಾಮಚಂದ್ರನ ಆಚೆಗೆ ಬಂದು ರಾವಣನನ್ನು ವನವಾಸ ಮಾಡಿಸಿದನು. ಸೀತಾದೇವಿಗೆ ಗಜವರದು ರಾವಣನು ಕದ್ದೊಯ್ದನು. ರಾವಣನು ಕದ್ದೊಯ್ದನು. ರಾವಣನು ಕರಗಳಿಗೆ
ಪರಮೇಶ್ವರನಿಗೆ ಪರಮೇಶ್ವರನ್ನು ಪೀಡಂಚಿನ ಕೊಟ್ಟುಕೊಂಡೆ ಮುರುಳಿ ಬಂದಿದ್ದ ಸರಿಯಾಗಿ ಗೋಡೆ ಬರ್ತನೆ ಮಾಡಿದೆ ಗೋಡೆ ಬರ್ತನ ಕಷ್ಟ ಕೊರಿಯನ ದಾದ ಕಷ್ಟ ಕೊರಿಯ ಬನ್ವರಾಜ್ ಕೇಳಿನ ಕೊಟ್ಟರು ಕೈಯನ್ನು ಜೋಡಿಸಿಕೊಂಡೆ ದೇವರೇ ಒಂದು ಈ ಬರ್ಪಿನಿಂದ ಬಾಧ್ಯವಿಲ್ಲ ದೇವರೇ ಇದು ಏನು ಸ್ವಾಮಿ ಮೂರ್ತಿನೇ ಸೃಷ್ಟಿ ಮರ್ಪಣೆಯಿಂದ ಕೊಡ್ತಡು ಸೃಷ್ಟಿ ಸ್ಥಿತಿ ಲಯ ಬರ್ಪಿನ ಮೂರು ಕಾರ್ಯದ ಅಧಿಕಾರ ಕೊರಿಯನೆ ಕೊರ್ಪಿನಿಂದ ಕೊಟ್ಟು ಇದೇ ಮುಂಚೆ ಕಣ್ಣಿಗೆ ಹೆಚ್ಚ ಕೊರಿಯದು ಸ್ವಾಮಿ ಮೂಜಿನ ಕಣ್ಣಿಗೆ ಓಡಾದೆ ಒಂದು ವೇಳೆ ಪುನಃ ನಾಟ ಭುವನ ಮೂಜಿ ಪ್ರತಾಪನದಿಂದ ಸಾಮರ್ಥ್ಯ ಇರಲಿಲ್ಲ ಅವನಿಂದ ಹೇಗಿರಲ್ಲ ಬೋಡಿಗೆ ಬರ್ಪಿನ ಒಂದೇ ಬಲ್ಲಿಗೆ ಅಣ್ಣ ಬ್ರಹ್ಮದೇವಿಯಿಂದ ಬೋಡಿಗೆ ಬರ್ಪಿನ ಇಚ್ಚಿ ಅಂಚಿತ್ ನಾನು ಬೇರೆ ಕೋಡೆಗೆ ಕೋಲಿತ್ತರ ಸ್ವಾಮಿ ಕೈಲಾಸಗಿಂದ ಗಾಳಿ ಬಂದ ಭೂಮಿ ಹೋಗಲು ಬೆರ್ಕುಂಡನ ತನ್ನ ಬಿಜಿನ ರೋಪಣ ದಾರಿ ಬಂದ ಕುರುಳಿನ ಕಾಲ ಬಿಜಿನ ದಾಯ ಬರುತ್ತದೆ ಸ್ವಾಮಿ ಶನಿ ಭಕ್ತನಿಂದ ಕಷ್ಟ ತಿಕ್ಕೊಂಡು ಬಂದ ಆ ಒಂದು ವಿಚಾರ ದಾಳಿ ಬಂತಂದು ಬಿಜಿನದ ರೂಪಣ ಇರದ ದಾರಿ ಬಂತ ಯಾರು ಬರ್ಪಡಿಲ್ಲ ಆತ ಬಲ್ಲ ಕಷ್ಟ ಏನಿಗೆ ಬರ್ಬೇಕಂದ್ರೆ ಬಲ್ಲಿಗೆ ಯಾರು ಬರೋದಿಲ್ಲ ಕಷ್ಟದ ತಾನಾದ ಅನುಭವಿಸದೆ ನಿರ್ಗಮನ ಕಷ್ಟ ಯಾರು ದಾದ ಕೊಡೋಣ ಸ್ವಾಮಿ ದೇವರೇ ಇನಿ ಶನಿಯಿಂದ ಓಡಾದಿ ಬಿಜಿನದ ರೂಪದ ಹಾರಪ್ಪನಿಂದ ಕಾಲಸ್ಥಿತಿ ಹೇಗೆ ಬರ್ತನೆ ಎಂದು ಬರೋಣ ಆ ಮನಸ್ಸುಗಳಿಗೆ ಬೇಜಾರಿದ್ದಂತಾಂಡ ಈಗ ಜೋಕುಲ ಏನಿದ್ದ ಗಣಪತಿ ವೀರಭದ್ರ ಷಣ್ಮುಖ ವೇಳೆ ಕೇಳಿದಿ ಕೆರಿಯನ್ನುವಿನ ತಪ್ಪನಿಗೆ ಮತ್ತೆ ಅಲ್ಲೇ ನೆಂಚಿರ ರಕ್ಷಣವನ್ನು ಕಾಪಾಡುವ ಅವೇ ರೀತಿ ಶನಿಯಿಂದ ರಕ್ಷಣೆಯನ್ನು ಕಾಪಾಡುವ ಕೊರಲೆಯಿಂದ ಬಂದಾಗ ಪರಮೇಶ್ವರ ಮನಸ್ಸು ದೋಷವಾಗಿದೆ ಶನಿಯೇ ಶಬಾಷ್ ಶನಿಯೇ ಶಬಾಷ್ ನಿನ್ನ ಶಕ್ತಿ ಪರಾಕ್ರಮ ಭಕ್ತಿಗೆ ಮನಮೆಚ್ಚಿನ ಹೋಯಪ್ಪ ಇದವರ ಮುತ್ತ ಕೈಲಾಸವೇಡು ಒಂಜಿಗಳಿಗೆ ಕಾಲಿಮಂತ್ರವನ್ನು ಏರ್ಲಿಚ್ಚಿ ಒಂಜಿಗಳಿ ಇಂಜಿ ದಿನಂತ ಒಟ್ಟಿದಾಗ ನನ್ನಲ್ಲಿ ರಾಸಿಗಿಟ್ಟು ಕಾಲಿಮಂತ್ರ ನಿನ್ನ ಪರಾಕ್ರಮಗೆ ಯಾರು ಮೆಚ್ಚಿನ ಹೋಯಪ್ಪ ಇದವರ ಮುತ್ತ ನಿನ್ನ ಲೋಕಡು ಶನಿ ಶನಿ ಬರ್ಮನೆಯಿಂದ ಪುತ್ರನಡಿ ನನ್ನ ಕೊಂಡಾಡುತ್ತದೆ ನನ್ನ ಅಂಚತ್ತೆ ನನ್ನ ಮಿತ್ತೆ ನಿನ್ನನ್ನು ಶನೀಶ್ವರ ಪಡೆದೆ ಲೋಕಾರಣ್ಯ ಮತ್ತೊಂದು ಬರಡೆ ಎನ್ನ ಈಶ್ವರನಿಗೆ ಬರಿಯ ನನ್ನ ಮಿತ್ತೆ ಶನೇಶ್ವರ ಪಡೆದ ಲೋಕಾರಣ್ಯ ಮತ್ತೊಂದು ಬಡವನ್ನು ನೆಚ್ಚಿದ್ದ ವಿಕ್ರಮ ಪರಮೇಶ್ವರನಿಗೆ ಆಶೀರ್ವಾದ ನಾನು ಪಡೆದುಕೊಂಡು ಬರುತ್ತೆ ಪರಮೇಶ್ವರನಿಗೆ ಆಶೀರ್ವಾದ ಪಡೆದುಕೊಂಡು ಮತ್ತೆ ನೀವು ಅನೇಕ ಕಷ್ಟಗಳನ್ನು ಆಲೋಚನೆ ಮಾಡಿದಾಗ ದೈತ್ಯಗಳು ಶಿಖಾಮಣಿಯನ್ನು ರಾವಣಾಸುರ ಬೆರುವ ದಿಕ್ಕಿನಿಂದ ಕೊಟ್ಟು ಕಾಯನ ನಾಶವು ಕೊಡಾದೆ ಶ್ರೀಯರಿ ನಾನೇ ಶ್ರೀರಾಮ ಬೆಳೆದ ಪುನರ್ನಿಧಾನವನ್ನು ಅಯೋಧ್ಯೆ ಮೇಲೆ ದಶರಥ ಮಹಾರಾಜಗೆ ಅತಿಯಾದ ಜಾಯಮಾನ ರೂಪದಿಂದ ಕೊಡ್ತಾದವರು ಆ ಪುತ್ತುಡು ವಿಶ್ವಾಮಿತ್ರನ ಒಡನಾಡಲು 16ನೇ ವರ್ಷ ವಿದ್ಯಾಭ್ಯಾಸ ಕಲ್ತನೆ 14ನೇ ವರ್ಷ ಪರಿಪೂರ್ಣ ವಿದ್ಯಾಭ್ಯಾಸ ಕಲ್ತೇವೆ ಅಯೋಧ್ಯೆಯಲ್ಲಿ ಪ್ರತಿನಿಧಿಸಬೇಕಂತ ಕೊಟ್ಟು ದಶರಥ ಮಹಾರಾಜ ತಾನು ಆಲೋಚನೆ ಮಂದಿರಲ್ಲಿರುವುದು ಎನ್ನ ಜ್ಯೇಷ್ಠ ವಿದ್ಯಾಲಯ ಪುತ್ರ ಏನಾಗಿದ್ದ ಶ್ರೀರಾಮಚಂದ್ರಗೆ ಅಯೋಧ್ಯದ ಪಟ್ಟಣ ಕಟ್ಟಾದ ನಿಶ್ಚಿತಗಳನ್ನ ಕಾಲ ಕಳೆದು ಹೋಗ್ಬಿಟ್ಟು ಆಲೋಚನೆ ಮಾಡ್ತೇವೆ ಆ ಪುತ್ರಿಯ ಆಲೋಚನೆ ಮಾಡ್ತೇವೆ ಶ್ರೀರಾಮಚಂದ್ರ ಬಂದ ಅಯೋಧ್ಯದ ಪಟ್ಟಣ ಕಟ್ಟಾದ ನಾಡ ಶ್ರೀರಾಮಚಂದ್ರ ಪ್ರಜಾರಿಕೆಯಾದ ಕಾಳಗಳನ್ನು ಉಳ್ಳೇರಿದ್ದಾಂಡ ರಾವಣನ ನಾಶವಾದ ಸಾಧ್ಯತೆ ಬಗ್ಗೆ ಆಲೋಚನೆ ಮಾಡ್ತೇನೆ ಹೊತ್ತು ಕೈಕೇನ ಮುಖಾಂತರ ಮಂದರನ ಮನಸ್ಸನ್ನು ಚಂಚಲಗೊಳಿಸಾದೆ ಶ್ರೀರಾಮಚಂದ್ರನ 16 ವರ್ಷ ವನವಾಸವನ್ನು ಕೊಡುತ್ತಪ್ಪ ಆ ಪುತ್ತುಡು ಶ್ರೀರಾಮಚಂದ್ರ ವನವಾಸ ಹುಟ್ಟಿದೊಡನೆಯಿಂದ ಪುತ್ತು ಆ ಪುತ್ತುಡು ಆಲೋಚನೆ ಮಾಡ್ತಾನೆ ರಾವಣನ ನಾಶದಲ್ಲಿ ಶ್ರೀಮುಖಾಂತರನೇ ಆವಡುವ ಬರದ ಆಲೋಚನೆ ಮಾಡ್ತಾನೆ ಯಾನೇ ಸೀತಾದೇವಿಯ ವ್ಯಕ್ತಿ ಒಕ್ಕಲ ದೃಷ್ಟಿಯಲ್ಲಿ ಸೀತಾದೇವಿ ಮನಸ್ಸನ್ನು ಚಂಚಲಗೊಳಿಸಾದೆ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾದೇವಿ ಕಾಡಿಗಳನ್ನು ಗೋಪುರಿಸಿದ ಸಂದರ್ಭ ಬರ್ತದೆ ಕಾಡಿಗಳನ್ನು ಗೋಪುರ ಕೊಟ್ಟು ಕಾಡಿನ ಮದ್ದಡು ಪರ್ಣ ಗುಡಿಯ ಮೇಲೆ ಇರತ್ತಿಲ್ಲ ನಿರ್ಮಾಣವನ್ನು ವಾಸಯೋಗಿದ ಹೊತ್ತು ಆ ಹೊತ್ತುಡು ಶ್ರೀರಾಮಚಂದ್ರೆ ಲಕ್ಷ್ಮಣ 25 ಕೊಟ್ಟರು ರಾವಣಾಸುರಿ ಮಾಯಾ ವೇಷದ ದಾನ ಮತ್ತು ಸೀತಾದೇವಿನ ಅಪಾರ ಮತ್ತೊಂದು ಲಂಕೆಡೆ ದಾನ ಅಶೋಕ ವನಟೆ ಪುಂಕೆರ ಮರ ತಡೆದ ದಾಸಿಯರ ನೇಮಕದ ಬಂಧನದಿಂದ ಉಳಿಯ ವಿಕ್ರಮ ಒಂದು ಪೂರ ಯಾನ ಕೊರೊಂದು ಭಕ್ತನಿಂದ ಕಷ್ಟ ವಿಕ್ರಮ ನಿನ್ನ ಮನಸ್ಸಿನಲ್ಲಿ ವಿಚಾರ ಇತ್ತು ದೇವರೇ ಕಾಲಿ ಕಷ್ಟ ಕೊಡ್ತೀನಿ
ತಾನು ಏನಾದರೂ ಅನುಭವಿಸಲು ಕಷ್ಟದ ಕಥೆ ಉಂಟಾಯ್ತಕ್ಕೆ ನಾಡ ಅವೇನು ಪನಗಲ ಬೀಳಜಾರನೆ ಅಂತ ವಿಕ್ರಮ ಯಾರು ಪಡೆತಂದು ಬರ್ತಾರೆ ಕಷ್ಟ ಏನೇ ಬರ್ತಾರೆ ವಿಕ್ರಮ ಕೇಳಿ ನವಗ್ರಹಗಳಿಗೆಲ್ಲ ಸೆರೆ ಬಂಧನದೊಳುತ್ತಾನು ನವಗ್ರಹಗಳಿಗೆಲ್ಲ ಸೆರೆ ಬಂಧನದೊಳುತ್ತಾನು ಆಗಿರುವನಂತೆ ಹೆಂಗೆ ಇವರು ಬಂಗಾಳಿಗೆ ಗುಡಿಯಪ್ಪ ವಿಕ್ರಮ ಸೆರೆ ತನ್ನ ಮಂಜದ ಕೆಳಗೆ ಓರಲು ಹೋಗಿಸಿ ತಾನದ ಮೇಲೆ ಮಲಗುವನಂತೆ ತನ್ನ ಮಂಚದ ಮೇಲೆ ಓರಲು ಹಾಕಿಸಿ ತಾನದರ ಮೇಲೆ ಮಲಗುವನಂತೆ ಈ ಪ್ರಕಾರ ಶನಿದೇವರ ಬಳಿಗೆ ಬಂದು ಏನೆಂದು ಹೇಳುತ್ತಿದ್ದಾರೆ ಎಂತೇನೆ ಶನಿಯ ಗಂಡು ನಾರದ ಕೇಳಿದ ನೀನು ಭಗವಂತ ಕರದು ಕೇಳೈ ನೀನು ಭಗವಂತ ಕರದು ಕೇಳೈ ಈಗ ರಾವಣ ಮಂಚದಡಿಯೊಳು ಆಕೆ ಈಗ ನಿಮಗೆ ಕಾಟವ ಕೊಡುವನವನು ಏನು ಮಾಡಿ ಎಂದು ಕೇಳಲು ಹೋಗಿ ನಾರದಗೇನು ಕೇಳಲಿ ಸ್ವಾಮಿ ನಾರದ ಏನು ಕೇಳಲಿ ನಮಗೆ ಇನ್ನು ರಾವಣನ ಬಳಿಗೆ ಬಂದು ಏನೆಂದು ಬೇಡುತ್ತಿದ್ದಾರನೆಂದನೇ ಏನೆಂದು ಬೇಡುತ್ತಿದ್ದಾರದೆಂತೆನೇ ಎಂತೆನೇ
ನಿನಗೆ ತಿರಿನೆಂಚಿನ ರಾವಣಾಸುರನ ಕಾದಿಗೆ ದುಂಬುದು ಹಾಕದು ಹೊಣೆ ಮತ್ತು ಕುಡಿಯಪ್ಪ ಅಂದು ಮಕ್ಕಳಿಗೆ ಲೋಕಗಳು ಮಂದಾದ ಮನೆ ಮಕ್ಕಳಿಂದ ಪದರ ಬರ್ತದೆ ಆ ಭಕ್ತುಡು ರಾವಣನ ಬಂದಾಡಿದ್ರೆ ಎಂಗ್ಲೇ ಮುಕ್ತಿಯೇನೇ ದಿಕ್ಕುಳಿದಕ್ಕೆ ಕಂಡ ಅವೇ ಬ್ರಹ್ಮ ದೇವನ ಮಾನಸ ಪುತ್ರನ ನಾರನೇ ಒಂದು ದಿನ ನನ್ನ ದಿವ್ಯ ದೃಷ್ಟಿಯ ಪೂರ್ಣೆ ನವಗ್ರಹಗಳು ಉಳ್ಳೆ ಪಡೆದು ತೊನಗ ರಾವಣನ ಮಂಚದಂತೆ ಕಂಕಣಗಟ್ಟಬಹುದು ನಂತಿದ್ದ ವಿಚಾರಣೆ ಸೀದ ಒತ್ತಿನ ನಾರನೇ ಏನಡೇ ಕೇಳ್ಬೇರೆ ಶನಿ ನಾನೊಂದು ಸ್ಥಿತಿ ನಿನಗೆ ನಿರ್ಮಾಣವಾಗುತ್ತದಪ್ಪ ನಿನ್ನ ಶಕ್ತಿ ಹೊಡೆಕೊಂಡು ಪರಾಕ್ರಮ ಹೊಡೆಕೊಂಡು ರಾವಣನ ಮಂಚದಲ್ಲಿ ಕಂಕಣಗಟ್ಟಬಹುದು ಅರಳುತ್ತಲ್ಲಪ್ಪ ಮುಂದೆ ನಿನ್ನ ಶಕ್ತಿ ಪರಾಕ್ರಮಣ ಏನು ನೆಚ್ಚಿತ ಗೊತ್ತು ನಾರದೇನು ಪಟ್ಟಯ ನಾರದರೆ ಶನಿನ ವಕ್ರದ ಪ್ರಭಾವದಾದ ಶಕ್ತಿದಾದ ಪರಾಕ್ರಮದಾದ ಬಂದಿರಿಗೆ ತಿಳಿಯದ ನಾರತ್ತಪ್ಪ ಅಣ್ಣ ಇದು ಯಾರು ವಾಸ್ತಿದ್ರೂ ಇಲ್ಲ ಎನ್ನ ದೃಷ್ಟಿ ಕಂಕಣಗಟ್ಟಬಹುದುಂಟು ಒಂದು ವೇಳೆ ಎನ್ನ ದೃಷ್ಟಿನ ವಕ್ರವಾದ ಪರಿವರ್ತನವನ್ನು ಎನ್ನಾಟ 24 ಲಕ್ಷ ಜೀವರಾಶಿನ ಗುರುತು ನಟ್ಟಿದ್ದ ಈ ಧರಣಿಯ ಪಂಪಿನವು ಸರ್ವನಾಶ ಆಗಬಹುದು ಸಾಧ್ಯತೆ ನಾರದರೆ ಬಲ್ಲೆಗೆ ಒರಿಯನ ನಾಶವು ಗೋಡಾದ ಸರ್ವನಾಶ ಮತ್ತೊಂದು ಸರಿಯಾಗಲಿದೆ ಒಂದು ವೇಳೆ ಕಂಕಣಿಗೆ ಮೂಡಿದ ಮನಕನ ಮಕ್ಕಳು ಪ್ರಯತ್ನ ಇರುವಂತರಿಂದ ಅಡ್ಡ ರಾವಣನ ನಾಶ ಹೆಚ್ಚಾಪಣ ಮಾಡಿದ ಕೂಲೆ ಪಟ್ಟಿನ ಪಾತ್ರೆ ಅಂತಂದೆ ಈ ಪಾತ್ರೆನ ಕೇಳಿನ ನಾರದೇ ಇಬ್ಬರು ಪಾತ್ರ ಬಂದಿರಿ ಶನಿ ಇನ್ನು ಮುಟ್ಟು ಬಂದಿರಿ ಕಾಲಿನ ಮಕ್ಕಳ ಬಿರಗಾವನ ಎತ್ತು ಇನ್ನ ಕಾಲಡಿಯ ಮಲ್ಪೆನಿಂದ ಕಾಲಡಿ ಮಕ್ಕಳ ಪಡೆದೆ ಶನಿ ಬಗ್ಗೆ ಪಾತ್ರ ನಾರದೇ ತಡೆದು ಬರ್ತೀರಿ ಪನ್ನಿಂಚ ಹೊತ್ತು ನಾರದರ ರೋಚನೆ ಬರ್ತೀರಿ ಶನಿ ಬಗ್ಗೆ ಪಾತ್ರನೇ ಅದು ಬರಿಯ ಅಣ್ಣ ಆ ಕಾಲಿನ ಕೂಡ ನನ್ನ ಕರ್ತವ್ಯ ಮಲ್ಪನ ದಿನ ಕಾರ್ಯ ಸುಲಭವಂತೆ ರಾವಣನ ಮೈತ್ತಲ ಗೋಪುನಿ ನಾಂಡ ಯಾನ ನಾರಾಯಣ ಪಾರಾಯಣ ಮತ್ತೊಂದು ಗೋಣಿನ ನೆಗೆ ಅವಳು ಜನಮಂಡಲ ಕಿಕ್ಕರ ಸಾಧ್ಯ ಇಚ್ಚಿ ಅಪ್ಪಣ್ಣ ಆ ಆರಾಧ್ಯ ದೇವರನ್ನ ಹರಣಗೊಂಡಾಡಲು ಗೋಡು ಪಡೆದ ಆಲೋಚನೆ ಮಾಡ್ತಿದ್ದ ನಾರದೇ ತನ್ನ ಮೀನಿನ ಬರಿಕಿದೆಯೇ ಹರಣ 1000 ನಾಮನ ಜಪನೆ ಬರ್ತಲು ರಾವಣನ ಆಸ್ಥಾನ ಚಾವಡಿಗೆ ನಾನು ಗೋಪನಾರಾದ ಬೇರೆ ರಾವಣಾಸುರ ಪ್ರಮಕ್ಷಯವಾದವರು ನಾರಾಯಣ ಪಾರಾಯಣ ಮತ್ತೊಂದು ಬರ್ಬಣ ನಾರದನಿಯನ್ನ ಆರಾಧ್ಯ ದೇವರನ್ನ ಹರಣಗೊಂಡಾಡಲು ಬರ್ತಲು ನಾಟ ಜಗತ್ತಲ್ಲಿ ಯಾರ್ಯಾವರಿ ದೇವರ ಬಳಿಸಿ ಆಲೋಚನೆ ಮಾತಾಡಿಕೊಂಡು ಪತ್ತಿನಂತಿದ್ದ ನಾರದನೆ ಗುಂಡರಗೊಡಾದ ಸಿಂಹಾಸನ ನಾನು ಕೊಟ್ಟು ಬಿಡಿಯಿರಿ ಪತ್ತಿನಂತಿದ್ದ ನಾರಾಜನಿಗೆ ನಾರದರೆ ಎನ್ನ ಆಸ್ಥಾನ ಚಾವಡಿಗೆ ಬರಡಿದ್ದಾಡ ಕಾರಣದಾನ ಎನ್ನದ ದೈತ್ಯಗಳ ಶಿಖಾಮಣಿಯೇ ಪಂಪಕೇನೇ
ಇಂತೆಂದು ನಾರದನು ಬೇಡಲು ರಾವಣವಾಗುವುದೆಂದು ಆ ಕ್ಷಣವೇ ಗ್ರಹಗಳನ್ನು ಅಂಗಾತನಾಗಿ ಹಾಕಲು ಶನಿದೇವರು ರಾವಣನ ರಾಶಿಗೆ ಬಂದರಾದೆಂತನೇ ಶನಿದೇವರು ರಾವಣನ ರಾಶಿಗೆ ಬಂದರ ದಿಂತಿನಿ ಬಂದರಾದಿಂತಿನಿ ದೈತ್ಯಗಳ ಶಿಖಾಮಣಿ ರಾವಣೇಶ್ವರ, ನಿನ್ನ ಆಸ್ಥಾನ ಚಾವಡಿಗೆ ಬರಡಿನಾಡ ಕಾರಣದಾಣಿ ಕೇಳುವುದಿಲ್ಲ. ಓಹೋ ಲೋಕ ಸಂಚಾರ ಬಂತದ್ದು ಬತ್ತಾಯ ಯಾನಾಗಿಲ್ಲ. ಇನಿ ಲೋಕನ ಮಲ್ಲ ದೇವಿಯರೇ ನನ್ನ ವಿಚಾರ ಬಂತು ಪಡೆದ ಸುತ್ತಾಡೋದು ಬತ್ತೆ ಅಲ್ಲ ಸುತ್ತಾಡೋದು ಬರ್ತೀನಿ ದಿನ ಹೊತ್ತಲು ಸತ್ಯಲೋಕದ ಬ್ರಹ್ಮದೇವಿಯರೇ ಪೂಜೆ ಮಾಡ್ಕೊಂಡ ಜಾತಕೊಂಡು ಹೋಗ್ಬಿಡಪ್ಪ. ಚಿರಸಾಗರ ವಾಸಿಯಾದ ವಿಷ್ಣು ಪರಮಾತ್ಮನ ಆರಾಧನೆ ಮಾಡ್ಬಿಡವೇ ಲೋಕಡಿ ಚಾತಕೊಂಡು ನನ್ನ ಒಂದೇ ಲೋಕದ ದೇವಿಯರು ಪಡೆದೆ ಕರನ್ನು ಕೊಂಡಾಡುವುದಿಲ್ಲಪ್ಪ. ಜಗತ್ತಿನ ದೇವಿಯರಿಗೆ ಕೇಳಿದ ಕಾರಣ ದೈತ್ಯಗಳ ಶಿಖಾಮಣಿಯ ರಾವಣಾಸುರನೇ ದೇವರೇ ಪಡೆದ ಲೋಕಾರಾಧನೆ ಮಾಡುತ್ತಿದ್ದು ಈ ಪಾತ್ರೆಗಳನ್ನು ಕೇಳಿದ ಎಂದು ಮನಸಂತೋಷ ಮಾಡಿಕೊಂಡು ಐದು ಹೋರಾದ ಇಡವುಂಟ ಬರುತ್ತೆ. ಲೋಕ ನಿನ್ನ ಬಿರೋಡದಲ್ಲಿ ತಪ್ಪು ಮಾತೆಲ್ಲ ಬಂದು ಒಂದು ಆದಾಯ ಕೇಳ್ಬೇಕಂಡ ನವಗ್ರಹಿನ ಬಂಧನ ಮಾಡಿದ ಕಂಕಣ ಗಂಟೆ ಮಾಡಿ ರೈತ ಬಿದ್ದು ಮಂಚೌಡಿ ಜಿತ್ತೊಂದಿಲ್ಲ ಕೆತ್ತ ಇದು ಸರಿಯ ಬರುತ್ತೆ. ಈ ಲೋಕ ಬಂಪುಡು ವೀರೇನು ಪಡೆದ ಲೋಕವೆಲ್ಲ ನನಗೆ ಪಡ್ಕೊಂಡು ಬರ್ತಾಯ ರಾವಣಾಸುರಿ ಒಂದು ವೀರೇನು ಪಡೆದ ತಾಂಡ ವೈರಿನ ಬೀರಿದಂಗುನಂತು ಬಾಡು ಹೊರಗಡೆ ಒಳ್ಕೊಂಡು ತಿಗಲೆ ನೆಕ್ಕು ಬಂದ್ಮೇಲೆ ವೀರತ್ವವಿದೆ. ಓಹೋ ಅಣ್ಣ ಈಗ ಆದ ಬಂತು ನೆಲ್ಲ ಬರ್ತೀರ ಕಂಕಣ ಗಂಟೆ ಮಾಡಿ ಬೆರಿದಂಗೊಂದಿಲ್ಲಕ್ಕ ಪಾಡು ಮರಂಗನೆ ದೊಂಕು ತಿಗಲೆ ನೆಕ್ಕು ಬಂದ್ಮೇಲೆ ವೀರತ್ವವಿದೆ. ಈ ಒಂದು ಪಾತ್ರೆ ಕೇಳಿದ ರಾವಣಾಸುರಿ ಒಂದು ವಿಷಕ್ತ ವೇದನೆ ಬಿಟ್ಟಿದ ಮುಲ್ಪ ನಾಗರ ತನ್ನ ಕಾರ್ಯವಂತದ ಗೋಪಿನಾರಾಧಿ ಈ ಪಾತ್ರೆ ಕೇಳಿನ ರಾವಣಾಸುರಗೆ ಓ ಸತ್ಯ ಓ ಧರ್ಮ ಪಡೆದಿರಿ ಎಂದುಕೊಂಡು ತಾನು ಮಂತ್ರವೇ ನ್ಯಾಯ ನಾನು ಒಂದಿನ ನ್ಯಾಯ ಪಟ್ಟಿನ ಆಲೋಚನೆ ಮಾಡಿದ ರಾವಣಾಸುರಿ ಕಂಕನ ಕಬ್ಬೆ ಎತ್ತಿನ ನವಗ್ರಹಣೆ ತೆಗೆದೆ ಮರಂಕನ ಪಾಡಿದೆ ಅದನ್ನು ಬೆಳೆದಂಗುಣಿನ ಕೊಟ್ಟಳು ದೇವಿಯರು ರಾವಣನ ರಾಶಿಗೆ ಪ್ರವೇಶಕ್ಕೆ ಬರ್ತಾರೆ ಅಂತ ಶನಿರಾಜನ ದೃಷ್ಟಿ ರಾವಣನ ಕಡೆಗಾಗಿ ಪೂರ್ಣ ದೃಷ್ಟಿ ರಾವಣನ ರಾಶಿಗೆ ಶನಿರಾಜನ ದೃಷ್ಟಿ
ವಂಶವೆಲ್ಲವೂ ಹೋಗಿ ಕಂಕಣ ಕಮ್ಮಿ ಮೂಡಿದ ನವಗ್ರಹಳೇನೆ ಮರಂಗನೆ ಮಾಡಿದೆ ಗಲೆ ಕೂಡ ಜನ ಕಡಿಮೆ ರಾವಣನ ರಾಶಿಯ ಪ್ರವೇಶ ಮಾಡಿದ ಪರಿಣಾಮ ಆನೆ ತಿಂಗಳೇ ರಾವಣನ ಸರ್ವನಾಶ ಹೊರತು ಅದ ಅಯೋಧ್ಯೆ ಶ್ರೀಲಂಕೊಡು ಭಕ್ತ ಶಿಖಾಮಣಿಯ ವಿಭೀಷಣಗಳ ಲಂಕೆಯ ಪಟ್ಟಾಣ ಶ್ರೀರಾಮಚಂದ್ರಗೆ ಕಟ್ಟಾದ ಕೊಟ್ಟು ರಾಮರಾಜನ ಕ್ಷೇಮರಾಜ ಪರ್ವಾದ ಕೊಡ್ತಾನಂತ ಕೀರ್ತಿಲ ಎಂದ ಬಾರದಾದ ವಿಕ್ರಮ ನನಗೆ ಏಕೆ ಕಷ್ಟ ಬರ್ತಾ ಇದ್ದೆ ಕೇಳ್ಬೆಂದಾಡ ಇನ್ನೊಂದಕ್ಕನೆ ಚಕ್ರವರ್ತಿ ಆದ ಬೆಲೆ ಒಂದು ಬರ್ತಾನೆ ಅಂತಿದ್ದ ಹರಿಶ್ಚಂದ್ರ ದಾಯಕ ಕಷ್ಟ ಬರ್ತಾನೆ ಅಂತ ಕೇಳ್ಬೆಂದಾಡ ಈ ದಿನ ಸುಲಭ ಚಾವಣಿನ ಅಂಜಿ ವಿಶ್ವಾಮಿತ್ರನ ವರ್ಷವೆಂದು ವಾಗ್ದಾನ ಪಡೆದು ನಡೆದುಕೊಂಡು ಎನ್ನ ಶಿಷ್ಯವೇ ಸತ್ಯವಂತೆ ಮಕ್ಕಳಿಂದ ವಾಗ್ದಾನ ಶಿಷ್ಯರು ಮತ್ತು ಕುಡಿಯಿರಿ ಐದು ಪ್ರತಿರೋಧವಾದ ವಿಶ್ವಾಮಿತ್ರನೇ ಹರಿಶ್ಚಂದ್ರನ ವಂದಿತ ಮಟ್ಟಿನ ಸುಲಭವಾದ ಸತ್ಯಾಪಣೆಗಿಂತ ವಾರ್ತೆಯನ್ನು ಮತ್ತು ಕುಡಿಯಿರಿ ಮಕ್ಕಳನ್ನ ಇರುವೆಲ್ಲ ವಾದ ವಿವಾದದ ತನುಮಧ್ಯಳು ಹರಿಶ್ಚಂದ್ರನ ರಾಶಿಗೆ ಪ್ರವೇಶ ಕೊಟ್ಟು ಕುಡಿಯಿರಿ ಪರಿಣಾಮ ಓಡಾದೆ ವಿಶ್ವಾಮಿತ್ರನ ಹರಿಶ್ಚಂದ್ರನ ಕೈತರ್ಪದಲ್ಲಿ ದಾನವಿಲ್ಲ ಯಾವಾಗ ಓಡಾದೆ ಒಂದು ಧನ ಸಾಯನಿಗೆ ನಡೆದಿದ್ದ ಕೊಟ್ಟು ಹರಿಶ್ಚಂದ್ರ ಮಹಾರಾಜ ರಾಣಿ ಆರಂಭ ಕುಡಿಯಲಿ ಕಾಲಾನುಕಾಲವನ್ನು ಪಡೆದು ಪಡೆದ ಅವಳಿಗೆ ಇದು ನಾಂಡ ಕಾಡುಗ ಕಮತ್ತಳು ಒಪ್ಪನಿಂದ ಕೊಟ್ಟಳು ಶಬರಿ ಜಾತಿಗೆ ಸೇವೆ ಮಾಡಿಕೊಂಡು ಲೋಕನ ಸೃಷ್ಟಿ ಮಾಡ್ತಾರೆ ಸತ್ಯರಿತನ ಬಂಗಾರ ಓಡಾದ ಪಡೆದುಕೊಂಡು ಕೊಲಿಯಲಿ ತಿರಸ್ಕಾರ ಮತ್ತು ಉಳಿಯಲಿ ಹರಿಶ್ಚಂದ್ರ ಮಹಾರಾಜಿ ಸರ್ವಸ್ವನ್ನ ಕೊಟ್ಟ ಓಡಾಡ ಮಧ್ಯವರ ಸಾಧ್ಯ ಜೀನು ಪಡ್ತಾರೆ ಗೊತ್ತಾಗಬಹುದು ವಿಶ್ವಾಮಿತ್ರೆ ಕೇಂದ್ರ ಸರ್ವಸ್ವನ ನಾಡ ರಾಜ ಒಕ್ಕಸ ಭಂಡಾರ ಸರ್ವಸ್ವನ ಎಂದು ಕೊರಲು ಬಂದಿರಿ ಸರ್ವನ ದಾನವನ್ನು ಕೊಟ್ಟಿರಿ ಅಂಡ ತನ್ನ ಹುಡುಗಿಯಾದ ಪದ್ಮಾವತಿ ಚಂದ್ರಾವತಿ ಮಗೇನ ಲೋಹಿತಾಸನ ರಾಜ್ಯ ಪಡೆದು ವಿಧಾನವನ್ನು ಒಬ್ಬನಿಂದ ಕೊಟ್ಟು ವಿಶ್ವಾಮಿತ್ರೆ ಕೇಂದ್ರಿ ಆನೆ ಒಬ್ಬನಿಗೆ ಧನ ಸಂಪತ್ತು ಕೊಡಲ ಬಂದದ ಧನ ಸಂಪತ್ತು ಕೊಡಿಯಲು ಸಾಧ್ಯತೆಯಿಂದ ಕಾಲಾನುಕಾರಣ ಗೊತ್ತಾಗಿ ಬಂದಿರಿ ಕಾಲಾನುಕಾರಣ ಕಾಶಿ ಯಶುಡು ವೃದ್ಧಾಯಿ ಮಾನವನನ್ನು ಬಡ ಬ್ರಾಹ್ಮಣಗೆ ತನ್ನ ಬೇದಿ ಜೋಗಿಯನ್ನು ವಿಕ್ರಮ ವಿಶ್ವಾಮಿತ್ರಿಗೆ ಕೊರಿಯರೆ ನನ್ನ ಸಂಪದ ನನಗ ಕಮ್ಮೆಂಡು ಬಡದೆ ತಿಳಿನಿಂದ ಕೊಟ್ಟು ತನ್ನ ಸಖಿಯವನ ಸ್ವಂತ ದೇವನ ಮಶಾನ ಕಾಪನ ಮಾತಿಗೆ ತನ್ನನ್ನು ಮಾಡಿದು ಬಿಡಿಯಿರಿ ಮಶಾನ ಕಾಪನ ಜನ ಕಜ್ಜುರುವಾರ ಮತ್ತೊಂದು ಬರುತ್ತಿಲ್ಲ ಆ ಪೊಟ್ಟುಳ್ಳಕ್ಕೇನು ಹುಡುಜಿ ವಿಕ್ರಮ ರೋಹಿತ್ ಆಶ್ವಗೆ ಸರ್ಪೆ ಆದ ಬಂದದ್ದು ಕೂಡ ಅರ್ಥ ಉಳಿಯ ಸೈತ ಊರಿನ ಬಾರಿನ ಮಣ್ಣು ಮಲ್ಪರ ಓಡಾದೆ ಚಂದ್ರಾವತಿ ಮಶಾನ ಭೂಮಿಗೆ ತಂದು ಬರ್ತೇವೆ ಅಂಡ ಹರಿಶ್ಚಂದ್ರ ಮಹಾರಾಜ ನನಗೆ ಏನು ಮುಲ್ಲಿರಿ ಮಣ್ಣು ಮಲ್ಪರ ದುಡ್ಡುದ ಅವಶ್ಯಕತೆ ಉಂಟು ಕನ್ನಗ ದುಡ್ಡು ಇಜ್ಜಿ ಮಣ್ಣು ಮಲ್ಪೆಂದ ಕಂದಾರಾಜಿ ಬೇಡುದಿಲ್ಲ ಎನ್ನ ಉಡೆಗೆ ಸೇರಿದ ದುಡ್ಡಿಟ್ಟಿನ ಕೊಡ್ಲಿ ಎನ್ನ 8 ವರ್ಷದ ಮಲ್ಲೆಚ್ಚಿ ಕನ್ನಗ ನಟದ ಕನ್ನಡ ಓಡಾದವರು ನಟರ ಕೂಡಿನ ಸಾಲ ಸಿಕ್ಕಿದ ನಾಡಿನ ಜೀವನ ಬರ್ತದೆ ವಿಕ್ರಮ ನಟ್ಟು ನಚ್ಚಿನ ಕೊಟ್ಟಡು ಆ ನಟರಂತೆ ವ್ಯಕ್ತಿಯಲ್ಲಿ ಕಲ್ವತನದ ಅಪರಾಧದ ಬುದರಿಯನ್ನು ಮಾಡಿದ ಉಳಿಯ ವಿಕ್ರಮ ಆ ಕೊಟ್ಟಡು ಅರಸುವನ ರಾಜೆ ಅಲ್ಲಿನ ಶಿವಚೇತನ ಮಲ್ಪುರ ಓಡಾದೆ ಆ ಮಶಾನ ಭೂಮಿ ಕಡದು ಸೇರಿ ತನ್ನ ಬುಡೆಯಿನ ಶಿವಚೇತನ ಮಲ್ಪುರ ಕಾರ್ಯ ಕಡೆಗೆ ತನ್ನ ಮಗನ ಮಣ್ಣು ಮಲ್ಪನದಿಂದ ಕೆಲಸ ಒತ್ತಡ ತನ್ನ ಮದ್ದಳು ಚಂದ್ರ ಹರಿಶ್ಚಂದ್ರ ಆ ಒತ್ತಡು ವಿಶ್ವಾಮಿತ್ರ ಒತ್ತಡು ಪಾತ್ರ ಬಂದಿದೆ ಚಂದ್ರ ಹರಿಶ್ಚಂದ್ರ ನನ್ನ ಕಾಲ ಬಂದು ನಾವು ಕಳೆದು ಹೋದುಜಿ ಎನ್ನ ಜೋಗಲಿನ ಮದುವೆಯ ನಿಂತು ರಾಜ ಒಕ್ಕಸ ಭಂಡಾರ ಪುನರಭ್ಯಾದು ಹೊರಪೇನ್ ಬಂದಾಗ ಹರಿಶ್ಚಂದ್ರ ಮಹಾರಾಜ ತನ್ನ ಕಡೆ ಕೊಡಿ ಕನ್ನಡ ಕಡೆ ದುಃಖ ಬಂದಿರಿ ಯಾರ ರಾಜ ಒಕ್ಕಸ ಭಂಡಾರ ಓಡಾದಿ ಯಾರ ಅಪೇಕ್ಷೆ ಮಾಡ್ತಾ ಇಡೀ ಹರಿಶ್ಚಂದ್ರ ಮಹಾರಾಜ ಈ ಭೂಮಿನ ನಿಂತು ಓಡಿ ನಾಡ ಈ ಭೂಮಿನ ನಿಂತು ಸತ್ಯ ಹುಣ್ಣಿಂದಾಡ ಹರಿಶ್ಚಂದ್ರ ರಕ್ಷಣೆ ಮಾಡ್ಕೊಳ್ಳುವುದು ಈ ಭೂಮಿನ ನಿಂತು ಸತ್ಯ ಇಜ್ಜಿಂದಾಡ ಹರಿಶ್ಚಂದ್ರ ಈ ಭೂಮಿನ ನಿಂತು ಇಬ್ಬರಲ್ಲಿ ರೊಟ್ಟೆ ತವಳಿ ತೀರ್ಮಾನ ಯಾವ ಪಡೆದ ಕರಾಳವನ ಕತ್ತಿನ ನೆಟ್ಟದು ಗುಡಿನ ಶಿರಕ್ಷೇತ್ರ ಮಾಡಿಕೊಳ್ಳುವ ಪಾರ್ವತಿ ಪರಮೇಶ್ವರ ಸಮೇತ ಪ್ರತ್ಯಕ್ಷ
ಚಂದ್ರನ ಲಕ್ಷಣವನ್ನು ಕೊಟ್ಟು ఆయన ಪುನರಪಿಯಾದ ಆಯ್ಕೆ ರಾಜ ಬೋಕಸ ಭಂಡಾರ ಪ್ರಜಾವರಿನ ಲಕ್ಷಣವನ್ನು ಕೊಡ್ತದೆ ಪೂರ ಯಾರು ಗೊತ್ತಿನ ಆಗ್ಲೇನೆ ಲಕ್ಷಣ ಕಷ್ಟ ಕೊಡ್ತಲ್ಲ ಆಗ್ಲೇನೆ ಲಕ್ಷಣ ಮತ್ತೊಂದು ಬರ್ತಕ್ಕ ವಿಕ್ರಮ ನೆನ್ಮುಖ ಹೇಗೆ ಕಷ್ಟ ಬರೆಯಲಿಕ್ಕೆ ಕೇಳಿದ್ರೆ ನಾಡ ನಲ ಚಕ್ರವರ್ತಿಗೆ ಯಾರು ಕಷ್ಟ ಬರಲಿ ನಲ ಚಕ್ರವರ್ತಿಗೆ ರಾಯಿಗೆ ಕಷ್ಟ ಬರೆಯಲಿಕ್ಕೆ ಕೇಳಿದ್ರೆ ನಾಡ ಪರಾಕ್ರಮಿಯಾಗಿ ಒಂದು ಮಕ್ಕಳಿಗೆ ನಲ ಚಕ್ರವರ್ತಿ ಭೀಮಕರಾಯೇ ತನ್ನ ಮಗರಾಯ ಧನವೆಂಬಂದಿಗೆ ಸ್ವಯಂವರಣ ಏರ್ಪಾಡು ಮಕ್ಕಳಿಂದ ಕೊಟ್ಟು ಅಷ್ಟ ದಿಕ್ಪಾಲಗೆ ಪೂರ ಕೋಪನದಿಂದ ಕೊಟ್ಟು ದಮಯಂತಿಗೆ ನಲಚಕ್ರವರ್ತಿನ ಪರಾಕ್ರಮಣ ಜರಿನಂಜಿನ ಚಕ್ರವರ್ತಿನ ಪರಾಕ್ರಮಣ ಜರಿನಂಜಿನ ದಮಯಂತಿ ನಲಚಕ್ರವರ್ತಿ ಎಕ್ಕಿಲಿಗೆ ಉತ್ತಮವಾದ ತನ್ನ ಗಂಡನೇ ಪಡೆದು ಸ್ವೀಕಾರವಂತಾಗಬಹುದು ಮುಂದಿನ ತುಯಿನಂಜಿನ ಅಷ್ಟ ದಿಕ್ಪಾಲರಿಗೆ ತನಿನ ಗಂಧವನ್ನು ಗರ್ಭಿಣಿಯಿಂದ ಕೊಡ್ತು ಎದುರಾದ ಬೋದು ಕೇಂದ್ರ ಮುಂಗೋಪಿ ಆಗಿನ ಅಗ್ನಿಡನೆ ಅಗ್ನಿ ತಾಯಿಗೆ ಮಾಡಿದ ಹೋದು ನಿನ್ನ ಏರೇಳಾಡಲಿಕ್ಕೆ ಕಷ್ಟ ತಿಕ್ಕೊಂಡ ಬಲ್ಲ ಪನ್ನಗ ಅಗ್ನಿಯೇ ತಿರಸ್ಕಾರ ಮಾಡಿಯೇ ಒಂಜರ ಗಾನ ಪದನ ಶನಿ ಈ ಎಲ್ಲ ಕಷ್ಟ ತಾನು ಪರಿಹಾರ ಮಾಡಲು ಸಾಧ್ಯ ಆಗ ಪುನರಪಿಯಾದ ಬಂಡೆ ಈ ಪಂಡೆನಾಗ ಕಷ್ಟ ಪರಿಹಾರ ಮಾಡ್ತೇನೆ ಬಂಡೆ ಅಗ್ನಿ ಆ ಒಟ್ಟು ಎಲ್ಲ ಬಂಡೆ ಶನಿ ದೇವ ಕನ್ಯಾಯಿನಿಂದ ದಮಯಂತಿನ ಮತ್ತಾವಡಿ ಬಂದ ಉದ್ದೇಶ ಯಾರಬಹುದಿತ್ತು ನಾ ಗೊತ್ತು ಆಂಡ ಆ ಎಂಕ್ಲಿನ ತಿರಸ್ಕಾರ ಮತ್ತು ಅವರ ಮಾನವನಾದ ಮತ್ತಾದ ಹೋಯಲು ಮುಂದೆ ಒಂದು ಮನಸ್ಸಿನ ಬೇಜಾರ ಬಣ್ಣದ ಅಗ್ನಿಗೊಂದು ಪಾತ್ರೆಯನ್ನು ಕೊರಿಯ ಒಂದು ದಿನದ ಒಟ್ಟುಗಾರನ ಕಣ್ಣಿಗೆ ಬಿಡಿದ ಬೇರ್ಪಾಡು ಬಂದಿದೆ ಸರಿ ಬರಬೇಕಿದ್ದ ಪಾತ್ರ ಜ್ಞಾನ ಅಗ್ನಿಗೆ ಕೊಂಡು ಬಿಡಿಯ ವಿಕ್ರಮ ಕೊರ್ತನ ಪಾತ್ರ ಸಹಜ ಮಲ್ಪುಡ ಕಾರ್ಯ ಮಾತ್ರವಾದುಂಟು ವಿಕ್ರಮ ಚಕ್ರ ನಲ ಚಕ್ರವರ್ತಿನ ರಾಶಿಯ ಪ್ರವೇಶ ಕೊಡಬಾರದು ఆయన ಇಂದದ ಬಾಗಿಲಿಡದ ವಾರದ ಕಿತ್ತನ 7 ವರ್ಷ ಪರ್ಯಂತ ಕಾಸುಗಳಿಗೆ ವಿಕ್ರಮ ಒಂದು ದಿನ ಕುದುರೆ ಸವಾರಿಗೆ ಕೋತನಕ್ಕಿಂತ ಬರ್ತುಡು ಮಣಿಗಂಡಿಗೆ ನೀರು ಬಾರದೆ ಒಳ ಪ್ರವೇಶ ಕೊರಿಯ ಬಂದ ಉದ್ದೇಶಕ್ಕೆ ಹೊರದು ఆయన ಮಣಿಗಂಡದ ಪ್ರಕಾರವಾದ ఆయన ರಾಶಿಗೆ ಪ್ರವೇಶ ಕೊರಿಯ ವಿಕ್ರಮ ಅದು ಮುಟ್ಟ ಜಗಜ್ಜಾದ ವಿರೋಧ ಹೊತ್ತನಕ್ಕಿಂತ ನಲ ಚಕ್ರವರ್ತಿ ಸರ್ವಸ್ವಲ್ಲ ಕಳೆದು ಹೋಯಿ ತುಂಡು ತುಂಡು ಬಾಳದ ಗುಣಿಗೆ ಭಕ್ತನ ಆರೋಗ್ಯದ ಮಕ್ಕಳಿಗೆ ಕಾರಣಿ ಆ ಭಕ್ತರು ಆಲೋಚನೆ ಮತ್ತೆ ದಮಯಂತಿ ಪುನಃ ಪರಮ ಪವಿತ್ರತೆಯ ದಮಯಂತಿ ಪುನಃ ಕಾರ್ಯಮಲ್ಪನ ಸಾಧ್ಯ ಜೀವನ ಆಲೋಚನೆ ಮತ್ತೆ ಯಾನೇ ದಮಯಂತಿನ ಮನಸ್ಸಿನ ಚಂಚಲ ಮಂತ್ರಿಯ ಚಂಚಲ ಮಂತ್ರ ಕೊಟ್ಟು ನಲ ಚಕ್ರವರ್ತಿ ದಮಯಂತಿನ ಕಾರಣತನ ಮಚ್ಚಲು ಕೊಡ್ತು ಒಬ್ಬನಿಂದ ಕೊಡ್ತು ಆ ಭಕ್ತರು ಆರ ಕಾರ್ಯಮಲ್ಪನ ನಲ ಚಕ್ರವರ್ತಿ ಪುನಃ ಬೆರ್ಪುಂಡದ ಮಜ್ಜುಡು ಕರ್ಕೋಟಕ ಸರ್ಪಿಯಾಗುವುದು ನಲ ಚಕ್ರವರ್ತಿ ಬರ್ಪಣಿಗೆ ಕೊಡ್ತದೆ ಅಂಗಲಾಚನೆ ಬೇಡಿಯ ನಲ ಚಕ್ರವರ್ತಿಯನ್ನೇ ರಕ್ಷಣೆ ಮಾಡ್ಕೊಳ್ಳ ಕೇಂದ್ರದ ನಲ ಚಕ್ರವರ್ತಿ ಬಂಡೇರಿ ಈ ಕರ್ಕೋಟಕ ಸರ್ಪಿಯಾಗಿಲ್ಲ ನಿನ್ನ ಜಾತಿ ಸ್ವಭಾವನ ಕೂಡ ನಿಕ್ಕೆ ಉಪಕಾರ ಮಂತ್ರಿಯಿಂದ ನಿಕ್ಕೆ ಅಪಕಾರಣಿ ಮಂತ್ರೇ ಬಂಡಿ ಆ ಭಕ್ತುಡ್ಲ ಯಾನಂಜಿ ಅಭಯದ ವಾಕ್ಯನಿ ಕೊಯ್ಯ ಉಪಕಾರ ಮಂತ್ರಿನ ಅಪಕಾರ ಮಾಡಣ ಯಾನಂತೆ ರಕ್ಷಣೆ ಮಾಡ್ಕೊಳ್ಳ ಬಂಡೆ ಸುತ್ತದ ನಂಜಿನ ಗುಂಡು ತುಂತುನೆ ದೆತ್ತೇ ಲೈಫ್ಲಾಯದ ಬಂಡೆ ಲೈಫ್ ನಂಜಿನ ಕೊಟ್ಟು ಏನನ್ಕೊಂಡು ಮುಂಚೆ ಉನ್ನಗ ಒಂಜಿ ಬಂಡ ವಿಶುದ್ಧ ಯಾರಾಗ ಗುಣತ್ತು ಒಳಿಯ ಪರಿಣಾಮ ಆಯನ ಮೂಡಿನ ವಿಚಿತ್ರವಾದ ಬೋಡು ವಿಕಾರವಾದ ಬೋಡು ಕೊಡಿ ಕಣ್ಣಲ್ಲಿ ಗಡಗಣ್ಣಲ್ಲಿ ಹೊಡೆಯ ದುಃಖರದೇರಿಕೆ ಕರ್ಕೋಟದ ದಾನ ಮಂತಪ್ಪ ಮೈಯಕ್ಕೆ ಉಪಕಾರ ಮಂತ್ರಿ ಮುಂದೇನಿನ ಪ್ರತಿ ಉಪಕಾರನ ಎನ್ನಗ ಆಯಗನಿ ಪಾತ್ರರೆಲ್ಲ ಪಂಡೆ ನಲ ಚಕ್ರವರ್ತಿ ಒಂದು ನಿಕ್ಕೆ ಉಪಕಾರ ಮಂತ್ರಿ ಈ ಸ್ವರೂಪುಡ ಈ ಬೋಳೆ ನಾನನಿಕ್ಕೆ ದುಂಬುದ ಕಾರ್ಯನಿಂದ ನಡಪರ ಸಾಧ್ಯ ಉಂಟು ಪಂಡೆ ಪಾವುಕರ ರೂಪುಡು ಕಾಯ್ದೆನ ಮಂತದ ಬರ ಅದು ಮಕ್ಕಳಿಗೆ 7 ವರ್ಷ ಕಳೆದ ಒಕ್ಕ ದಮಯಂತಿನ ನಿಕ್ಕೆ ಸ್ವಯಂ ಪಾದಯಾನ ನಿಕ್ಕೆ ಹೋಗ್ನಂಚಿನ ರಾಜಭೊಕ್ಕಸ ಭಂಡಾರನ ಕೊಪ್ಪ ಪಡೆದೆ ಹೋಗ್ನಂಚಿನ ರಾಜಭೊಕ್ಕಸ ಭಂಡಾರನ ಅನುದ್ರ ಮಂತದೆ ಕಷ್ಟನು ಕೊಡದೆ ದಕ್ಷಿಣ ಮಕ್ಕಳು ಬರ್ತವೆ ಕ್ರಮ ಎರಡು ಬೊಕ್ಕ ಏನಿಗೆ ಕಷ್ಟ ಕೊಡಿಯ ಇದಕ್ಕೆ ನಾಡ ಇಂದ್ರಗಣನೆಯನ್ನು ಬಿಡ್ತಾರೆ ಅತ್ತೆ ಇಂದ್ರಗದಾಯ ಕಷ್ಟ ಕೊಡ್ತಾ ಇದಕ್ಕೆಲ್ಲ ஒரு காமுகே பண்பனைக்கு சமர்த்தமான உத்தரனை இந்திரியாதுல்யப்ப தாய் பண்ட ಅಹಲ್ಯನ ಸಂಘ ವಯಸ್ಸಿನಾಯಿ ಗೌತಮ ಮಹರ್ಷಿನ ಉಳಿದಿಯನ ಅಹಲ್ಯನ ಸೇರುಡು ಬರುವ ಉದ್ದೇಶವನ್ನು ಆಡಣ ತಂದು ಒಂದು ದಿನ ಕೋರಿಕೆ ಬಂದನ ಹೊರತು ಕೋರಿಯಾದ ಬರುತ್ತದೆ ಆಶ್ರಮದ ಬೆಂಕರ ನೀರು ಗೌತಮ ಮಹರ್ಷಿ ತಾನೇ ಹುಲ್ಯಾಡ
ಬಂದ ಆಲೋಚನೆ ಮಾಡಿ ತನ್ನ ಸಂಧ್ಯಾ ಧ್ಯಾನ ಒಡಾದೆ ನದಿ ತೀರುಗ ಬಿಡಲು ಗೋಪುರದಿಂದ ಕಾಲಸಿದಿ ಆ ಪುರುಷುಡು ಗೌತಮ ಮಹರ್ಷಿನ ರೂಪದ ದಾನವನ್ನು ಹನ್ನೆರಡು ಸೇರಿ ಮುಡಿಯರೆ ಕಾರಣ ನದಿ ತೀರುಗ ಬೋಧನೆಂಚಿನ ಗೌತಮ ಮಹರ್ಷಿ ಆಲೋಚನೆ ನಂತಿರಿ ಪುಲ್ಪ ಅವರ ನನಲ ಸಮಯ ಉಂಡು ಬಂದ ಆಲೋಚನೆಯನ್ನು ಬಿಡಬೇಕೆಂದು ಬಂದಾಗ ಇಂದ್ರನ ಗೋವಿನೆಯಿಂದ ಗೌತಮ ಮಹರ್ಷಿ ಕೋಪ ಬದುಕಿಕೊಂಡವರು ಶಾಪನು ಕೊಂಡು ಬಿಡಿಯರೆ ಅಹಲ್ಯಗೆ ಕಲ್ಲಾದ ಕೂಡ ಬರ್ಬಿನ ಶಾಪ ತುರಿಯರೆ ಇಂದ್ರಗ ತಾನೇ ಯಾವ ಉದ್ದೇಶದಲ್ಲಿ ಧಾರಣವಂತನ್ನು ಬೈದಾನ ಅವೇ ನಿನ್ನ ಮೇಲೆ ಸಾವಿರಾರು ಬೋಡ ಬಂದರೆ ಶಾಪನು ಕೊಂಡು ಬಿಡಿಯರೆ ಸಾವಿರ ಗೋಣಿ ಕರುವಿನ ಇಂದ್ರನ ಆದಬಹುದು ಆ ಹೊತ್ತು ಹಿಂದೆ ತಾನೆ ಕೊಡಿ ಕನ್ನಡ ಗಡಿಗುತ್ತ ನೀವೇ ಸ್ವಾಮಿ ಏನು ಸರ್ವದಾ ತಪ್ಪಾದುಕೊಂಡು ಈ ರೀತಿ ನನ್ನ ಸುಲೋಕದ ಕೂಡ ಸಡ್ಡುಂಡ ರಕ್ಷಣೆ ಮಾಡ್ಕೊಳ್ಳೇ ಮಾಡಲಿಕ್ಕೆ ನನ್ನ ಬೇಚಾಪರು ತುರಿಯರಿಗಾರೆ ನಿನ್ನ ಮೇಲೆ ಸಾವಿರ ಕಣ್ಣಾದರೂ ಲೋಕವು ತೆರೆಯಲು ಬಂದಾಗ ಬೇಚಾಪರು ತುರಿಯರಿ ಅದು ಒಕ್ಕರೆ ಸಾವಿರ ಕಣ್ಣದ ತೊಂದರೆ ಬಂದ ಲೋಕವನ್ನಾಗಿ ಇಂದ್ರಗೆ ತಿಳು ನಿಟ್ಟು ಒಕ್ಕ ಎಲ್ಲಿಗೆ ಕಷ್ಟ ಬರಿ ಅದಕ್ಕೆ ನನ್ನ ಅಣ್ಣ ವಸಿಷ್ಠನಿಗೆ ಪಿಡಿಯಲು ಸಾಸಿರ ಪುತ್ರರು ನಾಶವಾದರು ಕೇಳು ವಸಿಷ್ಠನಿಗೆ ಪಿಡಿಯಲು ಸಾಸಿರ ಪುತ್ರರು ನಾಶವಾದರು ಕೇಳು ಶನಿಯ ಮಹಿಮೆಯ ಶನಿಯ ಮಹಿಮೆಯ ಮಹಿಮೆಯ ಶನಿಯ ಮಹಿಮೆಯ 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 ಚಂದ್ರನಿಗೆ ಗಗಪಾರೆಗಳಂತ ಬಂದಿತು ಆಗ ಪಾಂಡವರು ರಾಜ್ಯ ಸೋತು ಹೋಗಿ ಆವಾಗ ಪಾಂಡವರು ರಾಜ್ಯ ಸೋತು ಹೋಗಿ ಕೌರವರಿಗೆ ಗೃಹ ಬರಲು ಅವರೆಲ್ಲ ಹೋದರು ಶನಿಯ ಮಹಿಮೆಯ ಇನ್ನು ಬೇಡುವರ್ಯ ಶನಿಯ ಮಹಿಮೆಯ ಇನ್ನು ಬೇಡುವರ್ಯಾರು ಮಹಿಮೆಯ ಇನ್ನು ಬೇಡುವರ್ಯಾರು ಏನು ಮಾಡಲು ಸಾಧ್ಯ ಉಂಟಪ್ಪ ಶನಿಯ ಮಹಿಮೆಯ 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 ಇನ್ನು ಬೇಡುವರಾರು ಇಂತೆಂದು ವಿಕ್ರಮನಿಗೆ ಶನಿದೇವರು ಇದೆಲ್ಲವನ್ನು ಬೇಡಿ ಮತ್ತು ಶ್ರೀಕೃಷ್ಣನಿಗೆ ಕಳಂಕವನ್ನು ಹಚ್ಚಿರುವೆನೆಂದು ಎಲ್ಲವನ್ನು ಸವಿಸ್ತಾರವಾಗಿ ಬೇಡಿ ಹೊರಟು ಹೋಗುವ ಸಮಯಗಳು ಶನಿದೇವರಿಗೆ ವಿಕ್ರಮನು ಏನೆಂದು ಕೊಂಡಾಡುತ್ತಿದ್ದನೇ ಎಂದನೇ ರಾಜವಿಕ್ರಮಯೇತು ತಕ್ಷಣ ರಾಜಶನಿಯ ಚರಣ ಪಿಡಿದು ಚರಣ ಪಿಡಿದು ಚರಣ ಪಿಡಿದು ಚರಣ ಪಿಡಿದು
ಬೇಡಿಕೊಂಬೆನು ವರವ ಪಾಲಿಸು ಬೇಡಿದ ವರ ಕೊಡುವ ದೇವನೇ ಬೇಡಿದ ವರ ಕೊಡುವ ದೇವನೇ ಕೊಡುವ ದೇವನೇ ಕೊಡುವ ದೇವನೇ ನೋಡಿ ಬೇಡ ಕೇಳು ನರರಿಗೆ 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 ಕಾಡಿಸಬೇಡು ಕೇಳು ಕಾಡಿಸಬೇಡ ನರರಿಗೆ ತಡೆಯರುಂಟೆ 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 ಪರರ ಹಿಂಸೆ ಮಾಡೋದಿಲ್ಲ ಪರರ ಹಿಂಸೆ ಮಾಡೋದಿಲ್ಲ ಪರರ ಹಿಂಸೆ ಮಾಡೋದಿಲ್ಲ ಎಂಬುವಂತ ವರವ ಪಾಲಿಸು ವರವು ನಿಮಗೆ ನಾನು ಬೇಡುವೆ ಇದೇ ಕೇಳು ಇದೇ ಕೇಳು ರಾಜವೇ ಕ್ರಮ ಎಂದು ತಕ್ಷಣ ರಾಜಸನಿಯ ಶರಣ ಬಿಡಿದು ಶರಣ ಬಿಡಿದು ಶರಣ ಬಿಡಿದು ಮೋಜದಕ್ಕೆ ಬಲವಂತ ದೇವರೇ ಕಾಯ್ದೆಯನ್ನ 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 ಕಾಯ್ದೆ ಮೂಡಲ ದೇವನೇ ಕಾಯ್ದೆಯನ್ನ ಕಾಯ್ದೆಯನ್ನ ಇಂತೆಂದು ವಿಕ್ರಮದ ಬೇಡಿಕೊಳ್ಳಲು ಜನಿದೇವರು ಸಂತೋಷ ಭರಿತರಾಗಿ ಏನೆಂದು ಬೇಡುತ್ತಿದ್ದಾರದಿಂದನೇ ಏನೆಂದು ಬೇಡುತ್ತಿದ್ದಾರ ಎಂದೆನಿ ಚಂದ್ರಿಗೆ ಕಷ್ಟ ಬರ್ತಾ ಇರುವ ಕೈಗೆ ಕಷ್ಟ ಬರಲಿ ಅಂತ ಕೇಳ್ತಾರ ಇಂದ್ರಿಗೆ ಕಷ್ಟ ಬರ್ತಾ ಇರುವ ಚಂದ್ರಗೆ ಏನು ಕಷ್ಟ ಬರ್ನೇ ವಿಕ್ರಮ ಚಂದ್ರಗೆ ನಾಯಕ ಕಷ್ಟ ಬರ್ಲಿ ಅಂತ ಕೇಳಿದ ನಾಡ ತಾನಲ್ಲಿ ಕೊಡಲಿನ ಅಹಂಕಾರವನ್ನೇ ಚಂದ್ರಗಿರ್ತದೆ ಆ ಅಹಂಕಾರ ನಿವಾರಣೆ ಪರಗೊಡಾದೆ ದಕ್ಷ ಬ್ರಹ್ಮೆ ವರ್ಧನೆಯಿಂದ ವರದಾನ ಉಪಯೋಗವನ್ನು ತಂದು ಆಗ ಕುಷ್ಠರೋಗಿ ಬಂದಿದ್ದ ಬಾಧೆಯನ್ನು ಕೊಟ್ಟು ಆಯ್ನ ರಕ್ಷಣೆ ಮತ್ತು ಕಾಪಾಡಿದವರಿಂದ ಕೀರ್ತಿನ ಎನ್ನ ಬಾಲಗಾದುಂಟು ವಿಕ್ರಮ ಚಂದ್ರಗ ಕಷ್ಟ ಬರ್ತಾ ಇರುವ ಬೇರೆಗೆ ಕಷ್ಟ ಪಡಿ ಅಂತ ಕೇಂದ್ರ ನಾಡ ವಸಿಷ್ಠರನ್ನ ಯಾರು ಮುಡ್ತಾಯ ಅಂತ ವಿಕ್ರಮ ಸಾವಿರ ಗೋಕುಲ ಉಲ್ಲೇಖನ ಅಹಂಕಾರ ನಿಂತಾಯ ವಸಿಷ್ಠರೇ ಸಾವಿರ ಗೋಕುಲ ನಗರವನ್ನು ಕಣ್ಣೆ ನಡೆ ಕರೆನೆ ಕೈ ಮತ್ತು ತಾಂಡದ ಸೈಪಡಿಸಿದ ಕಾಲಸ್ಥಿತಿಯನ್ನ ಅವರ ಜೀವನದ ತುಜಪಾಠವನ್ನೇ ವಿಕ್ರಮ ಯಾರೇ ವಸಿಷ್ಠನೇ ಕಷ್ಟ ಬರ್ತಾ ಇರುವ ಬೇರೆಗೆ ಕಷ್ಟ ಪರ್ಯಂತ ಕೇಂದ್ರ ನಾಡ ಪಾಂಡವರನ್ನ ಯಾರು ಮುಡ್ತಾಯ ವಿಕ್ರಮ ಯಾರಂತೆ ಧರ್ಮರಾಯನ ಧರ್ಮ ಸಂಶೋಧನೆಗೆ ಓಡಾದೆ ನಾನಾ ತರದ ಕಷ್ಟನು ಕೊಡುದು ಪತ್ನಾಯಕ ಯಾರಾದಲ್ಲ ಪದ್ಯಂಗನಿನ ಇದ್ದೊಡು ಪಾಂಡವರನ್ನ ವಿಧಿಸಿದ ಒಕ್ಕ ದೃಷ್ಟಿಯಿಂದ ಗೌರವನ ದೃಷ್ಟಿಸಿದ್ದು ಪಾಂಡವರನ್ನು ಒಟ್ಟದ ಗೌರವನ ಕರ್ತದೆ ಅಸ್ತಿನಾವರಿದ ಸಿಂಹಾಸ ಮಟ್ಟ ನಡೆದ ಧರ್ಮರಾಯ ಕಟ್ಟದ ನನಗೆ ಇರಲಿ ಎಲ್ಲ ಬಾಲಗಾದ ವಿಕ್ರಮ ಅದು ಪಕ್ಕ ಏನೇಕೆ ಕಷ್ಟ ಬರ್ತದೆ ನಾಟ ಶ್ರೀಕೃಷ್ಣ ಪರಮಾತ್ಮನೇ ಯಾರು ಮುಡ್ತಾಯ ಯಾರಂತೆ ಆರಲ್ಲಿ ಹಂಸ ಸಮೂಹ ಯಾರಿದ್ದಾರಲ್ಲ ಎಲ್ಲ ಯಾರು ಮುಡ್ತಾಯ ಯಾರಂತೆ ವಿಕ್ರಮ ಶ್ರೀಕೃಷ್ಣ ಪರಮಾತ್ಮ ನಾಯಕ ಕಷ್ಟ ಬರ್ತೇವೆ ಎನ್ನಲ್ಲ
ಸಮಂತವನಿಗೆ ಕಲಿಯ ಬಂದಿದ್ದ ಅಪರಾಧ ಜಾಂಬವಂತನ ಮತ್ತೊಂದು ಸಮಂತವನಿಗೆ ಕಲಿಯ ಅರ್ಥ ಬಂದಿದ್ದ ಕೀರ್ತನ ಅರಣ ಬಾಲಕ ಪಾಲ್ಗೊಳ್ಳುತ್ತದೆ ಕೀರ್ತನೆ ಪಾಲ್ಗೊಳ್ಳುವುದು ವಿಕ್ರಮ ನನ್ನ ಪೂರೇ ಸಂಸಾರವಾಗಿ ಕೇಳಿದ ವಿಕ್ರಮ ಇದು ಮುಟ್ಟವರಿಗೆ ಕಷ್ಟದ ಕಥೆನೇ ಕಿವಿಗೊಂಡ ಒಂದು ಕೇಳಿನ ಅಣ್ಣ ಇದ್ದ ತುಲಗೆ ವಿಕ್ರಮ ನಮ್ಮೆಲ್ಲ ನಿಜವೇ ಬಹಳ ವಾಸ್ತವ ಮೂರನೇ ಲಕ್ಕಣಿಗೆ ಹೋಗ್ಬೇಕಿನ ಕಾಲ ಸುದ್ದಿ ಅನ್ನಗ ದೇವರ ಲಕ್ಕಣಿಗೆ ಭಕ್ತರು ವಿಕ್ರಮನ ಕಲಿಸು ದೇವರ ಕಾರಣ ದೇವಾ ಈ ಕಾಲ ಬಂದಿದ್ದೇವೆ ವಿಕ್ರಮ ಈ ತುಲನೆ ಮತ್ತು ದೂರ ಯಾನ ದಾರವಿನ ತುಲನೆ ಮತ್ತು ದೂಪನ ದೇವರ ಬೆಲೆಗೆ 7 ವರ್ಷ ಎಂಟು ಬಂದಿದ್ದ ಕಷ್ಟ ದೇವಾದಿ ದೇವತೆಯಲ್ಲಿ ಬಂದಿದ್ದ ಕಷ್ಟದ ಕಥೆ ಕೇಳಿದೆ ಹೆಂಗೆ ಬಂದಿದ್ದ ಕಷ್ಟ ನಾಲೆಜ್ಜಿದೇವರೇ ಆಂಡ ಈ ಒತ್ತಡು ಸರ್ವಸ್ವದ ಕೊರಿಯಲ್ಲಿ ಆಂಡ ವಿಕ್ರಮನ ಉಡಲದ ಬೇರೆ ಮಾತ್ರ ಕಮ್ಮಿ ಆದಿಗೆ ದೇವರೇ ಬೇರೆ ಮಾತ್ರ ಕಮ್ಮಿ ಆದಿಗೆ ಅಧಿಕಾರ ಅಂತಸ್ತು ಜನಬಲ ದೈವಬಲ ಜೊತೆ ಯಾನೇನಿ ಈ ವಕ್ರ ದೃಷ್ಟಿಗೆ ಒಳಗಾಗಬಹುದು ಸರ್ವಸ್ವದ ಕಳೆಪಾದ ಮಾಡಿ ನಿಂತಿನ ದೇವರೀರಾಗುತ್ತದೆ ಅಣ್ಣ ಈ ಪುರ್ತುಡ ಯಾನ 10 ದಿನಗಳ ಒಪ್ಪಂದ ಕೇವಲ ಕಾಲ ಸ್ಥಿತಿ ಬದಲಬಹುದು ದೇವರ ಅಧಿಕಾರ ಅಂತಸ್ಥ ಜನಬಲ ದೈವಬಲ ಇತ್ತಿನಲ್ಲ ವಿಕ್ರಮದ ಆಮಂತ್ರಣ ಸಾಧ್ಯವಾದಕೊಂಡು ಈ ಗೊಂಡಿನ ಕಷ್ಟವನ್ನು ಅನುಭವಿಸಲು ಅಸಾಧ್ಯವಾದ ಹೋಯಿನ ಮೊಕ್ಕ ಮನುಷ್ಯ ಮಾನವನ ಈ ಗೊಂಡಿನ ಕಷ್ಟವನ್ನು ಅನುಭವಿಸಲು ಸಾಧ್ಯ ಉಂಟೆ ಮಲ್ಲಿಗೆ 4 ವೇದ ಆದಿ ಶಾಸ್ತ್ರ ಪಟ್ಟಣ ಪುರಾಣ 32 ಲಕ್ಷಣ ಅಜಪದ ನಾಡಿನಿಂದ ಸಂಪತ್ತಾಗಿ ತತ್ವ ನೂತನ ನೀತಿದೆ ಮೇಧಾವಿಯಾದ ವಿರೋಧದ ಮಂತ್ರದಿಂದ ಈ ವಿಕ್ರಮ ಯಾದರಿ 50 ದೇಶದ ಒಡೆತನದ ಭಾಗ್ಯನಿಯನ್ನು ಪಡೆತಂದು ಬರ್ತನ ಹಣ ಈ ಗೊಂಡಿನ ಕಷ್ಟವನ್ನು ಅನುಭವಿಸಲು ಅಸಾಧ್ಯವಾದಕೊಂಡು ದೇವರೇ ಅಪಣ 3 ದಿನದ ಬಾಲ್ವೆಯನ್ನು ಪಡೆತಂದು ಬರ್ತನ ಮನುಷ್ಯ ಮಾನವೇ ಈ ಗೊಂಡಿನ ಕಷ್ಟವನ್ನು ಅನುಭವಿಸಲು ಸಾಧ್ಯ ಉಂಟೆ ಮಲ್ಲಿಗೆ ನಿಜವಾದ ಸಾಧ್ಯ ಈ ಪೊರ್ತುಡು ಇಡಿಯಾಗಿ ಸರಿಮಟ್ಟು ಬೇಡ ಕಾಲ ಒಂದು ದೇವರೇ ಪರಮಜ್ಯೋತಿ ಸ್ವರೂಪಿಯಾದ ಪರಮಾತ್ಮನ ಪಾದದ ದಿವ್ಯ ದರ್ಶನ ಬಂದವು ನಶ್ವರವಾಣಿ ಶರೀರಗೆ ತೆಗೆದುಕೊಂಡ ಅಂತ ಮಕ್ಕ ಈ ಭೂಮಿಯಲ್ಲಿ ತೆಗೆದು ಬಾಳು ಬದುಕೊಂಡು ಆಸೆ ಹಿಂಗಿದ್ದೇವೆ ಆಡ ಈ ಪೊರ್ತುಡಿ ಏನೊಂದಿಲ್ಲ ಹೆಂಗ ಕೊಂಡಿದ್ದ ಕಷ್ಟ ಮನುಷ್ಯ ಮಾನವೇ ಕೊಡಬಲ್ಲೆಂದು ಪಡೆದೆ ದೇವರ ಜನಮಟ್ಟಿಗೆ ಬೇಡನೆಂದಿನ ಭಕ್ತರು ದೇವರ ಪ್ರಸನ್ನ ಕಾರಣ ವಿಕ್ರಮದ ಬಂದ್ಮೇಲೆ ನನ್ನ ದುಂಬುಲ ಕಥಾಮೃತನು ಎನ್ನ ಗುರಿಯರೇನ ಗೆಲ್ಲಿಸ ಪನರಲ್ಲೇ ಯಾನ್ ಪಣ್ಣಿನಿಂದ ಆಗ್ತದ ಅನೇಕ ತರದ ತಪ್ಪೆತ್ತಿನ ನಾಟಲ ದೇವಿಯರ ಕಾರಣದಲ್ಲಿ ಬಾರ್ದೆ ನೆಟ್ಟು ನೆಟ್ಟರಿತಿರುವ ಅರ್ಥವಂತನ ಯೋಗ ಭಾಗ್ಯನೋ ದೇವಿಯರ ಅನುಗ್ರಹ ಮಲ್ಪಡೆದ ದೇವರ ನಟ್ಟತ್ತು ದುಂಬದ ವ್ಯಾಸಪೀಠ ಎನ್ನ ಗುರುವರಿಯರಿಗೆ ಅನುಕೂಲವಾಗಿದೆ ಸತ್ಯಕ್ಕೆ
ಬಿಡದಂತೆ ಕಾಡುವೆ ನಾನು ಮೊದಲು ಹೇಳಲು ಅನತ್ಯ ಪಡುವರಿಗೆ ಆಧರಣೆ ನಾನೆಂದು ಮಾಡದೇ ಇರುವೆನು. ಧನ್ಯ ಧನ್ಯ ರಾಜ ಧನ್ಯ ಧನ್ಯ ಶನಿದೇವರು ಬಲಬಲ್ಲುಗುಟ್ಟು ಈ ಗ್ರಂಥದ ಪೂಜಾ ವಿಧಾನವನ್ನು ಮತ್ತು ಬಲವನ್ನು ಪೇಳುತ್ತಿದ್ದಾರೆ. ಅದು ಎಂದನೇ ಶನಿದೇವನಿಗೆ ಮನಸ್ಸಿಗೆ ಸಂತೋಷವನ್ನು ಕೊರಡು ತನಕ ದಾಲಕೇಂದ್ಯ ವಿಕ್ರಮೆ ಲೋಕ ಉಪಕಾರವಾಯ್ತ್ರ ಉಪಕಾರಣಕ್ಕೆ ಅನ್ನಗ ದೇವರು ಪಂಪೇರು ವಿಕ್ರಮ ಈ ಧನ್ಯನಾದ ಕೋಯ ನಿನ್ನ ಚಿತ್ರವರೇ ಪರಾಕ್ರಮಶಾಲಿ ಈ ನನ್ನ ಜಗತ್ತಿನ ಉಲ್ಲೇ ಪಣ್ಣನಾಟ ಅವು ತಪ್ಪಾದುಕೋವರ ಸಾಧ್ಯ ಉಂಟು ನೀತಿವಂತೆ ಜ್ಞಾತಿವಂತೆ ಸತ್ಯವಂತೆ ತನಕದಾಲ ಕೇಳಿದ ವಿಕ್ರಮಾಯಿ ಲೋಕವು ಉಪಕಾರವಂತ ವರದಾನೋಣಿ ಎನ್ನಡಕ್ಕೆ ಏನೊಂದಿಲ್ಲ ವಿಕ್ರಮೇ ಕೇಂಡೆಗೆ ದೇವರು ಕೋರಿದವರಿಗೆ ಪಂಪಿತ್ತಿನ ಅಪವಾದ ಇಂಕು ಬರೆಯರಬಲ್ಲಿ ವಿಕ್ರಮ ನಿಕ್ಕಲ ಇಂಕಲ ನಡತಿನ ಈ ಧರ್ಮಚರಿತ್ರೆ ನನ ಕಲಿಯುಗದ ಜನಾಂಗದಿಂದ ಪೂಜೆ ಮಲ್ಪರೆ ಉಳ್ಳೇರಿ ಅಂತಿತ್ತಿನ ಕಥೆದು ಏರು ಓದುವಿರ ಏರು ಕೇಳುವಿರ ಏರು ಪೂಜೆ ಪುರಸ್ಕಾರ ಮಲ್ಪುವಿರ ಏರು ಪ್ರಸಾದ ಪಡಿಪಿರ ಹಾಗಲ್ಲ ದ್ವಾದಶ ರಾಶಿಯಿಂದ ನಾಡಗಳನ್ನು ಬಿಡಿದು ಸಂರಕ್ಷಣೆ ಮತ್ತು ಕಾಪಾಡುವ ವಿಕ್ರಮ ಒಂದು ಪಾತ್ರ ಸತ್ಯ ಭಕ್ತಿಯೇ ಪ್ರಧಾನವಾದುಂಟು ಈ ಪುಣ್ಯ ಕಥೆಟ್ಟು ಆಲಸ್ಯ ಮಲ್ಪರಬಲ್ಲಿ ಅಸತ್ಯ ಮಲ್ಪರಬಲ್ಲಿ ದಾದಯ ಮಕ್ಕಳು ಓಲ್ಕೊಂಡನ ಉದೇ ಕಥೆ ಮಲ್ಪಿನಿ ಬಂಪಿತ್ತಿನ ಭಾವನೆ ಎರಡರ ಉಪ್ಪರಬಲ್ಲಿ ಅಂಚಾದ ಪುನಗ ಪ್ರತಿ ಊರಿಗೆಲ್ಲ ಓಡಲು ಪ್ರತಿ ಊರಿಲ್ಲ ಕೇಳಲು ಇತ್ತಿತ್ತಿನ ಈ ಕಥೆನೇ ದಿನಂಪ್ರತಿದಿನ ಓದಲು ನಾಡ ಪ್ರತಿದಿನ ಓದುವಕ್ಕೆ ಸಂತುಷ್ಟಿ ಪಡಿಸುವೆ.
ಗುರುವಾರದ ದಿವಸ ಓದುವಂಥ ಕೇಳುವಂಥ ಪೂಜೆ ಮಾಡುವಂಥ ನರರಿಗೆ ನಾನು ಎಂದಿಗೂ ಪೀಡಿಸುವನಲ್ಲ. ಬೇಡಿದ ವರವನ್ನು ಕೊಡುವೆನನ್ನು ವಿಕ್ರಮನ ಗೋಡೆ ಹರಿದೇವರು. ಈ ಮಾತು ಸತ್ಯ, ಈ ಮಾತು ಸತ್ಯವೆಂದು ಹೇಳಿ ತಮ್ಮ ನಿಜ ಸ್ಥಾನಕ್ಕೆ ವಿಜಯಂಗೈದರು. ಇಂಥ ವರ್ಣಮಾನವನ್ನು ಬೇಳುತ್ತಿದ್ದಾರ ಅದು ಎಂದೇನೆ ವಿಕ್ರಮ, ಈ ಕಥೆಯಲ್ಲಿ ಏರಾಯಣ ಭಗವಂತನವರಿಂದ ಪ್ರತಿದಿನ ನಾವು ಓದುದು, ಪ್ರತಿದಿನ ನಾವು ಪೂಜೆ ಪುರಸ್ಕಾರ ಮಾಡ್ತೇವೆ. ನಾಂಡ ಅಕಲ ಭಕ್ತಿಗನುಸಾರವಾಗಿ ಅಕಲ ಮನದ ಇಷ್ಟಾರ್ಥನು ಈಡೇರಿ ಸಾಧ್ಯ ಕಾಪಾಡುವ ವಿಕ್ರಮ ಒಂದು ಪಾತ್ಯರ ಸತ್ಯ. ಮುಡೈದಿ ಕುತೂಲ ನಮ್ಮೆರಾಯಿತ್ರ ದಿನಮಣಿ ಬಾಲಭಾಸ್ಕರೇ ಉದಯಾಚಲಗು ಬರ್ಪಿನ ಪುತ್ರಾದುಕೊಂಡು ವಿಕ್ರಮ ನನಾಯಿ ಭೂಮಿಗೆ ಮಿತ್ತು ಏನನು ತೂಪನ ಸೌಭಾಗ್ಯ ಅನ್ಯರಿಗೆ ಏರಿಗ್ಲ ಇಜ್ಜಿ ವಿಕ್ರಮ ನನಾಯಿ ಉಜ್ಜಯಿನಿಗೆ ಬೋಡು ಉಜ್ಜಯಿನಿ ರಾಜ ವಿಕ್ರಮೆಯಾದ ರಾಜಾಡಳಿತ ಮಲ್ಪಡು ಉಜ್ಜಯಿನಿದ ಪ್ರಜೆಗಳಿಗೆ ಎನನ ಆರಾಧನೆ ಮಲ್ಪಡಾದೆ ಗುಡಿಗೋಪುರದ ಕಣ್ಣಾದಿ ಕೊರ್ಪಾಲಪ್ಪ ವಿಕ್ರಮ ಅಪ್ಪೆ ಕಾಳಿಕಾ ದೇವಿ ಕೋರಿನ ವರಪ್ರಸಾದ ಅನುಗುಣವಾದಿ ಈ ಭೂಮಿ ಮಿತ್ತಿನಿಗೆ 1000 ವರ್ಷ ರಾಜಾಡಳಿತ ಮಲ್ಪಡ ಯೋಗ ಉಂಟು ಪಂಡಿತ ಶನಿದೇವರೇ ರಾಜ ವಿಕ್ರಮಗೆ ಮನಪೂರ್ವಕವಾದ ಆಶೀರ್ವಾದನು ಮಲ್ತದೆ. ಪದ್ಮಾವತಿ ದಶಯನಾಗರು ದೇವರೇ ಅಂತರ್ಧಾನಾದ ಪೋಯಿ ನೆಡುಬಕ್ಕ ಕಾಮಲಿಂದ ಪುರಟ್ಟು ಪುಲ್ಲಾಡಿಗೆ ರಾತ್ರಿ ಕಳೆದು ಉದಯವಾಗಲು ಕಾಮದಿಂದ ಪುರದ ಜನರು
ಊರಡು ಪುಲ್ಲಾಂಡ್ ಎಂದು ಪತ್ರಿಕೆ ಕವಿ ಅರಸು ಚಂದ್ರಸೇನಗೆ ಭಾರಿ ಬೇಗನೆ ಎಚ್ಚರಿಕೆ ಆದುಕೊಂಡು ರಾತ್ರದ ಪೊರ್ತುಡು ಮಗಳ ಶಯನಾಗರುಡು ಆಣಸುರನು ಕೇಳಿದು ಬತ್ತಿತ್ತೆ ಪೋಡು ಮತ್ತಕ ಪಿತಡನಗ ನಿದ್ರಾದೇವೇ ಎನ್ನ ಪಾಲಿಗೆ ವಶವಾದ ಪೋಯಿಲ್ಲ ಒಂದು ಕಾಡದ ಪೊರ್ತು ಯಾನ ಮಗಳ ಶಯನಾಗರು ಪೋಡು ಪಟ್ಟಕ ತೇರಿ ನಿಂತನ ಚಂದ್ರಸೇನ ರಾಜೇ ಪದ್ಮಾವತಿನ ಶಯನಾಗರು ಬನ್ನಗ ದಾನಿಯನ್ನು ತೂಪಿನಿ ಪುಣ್ಣಮೆ ದಾನಿ ಲೋಕವು ಚಂದ್ರಯ್ಯಂತೆ ಬರಲು ತೋಜುವೇರ ಆತ ಪುರ್ವಾದಿತ್ಯನ ವಿಕ್ರಮಾದಿತ್ಯ ಅರಸಲೆಂದು ತೂದು ವ್ಯಕ್ತಿಯ ರೂಪದ ಸಾಧ್ಯ ಉಂಟೊಂದು ಕೇಳಗಾದ ಕೈತಲ್ಲು ಬಣ್ಣಗ ಪದ್ಮಾವತಿಯ ಆಲೋಚನೆ ಬರುವುದು ತನ್ನ ಅಮ್ಮೆಯ ಸ್ವಭಾವ ಎಂಚಿನ ವಟ್ರವು ತೆರೆದ ನಾಲು ಮಗಳ ಯಾನು ಈ ವ್ಯಕ್ತಿಯ ತೆರೆದ ಭಕ್ತನ ದಾಂಡ ಎನ್ನ ಅಮ್ಮೆಯರು ಶಿರಚೇತನ ಮಲ್ಪನಲ್ಲ ಬೆಲೆಜಾರನ ರಕ್ತಿ ಏಪಯಾಡ ಮೇಲಿನ ಗಂಡನೇ ಮನ್ಪಗ ಮನಪೂರ್ವಕವಾದ ಸ್ವೀಕಾರವಾದದಲ್ಲಿ ನನ್ನ ತಡವರಿಸೋದು ಸರಿಯತ್ತು ಪಡುತ್ತಿರಿದು ಗಜಗಂಬುಡದಿನ ಭೂತಮಾಲನ ತೆತ್ತದು ರಾಜವಿಕ್ರಮನ ಕಟ್ಟೆಲದು ಪಾಡುದು ಹೋಮವಾಗಡು ತಿಯಳಿಗೆ ಪರಮಾಶ್ಚರ್ಯವಾದಿ ಮಾಡು ಚಂದ್ರಸೇನ ರಾಜಗೆ ತೀರ್ಥದಿಂದ ಪಿಜಿನ ಕೋಣವಾ ಮಿತ್ತದಿಂದ ಗಿಡಿಗನೋ ಮಟ್ಟ ವಾತ್ಸಲ್ಯಡು ತಾಂಕ್ರನ್ನ ಇನ್ನ ಒಟ್ಟೇ ಒಟ್ಟಿ ಮಗಳು ತನ್ನ ಕಣ್ಣೆದುರುಡೇ ಒಂಜಿ ಪರಪುರುಷನ ವರಿಸಾವಲು ತಾಂಡ ಈ ವ್ಯಕ್ತಿಯರು ಪ್ರಸಾದ್ಯ ಉಂಟು ಪಡೆದೇ ಕೈತಲ್ಲಿ ಬತ್ತಕ್ಕೆ ಎನ್ನಗ ರಾಜ ವಿಕ್ರಮರು ಬಂಪೇರಲ್ಪ ಯಾರು ಕಲುವೆ ನಿಮ್ಮ ಗಲ್ಲನು ಚಂದ್ರಸೇನ ಎನ್ನ ಗುರ್ತಾಯಿದೆ ಯಾಮರಿ ಕಳುವೆತ 7ನೇ ವರ್ಷದ ದುಂಬು ನಡೆದಿದ್ದ ಒಂಜಿ ಘಟನೆನ ಈ ಮನಸ್ಸನ್ನು ನೆನಪು ಮಲ್ಪುಲ ಈ ಊರದ ಮಹಾಮಲ್ಲ ವ್ಯಾಪಾರಿ ನಂದಿಶೇಷನ ಇಲ್ಲಡಿ ಆಯನ ಮಗಳಾದಿತ್ತಿನ ಆಲೋಲಿಕನ ಮುತ್ತುದ ಕಂಟಿಲಕ್ಕಾದಿನ ಕಳುವೆಯ ನಿಕ್ಕೆನ್ನ ಗುರ್ತಾವರ ಸಾಧ್ಯ ನಿನ್ನ ಮಗಳಿನ ಲೆಪ್ಪುಲ ನಂದಿಶೇಷ್ಟಿ ಲೆಪ್ಪುಲ ಆಯ್ಗ ಗುರ್ತ ಮಲ್ಪರ ಸಾಧ್ಯ ಉಂಟು ಪಣ್ಣಗ ನಂದಿಶೇಷ್ಟಿಗೆ ಜನ ಪೋಡು ನಂದಿಶೇಷ್ಟಿ ಬರ್ತೇನೆ ಆರು ಪಂಪೇರಿ ಯಾನ ಈ ವ್ಯಕ್ತಿನೇ ಎನ್ನ ಅಂಗಡಿದ ಎದುರು ಕ್ಷಣಗಳಿಗೆ ತೂತಿನಾಯಿ ಎನ್ನಡದು ಗುರ್ತ ಮಲ್ಪರ ಸಾಧ್ಯ ಎನ್ನ ಮಗಳ ಗುರ್ತ ಮಲ್ಪರು ಪಣ್ಣಗ ಮಾತೆಲ್ಲ ಆಲೋಲಿಕರ ಚಿತ್ರಶಾಲೆಗೆ ಹೋಗ್ತಿರಲ್ಪ ಚಿತ್ರಶಾಲೆಯೊಳಗೆ ಹೊಕ್ಕಲು ಚಿತ್ರ ಹಂಸವ ನೋಡುತ್ತಿದ್ದರು ಅಂದು ವಿನನ ಕರುಣದಿಂದಲಿ ಹಂಸ ಊಟದ ಮೇಲೆ ಕೂತು ಕುಳಿತು ಮುತ್ತಿನ ನಾರವನ್ನು ತೋಟದಲ್ಲಿ ಎಲ್ಲ ನೋಡಲು ಇದು ಆಶ್ಚರ್ಯ ಎಂದು ಸಹೋದರನು
ರಾಜವಿಕ್ರಮನ ಶನಿದೇವರನ್ನು ಸ್ಮರಣ ಬಂತುಲ್ಲೇರಿ ದೇವರೇ ಎನ್ನ ಪಿರೋಡು ಈತ ಜನಮಾನಿ ಮಾತ ಬರುತ್ತುಲ್ಲೇರಿ ಅಕ್ಲಿಗೆ ಯಾನು ಒರಿ ಅಪರಾಧಿಯಾದ ಉಲ್ಲೇರು ಯಾನ ಅಪರಾಧಿ ಅಂತ ಯಾನು ನಿರಪರಾಧಿ ಮಟ್ಟಕ ಲೋಕಗೂ ಧ್ವಜಪಾದಿ ಕೊರ್ಲ ದೇವರೇ ಮಟ್ಟಕ ಶನಿದೇವರನ್ನು ಸುಗಿತೊಂದು ಚಿತ್ರಶಾಲೆಗೆ ಬೊಕ್ಕುದಿನವೇ ತಡ 7 ವರ್ಷ ದುಬ್ಬು ಹೋಗು ಚಿತ್ರದ ಅಂಶ ಬಗ್ಗೆ ಜೀವಕಳೆಗೊಂದು ಮತ್ತದ ಕಂಟಿನದಾದ ನಿಂಗಿದ್ರ ಅವೇ ಅಂಶ ಬಗ್ಗೆ ಜೀವಕಳೆಗೊಂದು ಮತ್ತದ ಈ ಮತ್ತದ ಗಂಟಿನ ಕಕ್ಕದ ಮಾಯವಾದ ಗೋಪುರಿಗೆ ಮಾತರಗ ಪರಮಾಶ್ಚರ್ಯವಾದ ಮೋಡು ನಂದಿ ಶ್ರೇಷ್ಠಿಲ ಬೋಡಿದು ಪೋಯಿರಿ ತನ್ನ ಮಗಳನ್ನ ಕರೆದ ನಾಕ್ಷಣ ಆ ಪುಟ್ಟು ಮಗಳಾದಿತ್ತನ ಆಲೋಲಿಕನ ಕೈತಲ್ಲಿ ಪಟ್ಟೇರಿ ಸ್ವಾಮಿ ಏರು ಪಟ್ಟಕ ಯಾನ ವಿನಯ ಅಂಗಡದ ಬಾಕಲಿಗೆ ಬತ್ತನಿತ್ರ ಈರಣ ಗೋಯಿನಿತ್ರ ಯಾರು ಮನಸ್ಸಿನ ಸಂಕಲ್ಪವಲ್ಲದೆ ಎನ್ನ ಮಗಳೇನೇ ಇವರಿಗೆ ಕೊಡ್ತು ಮತ್ತೆ ಮಲ್ಕೊಡು ಬಂದಿತ್ತು ಆಂಡದಾನೆ ಮಲ್ಕೊಡು ನೀ ಜೀವನದ ಹೆಚ್ಚಿನ ಬಗ್ಗೆ ಘಟನೆ ಮಾತ್ರ ನಡೆದುಕೊಂಡು ಎನ್ನ ಮಗಳನ್ನ ಕಾಪುರಕ್ಷಣ ಪಟ್ಟ ಬಹುಮಾನ ಈರ್ಣವಾದ ಒಂದು ಪಟ್ಟದ ಆಲೋಲಿಕನ ಉಚಿತ ಕುಡಿಯರಿ ಪ್ರಜಾ ಪರಿವಾರಕ್ಕೆ ಬಾಧ್ಯರು ಬರ್ತೀರಿ ಎಂಗಳ ಅರಸರು ನಿರಪರಾಧಿಗೆ ಕಷ್ಟಪಡ್ತೇರಿ ಪಟ್ಟ ಮಾತ್ರ ಚಂದ್ರಸೇನ ರಾಜಗಳ ಕೇಳಿದು ಬಂದರು ಕಡೆ ತರಾಡು ತಪ್ಪಾಕೊಂಡು ಪಟ್ಟಕ್ಕ ಚಂದ್ರಸೇನ ರಾಜೆ ಕೈತ್ತಲ ಮತ್ತೆ ಕೇಳುವರು ಸ್ವಾಮಿ ಇರುವ ಊರದ ಅರಸು ಬಂದಕ್ಕೆ ಎನ್ನಗ ನಿಮ್ಮದು ಯಾವ ದೇಶವಯ್ಯ
ಮಹೇಶ ಸ್ವಾಮಿ ಮನ್ನಗ ವಿಕ್ರಮಾದಿತ್ಯ ಅರಸು ಬರ್ಬೇರಿ ಎಂದು ಗೊತ್ತಾಯಿತು. ಯಾನು ಉಜ್ಜಯಿನಿದ ಅರಸು ವಿಕ್ರಮಾದಿತ್ಯ ಎಂದು ಬಂದಾಗ ಕಣ್ಕತ್ತಲಾದ ಒಬ್ಬನಿಗೆ ಚಂದ್ರಸೇನೆ ಅಜಾಡ ಇದಕ್ಕೆ ಚಕ್ರವರ್ತಿ ಆಯ್ತನ ವಿಕ್ರಮಾದಿತ್ಯನೇ ಎಂದು ಗೊತ್ತಾಗ್ತ ಮಲ್ಪರ ಅಸಾಧ್ಯವಾದ ಪೋಟೆ ಕಾಲ ಕಾಲವು ಕಪ್ಪ ಕಾಣಿಕೆ ತರತಮಿತ ದೀವತ್ತು ಹೋದು ಮೇರ ಕಾರಪುದಿಯಾಡು ದೀವಂತರ ಯಾರೋ ದೊಡ್ಡ ಅರಸು ಸರ್ವತಾಯನ ಅಪರಾಧ ಕೂಡಿ ಕ್ಷಮೆ ಕೊಡಲಿ ಬಂದು ಕಾರ್ಯರಗನದ ರಾಜ ವಿಕ್ರಮೇರಿ ಮತ್ತೆ ತಾಯ ದುಃಖ ಮಲ್ಪ ಈ ದಾದಿನ ಕಷ್ಟ ಕೊಡ್ತೀನಿ ಒಂದು ಪೂರ ಶನಿ ಮಹಿಮೆ ಹಿಡಿದು ಕಷ್ಟ ಕೊಟ್ಟನಯ್ಯ ನೀನೇನು ಮಾಡಿದೆ ಕೇಳಯ್ಯ ಗೋತಲ ಶಯನ ನಿರಾಜನ ಮಹಿಮೆ ಎನ್ನುತ್ತ ಈಗ ಶನಿದೇವ ಕೇಳು ನಮ್ಮ ಮೇಲೆ ಕರುಣಮಗೆ ಭೋಗ ಭಾಗ್ಯವೆಲ್ಲ ಹೊರಗಿದು ಓದಂದ್ರ ಜಯನ ನಮ್ಮ ರಾಜ್ಯ ನಮಗೆ ದೊರೆಯುವುದು ಶನಿರಾಜ ತಮ್ಮನು ಪಿಡಿದು ಕಷ್ಟ ಕೊಟ್ಟನಯ್ಯ ಎಲ್ಲಮ್ಮ ವಿಕ್ರಮರಾಜನು ನುಡಿಯುವ ಚಂದ್ರಶೇಖರನು ತನ್ನ ಬಳ್ಳಾರನ್ನು ನಿಗದಿ ಯಾದಗಿರಿಗೆ ಮಾಡಿ ತರುವಾಗ ವಿಕ್ರಮರಾಜನು ದೇವಿಗೆ ಕರೆಸಿ ಬಂದು ದೇಶವನ್ನು ಮೂಡಿಸಿ ತೇಲಿಯನ್ನು ಸಂತೋಷ ಪಡಿಸಲು ಚಂದ್ರಶೇಖರ ರಾಜನು ಏನೆಂದು ತಿಂದಾರ ಅದು ಎಂದರೆ ಚಂದ್ರಸೇನ ರಾಜ ಈ ಎಂಜಿನಲ್ಲಿ ಕಷ್ಟ ಕೊಡ್ತೀನಿ ಅಂತ ಮೂಜಿ ಲೋಕೊಡ್ಲ ಎಂಗೇರ್ಲ ಕಷ್ಟ ಕೊಡನಗುಲೇ ಇತ್ತು ಒಂದು ಪೂರ ಶನಿ ಮಹಿಮೆ ಅಂತ ಬರೋದು ಶನಿನ ವಕ್ರದಿಶಿಗೆ ಆಡಲಗಾದ ಪೋಯೆ ಐನೆಡು ಕೊಡದೇನ ಜೀವನ ಇಂಚಿನ ಘಟನೆ ಮಾತ್ರ ನಡೆದುಕೊಂಡು ಇಂಥ ಸರ್ವಸ್ಥಲ ಈಗ ದಿಗದಲ್ಲಿ ಬಂದಾಗ ನಡೆದಿನ ಕಥೆಯನ್ನು ಮಾತ್ರ ಸವಿಸ್ತಾರವಾದ ಚಂದ್ರಸೇನೆಗೆ ಬಂದಿದೆ ಚಂದ್ರಸೇನನ ಸಂತೋಷನೇ ಆಡಿದೆ ಅಂತೇಳಿ ನನ್ನ ಮಗಳು ಕೈಗೊಳ್ಳಿನ ವ್ಯಕ್ತಿ ಸಾಮಾನ್ಯವಾಗಿ ನಡೆಯುತ್ತೆ ಚಪ್ಪಣ್ಣಾದೇಶಿಯನ್ನು ಮೆರೆಪಿನ ಚಕ್ರವರ್ತಿನೇ ಎನ್ನ ಮಗಳ ಮನೆ ಬಾಯಿ ನಡುಕ ಈ ಊರು ಈ ಆಸ್ತಿ ಈ ಪಾಸ್ತಿ ಈ ಸಿಂಹಾಸನ ಎನ್ನ ಇಂಚಿನವು ಎನ್ನವೇ ಅರ್ಣವಾದ ಕೂಡುವ ಅರ್ಣವೇ ಎನ್ನವಾದ ಕೂಡುತ್ತಂದು ಹೇರಳವಾದ ಧನಧರ್ಮಾದಿ ಕೊರಿಯರಿಗೆ ಆ ತನಗೆ ವಿಕ್ರಮಾದಿತ್ಯ ಅರಸು ಈ ತಾಮಲಿಂದ ಹೊರಟು ಕಷ್ಟಕಾಲಕ್ಕೂ ಸೊಂದಿನಾಯ ಒರಿವಿಲ್ಲಿ ఆయన రామಣ್ణ గాని ఆయన పుడుపాటున సరి తెలివి ఆయన ఎప్పుడాదు ఈ ఊరుడే ఉమ్మడియాదు కొరిపాయ్య సంతోషుడు దినయంచపోడు తెరిపు జల్ప ಎನ್ನವಾಗ್ಯಕೆಯಣೆ ಇಲ್ಲಂದರಾಯ ಎನ್ನವಾಗ್ಯಕೆಯಣೆ ಇಲ್ಲಂದರಾಯ ವಿಕ್ರಮರಾಜನು
ಯಾಚಕರನ್ನು ಹೊಂದಿಸಿ ಸುಖದಿಂದ ಇರುವುದಿಲ್ಲ ಅದು ಭಾರೀ ಗೌಜನಿಗಳ ಪಡೆದುಕೊರಿಯರಿ ರಾಜವಿಕ್ರಮರಿ ರಾಜವಿಕ್ರಮನ ಐತ ಒಟ್ಟು ಆಲೋಲಿಕ ಪಕ್ಕ ಪದ್ಮಾವತಿನ ಧೈರ್ಯದ ನುಡಿ ಕೊಟ್ಟು ಮುಚ್ಚಿದ ಕೊರಿಯದು ತನ್ನ ರತೊಟ್ಟು ಎಡಬಲೋಟು ಕುಲ್ಲಾವೊಂದು ಬರ್ಪುಡಿತ್ರ ಪೊರ್ಲುನು ಕವಿಪಾನ್ಪೇರಿ ನೀಲಮೇಘನ ಶಾಮ ಎನ್ನುತ್ತಾ ಬಂದ್ಲಕ್ಕ ಶ್ರೀಕೃಷ್ಣ ಪರಮಾತ್ಮ ತಾನು ತನ್ನ ಎಡಬಲೋಟು ರುಕ್ಮಿಣಿ ಪಕ್ಕ ಸತ್ಯಭಾವನ ಕುಲ್ಲಾವೊಂದು ಲೋಕ ಸಂಚಾರ ಕೊರಿಯರನ್ನಾಂಡವು ಏತ ಪೊರ್ಲು ತೋಜುಡ ಆತೇ ಪೊರ್ಲು ರಾಜವಿಕ್ರಮೆ ತೋಜಿದ ಬತ್ತೆಗೆ ಉಜ್ಜಯಿನಿಗೆ ರಾಜವಿಕ್ರಮೆ ಬರ್ಕರಿ ಮಟ್ಟ ವಿಚಾರ ಮುಂಚಿತವಾದ ತಿಳಿದು ಬರ್ತದೆ ಇಡೀ ಉಜ್ಜನಾಪುರ ಸಿಂಗಾರ ಬರ್ತದೆ ರಾಜವಿಕ್ರಮನ ಉಜ್ಜನಾಪುರಕ್ಕೂ ಬರಮಂತರಿಗೆ 7 ವರ್ಷಗಳು ಬರಿದಾದಿತ್ತ ರಕ್ತಮಯೂರವಾಯ್ತನ ರಾಜಸಿಂಹಾಸನಗೂ ರಾವಣವಂತನಲ್ಲಿ ಬಿಡಾದ ಪೂಜೆ ಪುರಸ್ಕಾರ ಮತ್ತು ದಾನ ಧರ್ಮಾದಿ ಕೊಡ್ತು ಶುಭಮೌಢಗಳು ತೆರೆದು ರಾಜೇಂದ್ರ ಸಿಂಹಾಸನ ಏರು ಉಜ್ಜನಾಪುರಟ್ಟು ತನ್ನ ಮಿಗ್ಯಾಂಚನ ಪಟ್ಟಿನ ಒಡನಾಟಡು ರಾಜ್ಯಾಡಳಿತ ಬಂದದ್ದು ಬರ್ಪೆರಿಗೆ ಅಂತ ತನ್ನ ಮಂತ್ರಿಯು ತಾನು ರಾಜ್ಯ ಬಳಿಗೊಂಡು ಸಂಪತ್ತವನ್ನು ಉಜ್ಜನಾಪುರಟ್ಟು ಉರುಕಲಿರ ಶುರುವಾಗುವುದು ಪ್ರಜೆಗಳಿಗೆ ಉಜ್ಜರೀತ ಸಂಶಯ ಮೂಡಿದು ಬರಪಡು 7 ವರ್ಷಗಳು ರಾಜವಿಕ್ರಮೆ ಊರಡು ಉಪ್ಪಂದನ ಸಮಯಡು ಇಡೀ ಉಜ್ಜನಾಪುರಕ್ಕೆ ಕಷ್ಟ ನಷ್ಟ ದಾರಿದ್ರ್ಯ ಬರಗಾಲನೆ ಬತ್ತು ಹೋತಳು ಆತನ ಪಾದಸ್ಪರ್ಶ ಉಜ್ಜಯಿನಿಗೆ ಆಯ್ನಡು ದುಃಖ ಮಾತರೀತಿಯ ಸುಖಾನುಭವಲು ಎಂಗಳಿಗೆ ಆವಡು ತಾಂಡ ಅರಸು ಓದುತ್ತೆ ಎಂತದ್ದಿಲ್ಲ ಆಗ ಜೀವನಡುತ್ತಿನ ಜಗದವರೇ ಕಾರಣದಾನೆ ಮಾತ್ರ ವಿಚಾರಣು ಪ್ರಜೆಗಳು ಕೇಂದ್ರಗ ರಾಜವಿಕ್ರಮರು 7 ವರ್ಷಗಳು ಅನುಭವಿಸಿದ ಕಷ್ಟಲ ದೇವರ ಪ್ರತ್ಯಕ್ಷವಾದ ಪಡಿನ ಕಥೆಯನ್ನು ಮಾತ್ರ ಪ್ರಜಾಪರಿವಾಟಗಳಿಗೆ ಬಂತೇರಿ ಶನಿ ಮಾತ್ರ ಮನ್ಪುರ ಒಂಜಿ ಕಥೆ ಉಂಟು ಶನಿ
ಅವರಿಗೆ ಶನಿ ಬಾಧೆ ಇರುವುದಿಲ್ಲವೆಂದು ಬೇಡುವರು. ಭಕ್ತಿಗಿರುವ ಬೋಧಿ ಕೇಳುವ ಗುರುಜರು ಸುಖ ಸಂಪತ್ತನ್ನು ಹೊಂದಿರುವುದಿದ್ದಾರ. ಅದು ಎಂತದೇ ಪ್ರಜಾಪರಿವಾರದಕ್ಕಾಗಿ ರಾಜ ವಿಕ್ರಮರೇ ಬರೋದಿಲ್ಲರಿ. ಶನಿ ಮಾತ್ರ ಬರ್ರ ಅವನಿಗೆ ಪುಣ್ಯವಾಯಿನ ಗ್ರಂಥ ಉಂಟು. ಪುಣ್ಯ ಪ್ರತಿ ವರ್ಷ ಓದುದು, ಪ್ರತಿ ವರ್ಷ ಕೇಳುದು, ಪ್ರತಿ ವರ್ಷ ಪೂಜೆ ಪುರಸ್ಕಾರ ಮಾಡ್ಕೊಂಡು ಐದು ಪ್ರತೀತವಾದ ದೇವದಾನ ಬರ್ತಾರೆ ಉಂಟು ವಿಚಾರವನ್ನು ದಾನ ಪಡ್ಡೇರಿ. ಏರಿಗೆ ಧನಧಾನ್ಯ ಸಂಪತ್ತಿ ಇಜ್ಜ, ಏರಿಗೆ ಪುತ್ರ ಸಂತಾನ ಪ್ರಾಪ್ತಿ ಇಜ್ಜ, ಏರನ ಜೀವನ ಈನ ರಣಬಾಧೆ ಉಂಡ ಅವೇನು ಶನಿದೇವರು ಗುರುಪಾದ ಸಂರಕ್ಷಣೆ ಮತ್ತು ಕಾಪಾಡುವ ಮಾತ್ರ ಸತ್ಯವಾದ ಉಂಟು ಪಣ್ಪಾದಿ ಉದ್ಯಾನ ಪುರೋಟು ಶನಿದೇವರನ್ನ ಗುಳಿಗೋಪುರ ಕಟ್ಟಾದ ಗುರುಪಾಯಲಿ ನಿಖಲ್ ಮಾತ್ರ ಶನಿದೇವರನ್ನ ಪೂಜೆ ಮಾಡ್ಲಿ. ನಿಖಲ ಜೀವನಡು ವರ್ಪನ ಸಕಲ ಸಂಕಷ್ಟವಲ್ಲ ಅವು ಪರಿಹಾರ ಆಗ್ಬಿಡು ಅಂತಕ್ಕ ಪ್ರಜಾಪರಿವಾರಗಳಿಗೆ ಬಂಡೇರಿ ಮಾತ್ರ ಬತ್ತಾವಂತೆ ಉದ್ಯಾನ ಪುರಟ್ಟು ಶನಿದೇವರನ್ನ ಗುಳಿಗೋಪುರ ಕಟ್ಟಾದಿ ರಾಜ ವಿಕ್ರಮೆ ಅಪ್ಪ ಕಾಳಿ ಕಾಲೇಶ್ವರನ ವರಪ್ರಸಾದ ಗಣಗುಣವಾದಿ ಈ ಭೂಮಿ ಬಿತ್ತು 1000 ವರ್ಷ ರಾಜ ಆಳ್ತ ಮತ್ತೊಂದು ವೈದ್ಯರಿಗೆ ಪಂಚಿತ್ರ ಈ ಪುಣ್ಯ ಕಥೆನೇ ನಮ್ಮ ಪಂಪ ವಿಕ್ರಮ ವಿಜಯ ಶನಿ ಪ್ರಭಾವ ಪತ್ರ ಭಕ್ತಿಮಯವಾಯಿತ್ರಿ ಕಥಾಮೃತನು ನಮ್ಮ ಮಾತ ಶ್ರವಣ ಮತ್ತ ಅಂಡ ಪಂಪಿನಾಯಿಗೆ ಪಂಪಿನಕ್ಕ ಕೇನುನಾಯಿಗೆ ಕೇನುಲಕ್ಕ ಓದುನಾಯಿಗೆ ಓದುಲಕ್ಕ ಅರ್ಥಗತವಾದ ನಕ್ಕು ಬೋಧನೆ ಮಲ್ದು ನಿಂತಿನ ಚಿನ್ಮಯ ದಾಸರು ಅಂತ್ಯವಾಗೋಡು ಬಂದ್ಬೇರಿ ಈ ಪುಣ್ಯ ಕೃತಿ ತನಗೋಲು ತಿಂಗಳಿಗೆ ಏನ್ವಾರ ಮಹಾರಾಷ್ಟ್ರ ಭಾಷೆಯಳು ಶನಿ ಕಥೆ ಮಗ
ಬರ್ತೀರಿ ಯಾನ್ ಬೋಧನ ಬಂದಿದ್ದೇನೆ ಈ ಪುಣ್ಯమైన ಕೃತಿ ಮಹಾರಾಷ್ಟ್ರ ಭಾಷೆಯಲ್ಲಿ ಮರಾಠಿ ಮಂಡಳಿ ಮಹಾರಾಷ್ಟ್ರ ಭಾಷೆಯಲ್ಲಿ ಈ ಕೃತಿ ತನ್ನ ಗುರುವಾಯಿನ ಲಿಂಗಾರಿಯ ಗುರುವಿನ ಬೇಡದಿ ಆನಪಡೆ ಕನ್ನಡ ಭಕ್ತ ಬಾಂಧವರಿಗೆ ಕನ್ನಡ ಭಾಷಾಂತರ ಮಲ್ಪರಪಡದೆ ಕರ್ನಾಟಕದ ಗಂಡು ಕಲೆಯಾತ್ರ ಯಕ್ಷಗಾನ ಶೈಲಿಂಟ ಭಾಷಾಂತರ ಮಲ್ಕರ್ನಾಟಕ ಆರು ಬಂದರೆ ಜ್ಞಾನಕ್ಕೆ ಸ್ವಾತಂತ್ರ್ಯ ಯಾನ ಬರೇನ ಮತ್ತೆ ಒಂದು ಪೂರ ಮಾಧವನ ಪ್ರಪೆಡಬಾಡದು ಯಾನ ಬರೀನ ಯಾನ ಬರೇನಿಂತ ಕೃತಿಟ್ಟು ಎತ್ತಿಡಾವಡು ದೀರ್ಘಡಾವಡು ಕುಂಬುಡಾವಡು ಒತ್ತುಡಾವಡ ವೇತೋತ ಕುಪ್ಪರ ಸಾಧ್ಯ ಬೆಳಗ್ಗೆ ಪೂರ ಕಾರಣ ಆ ಶನಿದೇವರೇ ಆಗಿದೆ ತಪ್ಪನ್ನು ತಿದ್ದುಪಡಿ ಬಂತ್ರ ಭಗವದ್ಭಕ್ತ ಬಂದವು ತನ್ನ ದಾನ ಕೊರಿಯಲು ಸಾಧ್ಯ ಆಂಡರ ಚಿನ್ಮಯದಾಸರ ಮಂತ್ರಿ ಇರುವ 1000 ನಮಸ್ಕಾರ ಯಾನ ಕೊರ್ಪೆಲಿಗಳಿಗೆ ಕೊಟ್ಟಿದ್ದಾರೆ ಗುರು ಚಿನ್ಮಯದಾಸರ ಮುಂಜಿ ನಮಸ್ಕಾರದ ಬೆಲೆ ಏತ್ತು ಬಂದಾಗ ತೆರೆಯಲು ಸಾಧ್ಯವಾಯಿತು ನನ್ನ ಮಾನವೀಯ ನಮ ಗುರು ಚಿನ್ಮಯದಾಸರನ್ನ ಇರುವ 1000 ನಮಸ್ಕಾರ ಸ್ವೀಕಾರ ಮಲ್ಪಂದ ಕೂಡಿದ ನಂತರ ಸಮಸ್ತ ಭಕ್ತವೃಂದ ನಮ್ಮ ಮಾತ ಇರುವ 1000ಗೂ ಪುನರಪಿ ಇರುವ 1000 ನಮಸ್ಕಾರಗಳು ಮಾಡಿ ಒಟ್ಟು 40,000 ನಮಸ್ಕಾರ ಗುರು ಚಿನ್ಮಯದಾಸರನ್ನ ಪಾದಾರ ಬಂದೋಗ್ಲ ಶನಿದೇವನ ಪಾದಾರ ಬಂದೋಗ್ಲು ಮಾಡಿದಿ ಪಾವನವಾಯಿತು ಧರ್ಮಶಾಸ್ತ್ರಕ್ಕೂ ಮಂಗಳವಂತ ಶ್ರೀ ಸರಸಿ ಜನೇಂದ್ರಯರು ಮೋಸದಿ ನಡೆದರು ಅವರು ರಾಕ್ಷತೆಯಿಂದ ದೇಶದರಿದು ಕೀರ್ತಿಸಿ ಮೊದಲಿಲ್ಲ ಮೋಸದ ಕೀರ್ತಿಯ ಬಳಿಯಲು ಹಲೋ ಬೈದಿನ ಚಿತ್ರ ಮಾತಾ ಭಗವದ್ಭಕ್ತರು ಭಕ್ತ ಬಾಂಧವರಿಗೆ ಉಡಜಿಂಜಿ ಸೊಲಬಲು ಕೇವಲ ಅರ್ಧ ಗಂಟೆದ ಸಾಮೂಹಿಕ ಧಾರ್ಮಿಕ ಕಾರ್ಯಕ್ರಮ ನಡವರೆಗೊಂಡು ಐಕಾದವರಿಗಳ ಮಾತ್ರ ಈತನೆಂಚ ಸಂಪೂರ್ಣ ಸಹಕಾರ ಇರ್ತದೆ ನನ್ನ ಮಿತ್ರಲಾಂಚನೆ ಸಹಕಾರ ಒಪ್ಪಿಕೊಂಡು ವಿನಂತಿ. ವೆಸ್ಟರ್ನ್ ಇಂಡಿಯಾ ಶನಿಮಾನ್ಮ ಸೇವಾ ಸಮಿತಿ ಮುಂಬೈ ಮೂಲ ಆಯೋಜನೆ ಮಧ್ಯ ಚಿತ್ರ 77ನೇ ವರ್ಷದ ಸಾಮೂಹಿಕ ಶನಿ ಪೂಜೆ ಅಂಚನೆ ಶ್ರೀ ಸತ್ಯನಾರಾಯಣ ಪೂಜೆ ನಡೆದೊಂದು ಅವರ್ತುಡು ಇಡಿದ ದಿನಡು ಧಾರ್ಮಿಕ ಸಭೆಟ್ಟು ಗುರುಪಾರಮರು ಗರ್ಭದ ಬಿನ್ನೇರು ಮಂಡಲ ತಪ್ಪ ಮತ್ತು ಬಿನ್ನೇರು ಬೈದರು ನಮ್ಮಲ್ಲಿ ಆಶೀರ್ವಾದ ವಚನ ಮಾಡ್ತಾರೆ ಸನ್ಮಾನ್ಯ ಶ್ರೀಯುತ ಅಶೋಕ್ ಪೂರೈತರು ಬೈದರು ಅಂಚನೆ ಅಧ್ಯಕ್ಷತೆಯನ್ನು ವಹಿಸುವಂದಿನ ಅಡ್ವೊಕೇಟ್ ಪದ್ಮನಾಭ ಎಸ್ ಶೆಟ್ಟಿ ಅಂಚನೆ ಸನ್ಮಾನ್ಯ ಶ್ರೀಯುತ ದಿವಾಕರ್ ಆರ್ ಸಾಲಿಯರ್ ಶ್ರೀಮತಿ ವನಿತಾ ಶಶಿಧರ್ ಸಾಲಿಯರ್ ಶ್ರೀಯುತ ಸುಭಾಷ್ ಎಸ್ ಪಾಲನ್
ಶ್ರೀಯುತ ಸುರೇಶ್ ಬಿ ಸುವರ್ಣ ಅಂಚನೆ ಡಾಕ್ಟರ್ ಪ್ರಕಾಶ್ ಮೂಡಬಿದ್ರೆ ಮೊಗಲುಲ್ಲೇರು ಸಂಸದ ಮಾತಾ ಕಾರ್ಯಕರ್ತರ ವಿನಂತಿ ಬಿನ್ನರೇನು ಮಿತ್ತ ಮಂತರ್ ಮೇಡು ಲತ್ತೊಂಬತ್ತದು ಗದಿಗೇಡು ಕೊಲ್ಲಾಡು ಬರ್ತದೆ. ಕಾರ್ಯಕರ್ತರ ಮಾತಾ ವಿನಂತಿ ಮೇಲಿನ ಬಿನ್ನರೇನು ಮಿತ್ತ ಮಂತರ್ ಮೇಡು ಲತ್ತೊಂಬತ್ತದು ಗದಿಗೇಡು ಕೊಲ್ಲಾಡು ಬರ್ತದೆ. ಮೇರ್ಲ ವೇದಿಕೆ ಬಂದದ್ದು ಅದನ್ನ ಆಸನವನ್ನು ಸ್ವೀಕಾರ ಮಾಡ್ಕೊಂಡು ಬಂದಿಗೆ ಏನೋ ಶ್ರೀಮತಿ ವನಿತಾ ಶಶಿಧರ್ ಸಾಲೆ ಮೇರ್ಲ ದಯಾಮಲ್ಸಿದ್ದು ವೇದಿಕೆ ಬಂದದ್ದು ಅದನ್ನ ಆಸನವನ್ನು ಸ್ವೀಕಾರ ಮಾಡ್ಕೊಂಡು ಬಂದಿಗೆ ಏನೋ ಅಂಚನೆ ನಿಮಿತ್ತ ಏನೊಟ್ಟು ಶ್ರೀ ನಾರಾಯಣ್ ಬಿ ಸಾಲ್ಯರ್ ಸ್ಮರಣೀಯ ಪ್ರಶಸ್ತಿ ಸ್ವೀಕಾರ ಮಾಡಿದ ಚೇತನ ಶ್ರೀಯುತ ಶ್ರೀನಿವಾಸ್ ಪಿ ಸಾಫಲ್ಯ ಮೇರ್ಲ ದಯಮಲ್ತದು ವೇದಿಕೆ ಬರ್ತದು ಅವ್ರನ್ನ ಆಸನವನ್ನು ಸ್ವೀಕಾರ ಮಾಡ್ಕೊಂಡು ಬಂದಿಗೆ ಏನು ಪರಮ ಪೂಜ್ಯವಾದ ಪುನಚಿತ್ತನ ಆ ಮಹಾಗಣಪತಿ ದೇವರಿಗೆ ನಿತಪ್ಪ ಅಡ್ಡಬೂರೊಂದು ಮನ ಮಂಚಾವಲಿನ ಮೇಲೆ ಪುನಚಿತ್ತನ ಸತ್ವಲೆಗೆ ತರತಕ್ಕ ಒಂದು ಇನಿತ್ತ ಕ್ಷೇತ್ರದ ಆರಾಧ್ಯ ಮೂರ್ತಿಯಾದ ಪುನಚಿತ್ತನ ಶನಿ ದೇವರೇ ಅಂಜನೆ ಸತ್ಯನಾರಾಯಣ ದೇವರಿಗೆಲ್ಲ ಕೈ ಮುಗಿದದ್ದು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೋದಿಲ್ಲ ಇನಿತ ದಿನೊಂದು ನಮಗೆ ಆಶೀರ್ವಾದ ವಚನ ಮಲ್ಪರ ಮೈದಿನ ಸನ್ಮಾನ್ಯ ಶ್ರೀಯುತ ಅಶೋಕ್ ಪುರೋಹಿತರು ಇಂಟರ್ನ್ಯಾಷನಲ್ ವಾಸ್ತು ಕನ್ಸಲ್ಟೆಂಟ್ ಆದಲ್ಲಿರು ಅರೆಗಳ ಸ್ವಾಗತ ಅಂಜನೆ ಸನ್ಮಾನ್ಯ ಶ್ರೀಯುತ ಇಳಿದ ದಿನೊಟ್ಟು ವೇದಿಕೆಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸುವಂದಿನ ಸನ್ಮಾನ್ಯ ಶ್ರೀಯುತ ಅಡ್ವೊಕೇಟ್ ಪದ್ಮನಾಭ ಶೆಟ್ಟಿ ಅಡ್ವೊಕೇಟ್ ಬೈ ಬಾಂಬೆ ಹೈಕೋರ್ಟ್ ಅಂಚನೆ ಸನ್ಮಾನ್ಯ ಶ್ರೀಯುತ ದಿವಾಕರ್ ಆರ್ ಸಾಲ್ಯರ್ ಪ್ರಿನ್ಸಿಪಲ್ ದಿವಾಕರ್ ಕ್ಲಾಸಸ್ ಮೋನೆ ಆಂಬೆಲ್ಲಿ ಅಂಚನೆ ಸನ್ಮಾನ್ಯ ಶ್ರೀಯುತ ಸುಭಾಷ್ ಎಸ್ ಪಾಲನ್ ಡೋಂಬಿವಲಿ ಬಿಲ್ಲವರ ಅಸೋಸಿಯೇಷನ್ ಡೋಂಬಿವಲಿ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀಮತಿ ವನಿತಾ ಶಶಿಧರ್ ಸಾಲ್ಯರ್ ರಜಕ ಸೇವಾ ಸಂಘ ಮುಂಬೈ ಮೂಲದ ಕಾರ್ಯಾಧ್ಯಕ್ಷರಾದುಲ್ಲರು ಮಹಿಳಾ ವಿಭಾಗದ ಅಂಚನೆ ಸನ್ಮಾನ್ಯ ಶ್ರೀಯುತ ಸುರೇಶ್ ಬಿ ಸುವರ್ಣ ಬಿಲವರ್ ಅಸೋಸಿಯೇಷನ್ ಅಂಧೇರಿ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷರಾದುಲ್ಲರು ಅಂಚನೆ ಡಾಕ್ಟರ್ ಪ್ರಕಾಶ್ ಮೂಡಬಿದ್ರಿ ಶ್ರೀ ಭುವನೇಶ್ವರಿ ಸೇವಾ ಸಮಿತಿ ಮೂಲದ ಅಧ್ಯಕ್ಷರಾದುಲ್ಲರು ಬೈದಿನ ಚಿತ್ರ ಮಾತಾ ಬೆನ್ನರಿನ ಸ್ವಾಗತ ಮಲ್ಪರ ಜೆ ಕೋಟೆಯನ್ನು ಮೇರೆ ತುಂಬದು ಸ್ವಾಗತ ಮಲ್ಪಡು ಬಂದಿಗೆ ಅಂಚನೆ ಪ್ರಾಸ್ತಾವಿಕ ಭಾಷಣ ಜೆ ಕೋಟೆಯನ್ನು ಮೇರೆ ಮಲ್ಪಡು ಬಂದಿಗೆ ಆತ್ಮೀಯ ಬಂಧುಗಳೇ, ವೆಸ್ಟರ್ನ್ ಇಂಡಿಯಾ ಶನಿ ಮಹಾತ್ಮ ಸೇವಾ ಸಮಿತಿ ಮುಂಬೈ ಮಹಾನಗರಡು ಕರಿನ 72 ವರ್ಷದ నుంచి ಈ ಧಾರ್ಮಿಕ ಕ್ಷೇತ್ರಡು ತನ್ನ ಅಳಿಲ ಸೇವೆಯನ್ನು ಮುಂಬೈ ಮಹಾನಗರಡು ಬಂತಂದುಲ್ಲ ಇಲ್ಲಿಂದ ಈ ಒಂದು 72ನೇ ವರ್ಷದ ಈ ಮಹಾಮಂಗಳೋತ್ಸವದು ಧಾರ್ಮಿಕ ಸಭೆ ಜರಗನಗ ಎಂಗಳು ಪ್ರತಿ ವರ್ಷದ ಒಂದು ಧಾರ್ಮಿಕ ಸಭೆಗೆ ಒಂದು ಧಾರ್ಮಿಕ ವ್ಯಕ್ತಿ ಬೋರ್ಡು ಬಂದ್ಬಿಟ್ಟಿನ ಒಂದು ಎಂಗಲ್ನ ಮಾತ ಎಂಗಲ ಕಾರ್ಯಕರ್ತನ ಒಂದು ಬೇಡಿಕೆ ಅಂಚಾದ ಪುನಗ ಕರಿನ ಒಂದು 2 ವರ್ಷ ಇಂಚೆ ಎಂಗಲ್ನ ಒಟ್ಟು ಗುಲ್ಲೆರು ಎಂಗಲ್ನ ಎಂಗಳಿಗೆ ಆಶೀರ್ವಚನ ಮಲ್ಪರೆ ಕೊಡಾದು
ಅಶೋಕ್ ಪೂರೈತರು ನೆಡ್ ದುಮ್ಮಲ ರಂಡಿ ಸತ್ಯ ಬೈದಿರಿ ಮೇರನ ಪರಿಚಯ ಬಣ್ಣದ ಒಂದು ಬಹಳ ಒಂದು ಹೆಚ್ಚ ಪನಡುಂದಿಚ್ಚಿ ತುಳು ಕನ್ನಡಿಗರಿಗೆ ನಂಗೆ ಒಂದು ಮಾತ್ರೆಗಳ ಬೊಂಬಾಯಿ ಮಹಾನಗರಡು ಮಾತ್ರೆಗಳ ಮೇಲೆ ಚಿರಪರಿಚಿತರು ಐದ್ವಾರ ದಾನಿ ನಮ್ಮ ಕಾಣೆ ಲಕ್ಕನಗ ಕರ್ನಾಟಕ ಮಲ್ಲ ತೂಪ ಕರ್ನಾಟಕ ಮಲ್ಲೋಡು ಆರ್ನ ಒಂಜಿ ಅಂಕಣನೆ ಉಂಡು ವಾರ ಭವಿಷ್ಯ ಬಂದ್ಕೊತ್ತಿನಕ್ಕ ಅವೇ ನಮ್ಮ ಮಾತ ನಮ್ಮ ತೂಪ ಐಟ್ ಅಶೋಕ್ ಪುರೈತನ ಒಂಜಿ ಲೇಖನ ಉಪ್ಪುಂಡು ಅಂಚನೆ ಅಂತಾರಾಷ್ಟ್ರೀಯ ವಾಸ್ತು ತಜ್ಞೆ ಬಂದ್ಕೊತ್ತಿನ ಪುಗರ್ತೆಯನ್ನು ಪಡೆಯೊಂದು ಬೊಮ್ಮಾಯಿನ ಮಹಾನಗರುಡು ಆರ ಒಂಜಿ ಅಳಿಲ ಸೇವೆನ ಅಲ್ಪ ಮಾತ್ರೆಗಳ ಸಮಾಜ ಕೊಟ್ಟರು ಸೇವೆ ಮತ್ತೊಂದು ಬೈದೇರು ಎಂಗಲ ಲೆಪ್ಪು ಒಪ್ಪುಗೊರ್ದು ಬೈದೇರು ಆರಿನ ಕುಡವರಾಯಾನು ಈ ಪೊರ್ತರು ಸ್ವಾಗತ ಮತ್ತೊಂದು ಆರಿಗೆ ಎಂಗಲ ಪ್ರೀತಿಪೂರ್ವಕವಾಯಿತಿನ ಶಾಲೆ ಅಂಜನೆ ಸ್ಮರಣಿಕೆ ಪೂತ ಗುಚ್ಚನು ಎಂಗಲ ಅಧ್ಯಕ್ಷರು ರವಿ ಎಲ್ ಮಂಗೇರ ಮೇರು ಆರಿನ ಗೌರವ ಮಲ್ಪಡು ಪಂಪಕ ಯಾನ್ ಈ ಪೊರ್ತರು ಆರಿನ ಕೇಳೋದಿಲ್ಲ ಧನ್ಯವಾದ. ಇನ್ನಿತ್ತ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಪದ್ಮನಾಭ ಶೆಟ್ಟಿ ಮೇರೆ ನ್ಯಾಯವಾದಿ ಮೇರೆ ಮೂಲತಃ ನಮ್ಮ ಕಾಸರಗೋಡ್ದಾರಿ ಎಲ್ಲಿ ಪುನಗ ತನ್ನ ಶಿಕ್ಷಣ ಎಲ್ಲೆಡೆ ಊರುಡೆ ಮುಗಿತದು ಬಂಜಿದ ಪೋಷಣೆಗೆ ಬಿಡೋದು ಜನ್ಮಭೂಮಿನ ಬಿಡೋದು ಈ ಕರ್ಮಭೂಮಿಗೆ ಬೈದಿದ್ದಾರೆ ಅಂಜಂಡ ಬೊಂಬಾಯಿಗೆ ಬಂದಾಗ ನಂಗೆ ಖಾಲಿ ಆ ದುಮ್ಮದ ಕಾಲೋಡು ಉಪ್ಪನ್ನು ಹೋಟೆಲ್ ಕ್ಯಾಂಟೀನ್ ಅತ್ತ ಒಂದೇ ಬೇತೆ ಹೋಗ್ಲಚ್ಚಿ ಹೋಟೆಲ್ ಕ್ಯಾಂಟೀನ್ ಕೆಲಸ ಮಲ್ತದೆ ಭಾರಿ ಮಂಜಿ ಹಿರಿಯ ರಾತ್ರಿ ಶಾಲೆ ಬಾಂಬೆ ಪೋರ್ಟ್ ರಾತ್ರಿ ಶಾಲೆ ಆರ್ನ ದುಮ್ಮದ ಅಭ್ಯಾಸ ಅಲ್ಪ ಮಲ್ತೇರಿ ಐದು ಬುಕ್ಕ ಹಿಂದೂಜಾ ಕಾಲೇಜಡಿ ಬಿಕಾಮ್ LLB ಅಂಚನೆ ಕೆಲವು ಪದವಿಗಳನ್ನು ಮಾತ್ರ ಅಲ್ಪ ಪಡೆದು ಬೊಕ್ಕಾರಿ ಬಾಂಬೆ ಲೇಬರ್ ಯೂನಿಯನ್ ಜಾರ್ಜ್ ಫೆರ್ನಾಂಡಿಸ್ ಸ್ಥಾಪನೆ ಮಲ್ದಿತ್ತು ಲೇಬರ್ ಯೂನಿಯನ್ ಕಿಸಾನ್ ಯೂನಿಯನ್ 1975-77 ತುರ್ತು ಪರಿಸ್ಥಿತಿಯ ಸಮಯೋಡು ಬರೋಡಾ ಡೈನಾಮಿಕ್ ಪ್ರಕರಣೋಡು ಮೇರೆ ಕೈದಿಯಾದ ಒರ್ಮ ತಿಂಗಳು ಜೈಲು ವಾಸವನ್ನು ಮಲ್ದನಿತ್ತಿನ ಮೇರೆ ಜಾರ್ಜ್ ಫೆರ್ನಾಂಡಿಸ್ನ ಒಟ್ಟು ನಿಕಟವಾದಿತ್ತಿನ ವ್ಯಕ್ತಿ ಮೇರೆ ಕನ್ನಡ ಹಿಂದಿ ಇಂಗ್ಲಿಷ್ ಮರಾಠಿ ಭಾಷೆ ಒಂಜಿ ನಿರಾಳವಾದ ಪಾತ್ರನಾರು ಉತ್ತಮವರಿ ಲೇಖಕಿ ಅಂಚನೆ ಮೇರೆ ತನ್ನ ನೆಟ್ ವಕೀಲರಾದ ಸೇವೆ ಮಲ್ತಂದುಲ್ಲೇರಿ ಅಂಚನೆ ಅಮೇಸಿ ಇಂಟರ್ನ್ಯಾಷನಲ್ ಭಾರತೀಯ ವಿಭಾಗಗಳು ಉಪಾಧ್ಯಕ್ಷರಾದ ಇಂಗ್ಲೆಂಡ್ ಜಪಾನ್ ದಕ್ಷಿಣ ಆಫ್ರಿಕಾ ಪಂಪಿನ ಮಾತಾ ಊರಿಗೂ ತಿರುಗಿದು ಮಾತಾ ಸಮಾರಂಭಗಳು ಭಾಗವಹಿಸೊಂದು 1972-71 ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮೆಜೆಸ್ಟಿಕ್ಲಾದ ಆರು ಇತ್ತರು ಅಂಚನೆ ಎಂಗಲ ಪ್ರೀತಿಪೂರ್ವಕವಾಯಿನ ಲೆಪ್ಪುಗು ಒಪ್ಪುಗೊರ್ದು ಈ ಕಾರ್ಯಕ್ರಮಕ್ಕೂ ಬೈದನಿತ್ತಿನ ಮೇರೆ ಪುನರಪಿಯಾದಿಯಾನ ಸ್ವಾಗತ ಮತ್ತೊಂದು ಮೇರೆಗೆ ಎಂಗಲ್ನ ಉಪಾಧ್ಯಕ್ಷರು ಸುದೇಶ್ ಅಡ್ವೊಕೇಟ್ ಸುದೇಶ್ ಧೈರ್ಯದ ವೇದಿಕೆ ಬರ್ತದೆ ಅರೇನು ಗೌರವ ಮಲ್ಪಡುವಂಥ ಗ್ಯಾನ್ ಕೇಳೋದಿಲ್ಲ ಅಡ್ವೊಕೇಟ್ ಪದ್ಮನಾಭರಿಗೆ ಎಂಗಲ ಅಡ್ವೊಕೇಟ್ ಸುದೇಶನ್ನೇ ಮಾನಾದಿಗೆ ಮಲ್ತೊಂದುಲ್ಲೇರು
ಧನ್ಯವಾದ. ಅಂಚನೆ ಇನ್ನು ಬಿನ್ನೆರಾದ ಬೈದಿನ ದಿವಂಕರ್ ಆರ್ ಸಾಲಿಯಾನ್ರಿ ಮೇರಿ ಅಂಬೋಲಿ ಮೋಹನೆದ ದಿವಂಕರ್ ಕ್ಲಾಸ್ ತಸ್ತ ಪ್ರಿನ್ಸಿಪಾಲ್ ರಾದುಲ್ಲೇರಿ ಬೊಕ್ಕ ಕರ್ನಾಟಕ ಮಿತ್ರ ಬೃಂದ ಮುಲ್ಪದ ಕಲ್ಯಾಣ್ ಅಂತ ಅಧ್ಯಕ್ಷರಾದಲ ಅಂಚನೆ ಮೋಹನ ಮೇರೆ ದೊಂಬು ಕಲ್ಯಾಣ್ ಬಿಲ್ಲವರ ವಿಶೇಷ ಸ್ಥಾಪನೆ ಮಲ್ಪನಾಗ ಸ್ಥಾಪಕ ಕಾರ್ಯಾಧ್ಯಕ್ಷರಾದ ಸೇವೆಯನ್ನು ಮಲ್ದೇರಿ ಅಂಚನೆ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಆದಲ ಮಹಾರಾಷ್ಟ್ರ ಮಾತ್ರ ಅಂದ್ರೆ ಮಹಾರಾಷ್ಟ್ರ ಮೇರೆ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಆದ ಸೇವೆಯನ್ನು ಮಲ್ತೊಂದುಲ್ಲೇರಿ ಅಂಚಿತ್ತಿನ ದಿವಕರಣನು ಇನಿ ಮೋಕೆಡಿಗೂ ಲೆಪ್ತಿನ ಕೊಡ್ತಳು ಎಂಗಲ್ಲ ಮೋಕೆದ ಲೆಪ್ಪು ಒಪ್ಪು ಕೊರ್ದು ಇನಿ ಬಿನ್ನೆರಾದ ಬೈದೇರಿ ಆರಿನ ಕುಡೋರ ಯಾನ ಸ್ವಾಗತ ಮಲ್ತೊಂದು ಆರಿಗೆ ಎಂಗಲ್ಲ ಪ್ರೀತಿದ ಜ್ಯೋತಕವಾದ ಎಂಗಲ್ಲ ಸ್ಮರಣಿಗೆ ಅಂಚನೆ ಪೂತಗುಚ್ಚ ಶಾಲೆನ ಎಂಗಲ್ಲ ಉಪಾಧ್ಯಕ್ಷರು ವಿಶ್ವನಾಥ್ ಭಂಡಾರ್ಲು ಬರ್ತದೆ ಆರಿಗೆ ಗೌರವ ಮಾಡಿಕೊಡುವ ಬಗ್ಗೆ ಏನೊಂದಿಲ್ಲ. ಧನ್ಯವಾದ. ಅಂಚನೆ ವೇದಿಕೆಡು ಎಂಕಲ್ಲ ಕುಡೋರಿ ಬೆನ್ನೆ ಸುಭಾಷ್ ಎಸ್ ಪಾಲ್ಯಾನ್ರು ಮೇರೆ ಉಪನಗರ ದೊಂಬೋಳಿದಾರು ದೊಂಬೋಲೆಡೆ ನಮ್ಮ ತುಳು ಕನ್ನಡಿಗರಿಗೆ ಬಹಳ ಒಂಜಿ ಪುಗರ್ತದ ಒಂಜಿ ಪುದರತ್ತಂಡು ಸಂಜೀವ ಪಾಲನ್ರ ದಿವಂಗತ ಬೊಂಬಾಡು ಒಂಜಿ ಕಲ್ಯಾಣಡು ಒಂಜಿ ಬಿಲ್ಲವರ ವಿಶೇಷನ ಆವಡೊಂದ ಅಂಡ ಆರ್ನ ಆ ಪ್ರಯತ್ನ ಏತಿರ್ತನ ಪನಿಯರ ಸಾಧ್ಯ ಆರ್ನ ಶತ ಪ್ರಯತ್ನಡು ದೊಂಬೋಲಿಡು ಒಂಜಿ ಬಿಲ್ಲವರ ಸ್ಥಾಪನೆ ಆತನೊಂದು ಪನಿಯರ ಸಂತೋಷ ಪಡಪ ಒಂದು ಸುಭಾಷ್ ಪಾಲನ ಅಮ್ಮೇರು ಸಂಜೀವ ಪಾಲನ್ರು ಅಂಡ ಅಮ್ಮೇರು ಪಾಡುಕೊಡಿನ ತಾದಿಗೆ ಅನುಗುಣವಾದ ಆರು ಇಂಜಿನಿಯರ್ ಪದವೀಧರೆ ಆದ ನನ್ನಣ್ಣಳ ಹೋಟೆಲ್ ಉದ್ಯಮಿ ಆದ ತನ್ನ ಸಮಾಜ ಸೇವೆನೇ ಅಮ್ಮೇರು ಮಲ್ತುಪಾಡು ನಡಪಾಡು ಕೊಟ್ಟಿದ್ದ ಬಿಲ್ಲವರ ಯಶಸ್ಸಂಡು ಹಲವಾರು ವರ್ಷಗಳ ಕಾರ್ಯಕಾರಿ ಸಮಿತಿ ಇತ್ತದೆ. ಪ್ರಸ್ತುತ ಇತ್ತ ದೊಂಬೋಲಿ ಬಿಲ್ಲವರ ಯಶಸ್ಸಂಡು ಕಾರ್ಯಾಧ್ಯಕ್ಷರಾದ ಸೇವೆನ ಆರು ನಿರಂತರ ಮತ್ತೊಂದು ದೊಂಬೋಲಿ ಪ್ರತಿ ಒಂದು ಸಂಘ ಸಂಸ್ಥೆಗಳ ನಿಕಟವಾಯಿನ ಸಂಪರ್ಕ ಹೊಂದಿ ಒಂದು ಆರು ಹಳ್ಳಿల ಸೇವೆನ ಸಂದಾತ ಮಲ್ತೊಂದುಳ್ಳೇರು ದಯ ಬಣ್ಣಗ ಯಾನು ಒಂಜಿ ಮೊಕ್ಕೆಡು ಲೆತ್ತಾರೇನೆ ಅನ್ನ ಇರು ಬರೋಡು ಬಣ್ಣಗ ಆಪೋಜಿಟ್ ಬರ್ಪಿನ ವ್ಯಕ್ತಿ ಆರತ್ತಿ ಇನೇ ಆರಿಗೆ ಕೆಲಸ ಇತ್ತಲು ಅಲ್ತಲ ಇಡೆಗೆ ಬೈದರೆ ಆರೇನೆ ಕುಡವರ ಯಾನ ಸ್ವಾಗತ ಮಲ್ಪ ಆರೆಗಳ ಎಂಕಲ್ಲ ಪ್ರೀತಿದ ಮೋಕೆದ ಎಂಕಲ್ಲ ಮಾನಾದಿಗೆ ಎಂಕಲ್ಲ ಪ್ರಧಾನ ಅರ್ಚಕರು ದಯದಿಂದ ವೇದಿಕೆಗೆ ಬರೋಡು ಸತೀಶ್ ಕೋಟ್ಯಾಂಡ್ರು ಆರೆ ವೇದಿಕೆ ಬರ್ತಾರೆ ಗೌರವ ಮಲ್ಪಡುವ ಬಗ್ಗೆ ಏನೊಂದುಲ್ಲ. ಧನ್ಯವಾದ. ಕುಡಂಜಿ ಭಿನ್ನದಿಯಾದ ಬೈದರೆ ಎಂಕಲೊಟ್ಟು ವನಿತಾ ಶಶಿಧರ್ ಸಾಲಿಯಾನ್ ಪಡೆದು ಮೇರ್ಲ ಎಂಕಲ್ನ ದೊಂಬುಳಿದಾರೆ ಮೇರೆ ನಾನು ಪರಿಚಯ ಮತ್ತು ತುಳದೆ ಪನ್ನಗ ಎಂ.ಕಾಮ್ PGDCA ಕಲ್ತದೆ ಕುಡ್ಲಾಡು ದೇರ್ಲಗಟ್ಟೆಡಿ ಮೆಡಿಕಲ್ ಡೆಂಟಲ್ ಕಾಲೇಜ್ ಅಕೌಂಟೆಂಟ್ ಆದ 7 ವರ್ಷ ಅಲ್ಪ ಸೇವೆ ಸಲ್ಲಿಸಾದು ಬೊಂಬೈಡ್ ಸೈನ್ ಉಡುಪುನತ್ತಿನ ವೈದ್ಯ ಗ್ರೂಪ್ಡು 2 ವರ್ಷ ಅಂಚನೆ ಡಾನ್ ಬಾಸ್ಕೋ ಸ್ಕೂಲ್ ದೊಂಬುರೇಡಿ ಮೇರೆ ಪ್ರೈಮರಿ ಸೆಕ್ಷನ್ ಟೀಚರ್ ಆದ ಸೇವೆ ಮಲ್ದೇರಿ ಪ್ರಸ್ತುತ ಇತ್ತೆ ಮಂಜುನಾಥ್ ವಿದ್ಯಾಲಯ ದೊಂಬುರೇಡಿ ಅಲ್ಪ ತನ್ನ ಕೆಲಸವನ್ನು ನಿರ್ವಹಿಸುವಂದುಳ್ಳೇರಿ ಮೇರೆ ಉತ್ತಮ ಗಾಯಕಿಯರು ಅಂಚನೆ ಆಟೋಟ ಸ್ಪರ್ಧೆಗಳ ಸಹಭಾಗಿ ಆಂದುಳ್ಳೇರಿ ಮಾತ್ರ ಬತ್ತಂದೆ ಒಂದು ಹವ್ಯಾಸಿ ಯಕ್ಷಗಾನ ಕಲಾವಿದೆ ಪಣ್ಣನ ತಪ್ಪ ಒಂದು
ಅಂಚಿತ್ತಿನಾರು ಮೇರೆ ಬೊಂಬಾಯಿ ಮುಖ್ಯವಾದ ಪನ್ಪುಂಡ ಅಂಡ ಬೊಂಬಾಯಿ ರಜತ ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷ ಆದುಲ್ಲೇರು ಅಂಚಿತ್ತಿನಾರು ಎಂಗಳ ಮೋಕೆದ ಲೆಪ್ಪುಗು ಒಪ್ಪುಕೊರ್ದು ಇನಿ ಭಿನ್ನದಿ ಅದು ಇದಕ್ಕೆ ಬೈದರು ಮೇರೇನ ಎಂಗಲ್ಲ ಅರ್ಚಕರ್ನ ಧರ್ಮಪತ್ನಿ ದಯದೀದು ವೇದಿಕೆಗೆ ಬರಡು ವೀಣಕ್ಕ ವೀಣಾ ಸತೀಶ್ ಕೋಟೆ ದಯದೀದು ವೇದಿಕೆ ಬರ್ತಿದೆ ಯಾರೇನು ಗೌರವ ಮಾಡ್ಕೊಳ್ಬಂತಕ್ಕೆ ಅನ್ನೋದಿಲ್ಲ. ಧನ್ಯವಾದ. ಅಂಚನೆ ಕೊಡೋರಿ ಎಂಕಲ್ಲ ಪಿನ್ನೆ ಸುರೇಶ್ ಅನ್ನೆ ವೇದಿಕೆ ಸುರೇಶ್ ಪೀಶ್ವರ್ಣೇರು ಮೇರ್ಲ ಬೊಂಬೈ ಮಹಾನಗರಡು ಉದ್ಯಮಿ ಹೋಟೆಲ್ ಉದ್ಯಮಿ ಆದ ಅಂಚನೆ ಎಂಕಲ್ಲ ಬಿಲ್ಲವ ರಿಜಿಸ್ಟ್ರೇಷನ್ ಅಂದೇರಿ ಸ್ಥಳೀಯ ಸಮಿತಿದ ಕಾರ್ಯಾಧ್ಯಕ್ಷರಾದುಳ್ಳೇರು ಮೇರ್ಲ ಎಂಕಲ್ಲ ಅರ್ಚಕರು ಹರಿಶಾಂತಿ ಅನ್ನ ಮೌಕ್ಯದ ಲೆಪ್ಪು ಒಪ್ಪು ಕೊಟ್ಟು ಇನ್ನು ತಕ್ಕ ಸಮಯಕ್ಕೆ ಬರ್ತದೆ ಈ ಆಸ್ಥಾನ ಸ್ವೀಕಾರ ಮಲ್ದೇರಿ ಆರಿನ ಕೊಡೋರು ಏನು ಸ್ವಾಗತ ಮಲ್ತೊಂದು ಮೇರೆಗಳ ಎಂಕಲ್ಲ ಮೌಕ್ಯದ ಗೌರವನು ಎಂಕಲ್ಲ ಕಾರ್ಯದರ್ಶಿ ಶರತ್ ಪೂಜಾರಿ ಮೇಲೆ ಗೌರವ ಮಾಡ್ಕೊಡ್ಬೇಕು ಏನಿಲ್ಲ. ಕುಡೋರಿ ಎಂಕಲ್ಲ ಪಿನ್ನೆ ಪ್ರಕಾಶ್ ಮುಡುಬಿದ್ರಿ ಮೇರೆ ಭುವನೇಶ್ವರಿ ಸೇವಾ ಸಮಿತಿ ಫೋಟೋಡು ನೆತ್ತ ಒಂಜಿ ಅಧ್ಯಕ್ಷರಾದ ಅಂಚನೆ ಸಕ್ರಿಯವಾದ ಎಂಕಲ್ಲ ವಿದ್ಯಾದಾನ ಸಮಿತಿ ಕಾರ್ಯಕಾರಿ ಸಮಿತಿ ಒಂಜಿ ಶಾಲಾ ಅಧಿಕಾರಿಯಾದ ಸೇವೆ ಮಲ್ತೊಂದುಳ್ಳೇರು ಕೊಡುಗೈದಾನಿ ಅಂಚನೆ ಮಹತ್ತ ಸಂಘ ಸಂಸ್ಥೆಗಳ ನಿಕಟವಾಗಿ ನಿಂತ ಒಂಜಿ ಸಂಪರ್ಕ ಒಂದು ಈ ಕೋಟೆ ಮುಂಬೈಡು ಆರ್ನ ಅಳಿಲ ಸೇವೆಯನ್ನು ಸದಾ ಮಲ್ತೊಂದು ಬರ್ಪೇರು ಏಪಲ ಆಪುಜಿ ಬನ್ ಪೂಜೇರು ಈರು ಬಿನ್ನೆರಾದ ಬರೋಡು ಬಂಪಕ ಎಂಗಳು ಮೌಕೆದ ಲೆಪ್ಪುನಾಗ ಎಂಗಲ ಮೌಕೆದ ಲೆಪ್ಪು ಒಪ್ಪು ಕೊಡ್ತು ಇದಕ್ಕೆ ಈ ಕಾರ್ಯಕ್ರಮಕ್ಕೂ ಬಿನ್ನೆರಾದ ಬೈದೇರು ಮೇರನೆ ಎಂಗಲ ಬೂವಾಜಿ ವಾಸುಸಾಲ್ಯ ಅಂತ ದಯದೀದು ಬರ್ತದೆ ವೇದಿಕೆಗೆ ಆರಿನ ಗೌರವ ಮಲ್ಕೊಡು ಬಂಟಕ್ಕೆ ಅನ್ನೋದಿಲ್ಲ. ಧನ್ಯವಾದ. ನನ್ನ ಕಾರ್ಯಕ್ರಮದ ತುಂಬು ಎಂಗಲ್ಲ ಎನ್ನ ಮಿತ್ರರು ಮೇರೆ ನಡಪೊಂದು ಪೇರೆಂಟ್ಗಳು ಮಾತ್ರ ಸಹಕಾರ ಮಲ್ಪಡ್ಬೇಕೇನು. ಧನ್ಯವಾದ. ಬಾರಿ ಕೊರ್ಲಗಟ್ಟಿಡು ಅಧ್ಯಕ್ಷತೆನ ಮಾತೆರೆಲ್ಲ ಸ್ವಾಗತ ಮಲ್ತೇರು ಜೆ ಕೋಟೆ ಅಂಡ್ರ ಮೇರೆ ವೇದಿಕೆಡು ಅಧ್ಯಕ್ಷರು ಸ್ಥಾನ ಪಡೆದಿನ ಚಿತ್ತನ ಸನ್ಮಾನ್ಯ ಶ್ರೀಯುತ ಪದ್ಮನಾಭೇಶ್ವರರು ಮಾತೆರೆಲ್ಲ ಸ್ವಾಗತ ಮಲ್ತೇರು ಬಾರಿ ಕೊರ್ಲಗಟ್ಟಿಡು ಅಂಚನೆ ಕಾರ್ಯಕ್ರಮವನ್ನು ತುಂಬ ದಿಕ್ಕಲು ತುಂಬೋದಿಲ್ಲ ಬಂಧುಳೆ ಎಣಿತ ದಿನೊಟ್ಟು ವೆಸ್ಟರ್ನ್ ಇಂಡಿಯಾ ಶನಿಮಾತ್ಮ ಸೇವಾ ಸಮಿತಿ 77ನೇ ವರ್ಷಗೂ ಕಾರ್ದೇವಿ ಖಂಡಿತವಾದ
ಸಾಮೂಹಿಕ ಶನಿ ಪೂಜೆ ಒಂದು ಭಾರಿ ವಿಜೃಂಭಣೆ ಭಾರಿ ಗೌರವ ಆಪಿನ ಚಿತ್ತನ ಕಾರ್ಯಕ್ರಮ ಪಂಡಲ ತಪ್ಪ ಒಂದೈಕ್ ಮಾತೆಲ್ಲ ಸಾಕ್ಷಿದಾರ ನಿಗುಲೆ ದಾಯ ಪಂಡ ನೀ ಮುಂಬೈ ಪನ್ಪುಣ ಚಿತ್ರ ಮಹಾನಗರುಡು CST ಪನ್ಪುಣ ಚಿತ್ರ ಪರಿಸರಡು ಒಜಾತ್ ತುಳುವೆರು ಒಂಚಿ 90 ಅಡಿಗೆ ಒಟ್ಟಾದು ಇಂಚಿತ್ತಿನ ಪೂಜೆಗೆ ಸಾಕಾರ ಮಲ್ಪಡು ನಾಡ ಖಂಡಿತವಾದ ಬಾರಿ ಮಲ್ಲ ಪಾತರ ಆ ಪೊರ್ತುಡು ಇಡಿದ ದಿನೊಟ್ಟು ಸನ್ಮಾನ್ಯ ಶ್ರೀಯುತ ನಾರಾಯಣ್ ಬಿ ಸಾಲ್ಯನ್ ಮೆರ್ನ ಸ್ಮರಣೀಯ ಪ್ರಶಸ್ತಿ ಸ್ವೀಕಾರ ಮಲ್ಪುಣ ಚಿತ್ತನ ಶ್ರೀಯುತ ಶ್ರೀನಿವಾಸ್ ಪಿ ಸಾಬಲ ಮೇರೆ ದಯಮಲ್ತದ ವೇದಿಕೆ ಬದ್ಧತಾರನ ಸನ್ಮಾನ ಆಸನವನ್ನು ಸ್ವೀಕಾರ ಮಲ್ಪಡು ಬಂದಿಗೆ ಖಂಡಿತವಾದ ನಾರಾಯಣ್ ಬಿ ಸಾಲ್ಯನ್ ಹಿಡಿದ ದಿನಟ್ಟು ಶನಿ ಸೇವಾ ಸಮಿತಿಡು ಒಲಾಂಟಲ ಪುದರ್ ಮಾತೆರ್ಲಕ್ಕೆ ಎಂದುಪ್ಪಾರು ದಯಪಂಡ ಇನ್ನಿಕ್ ಆರ ನಮ್ಮ ನಡುಡು ಇಜ್ಜರಿಂದಾಂಡಲ ಆರ್ನ ಮಲ್ದಿನ ಚಿತ್ರ ಮಾತ್ರ ಪುಣ್ಯ ಕರ್ಮನು ನಮಕ್ ಮಾತೆರೆಗ್ಲ ಗೊತ್ತುಂಟು ಖಂಡಿತವಾದ ಒಂಜಿ ಬಾರಿ ಪೆರ್ಮೆ ಪಂಡ ಎನ್ನ ಅಜ್ಜೇರ್ ಪಂಡ್ರಂಕ್ ಬಾರಿ ಅಭಿಮಾನ ಆ ಪೊರ್ತುಡು ಅರ್ನ ಸನ್ಮಾನ ಪತ್ರ ಓದರೆ ಅನುಸೂಯ ಕಲ್ಲಬುತ್ತಿಗೆ ಮೇರೆ ವೇದಿಕೆ ಬತ್ತದು ಅರ್ನ ಸನ್ಮಾನ ಪತ್ರವನ್ನು ಸ್ವೀಕಾರ ಮಲ್ಪಡು ಬಂದಕ್ಕೆ ಶ್ರೀಯುತ ಶ್ರೀನಿವಾಸ್ ಪಿ ಸಾಪಲೆ ಮೇರ್ನ ಸನ್ಮಾನ ಪತ್ರ. ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ಹಾಗೂ ನೆರೆದಿರುವ ಎಲ್ಲ ಭಕ್ತಾಭಿಮಾನಿಗಳಿಗೆ ವಂದನೆಗಳು. ಸನ್ಮಾನಿತ ಶ್ರೀ ಸಾಫಲ್ಯರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸನ್ಮಾನ ಪತ್ರವನ್ನು ಓದುತ್ತಲಿರುವೆನು. ವೆಸ್ಟರ್ನ್ ಇಂಡಿಯಾ ಶ್ರೀ ಸನಿ ಮಹಾತ್ಮ ಸೇವಾ ಸಮಿತಿ ಇದರ 78ನೇ ವಾರ್ಷಿಕ ಶ್ರೀ ಶನಿ ಮಹಾಪೂಜೆಯ ಸುಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವಾಸ್ತುತಜ್ಞರಾದ ಶ್ರೀ ಅಶೋಕ್ ಪುರೋಹಿತ್ ಇವರ ಆಶೀರ್ವಚನದೊಂದಿಗೆ ಧಾರ್ಮಿಕ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ NT ಪೂಜಾರಿ, ಮುಖ್ಯ ಅತಿಥಿಗಳಾದ ನ್ಯಾಯವಾದಿ ಪದ್ಮನಾಭ ಎಸ್ ಶೆಟ್ಟಿ, ಶ್ರೀ ದಿವಾಕರ್ ಆರ್ ಸಾಲ್ಯನ್, ಶ್ರೀ ಸುಭಾಷ್ ಎಸ್ ಪಾಲನ್, ಶ್ರೀಮತಿ ವನಿತಾ ಶಶಿಧರ್ ಸಾಲ್ಯನ್, ಶ್ರೀ ಸುರೇಶ್ ಬಿ ಸುವರ್ಣ, ಡಾಕ್ಟರ್ ಪ್ರಕಾಶ್ ಮೂಡುಬಿದ್ರಿ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಶ್ರೀನಿವಾಸ್ ಸಾಫಲ್ಯ ಇವರಿಗೆ ಸಮರ್ಪಿಸುವ ನಮ್ಮ ಪೂಜ್ಯ ಗುರುಗಳು ಹಾಗೂ ಸಮಿತಿಯ ಅಧ್ಯಕ್ಷರಾಗಿ ದೀರ್ಘ ಸೇವೆ ಸಲ್ಲಿಸಿದ ನಾರಾಯಣ್ ಬಿ ಸಾಲ್ಯನ್ ರವರ ಸ್ಮರಣಾರ್ಥ ಪ್ರಶಸ್ತಿ ಪತ್ರ. ಮಾನ್ಯರೇ, ಮನುಷ್ಯನು ತಾನೊಬ್ಬ ಸಾಧಕನಾಗಬೇಕೆಂಬ ಹಂಬಲದ ಗುರಿಯನ್ನು ತಲುಪುವವರೆಗೆ ಸಾಧನೆಯನ್ನು ಬಿಡದೆ ಜಯಶೀಲನಾದರೆ ಅದು ಅವನ ದೃಢಶಕ್ತಿ, ಮನೋಬಲ, ಗುರು ಹಿರಿಯರ ಆಶೀರ್ವಾದಗಳೇ ಕಾರಣ. ತಮ್ಮ ಇದುವರೆಗಿನ ಜೀವನದ ಸಾಧನೆಗಳಲ್ಲಿ ಜಯಬೇರಿಯ ಪತಾಕೆಯನ್ನು ಉಚ್ಚಮಟ್ಟಕ್ಕೆ ಏರಿಸಿದವರಾಗಿದ್ದೀರಿ. ತಾವು 1967ರಲ್ಲಿ ಬಂಟ್ವಾಳ ತಾಲೂಕಿನ ರಾಯಿಯಲ್ಲಿ ದಿವಂಗತ ಪದ್ಮನಾಭ ಸಾಫಲ್ಯ ಮತ್ತು ಶ್ರೀಮತಿ ಕುಸುಮರವರ ಕಿರಿಯ ಮಗನಾಗಿ ಜನಿಸಿರುವಿರಿ. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣ ಹಾಗೂ ಉದ್ಯೋಗದ ಲವಲವಿಕೆಗಳಿಂದಾಗಿ 1979ರಲ್ಲಿ ಕರ್ಮಭೂಮಿಯಾದ ಮುಂಬೈಗೆ ಆಗಮಿಸಿ ದಿನದಲ್ಲಿ ಕ್ಯಾಂಟೀನ್ನಲ್ಲಿ ದುಡಿದು ಕೆನರಾ ವಿದ್ಯಾದಾಯಿನಿ ರಾತ್ರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಕನ್ನಡ ಭವನ ಜೂನಿಯರ್ ಕಾಲೇಜಿನಲ್ಲಿ ಪದವಿ ಪೂರ್ಣ ಶಿಕ್ಷಣವನ್ನು ಸೆಂಟ್ ಝೇವಿಯರ್ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನು ಪಡೆಯುವುದರಲ್ಲಿ ಸಫಲರಾದಿರಿ. ಶಿಕ್ಷಣದ ಜಿಜ್ಞಾಸೆ ಹೆಚ್ಚುತ್ತಾ ಹೋಗಿ CA ಪದವಿಯನ್ನು ತಮ್ಮ ಶಿಕ್ಷಣದ ಜೋಳಿಗೆಯಲ್ಲಿ ಸೇರಿಸಿದಿರಿ. ತಾವು ಅನೇಕ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ದುಡಿದು ಪ್ರಸ್ತುತ ಅಡೋರ್ ಗ್ರೂಪ್ಸ್ ಆಫ್ ಕಂಪನಿಯ ಕಾರ್ಪೊರೇಟರ್ ಅಫೇರ್ಸ್ ವಿಭಾಗದಲ್ಲಿ ಉಪಾಧ್ಯಕ್ಷರಾಗಿ ದುಡಿಯುವುದರೊಂದಿಗೆ ಅಡೋರ್ ಗ್ರೀನ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರು ಕೂಡ ಆಗಿರುವಿರಿ. ಇದರೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಅರ್ಜಿಸಿಕೊಂಡ ನಂತರ ಆಸ್ಟ್ರೇಲಿಯಾ ಸಂಸ್ಥೆಯಲ್ಲಿ ನಿರ್ದೇಶಕ ಹುದ್ದೆಯಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿರುವಿರಿ. ತಾವು ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ತಮ್ಮ ವೃತ್ತಿಯ ಮೂಲಕ ಈಗಾಗಲೇ 25 ದೇಶಗಳಿಗೆ ಭೇಟಿ ನೀಡಿ ವಿವಿಧ ಅನುಭವ ಲಭಿಸಿದೆ. ಯಕ್ಷಗಾನ ಕಲೆಯಲ್ಲಿ ಆಸಕ್ತಿಯುಳ್ಳವರಾದ ತಾವು ಖ್ಯಾತ ಯಕ್ಷಗಾನ ಕಲಾವಿದನೆಂದು ಹೆಸರುವಾಸಿಯಾಗಿರುವಿರಿ. ಸಾಮಾಜಿಕ ರಂಗದಲ್ಲಿಯೂ ತಮ್ಮ ಸೇವೆ ಅಪಾರವಾದುದು. ಮುಂಬಯಿಯ ಪ್ರಖ್ಯಾತ ಸಾಫಲ್ಯ ಸೇವಾ ಸಂಘದಲ್ಲಿ ಅಧ್ಯಕ್ಷರಾಗಿ ಕಳೆದ 6 ವರ್ಷಗಳಿಂದ ತಮ್ಮ ಪರಿಶ್ರಮ ಸೇವೆಯು ಮುಂಬೈಯಲ್ಲಿ ಮಾತ್ರವಲ್ಲದೆ ತವರೂರಿನಲ್ಲಿಯೂ ತಮ್ಮ ಕೀರ್ತಿಯನ್ನು ಮೇಲ್ಮಟ್ಟಕ್ಕೇರಿಸಿದೆ. ಕುರಾರ್ ವಿಲೇಜಿನ ಮಲಾಡ್ ಶನಿ ಸೇವಾ ಪೂಜಾ ಸಮಿತಿಯಲ್ಲಿ 27 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಇದೀಗ ಅಧ್ಯಕ್ಷರಾಗಿ ಅಮೂಲ್ಯ ಕೊಡುಗೆ ಸಲ್ಲಿಸುವ ಭಜನೆ, ಶನಿಕಥಾ ಪ್ರವಚನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸುತ್ತಲಿರುವಿರಿ. ಕಲಾವಿದರ ಪರಿಷತ್ತು, ಮಹಾರಾಷ್ಟ್ರ, ಕರ್ನಾಟಕದ ಜಾನಪದ ಕಲೆ, ಅದೆಷ್ಟೋ ಧಾರ್ಮಿಕ, ಶೈಕ್ಷಣ್ಯ, ಆರೋಗ್ಯ ಕ್ಷೇತ್ರಗಳಿಗೆ ತಾವು ಕೊಡುಗೈದಾರಿಯಾಗಿ ಮೆರೆಯುತ್ತಿರುವಿರಿ. ತಮ್ಮ ದಾಂಪತ್ಯ ಜೀವನಕ್ಕೆ ಪ್ರವೇಶಿಸಲು ಕ್ಲೈಮಾರ್ಕ್ ಕಂಪನಿಯಲ್ಲಿ ಸೈಂಟಿಸ್ಟ್ ಹುದ್ದೆಯಲ್ಲಿರುವ ರತಿಕಾ ಇವರನ್ನು ವಿವಾಹವಾಗಿ ಏಕೈಕ
ಕಾರ್ಯನಿರ್ವಹಿಸುತ್ತಿರುವರು. ಮೇಲ್ಕಾಲಿಸಿದ ತಮ್ಮ ಎಲ್ಲಾ ಸೇವೆಗಳನ್ನು ಗುರುತಿಸಿ ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ನಮ್ಮ ಆರಾಧ್ಯ ದೇವರಾದ ಶ್ರೀ ಶನೀಶ್ವರರು ಸುಖ ಶಾಂತಿ ಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಈ ಪ್ರಶಸ್ತಿ ಪತ್ರವನ್ನು ಸಮರ್ಪಿಸಲಿದ್ದೇವೆ. ಹರೀಶ್ ಅಧ್ಯಕ್ಷರಾದ VL ಪಂಚಾಯತ್ ಅಧ್ಯಕ್ಷರು. ಧನ್ಯವಾದ ಸಿಯ ಕಲಾಪತಿಗೆ ಬಂಧುಳವರ ಜೋರಾಯಿನ ಚಿತ್ತನ ಕೈತಾಟಿ ದಾಯ ಪಂಡಂದಾಂಡ ಈ ಚಿತ್ತಿನ ವ್ಯಕ್ತಿಲಿ ನಮ್ಮ ಮಿತ್ತಿಗಳ ಸಮಾಜಕ್ಕೆ ಬತ್ತನಂದಾಂಡ ಆಗಲ್ಲ ಸೇವೆ ಮಲ್ತನಂದಾಂಡ ಖಂಡಿತವಾದ ನಮ್ಮ ಸಂಸ್ಕೃತಿ ಸಂಪ್ರದಾಯ ಒರಿಯರ ಸಾಧ್ಯತೆ ಉಂಟು ಬಂದ್ಬಿಟ್ಟ ಚಿತ್ತನ ಪಾತ್ರ ಉಂಟು. ಅಂಚನೆ ಸನ್ಮಾನ ಸ್ವೀಕಾರ ಮಲ್ದಿನ ಚಿತ್ತನ ಶ್ರೀನಿವಾಸ್ ಬಿ ಸಾಪಲ್ಲ ಮೇರೆ ರೆಡ್ ಪಾತ್ರ ಬಂದರೆ ವಿನಂತಿ. ಶನಿದೇವರನ ಪಾದಗೂ ನಮನ ಮಲ್ತೊಂದು ಇನಿ ವೆಸ್ಟರ್ನ್ ಇಂಡಿಯಾ ಶನಿಮಾತ್ಮ ಸಮಿತಿ ತನ್ನ 78ನೇ ವಾರ್ಷಿಕ ಪೂಜಾ ಉತ್ಸವದ ಈ ಸಮಯಡು ಈ ಧಾರ್ಮಿಕ ವೇದಿಕೆಡು ನೆರೆದಿನಂಚಿನ ಮಾತಾ ಗಣ್ಯರಿಗೂ ಯಾರ ಕರೆತಕ್ಕ ಒಂದು ಅಂಚನೆ ಶನಿದೇವರನ ಪೂಜೆಗೆ ಬರ್ತಿನ ಮಾತಾ ಭಕ್ತರಿಲ್ಲ ಎನ್ನ ಹೃದಯದಿಂದ ನಮಸ್ಕಾರವನ್ನು ತಂದು ಇನಿ ಬಾರಿ ವಿಶೇಷವಾದ ದಿನ ಸಂತಸದ ದಿನ ದಯಬನ್ನಗ ಧನುರ್ಮಾಸದ ಈ ಸಂಭ್ರಮದ ಈ ಸಮಯಡು ವಾವಂಜಿ ಪ್ರಶಸ್ತಿ ಪುರಸ್ಕಾರ ದಾಂಡ ಅವು ಜೀವನ ಪರ್ಯಂತರ ನೆನಪು ದೀಪನಂಚಿನ ಬಾಮಲ್ಲ ಘನಕಾರ್ಯಕ್ಕೆ ಅವರ ವೇದಿಕೆ ಗೊತ್ತಾಗ್ಬೋದು ಪುರೋಹಿತರೇ ಉಲ್ಯರು ಅಂಚನೆ ಎನ್ನ ಆತ್ಮೀಯರಾಯನಂಚಿನ ಮೂಡಬೇಕು ಉಲ್ಲೇರು ಕಾಂಡೆ ಒಂಜಿ ಗೀತಾಸಾರ ಕಾಂಡೆ ಗುಡ್ ಮಾರ್ನಿಂಗ್ ನಡಪುಣ್ಣತ್ತ ಗೀತಾಸಾರದ ಒಂಜಿ ತುಣುಕುನ್ನು ಕಡಪುಡ್ದು ಧಾರ್ಮಿಕದ ಪ್ರಜ್ಞೆಯನ್ನು ಬೆಳೆಸರೆ ಅವೇತು ವರ್ಷದ ಆತ್ಮೀಯತೆ ಅಂಚನೆ ಸೇರಿದ ಮಾತ ಗಣ್ಯರು ಉಲ್ಲೇರು ಅವು ಅದಂದೆ ನಿಗಲು ಭಕ್ತರ ನಗಲು ಒಂಜಿ ಮಧ್ಯೋಡು ದಿಕ್ಕಿನಂಚಿನ ಈ ಸನ್ಮಾನ ದೇವರನ್ನ ಪ್ರಸಾದ ಮಾಡಿದ ಸ್ವೀಕಾರ ಮತ್ತೊಂದಿಲ್ಲ ಕರಿನ ಸದಾರ 30 ವರ್ಷಡು ಸಾಮಾಜಿಕವಾದ ಶೈಕ್ಷಣಿಕವಾದ ಧಾರ್ಮಿಕ ರಂಗಗಳು ಕೆಲಸ ಮಾಡ್ತೀನಿ ಅಂತ ಅವೇನು ಸನ್ಮಾನ ನಡೆಯುತ್ತದೆ ಅವು ಊರ್ಡಾವರು ಪರ ಊರ್ಡಾವರು ಮರಣಿ ದುಬೈಡ್ಲ ಒಂಜಿ ಸತ್ಕಾರ ನಡೆಯುತ್ತದೆ ಎಲ್ಲೆಲ್ಲ ಒಂಜಿ ಶ್ರೀಕೃಷ್ಣ ಪ್ರತಿಷ್ಠಾನ ಮುಂಬೈ ಅವಲ್ಲ ಒಂಜಿ ಸನ್ಮಾನ ಸತ್ಕಾರ ನಡಪುಂಟು ಅಂಡ್ ಅಂದು ಒಂಜಿ ವಿಶೇಷವಾದ ಸತ್ಕಾರ ಇತ್ತು ಈ ಸತ್ಕಾರ ದಾಯಿ ಹೃದಯ ಮುಟ್ಟನ್ನು ಬನ್ನಗ ತಿರುನಗರ ಬಂಡೇರು ಕರ್ಮ ಮಲ್ಪುಲ ಆ ಪ್ರತಿಫಲವು ಬಯಸುಚ್ಚಿ ಆ ಪ್ರತಿಫಲ ತಾನೇ ಬರಡು ಬಂದದು ಇನಿ ಆ ಶನಿದೇವರನ್ನ ಸತತವಾದ 27 ವರ್ಷಡು ಆಜಿ ವರ್ಷ ಕೋಶಾಧಿಕಾರಿಯಾದ ಆಜಿ ವರ್ಷ ಕಾರ್ಯದರ್ಶಿಯಾದ 1 ವರ್ಷ ಕೋಶಾಧಿಕಾರಿಯಾದ 1 ವರ್ಷ ಕಾರ್ಯದರ್ಶಿಯಾದ 1 ವರ್ಷ ಶನಿಮಾತ್ಮ ಪೂಜಾ ಸಮಿತಿ ಮಲಡದ ಚುಕ್ಕಾಣಿನ ಪಡೆದು ಧಾರ್ಮಿಕ ರಂಗೋಡು ಕೆಲಸ ಮಲ್ತಿನಕ್ಕೆ ದೇವರು ಎರಡು ಬಂಡೇರು ಇತ್ತಂಡ್ಲ ಪ್ರಸಾದವನ್ನು ಸ್ವೀಕಾರ ಮಲ್ಪಲ ಪಂಡದು ಇನ್ನೊಂದು ವಿಶಿಷ್ಟವಾದ ದಿನೋಣಿಯನ್ನು ಲೆತ್ತದು ನಿಕಲ್ನ ಮಾತ ಎದುರುಡು ಈ ಒಂಜಿ ಸನ್ಮಾನ ಕೊಡ್ತೇವೆ ಆ ಸನ್ಮಾನ ಸಂತೋಷಡು ಸ್ವೀಕಾರ ಮಲ್ತದು ಆ ಸಂತಸ ಆ ಸಂಭ್ರಮ ಆ ಉತ್ಸಾಹ ಐನ ಪೂರ ಆ ದೇವರನ್ನ ಮೂಲ ಪಾದವು ಇದು ಈರ್ಣನೆ ಪ್ರಸಾದ ಪಂಡ ಸ್ವೀಕಾರ ಮಲ್ತೊಂದಿಲ್ಲ ಆತ ಮಾತ್ರ ಎತ್ತು ವೆಸ್ಟರ್ನ್ ಇಂಡಿಯಾದ ಮಾತಾ ಪದಾಧಿಕಾರಿನ ಕಡೆಗೆ ಅಧ್ಯಕ್ಷರಿಗೆ ಎನ್ನ ಆತ್ಮೀಯರನ್ನು ಜೈಜನ್ಯ ಉಳ್ಳರು ವಾಸನ್ಯ ಉಳ್ಳರು ಅಂಚನೆ ಮುತ್ತ ಒಂದು ವಿಶೇಷತೆ ಬಂದ ಅಂಡ ಸ್ವಾತಂತ್ರ್ಯ ಪೂರ್ವಡು ಉದ್ಭವ ಆಯ್ದಂಚಿನ ಈ ದೇವಸ್ಥಾನ ಈ ಒಂಜಿ ಸಂಸ್ಥೆ ಇನ್ನಿನ ಒಂಜಿ ಯುವ ವಿಭಾಗವನ್ನು ಪತೊಂದು ನಡಕೊಂಡು ಬನ್ನಗ ನೇತ ಘನತೆ ಗಾಂಭೀರ್ಯತೆ ಏತುಂಟು ಪಂಡದು ಅಕಲು ಮಲ್ಪುನಂಚಿನ ಕಾರ್ಯವೈಖರಿ ಲಕ್ಕುದೋಜುಡು ಇನಿ ಅಕಲಿಗೆ ಮಾತ್ರ ಯಾರು ಚಿರಋಣಿ ಆದಲ್ಲಿ ಪಂಡದು ಎನ್ನ ಭಾಷಣ ದಯಪಂಡದು ಸನ್ಮಾನಕರ ಡೂಬ್ತಾರ ಅಂಚಾದು ನಿಕಲಿಗೆ ಮಾತೆರೆಗಳ ಅಂಚನೆ ಸಂಸ್ಥೆಗಳ ದೇವರಿಗಳ ಪುನರೊಪ್ಪಿ ನಮಸ್ಕಾರ ಮಾಡ್ತದೆ ಆ ಸನ್ಮಾನವನ್ನು ಸಂತೋಷ ಸ್ವೀಕಾರ ಮಾಡ್ತದೆ ನನಾತ್ ಧಾರ್ಮಿಕ ಪ್ರಜ್ಞೆ ಬೆಳಪುನಂಚಿನ ಕಾರ್ಯಕಲಾಪ ಈ ಸಂಸ್ಥೆದ ಮುಖೇನ ನಡಪಡು ಪಂಡದು ನಿಕಲಿಗೆ ಮಾತೆರೆಗಳ ನಮಸ್ಕಾರ.
ಧನ್ಯವಾದ ಶ್ರೀನಿವಾಸನರಿಗೆ. ಅಂಚನೆ ಇನ್ನದ ದಿನೊಟ್ಟು ಕುಡದಂಜಿ ಸನ್ಮಾನ್ಯ ಶ್ರೀಯುತ ಚಂದ್ರಶೇಖರ್ ಎ ಅಮೀನ್ ಸಂಸದ ಒಂಜಿ ಹಿರಿಯ ಸದಸ್ಯರ ಬಂಡಲ ತಪ್ಪ ಬಂದು ಆರ್ಲ ದಯಮಲ್ತದು ವೇದಿಕೆ ಬರ್ತದೆ ಅರ್ನ ಸನ್ಮಾನ ಆಸನವನ್ನು ಸ್ವೀಕಾರ ಮಲ್ಪಡು ಬಂದಿಗೆ ಅಂಚನೆ ಅರ್ನ ದಾಂಪತ್ಯಲು ಆರ್ಲ ದಯಮಲ್ತದು ವೇದಿಕೆ ಬರ್ತದೆ ಸನ್ಮಾನ ಆಸನವನ್ನು ಸ್ವೀಕಾರ ಮಲ್ಪಡು ಬಂದಿಗೆ ಜೋಕುಲು ಇತ್ತಿರಡಲ್ಲ. ಚಂದ್ರಶೇಖರ್ ಎಮೀನ್ ಶನೀಶ್ವರ ಸೇವಾ ಸಮಿತಿ ಒಂಜಿ ಹಿರಿಯ ಸದಸ್ಯರು ವರ್ಷಲ ಈ ಸಂಸದಗಳು ಅಗಲ ಬೆಂತಿನ ಚಿತ್ತಿನ ಒಂಜಾತ್ ಸದಸ್ಯರಿಗೆ ಸನ್ಮಾನ ಮಲ್ಪುಣ ಚಿತ್ತಿನ ಕಜ್ಜೆ ಉಂಡು ಆ ಪೊರ್ತುಡು ಈ ವರ್ಷ ಚಂದ್ರಶೇಖರ್ ಎಮೀನ್ ಮೇರೆಗೆ ಮಲ್ಪುಣ ಚಿತ್ತಿನ ಸನ್ಮಾನ ಮೇರ್ನ ಸನ್ಮಾನ ಪತ್ರ ಹರೀಶ್ ಶಾಂತಿ ಮೇರೆ ದುಂಬುಬತ್ತದ ಓದೋಡು ಬಂದರೆ ವಿನಂತಿ. ಶ್ರೀಯುತ ಚಂದ್ರಶೇಖರ್ ಎ ಅಮೀನ್ನ ಸನ್ಮಾನ ಪತ್ರ ಹರೀಶ್ ಶಾಂತಿ ಮೇರೆ ಓದೋಡು ಬಂದ ವಿನಂತಿ. श्री वेस्टर्न इंडिया श्री शनि महात्मा सेवा समिति फोर्ट मुंबई 78ನೇ ವಾರ್ಷಿಕ ಶನಿ ಪೂಜೆಯ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವಾಸ್ತು ತಜ್ಞರಾದ ಅಶೋಕ್ ಪುರೋಹಿತ್ ಇವರ ಆಶೀರ್ವಾದದೊಂದಿಗೆ ಧಾರ್ಮಿಕ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಎನ್ ಟಿ ಪೂಜಾರಿ, ಮುಖ್ಯ ಅತಿಥಿಗಳಾದ ನ್ಯಾಯವಾದಿ ಪದ್ಮನಾಭ ಎಸ್ ಶೆಟ್ಟಿ, ಶ್ರೀ ದಿವಾಕರ್ ಎಸ್ ಆರ್ ಸಾಲ್ಯನ್, ಶ್ರೀ ಸುಭಾಸ್ ಎಸ್ ಪಾಲನ್, ಶ್ರೀಮತಿ ವನಿತಾ ಶಶಿಧರ್ ಸಾಲ್ಯನ್, ಶ್ರೀ ಸುರೇಶ್ ಬೀಶ್ವರ್ನ, ಡಾಕ್ಟರ್ ಪ್ರಕಾಶ್ ಮುಡಿವಿದ್ರಿ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಚಂದ್ರಶೇಖರ್ ಅಮೀನ್ ಇವರಿಗೆ ಅರ್ಪಿಸುವಂತಹ ಸನ್ಮಾನ ಪತ್ರ. ಮಾನ್ಯರೇ, ತಾವು ಅವಿಶ್ಚಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪಡಪಣ್ಣಬೂರಿನ ದಿವಂಗತ ಅಣ್ಣಪ್ಪ ಸುವರ್ಣ ಮತ್ತು ಶ್ರೀ ದಿವಂಗತ ಕೃಷ್ಣಮ್ಮ ದಂಪತಿಯ ಸುಪುತ್ರರಾಗಿ ಶ್ರೀ ಸ್ವಯಂ ಭೂಲಿಂಗೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ದೊಡ್ಡಿಗೆಟ್ಟೆಯ ಕುಟುಂಬಸ್ಥರಾಗಿ 1975ರಲ್ಲಿ ಜನಿಸಿರುವಿರಿ. ತಾವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಲ್ಲಿ ಮುಗಿಸಿ ಮುಂದಿನ ಜೀವನ ರೂಪಿಸುವುದಕ್ಕಾಗಿ ಈ ಕರ್ಮಭೂಮಿಯಾದ ಮುಂಬೈ ಮಹಾನಗರಿಗೆ ಆಗಮಿಸಿ ಕ್ಯಾಂಟೀನ್ನಲ್ಲಿ ದುಡಿದು ಕೆನರಾ ವಿದ್ಯಾದಾಯನ ಶಾಲೆಯಲ್ಲಿ ಕಳೆದು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು. ತದನಂತರ ಎಲೆಕ್ಟ್ರಿಷಿಯನ್ ತರಬೇತಿ ಪಡೆದು ತಮ್ಮ ಬಾಲ್ಯ ಅವಸ್ಥೆಯಲ್ಲಿ ತಮ್ಮ ಮಾತಾಪಿತರವನ್ನು ಕಳೆದುಕೊಂಡಿರುವ ತಾವು ಅವರ ಆ ಸ್ಥಾನದಲ್ಲಿ ಅಣ್ಣನವರಾದ ಹರೀಶ್ ಅಮೀನ್ ರವರ ಆಶ್ರಯ ಹಾಗೂ ಮಾರ್ಗದರ್ಶನದಲ್ಲಿ ಮುಂದುವರಿಸಿ ನಮ್ಮ ಈ ಸಂಸ್ಥೆಯ ಸದಸ್ಯರಾಗಿ ಭಜನೆ, ಗ್ರಂಥಪಾರಾಯಣ ಹಾಗೂ ಓರ್ವ ಉತ್ತಮ ಅರ್ಥಧಾರಿಯಾಗಿ ಅಪಾರ ಭಕ್ತಿಯಿಂದ ಸೇವೆ ಸಲ್ಲಿಸಿದ್ರಿ. 2008ನೇ ವಿಷಯದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಡಿಲಡು ಮಲ್ಲಿಕ ಅವರನ್ನು ವಿವಾಹ ಆಗಿ ಅದೀಕ್ಷ ಮತ್ತು ಸಮೃದ್ಧಿ ಇಬ್ಬರು ಕನ್ಯಾ ಸಂಪತ್ತು ಪಡೆದಿರಿದ್ದೀರಿ. ತಮ್ಮ ಸಮಿತಿಯಲ್ಲಿ ತಾವು 3 ದಶಕಗಳಿಂದ ಸಲ್ಲಿಸುತ್ತಿರುವಂತಹ ಸೇವೆಯನ್ನು ಗುರುತಿಸುತ್ತಿರುವಿರಿ. ಈ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಸಂತೋಷವಾಗುತ್ತದೆ. ತಮಗೆ ಹಾಗೂ ತಮ್ಮ ಪರಿವಾರಕ್ಕೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಆ ಭಗವಂತ ಆರಾಧ್ಯ ದೇವರಾದಂತಹ ಶ್ರೀ ಶನೀಶ್ವರ ದೇವರು ಕರುಣಿಸಲೆಂದು ಹಾರೈಸುತ್ತಾ ಸನ್ಮಾನ ಪತ್ರದ ಹರೀಶ್ ಜಿ ಅಮೀನ್ ಗೌರವಾಧ್ಯಕ್ಷರು, ರವಿ ಎಲ್ ಬಂಗೇರ ಅಧ್ಯಕ್ಷರು, ಶರತ್ ಜಿ ಪೂಜಾರಿ ಗೌರವ ಪ್ರಧಾನ ಕಾರ್ಯದರ್ಶಿ, ಪ್ರಶಾಂತ್ ಎಸ್ ಕರ್ಕೇರ ಗೌರವ ಕೋಶಾಧಿಕಾರಿ, ಚಂದ್ರಶೇಖರ್ ಪೂಜಾರಿ ಒಂಜಿ ಭಜನ ನಾಮ ಸಂಕೀರ್ತನೆ ತನ್ನ ತಂದೆನ ಹೆಚ್ಚಿನ ಚಾರ್ಪಣಗೂಡು ಸರ್ ಊರುಂದು ಮುಂಬೈದ ಮಾಯಾನಗರಿಗೆ ಬಂದು ತನ್ನ ಉದರ ಪೋಷಣೆಗೋಸ್ಕರವಾಗಿ ಉದ್ಯೋಗ ಮತ್ತೊಂದು ವೆಸ್ಟರ್ನ್ ಇಂಡಿಯಾ ಶ್ರೀ ಮಹಾತ್ಮ ಸೇವಾ ಸಮಿತಿಗಳು ಆ ಧಾರ್ಮಿಕ ಚಿಂತನೆದೊಟ್ಟಿಗೂ ತನ್ನ ಕೆಲಸದ ಹೊರಟಿದ್ದು ದೇವರನ್ನ ಗ್ರಂಥಪಾರಾಯಣ, ಭಜನೆ, ಅಂತವ್ಯವನ್ನು ಪೂರ್ಣ ತಂದು ಬಾಬು ಪೂಜಾರಿಡ ತನ್ನ ದೀಕ್ಷೆ ಪಡೆದು ವೆಟರಿನರಿ ಅರ್ಥಗಾರಿಕೆಯನ್ನು ಕಲಿತದ್ದು ಇನಿ 72ನೇ ವಾರ್ಷಿಕ ಮಹಾ ಶನಿ ಪೂಜೆ ಸಂದರ್ಭದಲ್ಲಿ ಈಗಲೂ ಸನ್ಮಾನ ಮಾಡ್ತಾರೆ. ಅಭಿನಂದನೆ ಒಂದು ಮಾತೆಲ್ಲ ಅರೆಗೆ ತುಂಬುವುದರಿಂದ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಮಾಡಿಕೊಡುವುದು ನಾಲ್ಕಹಾರ ಧಾರ್ಮಿಕ ಸೇವೆ ಮಾಡಿಕೊಂಡು ನಾವು ಕಾರ್ಯಭಾಗದಲ್ಲಿ ಸಾಗಿಕೊಟ್ಟು ಆ ನೀರಿನ ಸಂಸಾರ ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲು ದೇವರೇ ನಾನಾದೇವರಿಗೆ ಭಗವಂತನ ಸೇವೆ ಮಾಡುತ್ತಿನ ಆ ಶಕ್ತಿಯನ್ನು ಕೊರಡುವಂತೆ ಈ ಸಂದರ್ಭಗಳು ಕೆಲವೊಂದರ ಜಯ ಶನಿ. ಧನ್ಯವಾದ ಹರೀಶ್ ಶಾಂತಿ ಮೇರೆಗೆ. ಅಂಚನೆ ಸನ್ಮಾನ ಸ್ವೀಕಾರ ಮಲ್ದಿನ ಚಿತ್ತನ ಚಂದ್ರಶೇಖರ್ ಎಮೀನ್ ದಯಮಲ್ತದ 2 ಪಾತ್ರ ಬಂದ್ ವಿನಂತಿ.
ಸುರುಟು ಗಣ್ಯರಿಗೆ ಸೊಲ್ಮೆ ಸಂದ ಅಂಚನೆ ಕೂಡಿನ ಪಗರ್ ಬಾಂಧವರಿಗೆ ಸೊಲ್ಮೆ ಸಂದ ಒಂದು ಅವತ್ತಿಂದ ಈ ಮುಂಬೈ ಬರ್ತದೆ ಎಂಕ ಆಶ್ರಯ ಕೊರ್ನೆಂಚಿತ್ತಿನ ಈ ವೆಸ್ಟರ್ನ್ ಇಂಡಿಯಾ ಶನಿ ಮಹಾತ್ಮ ಸೇವಾ ಸಮಿತಿ ಅಂಚನೆ ಇನಿಕ್ಕಿ ಸತ್ಕಾರ್ಯವನ್ನು ಪಡೆಯುವುದಕ್ಕೆ ಕಾರಣ ಎನ್ನ ಪ್ರಥಮವಾದ ಎನ್ನ ಅಣ್ಣೆ ಹರೀಶ್ ಅಮೀನ್ ಅರೆನ್ನ ಉದ್ದೇಶಪೂರ್ವಕವಾದ ಎನ್ನ ಸಾಲಾಭ್ಯಾಸನ ಅರ್ಣ ಮುಖ್ಯಂತರವಾದ ಮಲ್ತ ಎನ್ನ ಅಪ್ಪಮ್ಮೆ ಕರಿ ನಡೆದು ಬೊಕ್ಕ ಆರೆ ಎಂಕ ಅಪ್ಪೆಮ್ಮೆ ಆದ ಇಣಿಕ್ಕಲ ಆರ್ನ ಆಶೀರ್ವಾದಗಳು ನಿಕ್ಕಲ್ನ ಎದುಡಿ ಸನ್ಮಾನನು ಯಾನು ಪಡತೆ ಬಂದು ಇಕ್ಕು ಪಡೆತಂದೆ ಪಡೆದು ಪಣರ ಸಂತೋಷವನ್ನು ನೆಕ್ ಯಾನ್ ಪಡೆದು ಅಡ್ಡ ಈ ಭಾಷಣ ಧನ್ಯವಾದ ಚಂದ್ರಸಣ್ಣವರಿಗೆ ಕಾರ್ಯಕ್ರಮವನ್ನು ದುಮ್ಮದಿಗೆ ಬಂದಿಲ್ಲ ಖಂಡಿತವಾದ ಬಂದುಲ ನಮ್ಮ ಯಾಪಗ್ಲ ಪನರಗುಲ್ಲ ಮುಂಬೈ ಪನ್ಪುನ ಚಿತ್ರನ ಮಲ್ಲ ಮಹಾನಗರ ನೆಟ್ಟ ಬತ್ತಿನ ಚಿತ್ರನ ಜನಕುಲು ಒಂಜಿ ಸಾಗರುಡು ನೀತಿ ಲೆಕ್ಕನೆ ದಾಯಪಂಡಂದಾಂಡ ಊರು ಬಂಡಂದಾಂಡ ನಮ್ಮ ಪರಶುರಾಮ ಸೃಷ್ಟಿ ಮುಂಬೈ ಪತ್ತಿನಂದಾಂಡ ಬ್ರಹ್ಮ ಸೃಷ್ಟಿ ಆ ಹೊರತುಡು ಒಂದೇ ನಮ್ಮ ಪಂದನಾದ ದಂಡದ ರಾಜ್ಯ ಎಲ್ಲ ಏನ ಪನ್ಪುನ ಚಿತ್ರನ ವಿಷಯ ಎರೆಗ್ಲ ಗೊತ್ತಿಜ್ಜಿ ಸಮೇತ್ರ ಏನಿಡ್ದು ಎಲ್ಪತ್ತೆಡ್ಮ 100 ವರ್ಷದ ದುಮ್ಮಾಂಡಲ ನಮ್ಮ ಹಿರಿಯಗುಲು ಮುಂಬೈ ಬಂಪುನ ಚಿತ್ರನ ಪೊರ್ತುಡು ಸುರುತ್ತ ಸ್ಥಾನವು ಬಂಡಂದಾಂಡವು ಕೇವಲ ಫೋರ್ಟ್ ಆ ಪೊರ್ತುಡು ಇನ್ನಿತ್ತ ದಿನೊಟ್ಟು ಮಾತ ಮಲ್ಲ ವ್ಯಕ್ತಿಲು ಈ ಫೋರ್ಟ್ ದನೆ ನೈಟ್ ಶಾಲೆ ಕಲ್ತು ಮಲ್ಲ ವ್ಯಕ್ತಿ ಆತೇರ್ ಬಂಪುನ ಚಿತ್ರ ಪಾತ್ರ ಪಂಡಲ ತಪ್ಪಾವದ್ದು ಆ ಪೊರ್ತುಡು ಈ ಸಂಸ್ಥೆ ಮುಲ್ಪ ಕಲ್ಪುನ ಚಿತ್ರನ ನೈಟ್ ಸ್ಕೂಲ್ದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ಪುನ ಚಿತ್ರನಲ ಒಂಜಿ ಕೆಲಸನ ಮಲ್ತೊಂದುಂಡು ಅಂಚನೆ ಈ ಸರಿತ 4 ವಿದ್ಯಾರ್ಥಿలుಲ್ಲ ಸುರುಕು ಭೀಮಾ ಪೂಜಾರಿ ದಯಮಲ್ತದೆ ಕೆನರಾ ನೈಟ್ ಸ್ಕೂಲ್ ಮುಲ್ತ ವಿದ್ಯಾರ್ಥಿ ಆದ ಪುನಚಿಂತನ ಭೀಮಾ ಪೂಜಾರಿ ದಯಮಲ್ತದೆ ವೇದಿಕೆ ಬರ್ತದೆ ಆ ಸ್ಕಾಲರ್ಶಿಪ್ ಅನ್ನು ಸ್ವೀಕಾರ ಮಾಡ್ಕೊಂಡು ಬಂದಿದ್ದೇನು ಪುರೋಹಿತರಾದ ಪುನಃ ಅಶೋಕ್ ಪುರೋಹಿತ್ ಮೇರೆ ಈ ಸ್ಕಾಲರ್ಶಿಪ್ ಅನ್ನು ಆ ಬಾಲಕರು ಬಂದಿದ್ದೇನು ಭೀಮಾ ಪೂಜಾರಿ अंजने कुड़ंजी रवि चौहान आप भी स्टेज में आके ये स्कॉलरशिप को स्वीकार कीजिए करके मैं विनती करता हूँ एडवोकेट पद्मनाभ यश शेट्टी ಈ ಸ್ಕಾಲರ್ಶಿಪ್ ಅನ್ನು ಕೊರಡು ಬಂದೆ ನಾನು ವಿನಂತಿ ಮಾಡ್ತೀನಿ ಕೆನರಾ ನೈಟ್ ಹೈಸ್ಕೂಲ್ ಓಕೆ अंचने कैनरा नाइट हाउस स्कूल दने कुड़ंजी विद्यार्थी प्रवीण चौहान आप भी स्टेज में आके ये स्कॉलरशिप स्वीकार कीजिए करके मैं आपको विनती करता हूँ मेरे वनिता शशिधर सालियन मेरे स्कॉलरशिप उनको रोड बनने के में अंचने ननोंजी स्कॉलरशिप बॉम्बे फोर्ट नाइट हाई स्कूल द विद्यार्थी शरणप्पा एम अमने मेरला ವೇದಿಕೆ ಬರ್ತದೆ ಸನ್ಮಾನ್ಯ ಶ್ರೀಯುತ ಸುರೇಶ್ ಬಿ ಸುವರ್ಣ ಮೇರೆಡಿದು ಈ ಸ್ಕಾಲರ್ಶಿಪ್ ಇದೆ ತಗೊಂಡು ಬಂದೆ ಅಂತ ವಿನಂತಿ ಮಾಡ್ತೀನಿ ಶರಣಪ್ಪ ಎಂ ಅಮ್ಮನೇರ್ ಅಂಚನೆ ಖಂಡಿತವಾದ ಬಂದುಲೆ ನಮ್ಮ ಯಾಪಗ್ಲ ಪನ್ನರೆಗುಲ್ಲ ಒಂಜಿ ಕಜ್ಜೆ ಆವಡುಂದಾಂಡ ಅತನಿಂದ ಒಂಜಿ ಸಂಸ್ಥೆ ನಡಪುಡುಂದಾಂಡ ಐ ಕೇವಲ ಒರಿಯನಂತದ ಪ್ರಯೋಜನ ಹೆಚ್ಚಿಗೆ ಮಾತೆರ್ನಲ್ಲ ಹಿರಿಯಗೆಲ್ಲ ಆಶೀರ್ವಾದ ಜವಾನರನ ಪ್ರೋತ್ಸಾಹ ಪತ್ತಪ್ಪೆ ಬಾಲೆಲು ಒಗ್ಗಟ್ಟಾದ ಒಂಜಿ ಕೆಲಸ ಮಲ್ತನಿಂದಾಂಡ ಆ ಕಾರ್ಯಕ್ರಮ ಬಾರಿ ಪೊರ್ರುಡು ಆಪುಣ ಚಿತ್ರ ಒಂಜಿ ಪಾತ್ರ ಉಂಟು ಆ ಪೊರ್ತುಡು ಇನಿತ ದಿನೊಟ್ಟು ನಮಕ್ ಈ ಪೂಜೆ ಆವಡು ಆಪುನ ಚಿತ್ತನ ಕಾರ್ಯಗೂ ಕಲೆಕ್ಷನ್ ಮಲ್ದಿನ ಚಿತ್ತನ ಕೆಲವು ವ್ಯಕ್ತಿಲುಲ್ಲ ಸಂಸದನ ಮೆಂಬರ್ಸ್ ಮಾತೆಲ್ಲ ಮಲ್ದೇರಿ ಆಂಡ ಮೊಜಾತ್ ಹೈಯೆಸ್ಟ್ ಕಲೆಕ್ಷನ್ ಮಲ್ದಿನ ಚಿತ್ತನ ವ್ಯಕ್ತಿಲು ಸುರುಕು ಸುಭಾಷ್ ಪೂಜಾರಿ ಮೇರ್ ಹೈಯೆಸ್ಟ್ ಕಲೆಕ್ಷನ್ ಮಲ್ದೇರು ಮೇರ್ಲ ದಯಮಲ್ತದ ವೇದಿಕೆ ಬರ್ತದೆ ಪೂತಗುಚ್ಚ ಸ್ವೀಕಾರ ಮಲ್ಪೊಡು ಬಂದೆ ಅನ್ಕೇನುವೆ ಸುಭಾಷ್ ಪೂಜಾರಿ ಮೇರ್ ಸಮೇತ್ರ ಎಲ್ಪ ಸಾರೋದು ಹೆಚ್ಚ
ಕಲೆಕ್ಷನ್ ಮಲ್ದಿರೆ ಸುಭಾಷ್ ಪೂಜಾರಿ ಮೇರೆ ಸುರೇಶ್ ಬಿ ಪೂಜಾರಿ ಸುರೇಶ್ ಬಿ ಸುವರ್ಣ ಮೇರೆ ಗೌರವ ಮಲ್ಪಡು ಬಂದಿಗೆ ಅಂಚನೆ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಮಲ್ದಿನ ವ್ಯಕ್ತಿ ಮಧುಕರ್ ಕೋಟ್ಯನ್ ಮೇರ್ಲ ದಯಮಲ್ತದ ವೇದಿಕೆ ಬತ್ತದ ಮಾನಾದಿಗೆ ಸ್ವೀಕಾರ ಮಲ್ಪಡು ಮೇರೆಗೆ ಸನ್ಮಾನ್ಯ ಶ್ರೀಯುತ ದಿವಾಕರ್ ಆರ್ ಸಾಲಿಯನ್ ಮೇರೆ ಮಾನಾದಿಗೆ ಮಲ್ಪಡು ಬಂದೆ ಅನ್ಗೇನುವೆ ಮಧುಕರ್ ಕೋಟ್ಯನ್ ಮೇರೆ ಅಂಚನೆ ಥರ್ಡ್ ಜನಾರ್ದನ್ ಶೆಟ್ಟಿ ಮೇರೆ ದಯಮಲ್ತದ ವೇದಿಕೆ ಬತ್ತದ ಗೌರವ ಸ್ವೀಕಾರ ಮಲ್ಪಡು ಬಂದಕೇನುವೆ ಮೇರೆಗೆ ಶ್ರೀಯುತ ದಿವಾಕರ್ ಆರ್ ಸಾಲಿಯನ್ ಮೇರೆ ಗೌರವ ಮಲ್ಪಡು ಬಂದಕೇನುವೆ ಸಮೇತ್ರ 52,000 ಹೆಚ್ಚಿಗೆ ಕಲೆಕ್ಷನ್ ಮಲ್ದಿನ ವ್ಯಕ್ತಿ ಜನಾರ್ದನ್ ಶೆಟ್ಟಿ ಮೇರೆ ಧನ್ಯವಾದ ಅಂಚನೆ ಕುಡೊಂಜಿ ಬಾರಿ ವಿಶೇಷತೆ ದಾದ ಪಂಡಂದಾಂಡ ನಮ್ಮ ಮಾತೆಲ್ಲ ಪೋಯಿನಲ್ಪ ಪನರೆಗುಲ್ಲ ಬಂದುಲ ನಮ್ಮ ಸಂಸ್ಕೃತಿನ ಒರಿಪಾವಡು ಸಂಸ್ಕೃತಿನ ಬುಲೆಪಾವಡು ಸಂಸ್ಕೃತಿನ ತೆಗಿಲ್ಪಾವಡು ಬಂದೆ ಅಂತೂ ಇಡಿತ ದಿನೊಟ್ಟು ಎನ್ನಂಚಿನ ಮಾತ ಜವನರಿಗೆ ಇಂಗ್ಲಿಷ್ ಮೀಡಿಯಂ ಕಲ್ತಿನಿಂದಾಂಡ ಕನ್ನಡ ಪಾತ್ರೆ ಗೊತ್ತುಜ್ಜಿ ತುಳು ಪಾತ್ರೆ ಗೊತ್ತುಜ್ಜಿ ಸರಿಟ್ಟು ಆ ಹೊರ್ತುಡ್ಲ ನಮ್ಮನ್ನ ಹಿರಿಯರು ಭಾರಿ ಎಟ್ಟೆ ಕೆಲಸ ಮಲ್ದೇರು ಏನ ಪಂಡಂದಾಂಡ ನಮ್ಮ ಯಾಪಗ್ಲ ಪನ್ನರಿಗುಲ್ಲ ಶನಿಕತೆ ಕೇಣ್ಣಗುಲು ಬಾರಿ ಪುಣ್ಯವಂತೇರು ಬಾರಿ ಭಾಗ್ಯವಂತೇರು ಪಂಡಿರು ಆ ಹೊರ್ತುಡು ಇಡಿತ ದಿನೊಟ್ಟು ಈ ಶನಿಗಂತನು ಹಿಂದಿಡು ಬಿಡುಗಡೆ ಮಲ್ಪರೆಗುಲ್ಲ ನಮ್ಮ ಪುರೋಹಿತರಾದ ಪುನಃ ಅಶೋಕ್ ಪುರೋಹಿತರು ನೆತ್ತ ಬಿಡುಗಡೆ ಮಲ್ಪಡು ಬಂದೆ ಅನ್ಕೇನುವೆ ನೆತ್ತ ಇಡೀ ಟೈಪಿಂಗ್ ಹಿಂದಿಡು ಆಂಡ ಒಂದೇನು ಓದುನು ಕನ್ನಡೋಡು ಬಾರಿ ಒಂಜಿ ಅಭಿಮಾನದ ವಿಷಯ ನೆಕ್ವರ ಜೋರಾಯಿನ ಕೈತಾಟಿ ಬಂದುಳೆ ದಾಯಪಂಡಂದಾಂಡ ಎಲ್ಲೆಂಚಿಗೆ ಹೋದು ಸಂಸ್ಕೃತಿ ಒರಿಯೋಡುಂದಾಂಡ ನೆಕ್ ಮೌಲ ಕಾರಣ ನಮ್ಮ ಮಾತ ಯುವಕೆರೆ ಅವಡು ಆ ಹೊರ್ತುಡು ವೇದಿಕೆ ಪುಣ ಚಿತ್ರ ಮತ್ತ ಗಣ್ಯರು ಈ ಬಿಡುಗಡೆ ಮಲ್ಪಡು ಬಂದೆ ಅನ್ಕೇನುವೆ ವರ ಜೋರಾಯಿನ ಕೈತಾಡಿ ಬಂದುಳ ದಾಯಪಂಡಂದಾಂಡ ನಮ್ಮ ಪನರೆಗುಲ್ಲ ಸಂಸ್ಕೃತಿ ಒರಿಯೋಡುಂದಾಂಡ ಹೆಚ್ಚಿನ ಕೆಲಸ ಮಲ್ತನಂದಾಂಡಲೆ ಖಂಡಿತವಾದ ನಮ್ಮನ ಸಂಸ್ಕೃತಿ ಒರಿಯರ ಸಾಧ್ಯತೆ ಉಂಟು अच्छा मधुकर कोटियन मेरे बत्तेरे मेरे दयामल्तद ವೇದಿಕೆ ಬರಡು ಅಶೋಕ್ ಪುರೋಹಿತರು ಮೇರೆಗೆ ಗೌರವ ಮಲ್ಪಡು ಬಂದೆ ಅನ್ಕೇನುವೆ ಸಮೇತ್ರ 70,000 ಹೆಚ್ಚಿಗೆ ಕಲೆಕ್ಷನ್ ಮಲ್ತಿದ್ದೇರಿ ಸಂಸ್ಥೆಗೆ ಜೋರಾಯಿನ ಅವರ ಕೈತಾಡಿ ಬಂದಳೆ ಖಂಡಿತವಾದ ಮಾತ ಸದಸ್ಯರು ಬುಗ್ಗೇಲ್ ಕೊರದು ಒಟ್ಟಿಗೂ ನಡುಪುನ ಚಿಂತನ ಸಂಸ್ಥೆ ನನ್ನ ಮಿತ್ತಗಳ ಅಭಿವೃದ್ಧಿ ಪರೆಯೋಡು ಬಂದಿನ ಚಿಂತನೆ ಒಂಜಿ ಆಶೆ ಪ್ರಾರ್ಥನೆ ಶನಿದೇವರ ಡಂಕುಲ್ ಮಲ್ಪುವ ಅಂಚನೆ ಇನ್ನಿತ ದಿನೊಟ್ಟು ವಿಶೇಷ ಅತಿಥಿ ಗಣ್ಯರಾದ ಪುನಃ ಚಿಂತನ ಸನ್ಮಾನ್ಯ ಶ್ರೀಯುತ ಅಶೋಕ್ ಪುರೋಹಿತರು ಬಹುಶಃ ಇನ್ನಿತ ದಿನೊಟ್ಟು ಅರ್ನ ಬಗ್ಗೆ ಏತ್ ಬಂಡಲ ಕಡಿಮೆನೆ ದಾಯಪಂಡಂದಾಂಡ ಪಾತ್ರ ನೆಟ್ಟು ಒಂಜಿ ಚಾತುರ್ಯದ ಪಾತ್ರ ಚಿತ್ರ ವ್ಯಕ್ತಿ ಅತ್ತ ಬಂದೆ ಇಂಟರ್ನ್ಯಾಷನಲ್ ಪುರೋಹಿತ ಆದ್ಲೇ ಎನ್ನಲೆ ಕೊಡ್ದು ಬಾಂಬೆ ಹಿಡಿದು ದುಬೈ ಪುಟ ಪೋಂಡಲ ಅರ್ನ ಪುದರ್ ಕೇನಂದಿನಗುಲಿ ಇರ್ಲ ಒಪ್ಪೆ ಅಶೋಕ್ ಪುರೋಹಿತರು ಪುದರ್ ಆ ಪೊರ್ತುಡು ಇಡಿದ ದಿನೊಟ್ಟು ಆರ್ಲ ನಮಕ್ ಆಶೀರ್ವಾದ ವಚನ ಮಲ್ಪನೆ ಬೈದೇರಿ ದಯಮಲ್ತದು ಪುರೋಹಿತರು ದುಮ್ಮ ದಿಕ್ಕು ಬತ್ತದು ಆಶೀರ್ವಾದ ವಚನ ಮಲ್ಪಡು ಬಂದ್ಯಾನ
फुटबॉल अंकल ओम श्री गणेशाय नमः। नीलांजन समाभासम रविपुत्रम यमाग्रजम छाया मार्थांड संभूतम तम नमामि शनैश्चरम। इनित वेस्टर्न इंडिया श्री शनि महात्मा सेवा समितिद वರ್ತಮಾನ ಅಧ್ಯಕ್ಷರಾಯನಂಚಿತ್ತಿನ ಎನ್ನ ಆತ್ಮೀಯರಾಯನಂಚಿತ್ತಿನ ಶ್ರೀ ರವಿ ಎಲ್ ಬಂಗೇರ್ರೆ, ಅಂಚನೆ ಗೌರವ ಪ್ರಧಾನ ಕಾರ್ಯದರ್ಶಿ ಶರತಣ್ಣ, ವಿಶ್ವನಾಥ್ ಭಂಡಾರ್ಲೆ, ಉಪಾಧ್ಯಕ್ಷರು ಸುರೇಶ್ ಪೂಜಾರ್ಲೆ, ಪ್ರಶಾಂತ್ ಎಸ್ ಕರ್ಕೇರ್ರೆ, ಅಂಚನೆ ಧಾರ್ಮಿಕ ಸಲಹೆಗಾರರಾಯನಂಚಿತ್ತಿನ ಹಿರಿಯರಾಯಂಚಿನ ಶ್ರೀ ಜಗದೀಶ್ ಜೆ ಕೋಟ್ಯಾನ್ರೆ, ಐದು ಒಟ್ಟು ಇನ್ನಿತ ಧಾರ್ಮಿಕ ಸಭೆಯ ಅಧ್ಯಕ್ಷರಾಗಿದ್ದ ಶ್ರೀ ಪದ್ಮನಾಭ ಶೆಟ್ರೆ, ಮಲ್ಲ ವೇದಿಕೆ ಮಲ್ಲ ಜನಗಳು ಕೂಡ ಕುಂದೇರು ಅಂಚನೆ ಸನ್ಮಾನ ಮಾಡ್ತೀರಿ ಆನಂದ್ ಶ್ರೀನಿವಾಸ್ ಸರ್ ಬೊಕ್ಕ ಪ್ರಕಾಶ್ ಅವರೇ, ಹಾಂ ಜಿ ದಿವಾಕರ್ ಸಾಲ್ಯಾನ್ರೆ, ಬೊಕ್ಕ ಸುರೇಶ್ ಅಸೋಣರೇ, ಪಾಲಂದ್ರೆ ಅಕ್ಕ ವನಿತ ಅಂಚನೆ ಸೇರಿದಂತಿನ ಮಾತ ಶ್ರೇಷ್ಠ ಸಜ್ಜನ ಶನಿ ಭಕ್ತ ಇಂಕ್ಲಿಗೆ ಭಾರಿ ಒಂಜಿ ಸಂತೋಷ ಬಕ್ಕ ಭಕ್ತಿ ಭಾವ ಬರ್ಪಿನಂಚಿತ್ತಿನ ಜಾಗ ನಮ್ಮ ಈ ಜಾಗ ನೆತ್ತ ವಾಸ್ತು ಭಾರಿ ಒಂಜಿ ಪೊರ್ಲುದ ವಾಸ್ತು ಎಂದಾಯ ಪಂಡ ಕರಿದಿನ 72 ವರ್ಷದಿಂಚಿ ಶನಿದೇವರನ್ನ ಬುಧರಡು ಶನಿದೇವರನ್ನ ಆರಾಧನೆ ಮಲ್ತೊಂದು ಸರ್ವೇ ಜನಾ ಸುಖಿನೋ ಭವಂತು ಪಂಪಿನಂಚಿತ್ತಿನ ಪ್ರಕಾರಡು ನೆಕ್ಕು ಭಾಗವಹಿಸಿನ ಸಮಸ್ತ ಭಕ್ತರಿಗೆ ಅಕಲಕಲ ಜೀವನಡು ಎಡ್ಡೆ ಅವಡು ಪಂಪಿನಂಚಿತ್ತಿನ ಮಲ್ಲ ಉದ್ದೇಶದ ಈ ಒಂದು ನಿಖಲನ ಹಿರಿಯರು ಸ್ಥಾಪನೆ ಮಲ್ತಿನಂಚಿತ್ತಿನ ಈ ಒಂದು ಸಂಸ್ಥೆದ ಮುಖಾಂತರವಾದ ಇಂಚಿತ್ತಿನ ಪವಿತ್ರವಾಯಿನಂಚಿತ್ತಿನ ಶನಿದೇವರನ್ನ ಆರಾಧನೆ ಮಲ್ಪನ ಮುಖಾಂತರ ಒಂದು ದೇಶಗೂ ಅಂಚನೆ ಸಜ್ಜನ ಬಂಧುಲೆಗೆ ಭಾರಿ ಪುಣ್ಯದ ಕಾರ್ಯ ಮಲ್ತೊಂದಿಪ್ಪನಂಚಿತ್ತಿನ ಅನೇಕ ಸಂಸ್ಥೆಗಳು ಅತ್ಯಂತ ಹಿರಿಯ ಸಂಸ್ಥೆ ಬಂದಿನಕ್ಕೆ ಈಗ ಭಾರಿ ಸಂತೋಷ ಆಗ್ತದೆ. ಈ ವೆಸ್ಟರ್ನ್ ಇಂಡಿಯಾ ನಮ್ಮ ಮುಂಬೈ ಮಹಾನಗರದ ಮಧ್ಯಳು ಅನೇಕ ಧಾರ್ಮಿಕ ಸಂಸ್ಥೆಗಳು ನಮ್ಮ ತೂಪ ಅಂಡ ಯಾನ್ ಎಕ್ಕಡದಿಂಚಿ ಇವರು ತೂವೊಂದುಲ್ಲೆ ನಮ್ಮ ಯುವಕ ಕಾರ್ಯಕರ್ತರು ಅಂಚನೆ ಸೇರಿದಿನ ಭಕ್ತಾದಿಲು ವಿಶೇಷವಾದ ಒಂಜಿ ಧಾರ್ಮಿಕ ಒಂಜಾರು ಶನಿ ದೇವರನ ಬಗ್ಗೆ ಒಂದು ಭಾರಿ ಅಡ್ಡೆ ವ್ಯಾಖ್ಯಾನ ಪಂಡೆ ಈ ದಿನೊಟ್ಟು ಸಾಮೂಹಿಕವಾದ ಓಲು ದೇವರನ್ನ ಸೇವೆ ಮಲ್ಪುವೆರ, ಸಾಮೂಹಿಕವಾದ ಓಲು ದೇವರನ್ನ ಸ್ತುತಿ ಆಪುಂಡ ಅಲ್ಪ ದೇವರು ಖಂಡಿತವಾದ ಅನುಗ್ರಹ ಮಲ್ಪುವೆ ದೇವರು ಮಜ್ಬೂರಡ್ ಪೂರ್ವರಿಗೆ ಪತ್ತಾಜಿ ಸ್ವರ ಪತ್ತಾಜಿ ವ್ಯಕ್ತಿಲು ಒಂಜಿ ಶಕ್ತಿನ ಸ್ಮರಣೆ ಮಲ್ಪನಾಗ ಅಲ್ಪ ಅನುಗ್ರಹ ಖಂಡಿತ ಆಪುನ್ ಪಂಪಿನ ಪಾತೆರ ಶಾಸ್ತ್ರ ಅರ್ಥ ಉಂಟು. ನಮ್ಮ ಶನಿದೇವರನ ಬಗ್ಗೆ ಪಾತೆರನ ಪನ್ನಂಡ ಒಂಜಿ ಮನುಷ್ಯಗ 120 ವರ್ಷ ಆಯುಷ್ಯ ನಿಖಲ್ ಮಾತ ನಿಖಲ್ನ ಜಾತಕನವರ ಪೂರವರ ತೂಲೆ ಐಟ್ 120 ವರ್ಷ ಇಪ್ಪುಡು. ಆ ದಶಾಗಣಿತ ಮಲ್ಪನಾಗ 120 ವರ್ಷ ನಿಖಲೆ ಲೆಕ್ಕ ಹೊಡ್ತಿತ್ತು. 19 ವರ್ಷ ಶನಿ ನಮ್ಮ ಜಾತಕಗಳು ದಶಾರೂಪಿ ಆದ ಬರುತ್ತೆ. ఆయన ಜೀವಿತ ಕಾಲೋಡು 3 ಸಲ 7ನೇ ಶನಿಯಾದ ನಮ್ಮ ಜೀವನೋಡು ಬರುತ್ತೆ. ಮನುಷ್ಯದಾದ ಮಲ್ಪೆ ಪನ್ನಂಡ ಸಂಪತ್ತು ಬರ್ನಾಗ ಕೊಂಚ ಹಿರಿಯರ ನಕಲು ಪಣ್ತಾರೆ, ಸಂಪತ್ತು ಬರುವಾಗ ಹಿಗ್ಗಬೇಡ, ಕಷ್ಟ ಬಂದಾಗ ಕುಗ್ಗಬೇಡ ಅಂತ. ಹೊರವರ ನಮ್ಮ ದಾದ ಮಲ್ಪ ಬಂದಾಗ ಭಂಗ ಬತ್ತದು ಬೆಂದದು ಕೆಲವು ಸಲ ಸಂಪತ್ತು ಬರ್ಬೋದು. ಈ ಮನುಷ್ಯಗೆ ಶನಿ ಜೀವನೋಡು ಬರೋಡೆ ದಾಯಗ ಬರೋಡು ಬಂದಾಗ ಆಯನ ಕೈಟು ದುಡ್ಡು ಕಾಸು ಬತ್ತಿನ ಬಗ ಆಯ ನಿಧಾನವಾದ ಅಯನನೇ ಮದ ಪರಿಸರ ಮಲ್ಪೋಗಿ ಆಯ ಕೊಂಚ ಅಹಂಕಾರ ಬರ್ಬೋದು. ಆಗ ದುಡ್ಡದ ಬಲೋಟು ಕೆಲವು ಸಂದರ್ಭಗಳು ಮತ್ತು ಗೌರವ ತಿಕ್ಕೊಂಡು ಒಡೆ ಮುಟ್ಟ ಮದಪೆ ಬಂದಾಗ ఆయన ಬಂಧು ಬಳಗನ್ಲ ಏವಂತೆ
ತಿರಸ್ಕಾರ ಮಲ್ಪರಿಸು ಮಲ್ಪುವೆ ಬುಡಿದ ಜೋಕ್ಲೆಲ್ಲ ಎದುರಿಲ್ಲವಂತೆ ಗಟ್ಟಿಡುತ್ತವೆ ಅಂಚನೆ ಮಾತಾದು ಕೆಲವು ಸಂದರ್ಭಗಳು ఆయన ಮನಸ್ಸಿದ ಸ್ಥಿತಿ ಮೆತ್ತಿತಿರ್ತಾನೆ ಅಂಚಿನ ಕಾಲೋಡು ఆయన ಇಪ್ಪುನ ಪೂರ ಎಟ್ಟೆ ತನಲು ಮಾತ ఆయన ಸಂಪತ್ತುಡ್ದು ಆ ಬತ್ತಿನ ಸಂಪತ್ತುಡ್ದು ఆయన ಸ್ವಭಾವಡ್ದು ಆಯ್ಗ ತೊಂದರೆ ಆಪು ఆయన ಕಷ್ಟವನ್ನು ఆయనే ತಯಾರು ಮಲ್ಪರಿ ಶುರು ಮಲ್ಪುವೆ ಅಂಚಿನ ಕಾಲೋಡು ಒಂಜಿ ಮನುಷ್ಯಗೆ ಒಂಜಿ ಆಕಾರ ಕೊರ್ರೆಗೋಸ್ಕರ ಮನುಷ್ಯನು ತನ್ನ ಜೀವನಡು ಆ ಬತ್ತಿನ ಸಂಪತ್ತುದ ಒಂಜಿ ಮೌಲ್ಯವನ್ನು ಪರಿಚಯ ಮಲ್ಪರಿಗೋಸ್ಕರವಾದ ಶನಿ ದೇವರು ಆಯನ ಜೀವನಡು ಬರ್ತೀನಿ ನಮ್ಮ ಮಾತದಾದ ಎನ್ನುವ ಹೆಂಗೆ ಶನಿ ಬತ್ತದುಂಡು ಆಯ್ಕೆ ಭಂಗ ಬೂರ್ದೆ ಅಂತ ಶನಿ ಬತ್ತಿನ ಪಗ ಎರಿಗ್ಲ ಭಂಗ ಆಪುಜಿ ಶನಿ ಮನುಷ್ಯಗೆ ಬತ್ತಿನ ಪಗ ಆಯನ ಭಂಗ ಪರಿಹಾರ ಮಲ್ಪರೆಗೆ ಆಯಡ ಇಪ್ಪುನ ದುರ್ಗುಣಲಿಂದ ದೂರ ಮಲ್ಪರೆಗೆ ಆಯಗೆ ಜೀವನೋಡು ಶನಿ ಪ್ರವೇಶ ಆಪಿನಿ ಏಕಕಾಲೋಡು ಮೂಜಿ ರಾಶಿಡು ಶನಿ ನಡತೊಂದಿಪ್ಪುಂಡು ಆ ಸಂದರ್ಭದ ಆ ಸಂದರ್ಭಡು ಆಯ್ಕೆ ಪರಿಚಯ ಮತ್ತು ಕೊರ್ಪೇರಿಗೆ ನಿನ್ನ ಬಂಧುಲೇರು ನಿನ್ನ ಮಿತ್ರ ಏರು ನಿನ್ನ ಏರು ಎಂತಿನ ಪ್ರಪಂಚದ ಪರಿಚಯನು ಶನಿದೇವರು ಆಯ್ಕೆ ಸೀದೋಡು ಬಂಡ ಆಯ್ಕೆ ಗೊತ್ತಾಗ್ಬೋದು ಒಂತೆ ಹಾಕದ ಬಂಟೇರಿಗೆ ಆಯ್ಕೆ ತೋಜದ ಬಂಟೇರಿಗೆ ಕೆಲವು ಸಂದರ್ಭಗಳು ನಮ್ಮ ಶರೀರಡು ನಮ್ಮ ಕೆಲವು ಅಂಗಗಳು ಶನಿದೇವರನ್ನ ನಿಯಂತ್ರಣ ಇಟ್ಕೊಂಡು ನಮ್ಮ ಜಾತಕಗಳು ಶನಿ ನಮ್ಮ ಜಾತಕಗಳು ವಾ ಇಲ್ಲಡು ಕುಲ್ದೇರು ಪಂಡು ನಮ್ಮ ಸುರುಟುಗಳು ವರ ದಾದಾಪನ ಪಂಡ ವರ್ಮ ಗ್ರಹಕ್ಲಿನ ಪ್ರಭಾವಡು ವರ್ಮ ರೀತಿಯ ಫಲಗಳು ನಮ್ಮ ಜೀವನ ಪಡುತ್ತನ್ವ ಸೂರ್ಯರ್ದು ತೇಜಸ್ಸು ತಿಕ್ಕಂಡ ಚಂದ್ರರ್ದು ಮನಶಾಂತಿ ಅಂಚನೆ ಮಂಗಲ ಗ್ರಹದ ಕಷ್ಟ ಕಂಟಕಲು ದೂರಾಂಡ ಬುಧ ಗ್ರಹದ ಬುದ್ಧಿ ತಿಕ್ಕೊಂಡು ಭೂಮಿ ತಿಕ್ಕೊಂಡು ಗುರು ಗ್ರಹದ ವಿದ್ಯೆ ತಿಕ್ಕೊಂಡು ಶುಕ್ರರ್ದು ಲಕ್ಷ್ಮಿ ತಿಕ್ಕೊಂಡು ಶನಿರ್ದು ಗ್ರಹಚಾರ ಪರಿಹಾರ ಹಾಕೊಂಡು ರಾಹುಡ್ದು ರಾಜಯೋಗ ತಿಕ್ಕೊಂಡು ಕೇತುಡ್ದು ಮೋಕ್ಷ ತಿಕ್ಕೊಂಡು ಪಂಪಿನ ಆ ವರ್ಮ ಗ್ರಹಕ್ಲಿನ ವ್ಯಾಖ್ಯಾನ ಇಟ್ಕೊಂಡು ಶನಿ ಆಪಲ ಪಂಪನ ಬರ್ನಗ ಲಕ್ಷ್ಮೀ ಪೊರ್ಲು ಶನಿ ಪೋನಗ ಪೊರ್ಲು ನಮ್ಮ ಮನುಷ್ಯರದಾದ ಮಲ್ಪ ಬಂದಾಗ ಕೈಟ್ ದುಡ್ಡು ಬರ್ಕೊಂಡು ಬತ್ತಿನ ಪಗ ಆ ದುಡ್ಡನ್ನು ಕುದೊಂದು ನಮ್ಮ ಗಣಿತ ಸುರು ಮಲ್ಪುವ ಆ ಓಲ್ ಜಾಗದ ತೊರ್ಮಿ ಓಲ್ ಇಲ್ಲದೆ ತೊಂಬಿನಿ ಈ ಕಾಸಿನ ಓಲ್ ದೀಪಿನಿ ಎರೆ ಕೊರ್ಪಿನಿ ಇಂಚಿನ ಮಲ್ಪನು ಇಂಚಿತ್ತಿನ ಪುರ ಆ ಗಣಿತ ಪಲ್ತೊಂದೇ ನಮ್ಮ ಮಲ್ತೊಂದು ಪೋನಾಗ ದೇವೇರು ಬಿತ್ತು ಕುದ್ ಪಟ್ಪೇರಿಗೆ ಮೂರ್ಖ ನಿನ್ನ ಗಣಿತ ಬಂದ್ ಮಲ್ಪಲ ಎನ್ನ ಗಣಿತ ಯಾನ್ಸುರು ಮಲ್ಪುವೆ ನಮ್ಮ ಜೀವನಡು ಯಾಪ ನಮ್ಮ ಗಣಿತ ಪಾಡುವ ಅವು ಗಣಿತ ಯಾಪಲ ನಮ್ಮ ಎಣ್ಣಿಲೆ ಕಾಪುಜಿ ಯಾಪ ದೇವೇರನ ಗಣಿತ ಆರಂಭ ಆಪುಡು ಐದು ಬೊಕ್ಕ ಆಯನ ಕಾರ್ಯ ಸ್ಟಾರ್ಟ್ ಆಪುಡು ಆರಂಭ ಆಪುಡು ಐಕೋಸ್ಕರವಾದ ಹೆಚ್ಚಿಯರ್ಲಿ ಗಣಿತ ಬಾಡ್ರೆ ಬಂದಿ ಬಂದು ಬತ್ತಿನ ಪುರ ಸಂಪತ್ತು ಏರ್ನ ಅಂದಕ್ಕೆ ಎನ್ನಾಗ ನಿನ್ನದಾದ ಅಂದು ದೇವರಿಗೆ ನಿನ್ನದಾದ ಅಂದಕ್ಕೆ ಎನ್ನಾಗ ಯಾನ್ ಯಾಪಲ ಒಂಜಿ ಪಾತ್ರ ಮಣ್ಪೆ ಮನುಷ್ಯನ ಮರಣ ಆದ ಶವ ಆದ ಇಲ್ಲೆದ್ರು ಬುಡ್ದಿಪ್ಪು ಅಪ್ಪಗ ಎಮ್ಮೆ ಪಂಪೇರಿಗೆ ಆಯನ ಪ್ರಾಣವು ಎನ್ನ ಪಾಲು ಎನ್ನ ಪಾಲು ಆಯನ ಪ್ರಾಣದಿತ್ತದೆ ಪರಮಾತ್ಮ ಪಂಪರು ಆಯನ ಪಾಲು ಎನ್ನ ಆತ್ಮ ಪರಮಾತ್ಮನ ಪಾಲು ಸುತ್ತ ಕುಲ್ದಿನಗಳು ಮತ್ತು ಸಂಬಂಧಗಳು ಪಂಪೇರಿಗೆ ಅವನ ಆಸ್ತಿ ಪೂರ ಎನ್ನ ಮಡ್ಡೇಲಿ ನಮ್ಮ ಡೋಬಿದೆ ಪಂಪೆಗೆ ಅವನ ಕುಂಟು ಪೂರ ಎನ್ನ ಅಗ್ನಿ ಅಲ್ಪ ಕಾತೊಂದು ಇಪ್ಪುಣಿಗೆ ಆಯನ ಜೀವ ಅವು ಎನ್ನ ಪಾಲು ಒಂದು ಪೂರ ಆತ್ಮ ಪರಮಾತ್ಮನ ಪಾಲು ಆಯನ ಪ್ರಾಣ ಯಮನ ಪಾಲು ಅಗ್ನಿ ಶರೀರ ಅಗ್ನಿದ ಪಾಲು ಅಂಚನ ಆಯನದಾದ ಅಂಕೆ ಎನ್ನಗ ಅಯನ ಜೀವನಡು ಅಯಮಲ್ತಿನ ಎಟ್ಟೆ ಕಾರ್ಯಡು ಎರೆಗ್ಲ ಪಾಲಿತು ಅದಕ್ಕೋಸ್ಕರವಾದ ನಮ್ಮ ಜೀವನಡು ನಮ್ಮ ಏತು ಎಡ್ಡೆ ಕಾರ್ಯ ಮಲ್ಪೋನ ಅವು ನಮ್ಮ ಪಾಲಾದೇ ಇಪ್ಪುಣು ಬಂತು ಅಂಚಿತ್ತಿನ ಶುಭ ಕಾರ್ಯಡು ಎಡ್ಡೆ ಕಾರ್ಯಡು ಇಂಚಿತ್ತಿನ ದೇವತಾರಾಧನೆ ನೆಟ್ಟು ಪಾಲಿಚ್ಚಿ ನಿಕ್ಲು ಮಾತೆಲ್ಲ ಇನ್ನು ಸೇರ್ತಾರೆ ಇನಿ ನಿಕ್ಲಿಗೆ ಪುಣ್ಯ ಪ್ರಾಪ್ತಿ ಆಗ್ತಂಡು ಈ ಪುಣ್ಯ ನಿಕ್ಲು ನೇರವಾದ ನಂಗೆ ತಿಕ್ಕು ಇಂಚಿನ ಕಾರ್ಯಕ್ರಮ ನಿರಂತರವಾದ ನಮ್ಮ ಜೀವನಡು ಸೇರಿದಿನ ಪಗ ಭಾಗವಹಿಸಿನ ಪಗ ಈ ಪುಣ್ಯ ನೆಟ್ಟು ಪಾಲ್ತಿಕ್ಕುಜಿಗೆ ಸಜ್ಜನ ಬಂಧುಲೆ ಐಕೋಸ್ಕರವಾದ ನಮ್ಮ ಶನಿದೇವರ ಬಗ್ಗೆ ನಮ್ಮ ನಿತ್ಯ ಜೀವನದ ಬಗ್ಗೆ ನಮ್ಮ ದಾದ ಮಲ್ಕೊಡು ಬಂದು ಕೆಲವು ಸಲ ಈ ಕಾರದ ಬೇನೆ ಕೈಕಾದ ಬೇನೆ ಶರೀರಕ್ಕೆ ಬೇನೆ ಬರ್ಬೇಕು ಶರೀರೋಡು ಬೇನೆ ಶನಿ ಭಕ್ತಿನ ಬಗ್ಗೆ ಎತ್ತೋ ಸಲ ನಮ್ಮ ಶರೀರೋಡು ನಮ್ಮ ಸಂದಿಡು ಬೇನೆ ಸುರಾಪ ಶಾರೀರಿಕವಾದ ಬೇನೆ ಕೊಟ್ಟು ಬೊಕ್ಕ ಅವೇನು ಬೇತೆ ರೀತಿ ಹಿಡಿದಿತ್ತು ಬೊಕ್ಕ ಮನಸ್ಸಿಗೆ ಬೇನೆ ಕೊಡ್ಬೇಕು ಮನಸ್ಸಿಗೆ ಬೇನೆ ತಾನೆ ಬಂದಾಗ ನಮ್ಮ ಜನಕ್ಲೆ ನಮ್ಮ ಜೀವನೋಡು ನಂಗೆ ಬೇನೆ ಮಲ್ಪರಿಸಿ ಮಾಡ್ತೀವಿ ಒಂದು ಶರೀರ ಪ್ರಭಾವ
ಐಕ್ ಸೂಕ್ಷ್ಮ ಪರಿಹಾರಲ ಪಡ್ತೇರು ಆರು ಕೋಟ್ಯಾಂಡ್ರು ಬಾರಿ ಸೋಕದ ಎಕ್ಕಡ ವ್ಯಾಖ್ಯಾನ ಮಲ್ತೇರು ಮಧ್ಯ ಬಿರಲ್ಲ ಹೆಬ್ಬೆರಲ್ಲ ಸೇರಿ ನೆಪಗ ಒಂಜಿ ಮುಷ್ಟಿ ಒಂಜಿ ಪಿಂಚು ನಂಗೆ ಎಡ್ಮೆ ತಿಕ್ಕೊಂಡು ಕೈಟ್ ಆ ಎಡ್ಮೆದ ಎಣ್ಣೆಡು ಪಾಡ್ದು ಆ ಎಡ್ಮೆದ ಎಣ್ಣೆಡು ಮೋನೆ ತೂದು ಆ ಶನಿದೇವರಿಗೆ ಕೊನ್ನೆಂಚಿತ್ತಿನ ಕಾಲೋಡು ఆయన ಶರೀರೊಡಿಪ್ಪು ನಂಚಿತ್ತಿನ ಏತೋ ರೋಗ ರುಜಿನಾದಿಲ್ಲ ಇಟ್ಟು ದೂರ ಆಪಡು ಒಂದು ಶಾಸ್ತ್ರಾರ್ಥ ಒಂದೇನು ನಮ್ಮ ಜೀವನೋಡು ಯಾಪಲ್ಲ ಮಲ್ತಿನಪ್ಪಗ ಡಾಕ್ಟರ್ಡೆಗ್ಲ ಪೋಡು ಬಟ್ರೆಡೆಗ್ಲ ಪೋಡು ಕೆಲವು ಸಂದರ್ಭಗಳು ದವಾ ಬಕ್ಕತುವ ರಡ್ಲ ಜೀವನೋಡು ಇತ್ತಿನ ಮಾತ್ರ ನಮ್ಮ ಜೀವನ ಕ್ಷೇಮ ಆಪಡು ಕೇವಲ ಭಟ್ರಡೆಗೆ ಪೋದುನ್ನಪ್ಪಗ ಬಂಗ ಬಣ್ಣಪ್ಪಗ ಅಪ್ಪುಜಿ ಕೇವಲ ವೈದ್ಯಕೀಯ ಅಪ್ಪುಜಿ ಅದಕ್ಕೋಸ್ಕರ ಒಂದೇನು ರಡ್ಡೆಲ್ಲ ನಮ್ಮ ಮತ್ತೊಂದು ಬತ್ತಿನಪ್ಪಗ ನಮ್ಮ ಶರೀರೊಡಿಪ್ಪುನಂಚಿತ್ತನ ಅನೇಕ ರೋಗ ರುಜಿನಾದಿಲ್ ಹಿಡಿದು ನಂಗೆ ಮುಕ್ತಿ ತಿಕ್ಕರಿಗೆ ಸಾಧ್ಯ ಆಪಡು ಇಂಚಿನ ಕೆಲವು ಸೂಕ್ಷ್ಮ ಪರಿಹಾರವುಳ್ಳ ನಮ್ಮ ಜೀವನ ನಾವು ಮಲ್ತಿನಪ್ಪಗ ನೆಟ್ಟು ನಂಗೆ ಸುಖ ತಿಕ್ಕುಣು ಪಂಪಿರಂಚಿತ್ತು ನಂಗೆ ಪಾತಿರಲ್ಲ ಶನಿನ ವ್ಯಾಖ್ಯಾನೊಡೆ ಉಂಡು ಅಂಚನೆ ನನ್ನ ಮಸ್ತು ಜನ ಹಿರಿಯರು ಗಣ್ಯರು ಮತ್ತು ಪಾತಿರನಕ್ಕಿಲ್ಲೇರು ಸೇರಿದಿನ ಮಾತ ಸಜ್ಜನ ಬಂದುಲೆ ನಮ್ಮ ಮಾತ ಇಲ್ಲಡು ಒಂದು ಪ್ರಬುದ್ಧತೆಗೆ ಬತ್ತಿರಿಡು ಬೊಕ್ಕ ಇನ್ನಿಂತ ಜಮಾನದಾದಾತನ ಬಂದಾಗ ನಮ್ಮ ಜೋಕ್ಲೆಗೆ ನಿಂತ ಮಹತ್ವ ಕಲ್ಪೋಡು ಇತ್ತ ಪರಿಸ್ಥಿತಿ ಒಡೆ ಮುಟ್ಟಾತನ ಬಂದಾಗ ಇಲ್ಲಡು 4 ಜನ ಕುಲ್ಯಪ್ಪಗ ಒರಿಯಕ್ಕೆ ತಿಕ್ಕದು ಪಾತೆರೆಗೆ ಆಪುಜಿ ಕೈಟೊಂದು ಮೊಬೈಲ್ ಇತ್ತು ನಾನು ಆ ಮೊಬೈಲ್ ತಿಕ್ಕೊಂದು ಹೊರವರ ಏರ್ನಲ ಸಂಪರ್ಕ ಇಪ್ಪುಜಿ ನಮ್ಮ ಯಾಪಲ ಬಣ್ಪ ಒರಿಯಡ ಏತು ನಮ್ಮ ಪಾತೆರುವ ಆತ ನಮ್ಮ ಜ್ಞಾನ ವೃದ್ಧಿ ಆಪುಣಿಗೆ ಅದಕ್ಕೆ ಈ ಇನ್ನಿತ ಪರಿಸ್ಥಿತಿ ಒಡೆ ಮುಟ್ಟದುಂಡು ಅವು ಇತ್ತಂಡಲ ಭಂಗ ಇಜ್ಜಂಡಲ ಭಂಗ ಅಂದ ಅದಕ್ಕೆ ಕನ್ನಡ ಕವಿ ಬಣ್ತೇರು ಈ ಇಲ್ಲನು ಸಂಬಂಧನು ಪ್ರೀತಿನು ನೆಕ್ಕು ಮಾತ ಒಂತೆ ದೂರ ಅವರಿಗೆ ಇನಿ ಬತ್ತಿನ ಕೆಲವು ಆಧುನಿಕತೆ ಐಕ್ ಮುಖ್ಯ ಕಾರಣ ಬಂಡು ಐಟ್ಲ ವಿಶೇಷವಾದ ಬಂಡ್ಪಿರಂಡ ಈ ಮೊಬೈಲ್ದ ಜಮಾನೋಡು ಆ ಗಂಗಾವತಿ ಪ್ರಾಣೇಶ್ ಬಂಡ್ಪಿನ ಯಾಪಲ್ ಒಂದು ಕನ್ನಡ ಪಾತ್ರ ಬಂಡ್ತೇವೆ ಮೊಬೈಲ್ ಬಂಡ್ಪುಣಿಗೆ ತಲೆ ಪುಸ್ತಕ ಬಂಡ್ಪುಣಿಗೆ ತಲೆ ತಗ್ಗಿಸಿ ನನ್ನನ್ನು ನೋಡು ನಿನ್ನನ್ನು ತಲೆ ಎತ್ತಿ ನಡೆಯುವ ಹಾಗೆ ಮಾಡ್ತೇನೆ ಅವೇ ಮೊಬೈಲ್ ಬಂಡ್ಪುಣಿಗೆ ತಲೆ ತಗ್ಗಿಸಿ ನನ್ನನ್ನು ನೋಡು ತಲೆಯೇ ಎತ್ತದ ಹಾಗೆ ಮಾಡ್ತಾನೆ ಬಂಡು ಇಂಚಿನ ಅಂಚಿನ ಪರಿಸ್ಥಿತಿಗೆ ನಮ್ಮ ಇಪ್ಪನ ಕಾಲೋಡು ನಮ್ಮ ಜೋಕ್ಲೆಗ್ ಇಂಚಿನ ಧರ್ಮ ಸಂಸ್ಕೃತಿದ ಆ ದೇವರನ ಪರಿಚಯ ಮಲ್ತಿನಪ್ಪಗ ಐತ ಮಹತ್ವ ತೆರಪದನಪ್ಪಗ ಅಕ್ಕಲ ಜೀವನೋಡು ಎಡ್ಡೆ ಒಂಜಿ ಸಂಸ್ಕಾರಯುಕ್ತವಾದ ಬೆಳೆವರಿಗೆ ಸಾಧ್ಯ ಆಗ್ಬೋದು ಅಂಚನೆ ನಮ್ಮ ಕೈಟ ಅಂಗೈಟೆ ಮರದುಂಡುಗೆ ನಮ್ಮ ಜೀವನೋಡು ಏತೆ ಕಷ್ಟ ಬರ್ತಂಡಲ್ಲ ಅವೇ ನಮನೆ ಪರಿಹಾರ ಮಾಡ್ಕೊಂಡ್ರೆ ಸಾಧ್ಯ ಆಗ್ಬೋದು ಎಂಚ ಸಾಧ್ಯ ಆಗ್ಬೋದು ಬಂದಾಗ ಯಾನಿ ಆಪಲ ಪಂಪೆ ಇಲ್ಲಡ ಪ್ರತಿ ದಿನೋಟು ಒಂಜಿ ಸಲ ಅಂಡಲ ಸಹಭೋಜನ ಮಲ್ಪಲಿ ಮಾತೆಲ್ಲ ಒಟ್ಟಿಗೂ ಸೇರಿದು ಒಣಸ್ ಮಲ್ಪಲಿ ಮಾತೆಲ್ಲ ಏಕಕಾಲೋಡು ಒಟ್ಟಿಗೂ ಒಣಸ್ ಮಲ್ತಂಡ ಅಲ್ಪ ಪ್ರೀತಿ ಅಲ್ಪಡ್ದ ಆರಂಭ ಆಗ್ಬೋದು ಪ್ರತಿನಿತ್ಯ ದೇವರಿಗೆ ಕೈ ಮುಗ್ಗನಾಗ ಕಣ್ಣನೆ ಬಿಡದಿ ಒಟ್ಟುಡು ಕೈ ಮುಗ್ಗಿಲಿ 2 ನಿಮಿಷ 3 ನಿಮಿಷದಾಗು ರಡ್ಡು ಪೊರ್ತ ಆಚಂಡಲ ಒಂಜಿ ಕಾಲೋಡು ಅಂಡಲ ಒಂದು ಪದ್ಧತಿ ಆಚರಣೆ ಮಲ್ಪಲೆ ಬುಡದಿನಂತೆ ಪುಗಾರ್ಲೆ ಎಂದು ಬುಡದಿನ ಪುಗಾರೋಡಿಗೆ ದಾಯಕ್ ಪುಗಾರೋಡು ಬಂದಾಗ ಇಲ್ಲಡಿ ಏತು ಬರಲು ಸೀರೆ ಬರುತ್ತದೆ ಅಕ್ಕನಕ್ಲು ಮತ್ತೆ ಬೈದೇರು ಅಂಚೆ ಇಲ್ಲಡಿ ಕಣ್ಣನೆ ಬರೋಡಿಗೆ ಇನಿ ಬಾರಿ ಲಕ್ಷ್ಮಿ ಲೆಕ್ಕ ತೋಟದಿತ್ತ ಬಂಡ ಆ ಬುಡದಿಗೆ ಮನ್ಪಿರ ಸಿಕ್ಕು ನನ್ನ ಸಂತೋಷ ಉಂಡತ್ತೆ ಐಡ್ದು ಪ್ರೀತಿ ಅಲ್ಪಡ್ದ ಆರಂಭ ಆಗ್ಬೋದು ಒಂದು ಮಾತ್ರ ನಮ್ಮ ನಿತ್ಯ ಜೀವನೋಡು ನಮ್ಮ ಮಲ್ತೊಂದು ಬತ್ತಿನಪ್ಪಗ ತನ್ನಾತಿಗೆ ನಮ್ಮಡ ಆ ಪ್ರೀತಿ ಓಲು ಹೆಚ್ಚಾವೊಂದು ಬೋಪುಂಡು ಕಷ್ಟ ಖಂಡಿತ ಕಮ್ಮಿ ಆಗ್ಬೋದು ಓಲು ಪ್ರೀತಿ ಬಾಕಿಲಿಡ್ದು ಬಿದೈ ಪೋನಾಗ ಕಂಡಿಡ್ದು ಕಷ್ಟ ಉಲೈ ಬರ್ಕೊಂಡಿಗೆ ಒಂದೇನು ನಮ್ಮ ನಿತ್ಯ ಜೀವನೋಡು ಆಚರಣೆ ಮಲ್ತೊಂದು ಬತ್ತಿನ ಕಾಲೋಡು ನಮ್ಮ ಅನೇಕ ಸಲ ಬರ್ಪಿನ ಕಷ್ಟ ಹೊಡೆದು ನಮ್ಮ ಐದು ಪರಿಹಾರ ಮಲ್ತೊಂದಿಗೆ ಸಾಧ್ಯ ಆಗ್ಕೊಂಡು ಇಂಚಿನ ಕೆಲವು ಮಾತ ಯಾರೊಂದು ವಾಸ್ತುಶಾಸ್ತ್ರಜ್ಞೆ ಬೊಕ್ಕ ಜ್ಯೋತಿಷ್ಯ ಶಾಸ್ತ್ರಜ್ಞ ಆಯ್ನ ಕಾರಣ ಒಂದು ಎಲ್ಲಿಯ ಒಂಜಿ ಟಿಪ್ಸ್ ಕೊರ್ಪಿನ ಮುಖಾಂತರ ಎನ್ನ ಬಾತೃ నేను ಮುಗ್ಯವೆ ನಿಕಲ್ ಇಲ್ಲಡೆ ಸುಖ ಶಾಂತಿ ನೆಮ್ಮದಿ ಇನಿ ಕೊಡಿ ಜೋಕ್ಲು ಬಾರಿ ಜೋರತ್ತೆ ಅಕ್ಲಿನ ದಾನ್ಯಾಪನ ಪನ್ನಾಗ ಜೋಕ್ಲಿಗೆ ಪಿದೇದಕ್ಲು ಪೂರ ಪಣ್ಯ ಸತ್ಯ ಅಪ್ಪೆಮ್ಮೆ ಪಣ್ಣಕ್ಕೇನು ವಿಷಯ ಅಂಚನೆ ಎತ್ತೋ ಸಲ ನಮ್ಮ ತೂಪ ಎನ್ನಾಗೈತ ಜಾತಕ ಬಂದು ಮಸ್ತನ ಬರ್ತಾರೆ ಪುರೋಹಿತರ ಎನ್ನ ಬಾಲೆ ಬಾರಿ ಎಡ್ಡೆ ಆಯ್ನ ದೋಸ್ತಿ ಸರಿ ಜೀವನ ಕೆಲವು ಸಲ ಹೊಂಟ್ಪೇರು ಎನ್ನ ಗಂಡನೆ ಇಡೀ ದಿನ ಖುಷಿ ಟಿಪ್ಪೇರಿ ಅನ್ನಂತೂರ ಗರ್ವ ಮಲ್ಪೇರು ಹೊಂಟು ಇಂಚಿತನ ಕೆಲವು ಮತ್ತೆ ಜೀವನ ನಡತಂದು ಹೋಗ್ಕೊಂಡು ನೆಕ್ಕು ಮಾತ್ರ ಕೆಲವು ಸೂಕ್ಷ್ಮ ಉಪಾಯಗಳು ಪೂರ ಇಟ್ಕೊಂಡು ಒಂದು ದಾನ ಓಲು ಪ್ರೀತಿ ಉಂಟು ಅವನು ಜಗಳ ಉಂಟು ಓಲು ಪ್ರೀತಿ ಉಂಟು ಅಲ್ಪ ಪೂರ ನಡಕೊಂಡು ಅಂಚನೆ ಒಂದು ಪೂರೈಕ್ಲ 10 ಕಾಯಿಲೆಗೆ ಒಂದೇ ಮರೆದು ಬಂದಾಗ ನಮ್ಮ ಇಲ್ಲಡೆ ನಮ್ಮ ದೇವರನ್ನ ಮಂದಿರೋಡು
ಒಂಜಿ ಲೋಟ ಪೇರಡು ಒಂತೆ ಸಕ್ಕರೆ ಪಾಡ್ದು ಆ ಪೂಜಾ ಮಂದಿರಕ್ಕೆ ಪ್ರತಿನಿತ್ಯ ಕಾಂಡದೀಲಿ ನಮ್ಮ ದಾದ ಮಲ್ಪ ಪಂಡ ಎಡ್ಡ ಅಂಗಿ ಗುಂಟು ಪಾಡೊಂದು ಖಾಲಿ ಬಂಜಿಡು ಕೆಲಸ ಪೊಂಡ ಆಯ್ ಬಲ್ಪರಾಪು ಅಂಚಿನ ದೇವರಿಗೆ ಪೂ ಪಾಡುವ ಅಕ್ಷತೆ ಪಾಡುವ ಪೂರ ಅಲಂಕಾರ ಮಲ್ತದ್ದು ದೇವರಿಗೆ ನೈವೇದ್ಯ ದಿವರೆ ಮದಪ್ಪ ಆ ನೈವೇದ್ಯ ಗಣಪತಿ ನೈವೇದ್ಯ ಪ್ರಿಯ ರುದ್ರ ಅಭಿಷೇಕ ಪ್ರಿಯ ಅಂದು ದೇವಿ ಪಾರಾಯಣ ಪ್ರಿಯ ಅಂಚನೆ ಭಾಸ್ಕರ ನಮಸ್ಕಾರ ಪ್ರಿಯ ಅಂದು ಅಂಚನೆ ಒಂದೊಂದು ದೇವರನ್ನ ಒಂದೊಂದು ವಿಶೇಷತೆ ಇಟ್ಕೊಂಡು ಆ ಗಣಪತಿಗಾವಡು ದೇವಿಗಾವಡು ಐತೈತ ವಿಶೇಷತೆ ಪ್ರಕಾರವಾದ ಕಿಂಚಿತ್ ಸೇವೆ ನಮ್ಮ ನಿತ್ಯ ಮಲ್ತಿನಪ್ಪಗ ನಮ ಮಲ್ಪನ ಪೂಜೆಡು ಹೊರವರ ನಮ್ಮ ಧಾನ್ಯಾಪನ ಪನ್ನಗ ನಮ್ಮ ಜೀವನೋಡು ನಮ್ಮ ಒಂದು ಪಡೆಯವನೋಡು ಪನ್ನಾಂಡಲ ಕಳೆಯವನೋಡು ಪನ್ನಾಂಡಲ ನಮನೇ ಕಾರಣ ಆದಿಪ್ಪುವ ನಮ್ಮ ಸ್ವಭಾವ ನಮ್ಮ ಪರಿಶ್ರಮ ನಮ್ಮ ವಿಶೇಷ ಪ್ರಯತ್ನ ನಂಗೆ ಪ್ರಾಪ್ತಿಲ ಕೊರ್ಕೊಂಡು ಅಂಚಿನ ಹೊರವರ ನಮ್ಮ ಜೀವನದ ಅತಿ ದೊಡ್ಡ ಶತ್ರು ಏರ್ಪಂಡ ನಿನ್ನ ಸ್ವಭಾವ ಅಂದ್ಕೊಂಡ್ತಿರಿಗೆ ಆ ನೇಚರ್ ನಮ್ಮ ಬುದ್ಧಿ ನಮ್ಮ ಎಡ್ಡೆಲಂದು ಐಕೋಸ್ಕರವಾದ ಆಯ್ನಾತ್ ನಮ್ಮ ಜೀವನಡು ಅವೇನು ಮನಸ್ಥಿತಿನ ಯಾಪಲ ಸಮಸ್ಥಿತಿದಿಂದ ಪರಿಸ್ಥಿತಿ ಎಡ್ಡೆ ಪುಣು ಪಂಪಿನ ಪಾತ್ರ ಐಕೋಸ್ಕರವಾದ ಇನ್ನಿತ ದಿನಟು ಇದನ್ನ ಎಲ್ಲೇ ಉಪಾಯನೂ ನಮ್ಮ ಜೀವನ ಮಲ್ತಂಡ ಎಡ್ಡೆ ಹಾಕೊಂಡು ಇಲ್ಲಾಡು ಏತೋಸಲ ನಮ್ಮ ತೂಪ ಪೊಣ್ಣು ಪ್ರಾಯೋಗ ಬರ್ಬೋದು ಮದ್ಮೆ ಮಲ್ಪೋಡು ಐಕ್ ಅದು ಪ್ರಾಕ್ಟಿಕಲ್ ಅದು ಬೋಪಿರ ಅಲ್ಲ ಅದು ಕಲ್ದೋಲು ಅವು ತುಯ್ಯ ಮುಂತುಯ್ಯ ಅಂಚಿನ ಸಂದರ್ಭಗಳು ಒವೇ ಒಂದು ಎಡ್ಡೆ ಕಾರ್ಯ ಮಲ್ಪಡಂಡಲ್ಲ ಯಾಪ ಮುಟ್ಟ ದೇವರನ ಅನುಗ್ರಹ ನಮ್ಮ ತರೆತ ಬಿತ್ತು ಗುರುಜ ಅದು ಮುಟ್ಟ ನಮ್ಮ ಪ್ರಯತ್ನಕ್ಕೂ ಫಲತಿ ಖುಷಿ ಐಕೋಸ್ಕರವಾದ ಒಂದೇನು ಪೂರ ಮಲ್ತಂಡ ಕಾಲವೂ ಆ ಇಲ್ಲಡು ಶುಭ ಕಾರ್ಯ ಆದಿಲು ಎಡ್ಡೆ ಶುಭ ಫಲಕ್ಕೂ ಕಿಕ್ಕೊಂಡು ಪಡ್ತಿನ ಚಿತ್ತಿನ ಪಾತ್ರದ ಒಟ್ಟುಡು ಎಂಕ್ ಇಂಚಿತ್ತಿನ ಪುಣ್ಯ ಜಾಗೋಗಲೆತ್ತದು ಎಂಕ್ ಪಾತ್ರೆಗೆ ಅವಕಾಶ ಮಕ್ಕಳು ನೆಂಚಿತ್ತಿನ ಎಂಕ್ ರವೇಣ್ಯ ಭಾರಿ ಆತ್ಮೀಯರು ಅಂಚನೆ ಶರತಣ್ಣೆಲ್ಲ ನನ್ನ ಭಾರಿ ಆತ್ಮೀಯರು ಆರು ಪುರಣಿ ಲೆತ್ತಿನಪ್ಪ ಯಾನು ದುಬೈಡಿತ್ತೆ ಅಪ್ಪಗನೆ ಪಂಡೆ ಯಾನು ವೆಸ್ಟರ್ನ್ ಶನಿದೇವರನ ಮಂದಿರಗೂ ಖಂಡಿತ ಬರ್ಪೆ ದುಬೈಡಿತ್ತರಲ್ಲ ಬುಡ್ದು ಬರ್ಪೆ ಹೊಂದಿದ್ದಾರೆ ಆ ಪ್ರಕಾರಗಳು ಪವಿತ್ರವಾದ ಜಾಗೋಡು ನಿಕ್ಲು ಮತ್ತೆ ಮಲ್ತೊಂದುಲ್ಲರು ಶತಮಾನೋತ್ಸವದಂಚು ಹೋದುಲ್ಲರು ಆ ರೋಜು ಭಾರಿ ಸೂಕ್ತ ಅಣ್ಣೆ ರೋಜು ಪಾತೆರ ಬಂಡೇರು ಈ ಕ್ಷೇತ್ರದ ಬಗ್ಗೆ ಭಾರಿ ಸಂತೋಷ ಅಣ್ಣಂಗೆ ಅಂಚನೆ 100 ವರ್ಷದ ಇತಿಹಾಸ ಮಲ್ಪರಿ ಹೋದುಲ್ಲರು ಸೇರಿದಿನ ಮಾತನ್ನೆತ್ತ ಬಿರೋಡು ಬೆಂದಿನ ಮಾತ ಸಮಿತಿದ ಅಂಚನೆ ಹರಿಶಾಂತಿರುಳ್ಳರು ಭಾರಿ ಎಡ್ಡೆ ವ್ಯಕ್ತಿ ಯಾರು ಅವರಿಗೆ ದೇವರೆಡ್ಡೆ ಆಯುಷ್ಯ ಆರೋಗ್ಯ ಕೊರಡು ಮಂಡು ನಮ್ಮ ಮಾತ ಪ್ರಾರ್ಥನೆ ಮಲ್ಪುಗ ಅಂಚನೆ ಆ ಶನಿದೇವರನ ಅನುಗ್ರಹ ಸೇರಿದಿನ ಮಾತ ನಿಕ್ಕ ಕಾರಣಕರ್ತರ ನಿನ್ನ ಮಾತೆರಿಗ್ಲ ಇಪ್ಪಡು ಪಡ್ಪಿರಂಚಿತನ ವಿಶೇಷ ಪ್ರಾರ್ಥನೆ ಮಲ್ಪನ ಒಟ್ಟುಡು ಏನನು ಇತ್ತ 2ನೇ ವರ್ಷನ 3ನೇ ವರ್ಷ ಎತ್ತೋದಿಲ್ಲರು 3ನೇ ವರ್ಷ ಆ ದೇವೇರು ನಾನೊಂದು ಸಲ ಯಾಪಲ ತಿಕ್ಕುನಂಚಿತ್ತಿನ ಅವಕಾಶನ ಹೊರಡು ಬಂದು ಎನ್ನ ಪ್ರಾರ್ಥನೆ ಮಲ್ಪನ ಒಟ್ಟುಡು ಐತೆ ಒಟ್ಟುಡು ಎಂಕಿನಿ ಕಲ್ಲಿನೋಡು ಒಂಜಿ ಅಯ್ಯಪ್ಪ ಸ್ವಾಮಿನ ಒಂಜಿ ಪೂಜೆ ಉಂಡು ಅವಳ ಏನೊಂದು ಧಾರ್ಮಿಕ ಕಾರ್ಯಕ್ರಮ ದೇವದೇರೆ ಯಾನಂತ ಬೇಗ ಬಂದಿಲ್ಲ ಅಂಚ ಮಾತಾಡದ ಅನುಮತಿಗೆ ಏನೊಂದು ದೇವರ ಪ್ರಾರ್ಥನೆ ಮಲ್ತೊಂದು ಎಂಕ್ ಕೊಡೊಂದು ಸಲ ಎಂಕಿಡೆ ಲೆತ್ತಿನೇಕ ಅವಕಾಶ ಕೊರನೇಕ ಧನ್ಯವಾದ ಬರೋದು ಈಗಲೇ ಮಾತೆರೆಗಳ ಎಡ್ಡೆ ಅವಳು ಬಂದು ನನ್ನ 2 ಮಾತೆರನು ಯಾರು ಮುಕ್ತಾಯ ಮಲ್ಪುವೆ ಮಾತೆರೆಗಳ ನಮಸ್ಕಾರ. ಧನ್ಯವಾದ ಅಶೋಕ್ ಪುರೋಹಿತ್ ಮೇರೆಗೆ ಪೊರ್ಲಗಂಡಿ ತಪಾತರದೊಟ್ಟಿಗೂ ಜಾತ್ ವಿಷಯವು ನಮకు ಉಪಾಯ ಕೊರ್ತಿನ ಚಿಂತನ ವ್ಯಕ್ತಿ ಪಂಡಲ ತಪ್ಪಾವಂದ ಅಶೋಕ್ ಪುರೋಹಿತ್ ಮೇರೆ ಕಾಲಾಂತರದ ಹತ್ರ ಈ ವೇದಿಕೆ ಬಿಡೊಂದುಲ್ಲೇರೆ ಅರೆಗ್ಲ ಈ ಕಾರ್ಯಕ್ರಮ ಪತ್ತಿನಕ್ಕೆ ಧನ್ಯವಾದ ದೇವರೇ ಅರೆಗ್ಲ ನನಾತ್ ಸುಖ ಸಂಪತ್ತು ಆಯುಷ್ಯ ಆರೋಗ್ಯ ಕೊರತು ಕಾಪಾಡಲು ಬಂದ ಶನಿ ದೇವರ ಪ್ರಾರ್ಥನೆ ಮಲ್ಪುವ. ಧನ್ಯವಾದ ಅಶೋಕ್ ಪುರೋಹಿತ್ ಮೇರೆಗೆ ಅಂಚನೆ ನಮ್ಮನೊಟ್ಟಿಗೂ ಇನಿತ ಕುಡಂಜಿ ಬಿಣ್ಣೆ ಸನ್ಮಾನ್ಯ ಶ್ರೀಯುತ ದಿವಾಕರ್ ಆರ್ ಸಾಲ್ಯನ್ ಮೇರ್ಲ 2 ಪಾತ್ರೋಡು ಬಂದ ವಿನಂತಿ. ಪ್ರಥಮವಾದ ಗಣಪತಿ ದೇವರನ್ನು ಸ್ತುತಿಸೊಂದು ದುರ್ಗಾಪರಮೇಶ್ವರ ದೇವರಿಗೆ ಅಡ್ಡಬೂರೊಂದು ಅಂಚನೆ ಸುಖ ಶಾಂತಿನ ಕೊರಪಿನ ಸತ್ಯನಾರಾಯಣ ದೇವರಿಗೆ ಅಡ್ಡಬೂರೊಂದು ನಮ್ಮ ಕಷ್ಟ ಕಾರ್ಪಣ್ಯನ ದೂರ ಮಲ್ತದ ನಂಗೆ ಸುಖ ಸಮೃದ್ಧಿನ ಕೊರಪಿನಂಚಿನ ಶನಿದೇವರನ್ನ ಪಾದಗ ಅಡ್ಡಬೂರೊಂದು ಏನಿ ಎಂಕ ಈ ಶನಿ ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಸೇವಾ ಸಮಿತಿ ಮೂಲು ಇಂಚಿನ ಧಾರ್ಮಿಕವಾದ ಮಹಾ ಕಾರ್ಯಕ್ರಮ ಪಾವನವಾದ ಕಾರ್ಯಕ್ರಮ ಐಕ ಸಹಭಾಗಿ ಆಪಿನ ಎಂಕ ಅಪರ್ಚುನಿಟಿ ಕೊರಿಯರ್ ಐಕ ಪ್ರಥಮವಾದ ಅಕ್ಲೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವೆ ಅಂಚನೆ
ಇನ್ನಿದ ಸಭೆತ ಗುರುಕಾರ್ಮಿನ ವಯಸ್ಸಿನ ಅಡ್ವೊಕೇಟ್ ಆದರಣೀಯ ಅಡ್ವೊಕೇಟ್ ಪದ್ಮನಾಭ ಶೆಟ್ಟಿ ಅಂಚನೆ ಅತಿಥಿಯಾದ ವೈದಿನ ಸುಭಾಷ್ ಪಾಲನ್ ಎನ್ನ ಮಿತ್ರೆ ಅಂಚನೆ ವನಿತಕ್ಕ ಆದರಣೀಯ ವನಿತಕ್ಕ ಆದರಣೀಯ ಸುರೇಶ್ ಸುವರ್ಣರು ಅಂಚನೆ ಡಾಕ್ಟರ್ ಪ್ರಕಾಶ್ ಮೂಡಬಿದ್ರಿ ಅಂಚನೆ ಇನ್ನು ಸನ್ಮಾನಿತ ರಾಯನ ಶ್ರೀ ಶ್ರೀನಿವಾಸ್ ಸಫಲ್ಯ ಅಂಚನೆ ಶ್ರೀ ಚಂದ್ರಶೇಖರಿ ಅಮೀನ್ ಅಂಚನೆ ಈ ಸಂಘದ ಅಧ್ಯಕ್ಷರಾಯನ ಆದರಣೀಯ ರವಿ ಬಂಗೇರ, ಸೆಕ್ರೆಟರಿ ಶರತ್ ಪೂಜಾರ್ಲು, ವೈಸ್ ಪ್ರೆಸಿಡೆಂಟ್ ವಿಶ್ವನಾಥ್ ಭಂಡಾರಿ, ಅಡ್ವೊಕೇಟ್ ಸುದೇಶ್ ಪೂಜಾರಿ ವೈಸ್ ಪ್ರೆಸಿಡೆಂಟ್, ಪ್ರಶಾಂತ್ ಎಸ್ ಕರ್ಕೇರ ಟ್ರೆಜರರ್, ಜಗದೀಶ್ ಜೆ ಕೋಟ್ಯಾರ್ ಮಿತ್ರೆ ಧಾರ್ಮಿಕ ಅಡ್ವೈಸರ್ ಅಂಚನೆ ಹಿರಿಯರಾಯನ ಭೋಜ ಪೂಜಾರ್ಲೆ ಅಂಚನೆ ಹರೀಶ್ ಶಾಂತಿ ಅಂಚನೆ ಪೂರ ಕಾರ್ಯಕಾರಿ ಸಮಿತಿ ಸೇರಿದಿನ ಭಕ್ತಾಭಿಮಾನಿಗಳೇ ಎನ್ನ ಹೃದಯ ತುಂಬಿದ ಒಂಜಿ ವಂದನೆಗಳು ಮಾತೆಗಳ ನಮಸ್ಕಾರ. ಈ ಸಂಸ್ಥೆ ಹಿರಿಯ ಸಂಸ್ಥೆ 78ನೇ ಆ್ಯನ್ಯುವಲ್ ಸತ್ಯನಾರಾಯಣ ಪೂಜೆ ಅಂಚನೆ ಶನಿ ಪೂಜೆಯನ್ನು ಮತ್ತೊಂದು ವೈದ್ಯರು ಇಂಚಿನ ಪವಿತ್ರವಾದ ಕಾರ್ಯಕ್ರಮಗಳು ಸಹಭಾಗಿ ಆಪಿನವನ್ನಾಗ ದೇವರನ್ನ ಅನುಗ್ರಹ ತಿಕ್ಕಿಲೆಗ ಅಂಚನೆ ಈ ಸತ್ಯನಾರಾಯಣ ಪೂಜೆ ಬಂದಾಗ ಕಲಿಯುಗಳು ಸತ್ಯನಾರಾಯಣ ಪೂಜೆ ಬಂದಾಗ ಸುಖ ಸಂತೋಷನ ಗೊತ್ತಿನ ಶ್ರೀ ಶ್ರೀಮನ್ನಾರಾಯಣ ಜಗದೊಡೆಯ ಶ್ರೀಮನ್ನಾರಾಯಣ ಒಲಿಯುನ ಒಂಜಿ ಸುಲಭ ಉಪಾಯ ಅಂಚನೆ ಆ ಮೂಲಕ ನನಗೆ ಸುಖ ಸಂತೋಷ ಸಮೃದ್ಧಿ ಲಭಿಸುಂಟು ಅಂಚನೆ ಶನಿ ದೇವರು ಬಂದಾಗ ಒಂಚು ಪುದರ್ ತೆಪ್ಪನ ಪೋಡಿಗೆ ಹಾಕೊಂಡು ಆಂಡ ಶನಿ ದೇವರು ಭಕ್ತ ವತ್ಸಲೆ ನಮ್ಮ ಕಷ್ಟ ಆರಣ್ಯ ಶ್ರದ್ಧೆ ಇಟ್ಟು ಭಕ್ತಿ ಇಟ್ಟು ಪೂಜೆ ಮಾಡ್ತಾನೆ ಒಂದಾಂಡ ನಮ್ಮ ಕಷ್ಟ ಕಾರ್ಪಣ್ಯ ದೂರ ಮಾಡ್ತದ್ದು ನನಗೆ ಸುಖ ಸಮೃದ್ಧಿ ಗೊರ್ಪೇರು ಬಂದಿಗೆ ದಾರ ಸಂಶಯ ಇಜ್ಜಿ ಅಂಚನೆ ನಮ್ಮ ಊರುಡು ಇಲ್ಲೊಪ್ಪನಾಗ ನಮ್ಮ ತೋಂದಿತ್ತ ರಾತ್ರಿ ಭಜನೆ ಮಲ್ಪಂದ್ರೆ ನಂಗೆ ಒಣಸ್ತಿಕ್ಕೊಂದಿತ್ತೀವಿ ಆ ಮೂಲಕ ನಮ್ಮ ಹಿರಿಯರು ದೇವರನ್ನ ಭಕ್ತಿ ಶಕ್ತಿಯ ಪರಿಚಯ ಮಾಡ್ದು ಕೊರಿಯರು ಇತ್ತ ನಮ್ಮ ಜೋಕ್ಲೆಗ್ ನಮ್ಮ ಇಲ್ಲದ ಕ್ಲೆಗ್ ಇಂಚಿನ ಧಾರ್ಮಿಕ ಕಾರ್ಯಕ್ರಮಗಳು ಎತ್ತೊಂಬತ್ತದು ಮೂಲತ ಆಧ್ಯಾತ್ಮಿಕ ಭಾವನೆಯನ್ನು ಅಂಚನೆ ತುಳು ಸಂಸ್ಕೃತಿನ ಜೋಕ್ಲೆಗೆ ತೆರಪುವನ ನಮ್ಮ ಆದ್ಯ ಕರ್ತವ್ಯ ಅಂಚನೆ ಹೆಚ್ಚ ಪಾತ್ರ ಬಾಬುಜಿ ಮತ್ತೆ ನಮ್ಮ ಭಿನ್ನರುಳ್ಳೇರು ಅಂಚನೆ ಈ ಹಿರಿಯ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿನ ಹೊಂದೊಂದು ಇಂಚನೆ ಧಾರ್ಮಿಕ ಸೇವೆ ಮಲ್ಪಾಡು ಜನಗಳಿಗೆ ಶನಿದೇವನ್ನ ಸತ್ಯನಾರಾಯಣ ದೇವನ ಅನುಗ್ರಹ ಕೊರ್ಪೊಂದು ಬರಡು ಅಂಚನೆ ಮೂಲ ಸರಿದಿನ ಮಾತ್ರೆಗಳ ದೇವರು ಸುಖ ಶಾಂತಿ ಐಶ್ವರ್ಯ ಆರೋಗ್ಯನ ಕೊರಡು ಬಂದು ದೇವರ ಪ್ರಾರ್ಥನೆ ಮಲ್ತೊಂದು ಎನ್ನ ವಾಣಿ ವಿರಾಮ ಕೊಡ್ತೇನೆ. ಜೈ ಹಿಂದ್ ಜೈ ಮಹಾರಾಷ್ಟ್ರ. ಧನ್ಯವಾದ ದಿವಾಕರ್ ಸಾಲಿಯನ್ ಮೇರೆಗೆ ಬಾರಿ ಪೊರ್ಲಗಟ್ಟದ ಪಾತ್ರವನ್ನು ಪಂಡಿರಿ ಅಂಚನೆ ನನ್ನದು ಸುಭಾಷ್ ಎಸ್ ಪಾದನ್ ಮೇರ್ಲ 2 ಪಾತ್ರ ಬಂದ್ಬಿನಂತಿ ಅಂಚನೆ ಶ್ರೀಮತಿ ವನಿತಾ ಶಶಿಧರ ಸಾಲಿಯನ್ ಮೇರ್ಲ 2 ಪಾತ್ರ ಬಂದು ವಿನಂತಿ. ಓಂ ಶ್ರೀ ಶನೀಶ್ವರಾಯ ನಮಃ. ಶ್ರೀ ಶನೀಶ್ವರ ದೇವೇನ ಶಿರಸ ನಮಿಸ ಒಂದು ದೈವದೇವಿಯನ್ನು ಮಾತಾ ನೆನೆತೊಂದು ಕೂಡ್ದಿನ ಇನಿತ ಮಾತಾ ಭಕ್ತಾಭಿಮಾನಿಗರೇ ತರೆತಗ್ಗಾದು ಎನ್ನ ಉಡಲ್ ಜಿಂದಿನ ಸೊಲ್ಮೆನ ಸಂದ ಒಂದು ಇನಿತ ಈ ಸತ್ಕಾರ್ಯಗ ಬರ್ಪಿನ ಅವಕಾಶ ಮಲ್ತು ಗೊತ್ತಿನ ಜೆ ಕೋಟ್ಯಾನ್ ಮೇರೆಗಳ ಶಿರಸ ನಮಸ್ಕಾರ ಮಲ್ತೊಂದು ಎಲ್ಲರಡ್ಡ ಅನಿಸಿಕೆನ ನಿಗಲೊಟ್ಟಿಗೆ ಪಟ್ಟರೆಗೆ ಸಂತೋಷ ಆವೊಂದುಂಟು.
ಇನಿತ ದಿನೊಟ್ಟು ನಗರದ ಅತಿ ಪುರಾಣ ಬೊಕ್ಕ ಪುಣ್ಯ ಸನ್ನಿಧಿಡು ಆವೊಂದುಪ್ಪುನ 78ನೇ ವಾರ್ಷಿಕ ಪೂಜೆಡು ಈ ಗಣ್ಯ ಬಿನ್ನೆನೊಟ್ಟಿಗೆ ವೇದಿಕೆಡು ಸಹಭಾಗಿ ಆಪುನ ಅವಕಾಶ ಒಂದು ಎನ್ನ ಭಾಗ್ಯನೇ ನಿಜವಾದ ಯಾನು ಪುಟ್ಟೊಡು ತುಂಬು ಸ್ಥಾಪನೆಯಾದ ಇನಿಗೆ ಮಾತಾ ತುಳು ಕನ್ನಡಿಗರನ್ನ ಮೋಕೆ ಬೊಕ್ಕ ನಂಬಿಕೆದ ಸಾನ್ನಿಧ್ಯಳು ಮಾತಾ ಭಕ್ತಾದಿಯನ್ನ ಮಧ್ಯಳು ಈ ಪವಿತ್ರ ಪರ್ವ ತೋಪಿನ ಭಾಗ್ಯ ಎಂಟು ತಿಕ್ಕಳು ಪಂಪಿನ ಅವಕಾಶ ಸಂತೋಷವು ಆಕಾಶನೇ ಮಿತಿ ಇಂಚೆನೆ ಮಾತೆಲ್ಲ ಒಟ್ಟುಗೂಡಿಸ ಒಂದು ಧಾರ್ಮಿಕ ಕಾರ್ಯದೊಟ್ಟುಗು ಸಾಮಾಜಿಕವಾದಲ ಮಾತೆಲ್ಲ ಒಂಜಪ್ಪೆ ಜೋಗುಲು ಪಂಪಿನ ಭಾವನೆ ಪುಟ್ಟುನ ಮಹಾನ್ ಕಾರ್ಯ ಈ ಸಂಸ್ಥೆ ಮಲ್ತೊಂದುಪ್ಪುನ ಭಾರಿ ಪ್ರಶಂಸನೀಯ ವರ್ಷೋಡ್ದು ವರ್ಷ ಈ ಕಾರ್ಯ ನನಾತ್ ವಿಶೇಷತೆನ ಪಡೆದೊಂದು ಮಾತೆರಿಕ್ಲ ಶ್ರೀ ದೇವೇರ್ನ ಅನುಗ್ರಹ ಸದಾ ಆವೊಂದು ಉಪ್ಪಡು ನೆನೆತಿನ ಕಾರ್ಯ ಈಡೇರ್ಲಕ್ಕ ಸಂಪೂರ್ಣ ಬೆರಿ ಸಹಾಯ ತಿಕ್ಕಣ ಅಂದು ಪಂಡದು ಕೊರಡು ಪಂಡದು ಈ ಸುಮುಹೂರ್ತಗಳು ಎನ್ನ ಪ್ರಾರ್ಥನೆ ಎಲ್ಲಿಯ ಬಾಯಿಡು ಹೆಚ್ಚಿಗೆ ಪಾತೆರಂದೆ ಕೈ ಮುಗಿದು ಮಾತೆರಿಗೋಸ್ಕರ ಪ್ರಾರ್ಥಿಸ ಒಂದು ಎನ್ನ ರಡ್ಡು ಪಾತೆರಗು ವಿರಾಮ ಕೊರೊಂದಿಲ್ಲೆ. ಓಂ ಶ್ರೀ ಶನಿಶ್ಚರಾಯ ನಮಃ. ಅಂಚನೆ ಸಂಸ್ಥದ ಕೋಶಾಧಿಕಾರಿ ಆದ ಪುನಃ ಸನ್ಮಾನ್ಯ ಶ್ರೀಯುತ ಪ್ರಶಾಂತ್ ಎಸ್ಕರ್ಕೇರ ಮೇಲ ದಯಮಲ್ತದು ವೇದಿಕೆ ಬಂದದ್ದು ಗೌರವ ಸ್ವೀಕಾರ ಮಲ್ಪಡು ಬಂದೆ ಅನ್ಕೇನ್ವೆ. ಪ್ರಶಾಂತ್ ಕರ್ಕೇರ ಮೇಲೆ ಕೆಲಸ ನಿಮಿತ್ತವಾದ ದುಬೈ ಪೋಪಿನ ಚಿತ್ರ ಹೊರತು ಆರಿಗೆ ಸಂಸದಲ್ಲಿ ಕೊಡ್ದೊಂದು ಸ್ಮರಣಿಕೆ ಶಾಲ ಬಕ್ಕ ಭೂತಗುಚ್ಚ ಗೊರ್ಪಣ ಚಿತ್ರ ಆತ್ಮೀಯ ಕರ್ತವ್ಯಂಗಲ್ಲ ಆ ಹೊರತುಡು ಸಂಸದ ಗೌರವ ಕೋಶಾಧಿಕಾರಿಯಾದ ಪುನಃ ಸನ್ಮಾನ್ಯ ಶ್ರೀಯುತ ಪ್ರಶಾಂತ್ ಎಸ್ಕರ್ಕೇರ ದಯಮಲ್ತದೆ ವೇದಿಕೆ ಬಂದದ್ದು ಗೌರವ ಸ್ವೀಕಾರ ಮಲ್ಪಡು ಬಂದಿದೆ. ಮೇರೆಗೆ ಅಡ್ವೊಕೇಟ್ ಪದ್ಮನಾಭ ಶೆಟ್ಟಿ ಮೇರೆ ಮಾನದಿಗೆ ಮಲ್ಪಡು ಬಂದಿಗೆ ಅಂಚನೆ ಆರು ಗೋಪಿನ ಚಿಂತನ ಹೊರತುಡು ಕೂಡ ರಿಟರ್ನ್ ಇಂಡಿಯಾ ಬಂದಾಗ ನನಾತ್ ಎಟ್ಟೆ ಆದ ಬರೋಡು ಬಂದ್ಬಿಡ ಚಿಂತನ ಪ್ರಾರ್ಥನೆ ಆ ಶನಿ ದೇವರ ಡೆಂಗುಲ್ ಮಲ್ಪುವ ಇದಕ್ಕೆ ಫ್ಲೈಟ್ ಇದ್ದಿಲ್ಲ ಸಂಸ್ಥೆಗೆ ನಮ್ಮ ಒಂಜಾತ್ ಕಾಂಟ್ರಿಬ್ಯೂಷನ್ ಗೊರಡು ಬಂದ್ಬಿಡ ಚಿತ್ರ ಪಾತ್ರನು ಬತ್ತದು ಇನ್ನಿತ ಈ ಪೂಜೆಗೆ ಭಾಗವಹಿಸಾದರೆ ಪ್ರಶಾಂತ್ ಅಣ್ಣೆ ಮೇಲೆ ಧನ್ಯವಾದಗಳಿಲ್ಲ. ಅಂಚನೆ ಅಂಚನೆ ಡಾಕ್ಟರ್ ಪ್ರಕಾಶ್ ಮುಡ್ವಿದ್ರಿ ಮೇರ್ಲ ಎರಡು ಪಾತ್ರ ಬಂದ್ಬಿಡಂತಿ ಪ್ರಕಾಶ್ ಅಣ್ಣ. पूरा तो अतुलोट बातें लुड़िया इंडियन बातें मैं समझ गया हूँ. श्री शनि महाराज को नमन करते हुए आदरणीय मंच हमारे बॉम्बे फोर्ट ये नाम बोलते हैं मुझे गर्व महसूस होता है. एडवोकेट पद्मनाभ शेट्टी जो हमारे बॉम्बे फोर्ट नाइटर स्कूल के पूर्व विद्यार्थी था, आज एक नामचीन वकील है, उनको नमन करते हुए सुरेश पालन जी और एक शैक्षणिक क्षेत्र में दिवाकर अन्ना, सुरेश अन्ना, मैडम अमिता सालियन, आज के जो नारायण सालियन मेमोरियल प्रशस्ति के पुरस्कारी मेरे मित्र C.A. श्रीनिवास सपालिया, वेस्टर्न इंडिया के अध्यक्ष रवि पुजारी जी, सेक्रेटरी शरद पुजारी जी और आए हुए सभी भक्तों को मेरा हार्दिक प्रणाम. वेस्टर्न इंडिया सेवा समिति 78 साल हो गए. आज उनके 78 साल के शुभ जयंती पे मेरा सभी को, वेस्टर्न इंडिया कमेटी मेंबर्स को, वेस्टर्न इंडिया टीम को हार्दिक शुभकामनाएं और सभी को हार्दिक शुभकामनाएं. आज इनका 78 ईयर्स पे. वेस्टर्न इंडिया शायद मुंबई में सबसे प्राचीन सेवा समिति है, शनि सेवा समिति है. इनका कार्य ना सिर्फ मुंबई में, गांव में भी इन लोग काफ़ी काम करते हैं, शनि ग्रंथ पढ़ते हैं. खासतौर से भुवनेश्वरी सेवा समिति जिसमें मैं जुड़ा हूँ, जय कोटियन और उनके टीम
पिछले कई साल से आके एक बहुत अच्छा शनि पूजा हमारे वहाँ करते हैं। हमारा महाराज जी कभी भी बोलते हैं जय जय, और उनका जो टीम है वो जब ग्रंथ प्राणायाम करते हैं और उसका अर्थ बोलते हैं तो दोनों ऐसा इतने वज्रमय होके इतने भक्ति से करते हैं कि साक्षात हमारे महाराज राजेश भट्ट जी बोलते हैं कि साक्षात शनि भगवान का वहाँ अनुग्रह होता है। सभी भक्त को उस बात का खुश होते हैं। वेस्टर्न इंडिया सेवा समिति का सबसे बड़े धार्मिक क्षेत्र से जुड़े हैं, उसके साथ साथ शैक्षणिक क्षेत्र में भी जुड़े हैं। काफ़ी नाइट स्कूल बच्चों को हमारे दोनों के बच्चे लोग थे, विद्याधरी नाइट स्कूल और बॉम्बे फोर्ट नाइट स्कूल के, बहुत बच्चों को प्रोत्साहन देके उनको आदर करते हैं, बहुत बड़ा काम करते हैं। और मैं पुनः सबको धन्यवाद करता हूँ। और दूसरी बात है, आज से 2 सप्ताह बाद नए साल 2023 आने वाला है। आप सभी को शनिराज, माँ भुवनेश्वरी, गुरु राघवेंद्र स्वामी, ये सभी को नए साल बहुत ढेर सारा खुशी, शुभ लाभ और एक स्वस्थ जीवन दो, यही मैं प्रार्थना करता हूँ। जय हिंद, जय महाराष्ट्र। ಧನ್ಯವಾದ ಪ್ರಕಾಶ್ ಅಣ್ಣ ಬೆರಿಗ್ಲ ಅಂಚನೆ ಮುಜಾತ್ ಸಂಘ ಸಂಸದಗಳು ಈ ಕ್ಷೇತ್ರಕ್ಕೆ ಹೋಯ್ತಾರೆ ಆಗ್ಲಿಲ್ಲ ಅಲೆತ್ತು ಮಾನಾದಿಗೆ ಕೊರಪಿನ ಚಿಂತನ ಆತ್ಮೀಯ ಕರ್ತವ್ಯವಾದನೆಗಲ್ಲ ಆ ಪೊರ್ತುಡು ವಿದ್ಯಾದಾಯಿನಿ ಸಭಾ ಫೋರ್ಟ್ ಮೊಗಲೆಡ್ದು ಏರಾಂಡಲ ಸದಸ್ಯರಿತನ ದಯಮಲ್ತದ ವೇದಿಕೆ ಬರ್ತದೆ ಜಯಂ ಕೋಟ್ಯಾನ್ ಮೇರೆ ದಯಮಲ್ತದ ವೇದಿಕೆ ಬರ್ತದೆ ಗೌರವ ಸ್ವೀಕಾರ ಮಾಡ್ಬಿಡು ಸುರೇಶ್ ಬೀಸುವರ್ನ ಮಾನಾದಿಗೆ ಮಾಡ್ಕೊಂಡು ಬಂದ ವಿನಂತಿ. ಧನ್ಯವಾದ. ಅಂಚನೆ ಭುವನೇಶ್ವರಿ ಸೇವಾ ಸಮಿತಿ ಮೊಗಲೆಡ್ಲ ಎರಡಲ ಸದಸ್ಯರಿದ್ದ ನನ್ನಾಡ ದಯಮಲ್ತದ ವೇದಿಕೆ ಬದ್ಧದ ಗೌರವ ಸ್ವೀಕಾರ ಮಾಡ್ಕೊಡು. ಧನ್ಯವಾದ. ಅಂಚನೆ ತ್ರಿಭುವನೇಶ್ವರಿ ಸೇವಾ ಸಮಿತಿ ಫೋರ್ಟ್ ಮುಲ್ತುರ್ದ ಏರಾಂಡಲ ಸದಸ್ಯರಿದ್ದ ದಯಮಲ್ತದ ವೇದಿಕೆ ಬದ್ಧದ ಮಾನಾದಿಗೆ ಸ್ವೀಕಾರ ಮಾಡ್ಕೊಡು. ಸನ್ಮಾನ್ಯ ಶ್ರೀಯುತ ಪದ್ಮನಾಭ್ ಶೆಟ್ಟಿ ಗೌರವ ಮಾಡ್ಕೊಡು ಬನ್ನಿ. ತ್ರಿಭುವನೇಶ್ವರಿ ಸೇವಾ ಸಮಿತಿ ಫೋರ್ಟ್ ಅಕ್ಕ ದಯಮಲ್ತದ ವೇದಿಕೆ ಬದ್ಧದ ಗೌರವ ಸ್ವೀಕಾರ ಮಾಡ್ಕೊಡು. ಅಂಚನೆ ಭಂಡಾರಿ ಸೇವಾ ಸಮಿತಿ ಮೂಲತ ಕಮಿಟಿ ಮೆಂಬರ್ ಆದ ಪುನಚಿಂತನ ರಾಕೇಶ್ ಭಂಡಾರಿ ಮೇರ್ಲ ಉಪಸ್ಥಿತರಿದ್ದರು. ಮೇರ್ಲ ದಯಮಲ್ತದ ವೇದಿಕೆ ಬದ್ಧದ ಮಾನಾದಿಗೆ ಸ್ವೀಕಾರ ಮಾಡ್ಕೊಡು. ಮೇರೆಗೆ ಸುಭಾಷ್ ಪಾಲನ್ ಮೇರೆ ಗೌರವ ಮಾಡ್ಕೊಡು ಬಂದೆ ಅಂತ ಕೇಳುವೆ. ರಾಕೇಶ್ ಭಂಡಾರಿ ಮೇರೆಗೆ. ಅಂಚನೆ ಬೆಲ್ಲವರ ಅಸೋಸಿಯೇಷನ್ ಮುಂಬೈದ ಸದಸ್ಯರು ಮೋಹನ್ ಪೂಜಾರಿ, ಬೆಲ್ಲವರ ಅಸೋಸಿಯೇಷನ್ ಮುಂಬೈ ಮೂಲಕ ಸದಸ್ಯರಾದ ಮೋಹನ್ ಪೂಜಾರಿ ನೇರುಳ್ಳರೆ ದಯಮಲ್ತದ ವೇದಿಕೆ ಬದ್ಧದ ಗೌರವ ಸ್ವೀಕಾರ ಮಾಡ್ಕೊಡು ಬಂದಿಗೇನುವೆ. ಮೇರೆಗೆ ಸನ್ಮಾನ್ಯ ಶ್ರೀಯುತ ಪದ್ಮನಾಭ ಶೆಟ್ಟಿ ಮೇರೆ ಮಾನಾದಿಗೆ ಮಲ್ಕೊಡು ಬಂದಿಗೇನುವೆ. ಅಂಚನೆ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಡೊಂಬಿವಲಿ ಸ್ಥಳೀಯ ಕಚೇರಿದ ಸದಸ್ಯರು ಪುರಂದರ್ ಪೂಜಾರಿ ವೈಸ್ ಚೇರ್ಮನ್ ಆದ ಪುನಃ ಪುರಂದರ್ ಪೂಜಾರಿ ಮೇರ್ಲ ದಯಮಲ್ತದ ವೇದಿಕೆ ಬದ್ಧದ ಗೌರವ ಸ್ವೀಕಾರ ಮಾಡ್ಕೊಡು. ಮೇರೆಗೆ ಸನ್ಮಾನ್ಯ ಶ್ರೀಯುತ ಪ್ರಕಾಶ್ ಮುಡ್ಬಿದ್ರಿ ಮೇರೆ ಗೌರವ ಮಾಡ್ಕೊಡು ಬಂದೆ ಅನ್ಕೇನುವೆ.
ಅಸೋಸಿಯೇಷನ್ ಮುಂಬೈ ಚೆಂಬೂರು ಲೋಕಲ್ ಆಫೀಸ್ ದ ಚೇರ್ಮನ್ ಆದ ಪುನಃ ಮೋಹನ್ ಸುವರ್ಣ ಮೇರ್ಲ ಉಲ್ಲೇರು ಮೇರ್ಲ ದಯಮಲ್ತದ ವೇದಿಕೆ ಬರ್ತದೆ ಮಾನಾದಿಗೆ ಸ್ವೀಕಾರ ಮಲ್ಪಡು ಬಂದಿ ಹಂಗೇನುವೆ ಸುಭಾಷ್ ಪಾಲನ್ ಮೇರೆಗೆ ಗೌರವ ಮಲ್ಪಡು ಬಂದ ವಿನಂತಿ. ಅಂಚನೆ ಬಿಲ್ಲವರ್ ಅಸೋಸಿಯೇಷನ್ ಮುಂಬೈ ಅಂಧೇರಿ ಸ್ಥಳೀಯ ಕಚೇರಿದ ಸದಸ್ಯರುಳ್ಳೇರು ಸುಧಾಕರ್ ಜತನ್ ಮೇರೆ ದಯಮಲ್ತದ ವೇದಿಕೆ ಬರ್ತದೆ ಮಾನಾದಿಗೆ ಸ್ವೀಕಾರ ಮಲ್ಪಡು ಬಂದಿ ಹಂಗೇನುವೆ ಚೆಂಬೂರು ಲೋಕಲ್ ಆಫೀಸ್ ದ ಮೋಹನ್ ಸಾಲಿಯನ್ ಮೇರೆ ಬೈದಿದ್ದಾರೆ. ಧನ್ಯವಾದ. ಬಿಲ್ಲವರ್ ಅಸೋಸಿಯೇಷನ್ ಮುಂಬೈ ಕಲ್ಯಾಣ್ ಸಲಹೆ ಕಚೇರಿದ ಸದಸ್ಯರು ಏರಾಡಲೈತರ ನಾಡ ದಯಮಲ್ತದ ವೇದಿಕೆ ಬರ್ತದೆ ಮಾನಾದಿಗೆ ಸ್ವೀಕಾರ ಮಲ್ಪಡು ಪದ್ಮನಾಭ್ ಯಶ್ ಶೆಟ್ರ್ ಮೇರೆ ದಯಮಲ್ತದ ಗೌರವ ಮಲ್ಪಡು ಬಂದೆ ಅಂಕೆ. ಬಂಧುಗಳಲ್ಲಿ ಪಾತ್ರ ಬಾರಿ ಬಂದ್ರೆ ಹೆಚ್ಚಿಸಾಗ ದಾದ ಪಂಡ ನಂಡ ಈ ಸಂಸ್ಥೆಯಲ್ಲಿ ಗೌರವ ಅಧ್ಯಕ್ಷರಾದ ಪುನಃ ಹರೀಶ್ ಜಿ ಅಮೀನ್ನ ಸಾರೆತ್ತಡು ಸಮೇತ ಅವಜಾತ ಬೆಲ್ಲವರ ಅಸೋಸಿಯೇಷನ್ ಮಾತ ಸ್ಥಳೀಯ ಕಚೇರಿದಗಳು ಬರ್ತದೆ ನನ್ನ ಸೇವೆ ಮಲ್ಪುಣ ಚಿತ್ರ ಪಾತ್ರ ಪಂಡಲ ತಪ್ಪ ಒಂದು ಐಕಾದ ಬಾರಿ ಒಂಜಿ ಅಭಿಮಾನ ಹೆಮ್ಮೆ ಬೆರ್ಮೆದ ವಿಷಯ ಪಂಡಲ ತಪ್ಪ ಒಂದು. ಅಂಚನೆ ರಜಕ ಸಂಘದ ಸದಸ್ಯರಾದ ಪುನಃ ಶಶಿಧರ್ ಸಾಲಿಯನ್ ಮೇರ್ಲ ಉಲ್ಲೇರೆ ಮೇರ್ಲ ದಯಮಲ್ತದ ವೇದಿಕೆ ಬರ್ತದೆ ದಿವಾಕರ್ ಆರ್ ಸಾಲಿಯನ್ ಮೇರೆದು ಮಾನಾದಿಗೆ ಸ್ವೀಕಾರ ಮಲ್ಪಡು ಬಂದೆ ಅಂಕೇನುವೆ. ಅನಿಲ್ ಮಾಡಿ ಮೇರೆ ಸಂಸದ ಸಿಯಾದ ಪುನಃ ಅನಿಲ್ ಮಾಡಿ ಮೇರ್ಲ ದಯಮಲ್ತದ ವೇದಿಕೆ ಬರ್ತದೆ ಗೌರವ ಸ್ವೀಕಾರ ಮಲ್ಪಡು ಬಂದ್ಕೇನುವೆ. अनिल माडिक हे इकडे उपस्थित असल्यामुळे त्यांना मी विनंती करतो व्यासपीठावरती येऊन गौरव स्वीकार करावा म्हणून अनिल माडिक यांना. संस्थेच्या सीए म्हणून इकडे सेवा पण करतात अनिल माडिक साहेब हे. त्यांना मी विनंती करतो व्यासपीठावरती येऊन गौरव स्वीकार करावा म्हणून. ಅಂಚನೆ ಕಾಲಾಂತರ ಹೊಡೆದು ಶ್ರೀನಿವಾಸ ಅಪ್ಪಲ ಕೊಡಚಿ ಕಾರ್ಯಕ್ರಮ ಆರು ಈ ವೇದಿಕೆ ಕೊಡೋದು ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರಕ್ಕೆ ಧನ್ಯವಾದ ಪನ್ನೊಂದು. ಧನ್ಯವಾದ ಶ್ರೀನಿವಾಸ. ರಜಕ ಸಂಘದ ಸದಸ್ಯರು ದಯಮಲ್ತದ ವೇದಿಕೆ ಬರ್ತದೆ ಮಾನದಿಗೆ ಸ್ವೀಕಾರ ಮಾಡಿಕೊಡು. ಅಂಚನೆ ಘಾಟ್ಗೋಪರ್ ಸಂಘಾನಿ ಶನಿ ಮಂದಿರ ಮೂಲತಃ ಮಾಜಿ ಅಧ್ಯಕ್ಷರು ಮೇರ್ಲ ದಯಮಲ್ತದ ವೇದಿಕೆ ಬರ್ತದೆ ಗೌರವ ಸ್ವೀಕಾರ ಮಲ್ಪಡು ಬಂದೆ ಅನ್ಕೇನುವೆ. ಅಂಚನೆ ಘಾಟ್ಗೋಪರ್ ಜೈ ಭವಾನಿ ಶನಿ ಮಂದಿರದ ಗುಲ್ಲಲ್ಲೇರೆ ಸದಸ್ಯರು ದಯಮಲ್ತದ ವೇದಿಕೆ ಬರ್ತದೆ ಮಾನದಿಗೆ ಸ್ವೀಕಾರ ಮಲ್ಪಡು ಬಂದಿಗೇನುವೆ. ಅಂಚನೆ ಬಾರಿ ಒಂದು ಖುಷಿತ ವಿಷಯದಾದ ಬಣ್ಣನಾಡ ಆನಂದ್ ಪೂಜಾರಿ ಹಿಡಿದ ದಿನೊಟ್ಟು ಊರುಡ್ದು ಬರ್ತದೆ ಈ ಪೂಜೆಗೆ ಭಾಗವಹಿಸಿದರೆ ಅಂಚನೆ
ಯಾಕಂದ್ರೆ ಆಪಿನ ಚಿತ್ತನ ಭಜನೆಟ್ಲ ಪಾಲು ಪಡೆದಿರಿ ಆನಂದ್ ಪೂಜಾರಿ ಮುಖ್ಯವಾದ ಊರುಡ್ದು ಬರ್ತದೆ ಇದರಿಂದ ದಿನೊಟ್ಟು ಈ ಜಾಗದ ಸೇವೆ ಮಲ್ದಿರಿ ಆರ್ಲ ದಯಮಲ್ತದ ವೇದಿಕೆ ಬರ್ತದೆ ಮಾನದಿಗೆ ಸ್ವೀಕಾರ ಮಲ್ಪಡು ಬಂದೆ ಅನ್ಕೇವೆ ಆನಂದ್ ಪೂಜಾರಿ ಮೇಲೆ ಅಂಚನೆ ನಮ್ಮನ ಕೊಡವಂಜಿ ಡೋನರ್ ಶ್ರೀಮತಿ ಪುಷ್ಪಾ ಕೋಟ್ಯನ್ ಮೇರ್ US ಇರ್ದು ಈ ಪೂಜೆಗಾದ ಬೈದೇರಿ ಈ ಸಂಸ್ಥದ ಪೂಜೆಗೆ ಸರ್ ಬೈದ್ರಿ ಪುಷ್ಪಾ ಕೋಟ್ಯನ್ ಮೇರೆ ದಯಮಲ್ತದೆ ವೇದಿಕೆ ಬರ್ತದೆ ಮಾನದಿಗೆ ಸ್ವೀಕಾರ ಮಾಡ್ಬಿಡು ಬಂದಿಗೆ ಏನುವೆ ಅಂಚನೆ ಕುಡೊಂಜಿ ವಿಶೇಷತೆ ಮಾನದಿಗೆ ವಸಂತಿ ಕೋಟ್ಯನ್ ಮೇರೆಗೆ ದಯಮಲ್ತದೆ ವೇದಿಕೆ ಬರಡು ಬಂದಿನಂತಿ ವಸಂತಿ ಕೋಟ್ಯನ್ ಮಾತೆಲ್ಲ ಮೋಗೆಡ್ ವಸಂತಿ ಅಕ್ಕ ಬಂದೆಲೆಪ್ಪೇರಿ ವಿಶೇಷ ದಾದ ಪಂಡನಾಂಡ ಮುಲ್ತ ಸಂಸ್ಥದ ಕಮಿಟಿ ಮೆಂಬರ್ ಆದುಲ್ಲೇರು ಅಂತೂ ಶನಿವಾರ ನಡಪುನ ಚಿತ್ತನ ಪೂಜೆಗೆ ಯಾಪಲ ಭೂತ ಖರ್ಚಿ ಯಾನ್ ಕೊರ್ಪೆ ಪನ್ಪುನ ಚಿತ್ತನ ಪಾದರ ಬಂದಿನಾರು ವಸಂತಿ ಅಕ್ಕ ಮೇರೆ ಸಂಸದಗಳಿಗೆ ವ್ಯಾಪಾರ ಬಂತೇರು ಶನಿವಾರ ಬಿಡ ಚಿತ್ರ ಪೂಜೆದ ಖರ್ಚಿ ಭೂತ ಖರ್ಚಿಗೆ ದಾಲ ಮಂಡ ವೆಚ್ಚ ಮಲ್ಪೊಚ್ಚೆ ವ್ಯಾಪಾರ ಎನ್ನಲೆ ಕೂಡ ಬಂದೆ ವಸಂತಿ ಕೋಟೆ ಮೇರೆ ದಯಮಲ್ತದೆ ವೇದಿಕೆ ಬಂದದ್ದು ಮಾನದಿಗೆ ಸ್ವೀಕಾರ ಮಲ್ಪಡು ಬಂದೆ ಹಂಗೇನವೆ ಅಂಚನೆ ಕೊಡಂಜಿ ವಿಶೇಷತೆ ಸನ್ಮಾನ್ಯ ಶ್ರೀಯುತ ರೋಷನ್ ಕೋಟಿಯನ್ ಮೇರ್ಲ ದಯಮಲ್ತದ ವೇದಿಕೆ ಬದ್ಧತೆ ಮಾನದಿಗೆ ಸ್ವೀಕಾರ ಮಾಡ್ಬಿಡು ಬಂದೆ ಅನ್ಗೇನುವೆ ವಿಶೇಷತೆ ದಾದ ಬಂಡನಾಡ ಮೇರ್ಲ ಎಂಗಲೆಕ್ಕನೆ ಒಂದು ಇಂಗ್ಲಿಷ್ ಮೀಡಿಯಂ ಕಲ್ದಿನ ಚಿತ್ರ ವಿದ್ಯಾರ್ಥಿ ಅಂತೂ ಹಿಡಿದ ದಿನೊಟ್ಟು ನಿಗಲು ಮಾತೆರ್ಲ ಸ್ವರಗೆ ದುಪ್ಪಾರು ಪೊರ್ಲ ಗಂಟದ ಕೋಗಿಲೆವಾದ ಪುನಚಿತ್ತಿನ ಸ್ವರ ಅತ್ತ ಒಂದೇ ನೆಡ್ ದುಂಬು ಶನಿ ಕತೆ ಆರು ಹಿಂದಿಡಿ ಬಿಡುಗಡೆ ಮಲ್ದೇರಿ ದಯಪಂಡ ಇಂಗ್ಲಿಷ್ ಮೀಡಿಯಂ ಕಲ್ದಿನ ಚಿತ್ರ ವಿದ್ಯಾರ್ಥಿ ಇಲ್ಲ ಶನಿಗಂಧ ಓದೋಡು ಬಂದ್ಪುನ ಚಿತ್ತನ ಒಂಜಿ ಆಸದಿ ಇದು ಹಿಡಿದ ದಿನೊಟ್ಟು ಯಕ್ಷಗಾನ ಅವಾರ್ಡ್ ಶನಿಗಂಧ ಪಾರಾಯಣ ಅವಾರ್ಡ್ ಐಟ್ ಜಾತ್ ಪುದಾರ್ಥ ಪಡೆದಿನ ಚಿತ್ರ ವ್ಯಕ್ತಿ ರೋಷನ್ ಕೋಟೆ ಮೇರ್ವರ ಜೋರಾಯಿನ ಕೈತಾಟಿ ಬಂದುಳೆ ಸತೀಶ್ ಪಟ್ಲ ಹಿಡಿದ ದಿನೊಟ್ಟು ಒಂಜಿ ಮಲ್ಲ ಭಾಗವತಿಗೆ ಚಾತುರ್ಯ ಪಡೆದ ಚಿತ್ರ ವ್ಯಕ್ತಿ ಅರ್ನೊಟ್ಟುಲ್ಲ ಭಾಗವತಿಗೆ ಮಲ್ತಿದ್ದೇರು ಪ್ರಶಾಂತ್ ಅಮೀನ್ ಮೇರ್ ಬೈದೇರಿ ಮೇರ್ಲ ದಯಮಲ್ತದ ವೇದಿಕೆ ಬದ್ದದ್ದು ಮಾನದಿಗೆ ಸ್ವೀಕಾರ ಮಾಡ್ಬಿಟ್ಟು ಬಂದೆ ಅನ್ಕೇನ ಪ್ರಶಾಂತ್ ಅಮೀನ್ ಪ್ರಥಮ್ ಹೋಟೆಲ್ ಮಾಲಿಕೆ ರಾಜುಲ್ಲೇರಿ ಪ್ರತಾಪ್ ಹೋಟೆಲ್ ಮಾಲಿಕೆ ರಾದುಲ್ಲೇರಿ ಪ್ರಶಾಂತ್ ಅಮೀನ್ ಮೇರೆಗ್ಲ ಮಾನದಿಗೆ ಅಂಚನೆ ಹರೀಶ್ ಶಾಂತಿ ಮೇರ್ಲ ದಯಮಲ್ತದ ವೇದಿಕೆ ಬದ್ಧದ ಮಾನದಿಗೆ ಸ್ವೀಕಾರ ಮಲ್ಪಡು ಆನೆದ ಕಾಲೊಡ್ದು ಇನ್ನಿಮುಟ ವೆಸ್ಟರ್ನ್ ಇಂಡಿಯಾ ಶನಿವಾತ್ಮ ಸೇವಾ ಸಮಿತಿ ಪೂಜೆ ಮಲ್ತೊಂದುಲ್ಲೇರಿ ನಿಸ್ವಾರ್ಥವಾದ ನಿಷ್ಕಲ್ಮಶವಾದ ಪುನಚಿತ್ರ ಮನಸ್ಸಿದೆ ಇದು ಈ ಜಾಗಡು ಬೇಲೆ ಮಲ್ಪುನ ಚಿತ್ರ ಸೇವೆ ಮಲ್ಪುನ ಚಿತ್ರ ವ್ಯಕ್ತಿ ಪಂಡಲ ತಪ್ಪ ಬಂದು ಧನ್ಯವಾದ.
ಅಂಚನೆ ಪ್ರಾಚಿ ಪ್ರಿಂಟರ್ಸ್ ದ ಬೀನಾಶ ಮೇಲ ನಮ್ಮ ನಡುವೆ ಆರ್ಲ ದಯಮಲ್ತದೆ ವೇದಿಕೆ ಬರೋಡು ಬಂದು ವಿನಂತಿ. वैसे हमारा कुछ भी प्रिंटिंग रहेगा तो कन्नड़ा में हो हिंदी में हो, सबको हिंदी में टाइप करके कन्नड़ा में ट्रांसलेट करते हैं. बीना शाह डोंबिवली से आए हैं. आज का ये बुक प्रिंट भी उन्होंने ही किया है. सो अरिलोंजी कितना मात्र मेरे माना दिए. ಅಂಚನೆ ಕರ್ನಾಟಕ ಮಲ್ಲದ ನವೀನ್ ಇನ್ನ ಮೇರೆ ಇದರಿಂದ ಅಣ್ಣ ದಯಮಲ್ತದೆ ವೇದಿಕೆ ಬರ್ತದೆ ಗೌರವ ಸ್ವೀಕಾರ ಮಾಡ್ಕೊಡು. ಮುಂಬೈ ನ್ಯೂಸ್ ದ ಜಯರಾಮ್ ಪೂಜಾರಿ ಮೇರ್ಲ ದಯಮಲ್ತದೆ ವೇದಿಕೆ ಬರ್ತದೆ ಸ್ವೀಕಾರ ಮಾಡ್ಕೊಡು. ಅಂಚನೆ ಡಿಜಿಟಲ್ ಡೈನಮೈಟ್ಸ್ ತುಳುನಾಡು ಬರ್ಕೊಂಡ ಚಿತ್ರ ಯೂಟ್ಯೂಬ್ ಚಾನಲ್ ನಮ್ಮ ಕಾನ್ನಡ ದಿಂಚಿ ಲೈಫ್ ಕೊಡ್ತಿನ ಚಿತ್ರ ಸಿದ್ದೇಶ್ ನಾಯಕ್ ಮೇರ್ಲ ದಯಮಲ್ತದೆ ವೇದಿಕೆ ಬರ್ತದೆ ಗೌರವ ಸ್ವೀಕಾರ ಮಾಡ್ಕೊಡು. ಅಂಚನೆ ಮುಂಬೈ ನ್ಯೂಸ್ ವಾಣಿ ಮೇರೆ ಉಲ್ಲೇರೆ ಮೇರ್ಲ ದಯಮಲ್ತದೆ ವೇದಿಕೆ ಬರೋಡು ಬಂದ ವಿನಂತಿ. ವೇದಿಕೆ ಬರ್ತದೆ ಮಾನದಿಗೆ ಸ್ವೀಕಾರ ಮಾಡ್ಕೊಂಡು ಬಂದ ವಿನಂತಿ. ಅಂಚನೆ ಇನ್ನಿತ ದಿನಟ್ಟು ಅನ್ನದಾನ ಬಾರಿ ಪೊರ್ಲು ಮಲ್ತು ಕೊಡ್ತಿನ ಚಿಂತನ ಶಂಕರ್ ಪೂಜಾರಿ ದಯಮಲ್ತದೆ ವೇದಿಕೆ ಬರ್ತದೆ ಮಾನದಿಗೆ ಸ್ವೀಕಾರ ಮಾಡ್ಕೊಂಡು ಬಂದೆ ವಿನಂತಿ ಮಲ್ವ. ಅರ್ನ ಧರ್ಮಪತಿ ಇತ್ತಂಡಲ ಆರ್ಲ ದಯಮಲ್ತದೆ ವೇದಿಕೆ ಬರ್ತದೆ ಮಾನದಿಗೆ ಸ್ವೀಕಾರ ಮಾಡ್ಕೊಡು. ಅರಿಗೆ ವನಿತಾ ಸಾಲಿಯನ್ ಮೇರೆ ಮಾನದಿಗೆ ಮಲ್ಕೊಂಡು ಬಂದೆ ಅನ್ಕೇನ್ವೆ. ಶಂಕರ್ ಪೂಜಾರಿ ಮೇರ್ನ ಧರ್ಮಪತ್ನಿ. ಅಂಚನೆ ಮಂಟಪ ಮಲ್ದಿನ ಮೋಹನ್ ಸಪ್ಪಾಲಿಗೆರ್ಲ ಬೈತಾರೆ ಆರ್ಲ ದಯಮಲ್ತದೆ ವೇದಿಕೆ ಬರ್ತದೆ ಗೌರವ ಸ್ವೀಕಾರ ಮಲ್ಕೊಂಡು ಬಂದೆ ಅನ್ಕೇನ್ವೆ. ಬಾರಿ ಪೊರ್ಲಗಂಟ ವಾದುಪುಣ ಚಿತ್ರ ಮಂಟಪ ಮಲ್ತು ಕೊಡ್ತೇವೆ. ಮುಂಬೈಡ್ ಸುಪ್ರಸಿದ್ಧವಾದ ಪುಣ ಚಿತ್ರ ಡೆಕೋರೇಟರ್ ಬಂಡಲ್ ತಪ್ಪ ಬಂದು ದೇವರನ್ನ ಬಾರಿ ಪೊರ್ಲಗಂಟದ ಸಿಂಗಾರ ಮಲ್ತದೆ ಅಲಂಕಾರ ಮಲ್ಪುಣ ಚಿತ್ರ ವ್ಯಕ್ತಿ ಮೋಹನ್ ಸಪ್ಪಾಲಿಗ ಮೇರೆ ವರ ಜೋರಾಯಿನ ಕೈದಾಟಿ ಬಂದಳೆ. ಶಂಕರ್ ಪೂಜಾರಿ ಮೇರ್ನ ಧರ್ಮಪತ್ನಿ ಮೇರೆಗೆ ವನಿತಾ ಸಾಲಿಯನ್ ಮೇರೆ ಮಾನದಿಗೆ ಮಲ್ಕೊಂಡು ಬಂದೆ ಅನ್ಕೇನ್ವೆ. ಶಂಕರನ್ನೆಲ್ಲ ಬರ್ತಾರೆ ಆರ್ಲ ದಯಮಲ್ತದೆ ವೇದಿಕೆ ಬರ್ತದೆ. ಇರುವೆಲ್ಲ ದಾಂಪತ್ಯ ಬಲೆ ಒಟ್ಟಿಗೆ ಬಲೆ ದಾಂಪತ್ಯ ಒಟ್ಟು ಬರ್ತದೆ ಮಾನದಿಗೆ ಸ್ವೀಕಾರ ಮಲ್ಪಡು. ಅನ್ನದಾನವನ್ನು ಬಾರಿ ಪೊರ್ಲು ಮಲ್ತು ಕೊಡ್ತೇವೆ. ದಯಪಣ್ಣಂದಾಂಡ ಮನುಷ್ಯನ ಬಂಜಿಗೆ ಬಾರಿ ಮಲ್ಲವಾದ ಪುನಃ ಬಡವು ಆ ಬಡವನು ತೆಕ್ಕಾದು ಕೊಡ್ತಿನ ಚಿಂತನ ಶಂಕರ್ ಪೂಜಾರಿ ಮಕಾರ್ನ ಧರ್ಮಪತ್ನಿ ಆದ ಪುನಗುಲು ವರ ಜೋರಾಯಿನ ಕೈದಾಟಿ ಬಂದುಲೆ ನಿಂತ ಅನ್ನದಾನನು ಬಾರಿ ರುಚಿ ಆದಡೆ ಮದ್ದನಾಗಿರ್ತೀವಿ ಬಾರಿ ರುಚಿ ಆದಿತ್ತಿನ ಚಿತ್ರ ಅನ್ನದಾನ ಶಂಕರ್ ಪೂಜಾರಿ ಬರ್ನ. ಧನ್ಯವಾದ. ಗಣ್ಯರ ಮಾತ ವಿನಂತಿ ದಯಮಲ್ತದೆ ಅಗಲಗಲ ಆಸನ ಸ್ವೀಕಾರ ಮಲ್ಪಡು ಬಂದೆ. ನನ್ನ ಕೇವಲ 15 ನಿಮಿಷದ ಕಾರ್ಯಕ್ರಮ ಬಂದುಳೆ ಕಡೆಕವಾದ ಪುನಃ ಅಧ್ಯಕ್ಷತೆ ಭಾಷಣ ಮಲ್ತೊಂದುಲ್ಲ ಅಡ್ವೊಕೇಟ್ ಆದ ಪುನಃ ಪದ್ಮನಾಭ ಎಸ್ ಶೆಟ್ಟಿ ದಯಮಲ್ತದೆ ತುಂಬ ದಿಕ್ಕ ಬರ್ತದೆ ಅಧ್ಯಕ್ಷರ ಭಾಷಣ ಕೊರಡು ಬಂದೆ ವಿನಂತಿ ಮಲ್ಪು. ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿದ ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಮಾತ ಪದಾಧಿಕಾರಿಗಳು ಇನ್ನಿತ ಸನ್ಮಾನ ಪಡೆಯಿನ ಶ್ರೀ ಶ್ರೀನಿವಾಸ ಪಿ ಸಾಫಲ್ಯ ಚಂದ್ರಶೇಖರ್ ಅಮಿ ಎನ್ನೊಟ್ಟು ಇನಿ ಅತಿಥಿ ಗಣ್ಯರ ಆದ ಲಕ್ಕಿನ ಶ್ರೀ ದಿವಾಕರ್ ಸಾಲಿಯಾನ್ ಶ್ರೀ ಸುಭಾಷ್ ಎಸ್ ಪಾಲನ್ ಇನ್ನಿತ ಶಶಿಧರ್ ಸಾಲಿಯಾನ್ ಸುರೇಶ್ ಬಿ ಸುವರ್ಣ ಡಾಕ್ಟರ್ ಪ್ರಕಾಶ್ ಗೋಡಿಗತ್ರಿ ಒಕ್ಕ ಮಾತ ಶನಿದೇವರನ ಭಕ್ತಾದಿಗಳ ಒಕ್ಕ ಒಂದು ಬಗ್ಗೆ ಶುರುವಾದ ಇನ್ನಿತ ಈ ಕಾರ್ಯಕ್ರಮಕ್ಕೆ ಏನನೇ ಶುರುವಾದ
ಅತಿಥಿ ಬಂದಿನಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಮೋಷನ್ ಮಾಡ್ತದೆ ಕರ್ನಾಟಕದಲ್ಲಿ ಮಾತಾಡ ಧನ್ಯವಾದಗಳು. 78 ವರ್ಷ ತುಂಬು ಒಂದು ಕರೆಕ್ಟ್ ಬಂದ ಶನಿ ದೇವರ ಬಣ್ಣ ಮಾತಾಡ ಪೋಡಿನ ದೇವರು ಮಾತಾಡ ಬಂದ್ನಿ ಶನಿ ದೇವರು ಹೆಂಗೆ ಒಂದು ಪುಟ್ಟ ಬರ್ರಬಲ್ಲಿ ಹೆಂಗೆ ಇಲ್ಲ ಬರ್ರಬಲ್ಲಿ ಬಂದ ಪರಿಸ್ಥಿತಿ 78 ವರ್ಷದ ಕೋಟೆಡೆ ಈ ಶನಿ ಮಹಾತ್ಮ ಸೇವಾ ಸಮಿತಿಯ ಸ್ಥಾಪನೆ ಮಾಡ್ತದೆ. ఆయన 78 ವರ್ಷಗಳು ಭಾರಿ ಪೊರ್ಲುಡು ನಡಪಡ್ದು ಪ್ರತಿ ಶನಿವಾರ ಪೂಜೆ ಪಕ್ಕ ಬೇತೆ ಬೇತೆ ಕಾರ್ಯಕ್ರಮ ಮಾಡ್ಕೊಂಡ ಕಾರ್ಯಕ್ರಮ ಮಾಡ್ತಾನ ಅವ್ರು ಹೇಳಿ ಪ್ರಶಂಸನೀಯ ಒಂದಿಕೊಂಡ ಆ ಟೈಮ್ಗಳು ನಿಕ್ಕೆಲ್ಲ 3 ಕೋಟ್ಲು ಕಮ್ಮಿಡಂಜಿ 1.2 ಲಕ್ಷ ತುಳು ಕನ್ನಡ ಪಾತ್ರಗಳಿಗೆ ಜನ ಇತ್ತಿರ್ಬೋದು. ಇತ್ತೆ ಕೋಟ್ಲು 5,000 ಜನ ಎಪ್ಪಾರು ತುಳು ಕನ್ನಡ ಪಾತ್ರ ಇತ್ತೆ ಪೂರ ದೂರ ಹೋದು ಡೊಂಬೇಲಿ ಕಲ್ಯಾಣ ಅಂಬರ್ನಾಥ್ ವಿರಾರ್ ಓರಿಯೋ ನೀಚರ್ ಟ್ರಿಪ್ನ ಆ ಪರಿಸ್ಥಿತಿಯಲ್ಲಿ ನಿಕ್ಲು ಈತ್ ಪೊರ್ಲುಡು ಇದು ನಡಪುಣ ಈ ಕಾರ್ಯಕ್ರಮ ನಡಪಾರು ಅವ್ರು ನಿಜವಾದ ಒಂದು ಪ್ರಶಂಸನೀಯ ಬಕ್ಕ ಉಪಯೋಗ ವಿಷಯ. ಇನ್ನಿತ ಈ ಕಾರ್ಯಕ್ರಮಗೂ ನನ್ನ ಕ್ಲಾಸ್ಮೇಟ್ ಬಕ್ಕ ಕ್ಲೋಸ್ ಫ್ರೆಂಡ್ ಭೋಜ ಪೂಜಾರಿ ಅತಿಥಿ ಆದ ಭಿನ್ನಾದ ಬರೋಡ ಬಂದಾಗ ಯಾನ್ ಪಂಡ ನಿಕ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಏನಾಗ್ಲೈತಿ ನಿಕ್ಲು ಅದೇ ಹೋಗ್ಬಾರ್ದು ನಿಜವಾದ ಬಂಡ ಯಾನು ಹಿಂದೂ ಧರ್ಮಡು ನಂಬೆ ದೇವರ ನಂಬೆ ಪೂಜಾ ಮಲ್ಪೆ ಪುರ ಮಲ್ಪೆ ಆಂಡ ಧಾರ್ಮಿಕ ಸಭೆಟಿ ಭಾಷಣ ಮಲ್ಪಣಂಚಿನ ಶಕ್ತಿ ನಡೆಯುತ್ತಿದ್ದೇವೆ. ಯಾರು ಒಂದು ಟೈಮಡು ಸೋಷಿಯಲಿಸ್ಟ್ ಪಾರ್ಟಿ ಬೊಕ್ಕ ಟ್ರೇಡ್ ಯೂನಿಯನ್ ಬೊಕ್ಕ ಎಂಕ್ಲ ಹೆಚ್ಚಿಗೆ ಒಂದು 40 ವರ್ಷ ಕೋರ್ಟ್ಗಳು ಜಡ್ಜಿನ ಹೆಸರು 1 ಗಂಟೆ 2 ಗಂಟೆ ದಿನಾಳ ಭಾಷಣ ಮಲ್ಪಣ ಆತ ಎಂಕ್ಲೆ ಗೊತ್ತಿತ್ತು ಧರ್ಮದ ಭಾಷಣ ಮಲ್ಪಣ ಆ ಥರ ಗೊತ್ತಿತ್ತು. ಆಂಡಲ ಒಂದು 2 ವಿಷಯ ಧಾರ್ಮಿಕ ಸಭೆ ಇತ್ತು ನಿರ್ಧಾರ ಹಿಂದೂ ಧರ್ಮಕ್ಕೆ ಕನೆಕ್ಟೆಡ್ ಎಂಕು ತೋಜುನ ಕೆಲವು ಅಪಾಯದ ವಿಷಯ ಒಂದು 2 ವಿಷಯ ಪಾತ್ರಗೊಂಡ ಕಾರಣ ಕೆಲವು ವರ್ಷಗಳು ಹಿಂದೂ ಧರ್ಮನು ಭಾರಿ ಹೊರಗಡು ಸಂಘಟನೆ ಗಟ್ಟಿ ಮಲ್ಪರ ಒಗ್ಗಟ್ಟು ಮಲ್ಪನಂತೆ ಪ್ರಯತ್ನ ದೇಶದ್ದು ಭಾರಿ ಜೋರು ನಡತೊಂದು ಆಂಡ ಬೊಕ್ಕೊಂಜಿ ಕರೀಡಿ ಇತ್ತೊಂಜಿ ಹೊಸ ಒಂದು ಟ್ರೆಂಡ್ ಶುರುವಾತು. ಆ ಟ್ರೆಂಡ್ ಇಂಚಿನ ನಡತಿಲ್ಲ ಇಂಚಿನ ಆಪುಣ ಬಂದು ಒಂಜಿನಿಗೆ ಭಾರಿ ಸೀರಿಯಸ್ ನಡಪುಣಂಚಿನ ಅಗತ್ಯ ಉಂಟು. ಒಂಜಿ ಟ್ರೆಂಡ್ ಬಂಡ ಒಂಜಿ ವಾಡ ಒಂಜಿ ಡ್ಯಾಮುಡು ನಮಕ್ಕೆ ತೀಕ ಐನಾಜಿ 7 ಜೋಕ್ಲು ಪಡೆಯುತ್ತರ ಇದೆ ಏನ ಐತ ಸಪೋರ್ಟ್ ಇಜ್ಜಾಗ ಆಡ ಇಂಥ ಒಂಜಿ ಬಾಳೆ ಅತ್ರ ಒಂಜಿ ಬಾಳೆರ ಬುಡ್ಚಿ ಅತ್ರ ಮದ್ದನೆ ಬುಡ್ಚಿ ಅತ್ರ ಲಿವಿಂಗ್ ರಿಲೇಷನ್ಶಿಪ್ ಈ ನೆಟ್ಟು ಹೆಂಗೆ ತೋಜನೊಂದು ನಮ್ಮ ಹಿಂದೂ ಧರ್ಮಕ್ಕೆ ಭಾರಿ ಮಲ್ಲ ಡೇಂಜರ್ ಆವೊಂದು ಪೋವೊಂದು ಉಂಡು ಅಂತ ಅನ್ನ ಅಂದಾಜು ದಯಬಂಡ ಒಂಜಿ ಬಂಡ ಇಂಚನೇ ಪೋಂಡ ಬೊಕ್ಕಂಜಿ ಕೆರಡಿ 4 ಕೂಡದಿ 15 ಜೋಕ್ಲು 20 ಜೋಕ್ಲು ಅಕ್ಕಲು ಜನಸಂಖ್ಯೆ ಮಿತ್ತೆ ಕೊಡೊಂದುಲ್ಲೇರು. ನಮ್ಮ ಈ ಟ್ರೆಂಡ್ ನಡತಿನ ಇಂಡೈರೆಕ್ಟ್ಲಿ ಅಪ್ರತ್ಯಕ್ಷವಾದ ಬರ್ಪಿನ 25-30 ವರ್ಷಗಳು ನಮ್ಮ ಜನಸಂಖ್ಯೆ ಅರ್ಧ ಇರೋ ಸಾಧ್ಯ. ಅದಕ್ಕೋಸ್ಕರ ಕಮ್ಮಿ ಒಂದು 2 ಜೋಕ್ಲನ್ನ ನಮಗೆ ಇತ್ತಿನ ಆ ಇತ್ತಿನ ಸಂಖ್ಯೆ ಒಂದು ಲೆವೆಲ್ ಮಲ್ಪೇರಂಡ ಸಾಧ್ಯ. ಬೊಕ್ಕಂಜಿ ಬಂಡ ನಮ್ಮ ಹಿಂದೂ ನೆಟ್ಟು ಸಂಸ್ಕೃತಿ ಮೆಗ್ಗೆ ಪಲೈ ಮೆಗ್ದಿ ಪಲ್ದಿ ಮಾಮ ಮಾಮಿ ಚಿಕ್ಕಮ್ಮ ದೊಡ್ಡಮ್ಮ ಇದು ಪೂರ ಮುಗಿಡುಂಟು. 1 ವರ್ಷದ ಬಕ್ಕ ಜೋಕ್ಲಿಗೆ ಏರಿಲ್ಲದಲ್ಲ ಗೊತ್ತಿಲ್ಲ ಇದನ್ನಾಗ್ಲಿಗೆ ಇಲ್ಲಡೆ ಗೊಬ್ಬೆಲ್ಲಜ್ಜಿ ಮೆಗ್ದಿಲಜ್ಜಿ ಪಲ್ದಿಲಜ್ಜಿ ಅಕ್ಕಲಜ್ಜಿ ಆ ಸಂಬಂಧ ಪೂರ ಮುಗಿನ ಪರಿಸ್ಥಿತಿ ಆ ಒಂದು ಉಂಟು. ಯಾಕಂದ್ರೆ ಈ ವಿಷಯ ನಮಗೆ ಸೀರಿಯಸ್ಲಿ ಆದ ಅಗತ್ಯ ಉಂಟು. ಬೊಕ್ಕಂಜಿ ಗರಟು ನಮ್ಮ ಧರ್ಮ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಹಿಂದೂಲ ಒಂಜಿ ಗರಟಿ ಇದ್ದಂಥ ಡೇಂಜರಸ್ ಲೆವೆಲ್ ಪೋನು ಅದಕ್ಕೆ ಒಂಜಿ ಕಾರಣ ಬಂಡ ನಮ್ಮ ಬ್ರಿಟಿಷರನ್ನ ಮರೆತು ಬಿಡ್ತು 75 ವರ್ಷ ಹೋಗ್ತಾರೆ. ಹಿಂದೂ ಬ್ರಿಟನ್ದ ಪ್ರಧಾನಮಂತ್ರಿ ಆತಿ ಆಣ ನಮ್ಮ ಮಾತ್ರ ಬ್ರಿಟಿಷರನ್ನು ಬಿಡ್ರತೆ ಆರಿಚ್ ನಮಗೆ ಇಂಗ್ಲೀಷ್ ಇಂಗ್ಲೀಷ್ ಅಗತ್ಯ ಉಂಟು ಬೋಡು ನಮಕ್ಕೆ ಇಂಗ್ಲೀಷ್ ಅಗತ್ಯ ಎಂಕ್ಲ ಬರೋ ಕನ್ನಡ ಮೀಡಿಯಂ ಕಲ್ತದೆ 2 ಪೋಸ್ಟ್ ಬೋತ ಇಂಗ್ಲೀಷ್ ಅಗತ್ಯ ಉಂಟು ನಮ್ಮ ಕೆಲಸದ ಅಗತ್ಯ ಉಂಟು ಆಣ ಆ ಇಂಗ್ಲೀಷೇ ಉಂಟು ಪೋನಾಗ ನಮ್ಮ ಜೋಕ್ಲು ಪೂರ ಸಂಸ್ಕಾರ ಜಾತಿ ಧರ್ಮನು ದೂರ ಬಂದು ಇಲ್ಲಿ ಕೋಡೆ ಅಪ್ಪಮ್ಮನ ದೂರದಿ ಅಪ್ಪಮ್ಮನ ನೆಟ್ಟೆ ಆಶ್ರಮ ಜಾಯಿನ್ ಮಾಡ್ಕೊಳ್ಳೋ ಪರಿಸ್ಥಿತಿ ಪೂರ ಅವೊಂದುಂಟು. ಈ ಪರಿಸ್ಥಿತಿ ಇಂಥ ವಿಷಯ ಈಗ ಸೀರಿಯಸ್ಲಿ ಮಾತಾಡಲ್ಲ. ನಮ್ಮ ಹಿಂದೂ ಧರ್ಮಗಳು ಈ 2 ವಿಷಯಗಳು ಭಾರಿ ಸೀರಿಯಸ್ಲಿ ಅಗತ್ಯ ಉಂಟು. ಇಂಚೆನೆ ಕೊಂಡ
ನಮ್ಮ ಹಿಂದೂ ಧರ್ಮ ಬಾರಿ ಮೇಲೆ ಡೇಂಜರ್ ಉಂಡು ಮನೆಗೆ ತೋಜೊಂದು ಲಂಚನಿಗಳು ಗಂಟೆ ಪಾತ್ರ ಬಂದಿದೆ ಇಳಿತ ಈ ಕಾರ್ಯಕ್ರಮ ನಿಕ್ಲೆಗಳು ಧನ್ಯವಾದಗಳು ಪಕ್ಕ ಮಾತರಿಗಳ ನಿಕ್ಲೆಗೆ ಶನಿ ದೇವರು ಪಕ್ಕ ಮಾತು ದೇವರಿಲ್ಲ ಅಡ್ಡೆ ಮಲ್ಪಡ ಆಯುಷ್ಯ ಆರೋಗ್ಯ ಕೊಂಡ ಬಂದು ಅಡ್ಡ ಪಾತ್ರ ಧನ್ಯವಾದಗಳು. ಧನ್ಯವಾದ ಅಡ್ವೊಕೇಟ್ ಪದ್ಮನಾಭ ಶೆಟ್ಟಿ ಮೇರೆಗೆ ಬಾರಿ ಪೊರ್ಲಗಂಟದ ಪಾತ್ರ ಪಂಡದಾಂಡ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಒರಿಯೋಡು ಬಂದದು ಯಾಪಲ ನಾವು ಪಾತ್ರ ಪಂಡ್ರಗುಲ್ಲೆ ನಮ್ಮ ಕಾಲಿ ನಮ್ಮ ಸಂಸ್ಕೃತಿ ಒರಿಯೋಡು ಬುಲೆಯೋಡು ತೆಗಿಲ್ಬೋಡು ಬಂದ್ಬಿಡ ಚಿತ್ರ ಪಾತ್ರ ಉಂಟು ತಿಂಡ ಆಪುಜಿ ಐತಕ್ಕ ಬೇಲೆಲ್ಲ ಆತೆ ಮಲ್ಪೊಡು ದಾಯಪಂಡದಾಂಡ ನಮ್ಮ ತುಳು ಭಾಷೆ ಬಾರಿ ಶ್ರೇಷ್ಠ ದೇವಭಾಷೆ ಪಂಡರ ತಪ್ಪ ಒಂದು ಆ ಪೊರ್ತುಡು ಹೆಂಗೆ ಪನ್ನ ಪಾತ್ರಗೆ ಬಾರಿ ಉಡಲಿಗೆ ತಾಗ ನಾವು ಪಾತ್ರ ದಾಯಪಂಡದಾಂಡ ನಮ್ಮ ತುಳು ಭಾಷೆ ಏತ್ ಶ್ರೇಷ್ಠ ಪಂಡದಾಂಡ ನಮ್ಮ ಗೇಣ್ಣ ಪುಟ್ಟಿನಗ ಕೆಬಿಕ್ಕು ಬೂರ್ದಿನ ಸ್ವರ ಶಬ್ದ ಉತ್ತುಲುತ್ತ ನಮ್ಮ ನಾಲಯ ಪಂದನಗ ಪಿದಾಯ ಬೈದಿನ ಭಾಷೆ ಉತ್ತುಲುತ್ತ ನಮ್ಮ ನಿದ್ರೆ ಬರಂದ ತಲಗ ಮಲಗ ಪಂದ ಪುರಡುಂದುಪ್ಪನಗ ಅಜ್ಜಿನ ಜಕ್ಕೆಲ್ದು ತುಂಬಿ ತೊಟ್ಟಿಲ್ದು ಕೇಂದಿನ ಚಿತ್ತನ ಅಜ್ಜಿ ಕತೆ ಉತ್ತುಲುತ್ತ ನಮ್ಮ ಇಲ್ಲ ಬರೆದ ಕಂಡಿನ ನಟ್ಟಿ ನಡುಪುನ ಪೊಂಜೋಲೇನ ಓಬೇಲೆಗೇನ ಚಿತ್ತಿನ ಸ್ವರ ಉತ್ತುಲುತ್ತ ಸಿರಿ ಸಿಂಗಾರದ ಕೋಲ ನೇಮದ ಕಲಕೋಬಹುದು ಭಕ್ತಿಡಿಕೆಯನ್ನ ಚಿತ್ತಿನ ದೈವದ ನುಡಿಕಟ್ಟ ಉತ್ತುಲುತ್ತ ಅಂಚಿತ್ತಿನ ಶ್ರೇಷ್ಠವಾದ ಪುನ ಪೊರ್ಲವಾದ ಪುನಃ ಭಾಷೆ ಪಂಡವು ನಮ್ಮ ತುಳು ಭಾಷೆ ಬಂದಿದೆ ನಮ್ಮ ತುಳು ಭಾಷೆ ಆ ಪೊರ್ತುಡು ನಮ್ಮ ತುಳು ಭಾಷೆ ಹೊರಗಿಡು ನಾಂಡ ಖಂಡಿತವಾದ ಮೂಲ ಕಾರಣ ನಮನೆ ಆಗೋದು ಆ ಪೊರ್ತುಡು ಕಾರ್ಯಕ್ರಮಕ್ಕೂ ಕಡೆಂತ ಭಾಗಕ್ಕೂ ಗಣೊಂದಿಲ್ಲ ನನ್ನ ದುಂಬುಗೂ ಧನ್ಯವಾದ ಪಂಡ್ರೆ ಸನ್ಮಾನ್ಯ ಶ್ರೀಯುತ ಶರತ್ ಪೂಜಾರಿ ಸಂಸದ ಗೌರವ ಕಾರ್ಯದರ್ಶಿ ಆದ ಪುನರ್ ಧನ್ಯವಾದ ಪನ್ನಡು ಬಂದೇನರಿಗೆ ಧನ್ಯವಾದಗಳು ತುಂಬು ಇನ್ನಿತ್ತ ಅಚ್ಚುಕಟ್ಟಾದ ನಿರೂಪಣೆ ಮಲ್ತಿನ ಎಲ್ಲಿಯವಳಿಗೆ ತಿಳಿಗೆ ಚಿನ್ಮಯ ಪೂಜಾರಿ ಚಿನ್ಮಯ ಸಾಲೆಂಡ್ರಿ ಮೇರ್ನ ಪರಿಚಯ ಮಲ್ಪುಂಡು ನಾನು ಆಲೋಚಿ ನಾರಾಯಣ ಸಾಲೆ ಅಂದ್ರೆ ಒಂಜಿ ಪುಲ್ಲಿ ಇಂದ ಯಾಪನ್ಪೇದೆ ಬನ್ನಾಗ ಅಗಲ ಪೀಡಿಗೆನೆ ಮೂಲುಂಟು ಯಾಕಂದ್ರೆ ಅರ್ಚಕೇರ್ಲ ನಾರಾಯಣ ಸಾಲ್ಯ ಅಂಜನೆ ಕುಡೊಂಜಿ ಅರ್ಚಕೇರ್ಲ ಹರೀಶ್ ಶಾಂತಿಲ ಆರ್ನ ಅರುವದೆ ಇತ್ತ ಪುಲ್ಲಿಲ ಬೈದೇರಿನಿ ಅಂಚಾದೆ ಆರೇನ ಇತ್ತ ಒಂಜಿ ಮೇರೆಗೆ ಎಂಗಲ್ಲ ಮಾನದಿಗೆ ಎಂಗಲ ಅಧ್ಯಕ್ಷರನ್ನ ಕೈಟ್ ಯಾರಿಗೆ ಮಾನದಿಗೆ ಮಲ್ಪೊಡು ಬರ್ಬೇಕು ಏನೊಂದಿಲ್ಲ ಚಿನ್ಮಯ ಸಾಲೆ ಅಂದ್ರೆ ದೊಂಬೋಲಿ ಮಾನಗರುಡು ಒಲ್ಪ ಹೂ ಕಾರ್ಯಕ್ರಮ ಆಪುಂಡು ನಾಡಲ ಅವಳು ನಿರೂಪಣೆಗೆ ಚಿನ್ಮಯ ನನಾತ್ ಕಾಲ ಚಿನ್ಮಯ ಇಂಚಿತ್ತಿನ ಒಂದು ಕಾರ್ಯಕ್ರಮ ಭಾಗವಹಿಸೋಡು ನೆಡ್ತಲ ಪ್ರಗತಿ ಆವಡು ಆರ್ನ ಭವಿಷ್ಯತ್ರ ಜೀವನ ಎಡ್ಡಾವಡು ಬರ್ಬೇಕ ಶನಿದೇವರನ್ನ ಈ ಸಾನ್ನಿಧ್ಯ ನಟೊಂದು ಆರೆಗಿನ ಈ ಮಾನಾದಿಗೆ ನಾನು ಸ್ವೀಕಾರ ಮಾಡಿಕೊಡ್ಬೇಕು ಏನೊಂದು ನನ್ನ ಬಿತ್ತಿಗೆ ಕಡೆಯತ್ತ ಭಾಗ ಧನ್ಯವಾದ ಸಮರ್ಪಣೆ. ವಿಷನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿದ 72ನೇ ವಾರ್ಷಿಕ ಮಹೋತ್ಸವದ ಧಾರ್ಮಿಕ ಸಭೆದ ಅಧ್ಯಕ್ಷತೆಯನ್ನು ವಹಿಸಿದ ಚಿತ್ತಿನ ಅಡ್ವೊಕೇಟ್ ಪದ್ಮನಾಭ ಶೆಟ್ಟರಿಗೆ ವಿಷನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿದ ಪರವಾದ ಹೃದಯ ದಿಂಜಿದಿರ ಧನ್ಯವಾದ. ಅಂಚನೆ ವೇದಿಕೆ ಕುದಿನ ಚಿತ್ತಿನ ಮಾತ ಭಿನ್ನರೆಗಳ ವಿಷನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿದ ಪರವಾದ ಅನಂತ ಧನ್ಯವಾದ. ಅಂಚನೆ ಕೋಡ ರಾತ್ರಿಡು ಎಂಗಲ ಗೌರವ ಅಧ್ಯಕ್ಷರಾಯನ ಚಿತ್ತಿನ ಹರೀಶ್ ಜಿ ಅಮೀನ್ ಕಾರಣಾಂತರವು ಇನಿ ಊರುಡು ಬಿಲ್ಲವರ ಅಸೋಸಿಯೇಷನ್ ಒಂಜಿ ಮಲ್ಲ ಫಂಕ್ಷನ್ ಬಂದಾಗ ದತ್ತು ಸ್ವೀಕಾರ ಬುಕ ಎಜುಕೇಷನ್ದ ಇನಿ ಜೋಕುಲೆಗ್ ಅವಳು ಒಂಜಿ 16 ಲಕ್ಷ ರೂಪಾಯಿದ ವಿದ್ಯಾರ್ಥಿ ವೇತನವನ್ನು ಕೊರ್ರೆಗೆ ಬೋಡಾದ ಅರೆಗೆ ಊರಿಗೆ ಬೋಡಾಡು ಒಡ ಒಂಜಿ 11 ಗಂಟೆ ರಾತ್ರಿಗೂ ಧರ್ಮಪತ್ನಿ ಸಮೇತ ಇಡೀಗೆ ಬರ್ತದ ಮುಂತ ಕಾರ್ಯಕ್ರಮವನ್ನು ತೂದು ಎಂಕಲೊಟ್ಟಿಗೆ ಇತ್ತದು ಬೊಕ್ಕ ಹರೀಶ್ ಜಿ ಅಮೀನ್ ಮುಲ್ತುರ್ದು ಪೋಯರು ಅರೆಗಲ ಸಂಸ್ಥೆದ ಪರವಾದ ಅನಂತ ಧನ್ಯವಾದ. ಅಂಚನೆ 72ನೇ ವಾರ್ಷಿಕ ಮಹೋತ್ಸವಗಳು ಪಂಡ ನೆಟ್ಟು ಪ್ರತ್ಯಕ್ಷವಾದ ಪರೋಕ್ಷವಾದ ತನು ಮನ ಧನೊಂಡು ಮಸ್ತ್ ಸಹಕಾರವನ್ನು ಪಂಪಿನಲ್ಲ ಮಲ್ದೇರು ಐಟ್ಲ ಎಂಗೆಲ್ಲ ಮಸ್ತ್ ಜನ ಸದಸ್ಯರು ಕಾರ್ಯಕರ್ತರು ಮಾತೆರೆಗಳ ವೆಸ್ಟರ್ನ್ ಇಂಡಿಯಾ ಶನಿ ಮಹಾತ್ಮ ಸೇವಾ ಸಮಿತಿಯ ಪರವಾದ ಅನಂತ ಧನ್ಯವಾದವನ್ನು ಕೊರಪ. ಅಂಚನೆ ಎಂಗೆಲ್ಲ ಅವನೇನು ಪಬ್ಲಿಸಿಟಿನ ಮಲ್ದಿನ ಅಂಚಿತ್ತಿನ ಪತ್ರಕರ್ತ ಬಂಧುನಗಳು ಕರ್ನಾಟಕ ಮಲ್ಲ ಉದಯವಾಣಿ ಮುಂಬೈ ನ್ಯೂಸ್
ಅಂಚನೆ ಲೈವ್ ನೇರ ಪ್ರಸಾರವನ್ನು ಕೊರಿನಂಚಿತ್ತಿನ ಸಿದ್ದೇಶ್ ನಾಯ್ಕ್ ಬೊಕಾರ್ನ ಟೀಮು ಅಗಲಿಗಳ ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿದ ಪರವಾದ ಅನಂತ ಧನ್ಯವಾದ. ಅಂಚನೆ ಈ ಹಾಲನ್ನು ಇನ್ನಿತ ಈ 72ನೇ ವಾರ್ಷಿಕ ಮಹೋತ್ಸವವು ಕಾಂಜಿ ಕೇಸ್ಬಿ ಹಾಲ್ ಸಭಾಗೃಹದ ಮಹತಾ ಪದಾಧಿಕಾರಿಗಳಿಗೆ ಅಂಚನೆ ಇನ್ನು ಬೈದಿನಂಚಿತ್ತಿನ ಮಹತಾ ಸದಸ್ಯರಿಗೂ ಭಕ್ತಾಭಿಮಾನಿಗಳಿಗೆ ವೆಸ್ಟರ್ನ್ ಇಂಡಿಯಾ ಶನಿ ಮಹಾತ್ಮ ಸೇವಾ ಸಮಿತಿಯ ಪರವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತದೆ. ಧಾರ್ಮಿಕ ಸಭೆನ ಮುಕ್ತಾಯ ಪಂಪಿನಲ್ಲ ಮಂತೊಂದಿಲ್ಲ ಅಂಚನೆ ಇತ್ತೆ ಮಂಗಳ ಪಂಪಿನ ದೇವರಿಗೆ ಮಹಾಮಂಗಳಾರತಿ ಪಂಪಿನಲ್ಲ ಅವರೆರಡು ಶಾಂತಚಿತ್ತವಾದ ಮಾತೆರ್ಲ ಏಕಲೆಗೆ ಸಹಕಾರವನ್ನು ಮಲ್ಪೋಡು ಅಂಚನೆ ಐದು ಬೊಕ್ಕ ಅನ್ನದಾನ ಪಂಪಿನಲ್ಲ ಫಸ್ಟ್ ಫ್ಲೋರ್ಡು ನಡಪರಂಡು ಮಾತೆರ್ಲ ಶಾಂತಚಿತ್ತವಾದ ಅವೆಲ್ಲ ಸ್ವೀಕಾರ ಮಾಡ್ತದೆ ಏಕಲೆಗೆ ಸಹಕಾರ ಕೊರಡು ಪಡೆದು ಕೇಳೋದಿಲ್ಲ. ಥ್ಯಾಂಕ್ ಯು. स्क्रोल कर रोशन केला ॲड स्क्रीनर राहिला ना भक्ताभिमानी विनंती वंची वाच बनने बेस्ट वाच इसी तरह फोटो वो लोग आके यहाँ से कलेक्ट करें.
ದೇಶ ಪುರ ದೇಶ ರಾಧಾ ಮಾಧವ ದೇಶ ओंकारेश्वरी जगज्जननी जगद्रक्षकी आदिवादी महाकाय महादेव परिवारदेवರನ್ನು ಸ್ಮರಣೆ ಮಾಡಿಕೊಂಡು ಗ್ರಾಮದೇವರಾಂಟಿನ ರುದ್ರದೇವರನ್ನು ಸುರಿಕೊಂಡು ವೆಂಕಟರಮಣ ದೇವರನ್ನು ಈ ಸಮಯದಲ್ಲಿ ನೆನಪಿಟ್ಟು ಹೊತ್ತಂದು ಕಲಿಗಳು ಕಲಿಪಟ್ಟದ ಸೇ ಸೂರ್ಯನ ಸುಕುಮಾರಿಯ ಛಾಯಾ ಗರುಡರತ್ನಾಕರೇ ನವಗ್ರಹ ವರಿಯ ಇನ್ನಿತ ಈ ಮಹಾಪುರುಷರ ಪ್ರಧಾನ ಶಕ್ತಿಯಾದ ಸನ್ನಿಧಾನಗಳು ನೆರವೇರಿಸಿದ ಶನೀಶ್ವರ ದೇವರಿಗೆ ಶ್ರದ್ಧಾ ಭಕ್ತಿಗಳು ಪತ್ತು ಬಾರಲು ಪತ್ತುಗಳನ್ನು ಜೋಡಿಸಿ ಪವಿತ್ರವಾದ ಪುಷ್ಪವನ್ನು ಕೈಗೊಂಡು ಪ್ರಾರ್ಥನೆ ಮತ್ತು ಚಿತ್ರ ಸನ್ನಾಗವಾದ ವೆಸ್ಟರ್ನ್ ಇಂಡಿಯಾ ಶ್ರೀ ಮಹಾತ್ಮ ಸೇವಾ ಸಮಿತಿ ತನ್ನ 72ನೇ ವರ್ಷದ ಶನಿ ಮಹೋತ್ಸವ शनि महोत्सव
ಅಂಚಾರೆ ಮಹಾಪೂಜೆಗೆ ಸಾಮೂಹಿಕವಾದ ಸರ್ವ ಸದ್ಭಕ್ತಗಳ ಪರವಾದമായി ಪ್ರಾರ್ಥನೆ ಮಾಡಿಲ್ಲ ಸರ್ವ ಸದ್ಭಕ್ತಗಳಿಗೆ ಎರಡನೇ ಆರೋಗ್ಯದ ಭಾಗ್ಯ ಮತ್ತು ದೇವರು ಒಡನಾಡುವರು ಆತೆ ಮಾತ್ರವಲ್ಲದೆ ವೈದ್ಯನ ಸರ್ವ ಸದ್ಭಕ್ತಗಳಿಗೆ ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನು ಒದಗಾದುಕೊಳ್ಳಲು ಕೋಯಿನಲ್ಪ ಒತ್ತಿನಲ್ಪ ಬೆಳಗ್ಗೆ ಬೆಳೆಸಾಹಿತ್ಯದ ಮನೋಚಿತರ ಸರ್ವ ಕಾರ್ಯಗಳ ಜಯನ ಒದಗಾದುಕೊಳ್ಳುವುದು ಸರ್ವ ಮನಸಾಹಿತ್ಯನ ಪೂರ್ಣಭಾಗದ ದೀರ್ಘಾಯುಷ್ಯ ಕೀರ್ತಿ ಯಶಸ್ಸು ವೈರಾಗ್ಯ ವಿದ್ಯಾ ಬುದ್ಧಿ ಸುಖ ಶಾಂತಿ ಸಮಾಧಾನ ಗಣಗಣರಾದ ಸಂಪತ್ತು ಅತ್ಯಂತ ಆರೋಗ್ಯದ ಭಾಗ್ಯವನ್ನು ಒದಗಾದುಕೊಳ್ಳಿ ನೆಮ್ಮದಿಯ ಜೀವನ ಸುಖಮಯ ಜೀವನ ಆನಂದಮಯ ಜೀವನ ಹರ್ಷ ಉಲ್ಲಾಸದ ಜೀವನ ಸುಖ ಶಾಂತಿ ಸಮಾಧಾನದ ಜೀವನದ ತಪ್ಪು ಮಾರ್ಗವನ್ನು ಪಡೆದುಕೊಂಡು ಸದಾ ಭಗವಂತನ ಸೇವೆ ಸದಾ ಭಗವಂತನ ಸ್ಮರಣೆ ಸದಾ ಭಗವಂತನ ದಿವ್ಯ ಸ್ವರೂಪವನ್ನು ರೂಪಿಂಚಿತನ ಸೌಭಾಗ್ಯ ಸರ್ವ ಸದ್ಭಕ್ತರಿಗೆಲ್ಲ ಭಗವಂತನ ಆಶೀರ್ವಾದ ಅನುಗ್ರಹದ ಪ್ರಿಯವಾದ ಪ್ರಾಪ್ತಿಯವರು ಮತ್ತು ಸರ್ವ ಸದ್ಭಕ್ತರಿನ ಪರವಾದ ಪ್ರಾರ್ಥನೆ ಆತೆ ಮಾತೃವತ್ತಾಂದ ವೈದ್ಯನ ಸರ್ವ ಸದ್ಭಕ್ತರಿನ ಪರವಾದ ನಮ್ಮ ಪ್ರಾರ್ಥನೆ ಅದರ ಸಂಸಾರದ ಬರ್ಪಿಂಚಿದ ಉಪಯೋಗ ಪ್ರಕಾರದ ಆಚಾರಾಗಿ ದೋಷಪಡ ದೋಷಾಗಿ ಕರ್ಮಪಡ ಅಥವಾ ದೃಷ್ಟಿದೋಷಗಳು ಬರ್ಪಿಂಚಿದ ಉಪಯೋಗ ಪ್ರಕಾರದ ಶಾರೀರಿಕ ಸಮಸ್ಯೆ ಮಾನಸಿಕ ಒತ್ತಡ ಕೃತಮದೋಷಾಗಿ ಹೊರಬರುತ್ತೇನೆಂದಾಗ ಸರ್ವ ದೋಷದ ಭಗವಂತ ನಿವಾರಣೆ ಮಾಡುತ್ತದೆ ಸರ್ವರೆಲ್ಲ ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನು ಒದಗಾದು ಬರೆದು ಸದಾ ಸಂರಕ್ಷಣೆ ಮತ್ತು ಕಾಪಾಡಲು ಎಂಬ ಪ್ರಾರ್ಥನೆ ಆಕೆ ಮಾತ್ರವಲ್ಲ ಅದರ ಸಂಸಾರದ ಪ್ರಪಂಚನ ಕಷ್ಟ ನಷ್ಟ ದುಃಖ ದಾರಿದ್ರ್ಯ ಹೃದಯ ಚಿಂತೆ ಇತ್ಯಾದಿ ನಿರ್ಮಾಣಗಳಲ್ಲಿ ದೂರವಾಗುತ್ತದೆ ಸರ್ವ ಸದ್ಭಕ್ತರಿಗೆ ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನು ಒದಗಾದುಕೊಂಡು ಸದಾ ಸಂರಕ್ಷಣೆ ಮತ್ತು ಕಾಪಾಡಲು ಎಂಬ ಭಕ್ತಿಯ ಪ್ರಾರ್ಥನೆ ಆಕೆ ಮಾತ್ರವಲ್ಲ ಅಂದರೆ ಇನಿ ಹಲವಾರು ಸದ್ಭಕ್ತರಿಗೆ ಭಗವಂತಗೆ ಕಡಿಮೆದನ್ನೇ ಪಿಂಗಾರ ಇತ್ಯಾದಿ ದುಷ್ಕರನ್ನು ಬರುತ್ತೇವೆ ಆಮೇಲೆ ಮನಸ್ಸದ ಭಾವನೆ ಆದಂತ ನಮ್ಮ ವಿಚಾರ ಮಾನವ ಸಂಸಾರಗಳಿಗೆ ಮನುಷ್ಯರಿಗೆ ಸಂಕಟದ ಸಾಧ್ಯತೆಯಿಂದ ನಮ್ಮ ಭಾವಗ್ರಹಿ ಜನಾಂತರ ಅಂತೇವೆ ಸರ್ವ ಭಕ್ತರಿಗಳ ಮನಸ್ಸದ ಭಾವನೆ ಆದಂತವನ್ನು ಪಡೆದು ಗ್ರಹಣ ಶಕ್ತಿ ಜೀವನ ಭಗವಂತಗೆ ಅಂಚಾದ ಸರ್ವ ಸದ್ಭಕ್ತರಿಗಳ ಮನಸ್ಸಿನ ಭಾವ ಪ್ರಕಾರದ ಆಶಾ ಆಕಾಂಕ್ಷೆಯಲ್ಲ ಆ ಸರ್ವ ಆಶಾ ಆಕಾಂಕ್ಷೆ ಭಗವಂತ ಇಲ್ಲಿ ಸಾಧಿಸಿಕೊಂಡು ಆಯುಷ್ಯಾದ ಭಾರಮುಕ್ತ ಭಾರಬರ್ಪಾದ ಸದಾ ಸಂರಕ್ಷಣೆ ಕಾಪಾಡುವನ್ನು ಪಡೆದು ಸರ್ವ ಸದ್ಭಕ್ತರಿಗಳ ಪರವಾದ ಭಗವಂತನ ಪ್ರಾರ್ಥನೆ ಆತೆ ಮಾತ್ರ ಇದಕ್ಕೆ ಮಹಾಪೂಜೆ ವಿಶೇಷವಾಗಿ ಮಹಾಪೂಜೆ ಇದು ಸದ್ಭಕ್ತರು ವೈದ್ಯರನ್ನು ಬಂದಾಗ ಶನೀಶ್ವರ ದೇವರನ್ನ ಪೂಜೆಗೆ ಬರ್ತದೆ ದೇವರನ್ನ ಸನ್ನಿಧಿಗೆ ಪ್ರಸಾದವನ್ನು ಪಡ್ಕೊಂಡು ಆ ಭಗವಂತನ ಆಶೀರ್ವಾದ ಅನುಗ್ರಹ ಮಾತ್ರ ಆಗ್ತದೆ ಅದರ ಒಟ್ಟಿಗೂ ಆಪ್ತ ಮಹಾಲಕ್ಷ್ಮಣ ಆಶೀರ್ವಾದ ಅನುಗ್ರಹ ಸದಾ ಪ್ರಾಪ್ತಿಯಾಗ್ತದೆ ಯಾಕೆ ಬಂದಾಗ ಶಾಸ್ತ್ರಗಳನ್ನು ಯತ್ರೋತ್ಸವ ಸಮಾರಂಭವನ್ನು ಯತ್ರ ವಿಕ್ರಮ ಯಾಕೆ ಬಂದಾಗ ಸಿರಿಮುಡಿ ಗಂಧಪ್ರಸಾದವನ್ನು ಭಗವಂತನ ಆಶೀರ್ವಾದ ಅನುಗ್ರಹವನ್ನು ಪಡೆದುಕೊಂಡು ನಾಡ ಆ ಈಗ ಪ್ರಸಾದದೊಟ್ಟಿಗೆ ಆ ಅಪ್ಪ ಮಹಾಲಕ್ಷ್ಮಣ ಎಂದು ಸೇರಿಕೊಂಡು ಭಕ್ತಿಗೆ ಈ ಶಾಸ್ತ್ರದ ಆಧಾರ ಅಂತಂದ್ರೆ ನೀವು ಸರ್ವರೆಲ್ಲ ಸತ್ಪಕ್ಷಣ ಒಂದು ಮಹಾಪೂಜೆ ಕೈಗಳು ಭಾಳ ಭಾಗ್ಯಶಾಲಿ ಈ ಪ್ರಕಾರ ಭಗವಂತನ ಮಹಾಪೂಜೆ ಬರ್ತದೆ ದೇವರನ್ನ ದಿವ್ಯ ಸ್ವರೂಪವನ್ನು ಗುರುತಿಂಚಿನ ಸೌಭಾಗ್ಯ ಮತ್ತು ಜೀವನ ಪರ್ಯಂತ ಸರ್ವರೆಲ್ಲ ಪ್ರಾಪ್ತಿಯಾವರನ್ನು ಬರೆದು ದೇವರ ಪ್ರಾರ್ಥನೆ ಸರ್ವನಾಮಪತಿ ಪ್ರಾರ್ಥನೆ ಶ್ರೀ ಮಹಾಗಣಪತಿಯವರಾದ ಹರಿಗೋವಿಂದ ಮಹಾದೇವಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಶ್ರೀ ಸತ್ಯನಾರಾಯಣ ಅವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಶನೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಭಕ್ತಾದಿಗಳ ವಿನಂತಿ ಕೊರ್ಲಗಂಟೆ ಮಧ್ಯಾಹ್ನದ ಇದು ಮುಟ್ಟ ಆ ಶನೀಶ್ವರ ದೇವನ ಸೇವೆಯನ್ನು ಕೊರ್ಲಗಂಟೆ ಕವನ ಮಾಡ್ತಾರೆ ನನ್ನ ಪ್ರಸಾದಕ್ಕೆ ಮುಂಚಿನ ಕೊರತು ಕೊರ್ಲಗಂಟೆ ಸಾಲದ ಬದಲು ನೀವು ಬಂದು ಸೇವೆಯನ್ನು ಪ್ರಸಾದ ಸ್ವೀಕಾರ ಮಾಡ್ತಾರೆ ಭಗವಂತ ಕೊರಲಿನ ಸೇವೆ ಭಗವಂತ ಪರಿಪೂರ್ಣವಾದ ಸ್ವೀಕಾರ ಮಾಡ್ತಾರೆ ಅಂಚಿನಿಂದ ಮಲಗಿಡು ಅನ್ನದಾನದ ಸೇವೆ ಮಾಡಿಕೊಂಡು ದಯದೀದು ಭಕ್ತಿಯರು ಅಥವಾ ಅನ್ನ ಪ್ರಸಾದ ಸ್ವೀಕಾರ ಮಾಡಿದ ನೆಲೆ ಪ್ರಸಾದ ಜೊತೆ ಈ ಸಂದರ್ಭ ಕೆಲವರು ಸುರುಗಾದ ಕೇತರದ ಪ್ರಸಾದ ಕೊಟ್ಟು ಭಕ್ತಿನಂಚಿನ ಹಿನ್ನೆಲೆಯ ಮೂಕಿಡು ಪ್ರಸಾದ ಕೊಟ್ಟಿಲ್ಲ ದಯದೀದು ಏರ ಅವಸರ ಮಾಡಿಕೊಂಡೆ ಕೊರಲ ಗಂಟೆಗಳು
ಒಣಸ್ ಮೊದಲು ಅನ್ನದಾನ ಪ್ರಸಾದ ಸ್ವೀಕಾರ ಮೊದಲ ಆ ದೇವರ ಪ್ರಸಾದ ಒಂದು ದಿನಗಳು ಪಡೆದು ಮೊಂಡಳಿಗೆ ಪರವಾಗಿ ವಿನಂತಿ ಮಾಡಿಕೊಂಡು ಅಮ್ಮ ಸರ್ ಮತ್ತೊಂದು